ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಎಲ್ಲರನ್ನೂ ಮನರಂಜಿಸಲು ಕಾರ್ಯಕ್ರಮದ ಒಂದು ಭಾಗವಾಗಿ ಅಂಗನವಾಡಿ ಪುಟಾಣಿಗಳಿಂದ ಹಾಗೂ ಶಾಲಾ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇದೀಗ ಪ್ರಾರಂಭ ಮಾಡುತ್ತಿದ್ದೇವೆ. ಆಗಮಿಸಿರುವಂಥ ಎಲ್ಲ ಶಾಲಾಭಿಮಾನಿಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವ ತಾವೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ. ಈಗಲೇ ಮಾಡಿದ್ದ ಆಗಮಿಸುತ್ತಿದ್ದಾರೆ ತ್ರಿಕ್ಷಾ, ತನ್ಮಯ್, ಸಿಂಚನ, ವಿದಿಶಾ, ಮನ್ವಿತಾ, ಶಾನ್ವಿ.
ದಾನಿ ತೋಂ ತನನ ತನದರನ ತದಾರೆ ದಾನಿ ತೋಂ ತನನ ತನದರನ ತದಾರೆ ದಾನಿ ತೋಂ ತನನ ತನದರನ ತದಾರೆ ದಾನಿ ತದಾರೆ ತದಾನಿ ತದರೆ ದಾನಿ ತೋಂ ತನನ ತನದರನ ತದಾರೆ ದಾನಿ ತೋಂ ತನನ ತನದರನ ತದಾರೆ ಯಾಲೇಮು ಎಲೆಯಲ ಯಲಾಲಯ ಲೇಮು ಎಲೆಯಲ ಯಲಾಲಲ ತನದರನ ತನದರನ ತದಾನಿ ತಗಡ ತಿರುಗಡ ತಗಡ ಕಾಂದ 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 ತೋಂ ತನನ ತನದರನ ತದಾರೆ ದಾನಿ ತೋಂ ತನನ ತನದರನ ಸನಿ ಗಮ ಗಮ ಗ ಸಮ ಗ ಸನಿ ಸನಿ ಗಮ ಗಮ ಗ ಸಮ ಗ ಸನಿ ಸನಿ ಗಮ ಗಮ ಗ ಸಮ ಗ ಸನಿ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ
ಪುಟಾಣಿಗಳಿಗೆ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು ಪುಟಾಣಿ ಅದ್ವಿಕಾ. ನಮ್ಮ ಸಿನಿಮಾ ಡ್ಯಾನ್ಸ್ಗೆ ಹೋಲಿಸಿದರೆ ರಾಗ ತಾಳ ಲಯಬದ್ಧವಾಗಿ ಕುಣಿಯುವಂಥ ನಾಟ್ಯ ಎಂದರೆ ಅದು ಭರತನಾಟ್ಯ. ಈಗ ಈ ಭರತನಾಟ್ಯದ ನೃತ್ಯ ಪ್ರಕಾರವಾದ ಪುಷ್ಪಾಂಜಲಿ ನೃತ್ಯದಿಂದ ನಮ್ಮನ್ನು ರಂಜಿಸಲಿದ್ದಾರೆ ರಿಷಿತಾ ಶೆಟ್ಟಿ, ಶ್ರೇಯಾ ಶೆಟ್ಟಿ, ಸ್ವಸ್ತಿ ಡಿ. तारित झं तझं तरिता तदिमित किट तक तक तदिगिणदु तारित झं तझं तरिता तदिमित किट तक तक तदिगिणदु तारित झं तझं तरिता तदिमित किट तक तक तदिगिणदु तारित झं तझं तरिता तदिमित किट तक तक तदिगिणदु तारित झं तझं तरिता तदिमित किट तक तक तदिगिणदु तारित झं तझं तरिता तदिमित किट तक तक तदिगिणदु तारित झं तझं तरिता तदिमित किट तक तक तदिगिणदु तारित झं तझं तरिता तदिमित किट तक तदिगिणदु तारित झं तझं तरिता तदिमित किट तक तक तदिगिणदु तारित झं तझं तरिता तदिमित किट तक तक तदिगिणदु तारित झं तझं तरिता तदिमित किट तक तक तदिगिणदु तझं तकजं तकिटजं तक तकिटजं तकिट तगदिगु तदिगिणदु तझं तकजं तकिटजं तक तकिटजं तकिट तगदिगु तदिगिणदु तरित दण 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 तजोणु जोणु जोणु तदिमिरिमि दिमित किट तक तरित दण 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 तजोणु जोणु जोणु तदिमिरिमि दिमित किट तक तरित दण दण तजोणु दगुंदरि किट तक तरित दण दण तजोणु दगुंदरि किट तक तरिता
ಧನ್ಯವಾದಗಳು ಪುಟಾಣಿಗಳೇ. ಮಕ್ಕಳನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದೆ ಈ ಮಗುವಿನ ಹಾಡಿಗೆ ಮೆಚ್ಚುಗೆ ವ್ಯಕ್ತಪಡಿಸದವರೇ ಇಲ್ಲ. ಡಿಡಿಕ ಡಿಡಿಕ ಎಂದು ಕೃಷ್ಣನನ್ನು ಕೂಗಿ ಕರೆದು ನೃತ್ಯ ಮಾಡಲಿದ್ದಾರೆ ನಮ್ಮ ಅಂಗನವಾಡಿಯ ಎಲ್ಲ ಪುಟಾಣಿಗಳು.
ಧನ್ಯವಾದಗಳು ಎಲ್ಲ ಪುಟಾಣಿಗಳಿಗೆ. ಮುಂದೆ ಪಾಶ್ಚಿಮಾತ್ಯರ ಭಾಷೆಯಾದರೂ ಈಗ ನಮ್ಮದೇ ಭಾಷೆ ಅನ್ನುವ ಥರ ನಾವು ಆ ಭಾಷೆಯನ್ನು ಇಷ್ಟಪಡುತ್ತೇವೆ. ನಮ್ಮ ಮಕ್ಕಳಿಗೂ ಅದರ ಸೊಗಡು ಬಂದಿದೆ ಎಂದೇ ಹೇಳಬಹುದು. ಇಂಗ್ಲಿಷ್ ಡ್ಯಾನ್ಸ್ ಮೂಲಕ ನಮಗೆ ಎಂಟರ್ಟೈನ್ಮೆಂಟ್ ನೀಡಲು ಬರುತ್ತಿದ್ದಾರೆ ಕೃತಿಕ್, ರಿದಾ, ಮಾನ್ಯತ್, ಹರ್ಷಲ್, ಸುಶಾಂತ್, ಹಫೀಜಾ, ಶಾಹಿದ್, ಅನಸ್, ಹರ್ಷ, ಅಕ್ಷಯ್, ರಕ್ಷಿತ್, ಕಶ್ವಿಕ್, ಕೌಶಿಕ್ ಮತ್ತು ಪಾರಿಷಾ. One, two, three, four. जरा सा महसूस हुआ एक लाइफ की गाड़ी ने कस के मारा ब्रेक हो रहा है क्यों कंफ्यूज मेरे दिल मशवरा मेरा तू आजमा के देख यही उम्र है कर ले गलती से मिस्टेक 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 बेटा Pikachu, 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 Pikachu,
ಧನ್ಯವಾದಗಳು ಪುಟಾಣಿಗಳಿಗೆ. ಈಗ ಇಂದು ನಮ್ಮ ಮಕ್ಕಳಿಗೆಲ್ಲರಿಗೂ ಹಬ್ಬ, ಆದರೆ ಇಲ್ಲಿ ಬಾನಿಗೆಲ್ಲ ಹಬ್ಬ ಎಂದು ಕುಣಿಯಲಿದ್ದಾರೆ ನಮ್ಮ ಅಂಗನವಾಡಿಯ ಪುಟಾಣಿಗಳು ಯಶ್ವಿತಾ, ಶಿಯಾ, ಅದ್ವಿಕಾ. Three, two, one, go. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ, ಇಲ್ಲಿ ಸುಮ್ಮನಿರದ ಮನಸ್ಸಿಗೂ ಹಬ್ಬ, ಇಲ್ಲಿ ಓಡುತ್ತಿರುವ ಬಯಸಿಗೂ ಹಬ್ಬ. ಇಂದು ಬಾನಿಗೆಲ್ಲ ಹಬ್ಬ, ಗಾಳಿ ಗಂಧಕ್ಕೂ ಹಬ್ಬ, ಇಂದು ಭೂಮಿಗೆಲ್ಲ ಹಬ್ಬ, ಪುಷ್ಪ ಕುಲಕ್ಕೂ ಹಬ್ಬ. ಇಂದು ಮರಳಿಗೆ ಹಬ್ಬ, ಉಪ್ಪು ಗಾಳಿಗೂ ಹಬ್ಬ,
ಧನ್ಯವಾದಗಳು ಪುಟಾಣಿಗಳಿಗೆ. ಮುಂದೆ ಚಂದಮಾಮ ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಮಕ್ಕಳಿಗಂತೂ ಬಲು ಇಷ್ಟ. ಚಂದಿರನನ್ನು ಕೂಗಿ ಬರಮಾಡಿಕೊಳ್ಳುತ್ತಿದ್ದಾರೆ ನಮ್ಮ ಕಿರೋಡಿ ಅಂಗನವಾಡಿಯ ಮಕ್ಕಳು. ಧನ್ಯವಾದಗಳು ಪುಟಾಣಿಗಳಿಗೆ. ಜಾನಪದ ಹಾಡಿನ ಸೊಗಡು ಒಂದು ರೀತಿ ಚಂದ. ಬಾಯಿಂದ ಬಾಯಿಗೆ ಬಂದ ಹಾಡಾದರೂ ಈಗ ರಾಗ ತಾಳ ಸೇರಿ ಸೊಗಸಾಗಿ ಮೂಡಿಬರುತ್ತಿದೆ. ಜಾನಪದ ಹಾಡಿಗೆ ನರ್ತಿಸಲು ಬರುತ್ತಿದ್ದಾರೆ ನಮ್ಮ ಅಂಗನವಾಡಿಯ ಪುಟಾಣಿಗಳಾದ ಯಶ್ವಿತಾ, ಶ್ರಿಯಾ, ಅದ್ವಿತ್ಕಾ.
ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಇರುವೋಳೆ ಓಲ್ಗಾದ ಸತ್ತಿಗೆ ಒದಗೋಳೆ ಒದಗೋಳೆ ಓಲ್ಗಾದ ಸತ್ತಿಗೆ ಒದಗೋಳೆ ಸರಸ್ವತಿಯೇ ನಮ್ಮ ನಾಲಿಗೆ ತೊಡರ ನೀ ಕಂಪ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ವನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ನಿಂಬಿಯ ಬನದ ಮ್ಯಾಗಳ ಚಂದ್ರಮ ಚೆಂಡಾಡಿದ ಧನ್ಯವಾದಗಳು ಪುಟಾಣಿಗಳೇ. ಇಲ್ಲಿಗೆ ಅಂಗನವಾಡಿ ಮಕ್ಕಳ ಕಾರ್ಯಕ್ರಮ ಮುಗಿಯಿತು. ಇನ್ನು ಸಭಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಓಂ ನಮೋ ಪಂಚಲಿಂಗೇಶ್ವರಾಯ ನಮಃ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ. ವಿಘ್ನನಾಶಕನನ್ನು ಸ್ಮರಿಸುತ್ತಾ ಈ ಸ್ವಚ್ಛ ಸುಂದರ ಸಮಾರಂಭದಲ್ಲಿ ಸೇರಿದ ಸರ್ವರಿಗೂ ಶುಭ ಸಂಜೆಯ ಸವಿನಮನಗಳು. ಕರ್ನಾಟಕ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪೇಟೆ ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿಂದು ನೂತನ ತರಗತಿ ಕೊಠಡಿಗಳ ಉದ್ಘಾಟನೆ ಹಾಗೂ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿರುತ್ತೇವೆ. ಊರ ಪರವೂರ ಶಾಲಾಭಿಮಾನಿ ಬಳಗ, ಮಹನೀಯರ, ಶಾಲೆಯ ಪೋಷಕರ, ಶಿಕ್ಷಕ ವೃಂದ, ಹಿರಿಯ ಕಿರಿಯ ವಿದ್ಯಾರ್ಥಿಗಳೆಲ್ಲರ ಒಗ್ಗೂಡುವಿಕೆಯಿಂದ ಈ ಸಂಭ್ರಮದ ಸಮಾರಂಭವು ಸುಲಲಿತವಾಗಿ ಸಂಪನ್ನಗೊಳ್ಳಬೇಕಿದೆ. ಸರ್ವ ಸಜ್ಜನ ಬಂಧುಗಳೇ, ಚಿತ್ತೈಸಿ ಇತ್ತ ಒಮ್ಮೆ
ಭಗವಂತನಿಗೆ ಸಮರ್ಪಿಸುವ ನಾಮ ಸಂಕೀರ್ತನೆ ನಾದರೂಪ ಸೇವೆಯಂತೆಯೇ ಈ ಸುಂದರ ವೇದಿಕೆಯಿಂದ ಕೇಳಿ ಬರುವ ಮಾತುಗಳು, ನೃತ್ಯ ಸಂಗೀತಗಳು ಶ್ರೀ ಶಾರದಾ ಮಾತೆಗೆ ವಾಕ್ರೂಪದ ಸೇವೆ ಎಂಬ ಶ್ರದ್ಧೆಯಿಂದಲೇ ಸಭಾ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಸಭೆಯ ನಂತರ ಮುಂದುವರಿಯುತ್ತದೆ.
ನಮ್ಮೂರ ಶಾಲೆಯ ಸುಂದರ ಸಭಾ ಹಂದರದಲ್ಲಿ ಹರುಷದಿಂದ ಹರಡಿಯಿಟ್ಟ ಆಸನಗಳನ್ನು ಈ ಪುಣ್ಯಸ್ಥಳ ನಮ್ಮದೇ ಎನ್ನುವ ಸದಭಿಮಾನ ಹೊಂದಿ ಅಲಂಕರಿಸಿ ನಮ್ಮೀ ಸಮಾರಂಭಕ್ಕೆ ಸಾಕ್ಷೀಕರಿಸಬೇಕೆಂದು ನಮ್ಮೆಲ್ಲರ ಸವಿನಯ ಕೋರಿಕೆ. ಅತಿಥಿಗಳಾದ ಇಂದಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಮಾಡಲಿರುವ ಶ್ರೀ ಸತೀಶ್ ಕೆ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾಶಿಪಟ್ನ, ಸಭಾಧ್ಯಕ್ಷತೆಯನ್ನು ವಹಿಸಲಿರುವಂತಹ ಶ್ರೀ ಯು ನಾರಾಯಣ ಭಟ್, ಶ್ರೀ ಅಶೋಕ್ ಕುಮಾರ್ ಸದಸ್ಯರು ಗ್ರಾಮ ಪಂಚಾಯತ್ ಕಾಶಿಪಟ್ನ, ಶ್ರೀ ರವೀಂದ್ರ ಪಿ ಸದಸ್ಯರು ಗ್ರಾಮ ಪಂಚಾಯತ್ ಕಾಶಿಪಟ್ನ, ಶ್ರೀಮತಿ ಸವಿತಾ ಸದಸ್ಯರು ಗ್ರಾಮ ಪಂಚಾಯತ್ ಕಾಶಿಪಟ್ನ, ಶ್ರೀಮತಿ ಆರತಿ ಸಮೂಹ ಸಂಪನ್ಮೂಲ ವ್ಯಕ್ತಿ ಬೆಳ್ತಂಗಡಿ ತಾಲೂಕು, ಶ್ರೀ ಹರೇಕಳ ಹಾಜಬ್ಬ ಪದ್ಮಶ್ರೀ ಪುರಸ್ಕೃತರು, ಶ್ರೀ ಅಭಿನಂದನ್ ಪಡಿವಾಳ್ ದಾನಿ ಉದ್ಯಮಿ, ಶ್ರೀ ಅನಂತ ಅಸ್ರಣ್ಣ ಅರ್ಚಕರು, ಶ್ರೀಯುತ ಡಾಕ್ಟರ್ ಆಲ್ವಿನ್ ಸೆರಾವೋ ಪ್ರಾಂಶುಪಾಲರು ಸಂತ ಅಂತೋನಿ ಪದವಿ ಕಾಲೇಜು ನಾರಾವಿ, ಶ್ರೀ ಜಯಂತ್ ಕೋಟ್ಯಾನ್ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು, ಶ್ರೀ ರತ್ನಾಕರ ಬಣ್ಣನ್ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಮೊರೋಡಿ, ಶ್ರೀಮತಿ ಜಯಂತಿಬಾಯಿ ಸಹ ಶಿಕ್ಷಕಿ ಸೈಪ್ರ ಶಾಲೆ ಮಡಾಮಕ್ಕಿ, ಇವರೆಲ್ಲರನ್ನು ನಮ್ಮ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾದ ಪ್ರಶಾಂತಿ, STMC ಅಧ್ಯಕ್ಷರಾದ ಪ್ರಕಾಶ್, ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರಾದ ಸುಭಾಷ್ ಶೆಟ್ಟಿ, ಶಾಲಾ ಹಿರಿಯ ವಿದ್ಯಾರ್ಥಿ ಸಂಘದವರನ್ನು ಬರಮಾಡಿಕೊಂಡು ಆಸೀನರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಅವರು ಆಗಮಿಸಿ ಶುಭ ಕೋರಿ ತೆರಳಿರುತ್ತಾರೆ. ದೇವರಿಗೆ ಮನಸೆಳೆಯೋ ಅಲಂಕಾರ. ಅಂತೆಯೇ ನಮ್ಮೀ ಕಾರ್ಯಕ್ರಮವು ಅತ್ಯದ್ಭುತ ಯಶಗಳಿಸಿ ನಿರ್ವಿಘ್ನವಾಗಿ ಸಾಂಗವಾಗಿ ಸಾಗಲಿ ಎಂದು ಶ್ರದ್ಧಾ ಭಕ್ತಿಯಿಂದ ಪರವಶರಾಗಿ ಪ್ರಾರ್ಥಿಸುವ ಹೊತ್ತು ನಮ್ಮ ಸಂಸ್ಥೆಯ ವಿದ್ಯಾರ್ಥಿನಿಯರು ಸಭಾನಿಲಯಕ್ಕೆ. ಏಕದಂತರಣ ಪಾ
ಶಿವನಂದನ ಭವಾನಿ ನಂದನ ಹೇ ರಂಬಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಹೇ ಶಿವನಂದನ ಭವಾನಿ ನಂದನ ಹೇ ರಂಬಾ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ 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 ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಪಾಲಿಸೋ ಗಣನಾಯಕ ಪಾಲಿಸೋ ಗಣನಾಯಕ. ಥ್ಯಾಂಕ್ ಯು. ತನ್ಮಯತೆಯಿಂದ ಪ್ರಾರ್ಥಿಸಿದ ಮಕ್ಕಳಿಗೆ ಧನ್ಯವಾದಗಳು. ಅತಿಥಿ ಸತ್ಕಾರ ನಮ್ಮ ಆತ್ಮದಂತೆ, ಸಾಗಿ ಬರುವ ಗೋಮಾತೆಗೆ ಅಂಬಾದನಿಯ ಸ್ವಾಗತವಂತೆ. ಅತಿಥಿಗಳನ್ನು ಹೃದಯ ತುಂಬಿ ಸ್ವಾಗತಿಸುವ ಸೌಭಾಗ್ಯ ನಮ್ಮದು. ನಮ್ಮಿ ಶಾಲೆಯ ಎಸ್ಡಿಎಂಸಿ ಉಪಾಧ್ಯಕ್ಷೆಯಾದ ಶ್ರೀಮತಿ ಚಿತ್ರಾ ಹರೀಶ್ ಎಲ್ಲರನ್ನೂ ಸ್ವಾಗತಿಸಲಿದ್ದಾರೆ. ಶುಭ ಮುಂಜಾನೆ, ಶುಭ ಸಂಜೆ. ಹೆಚ್ಚುತ್ತಲಿರುವ ಪ್ರತಿಭೆಯ ಹಣತೆ, ನಮ್ಮ ಮನಸ್ಸುಗಳ ಅನ್ಯೋನ್ಯತೆ. ಅತಿಥಿ ಸತ್ಕಾರ ನಮ್ಮ ಆತ್ಮವಂತೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ 2023-24ನೇ ಸಾಲಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪೇಟೆ ಇದರ ಶೈಕ್ಷಣಿಕ ವರ್ಷದ ಶಾಲಾ ವಾರ್ಷಿಕೋತ್ಸವ ಸಭಾ ಕಾರ್ಯಕ್ರಮದ ಸುಸಂದರ್ಭದಲ್ಲಿ ನಾವೆಲ್ಲರೂ ಸೇರಿದ್ದು, ಇಂದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಅತಿಥಿ ಗಣ್ಯರನ್ನು ಸ್ವಾಗತಿಸುವ ಸಮಯ. ಮೊದಲಿಗೆ ನಮ್ಮೂರಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಹಾಗೂ ನಮ್ಮೂರಿನ ನೆಚ್ಚಿನ ಜನಪ್ರತಿನಿಧಿಯಾದ, ನಮ್ಮ ಗ್ರಾಮದ ಪ್ರಥಮ ಪ್ರಜೆಯಾಗಿರುವ ಹಾಗೂ ಇಂದಿನ ಸಭೆಯ ಉದ್ಘಾಟಕರಾಗಿರುವ ಸನ್ಮಾನ್ಯ ಶ್ರೀ ಸತೀಶ್ ಕೆ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಕಾಶಿಪಟ್ನ ಇವರನ್ನು ಎಸ್ಟಿಎಂಸಿ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಿತಿಯ ವತಿಯಿಂದ ಸ್ವಾಗತಿಸಲು ಬಯಸುತ್ತೇನೆ. ಇವರಿಗೆ ಶಶಿಕಾಂತ್ ದೇವಾಡಿಗ ಹಳೆ ವಿದ್ಯಾರ್ಥಿ ಸಂಘ ಸದಸ್ಯ ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ನಮ್ಮ ಶಾಲೆಯ ಮಾಜಿ ಎಸ್ಟಿಎಂಸಿ ಅಧ್ಯಕ್ಷರಾದ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಮತ್ತು ಇಂದಿನ ಸಭೆಯ ಸಭಾಧ್ಯಕ್ಷರಾದ ಶ್ರೀಯುತ ಶ್ರೀ ನಾರಾಯಣ್ ಭಟ್ ಇವರನ್ನು ಎಸ್ಟಿಎಂಸಿ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಿತಿಯ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಎಸ್ಡಿಎಂಸಿ ಸದಸ್ಯರಾದ ಹರೀಶ್ ಗೌಡ ಬಾಲ್ಯ ಇವರು ಶಾಲು ಹೊದಿಸಿ ಹೂಗುಚ್ಛ ನೀಡಬೇಕಾಗಿ ವಿನಂತಿಸಿಕೊಳ್ಳುತ್ತಾರೆ. ಶಾಲಾ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಅಶೋಕ್ ಕುಮಾರ್ ಇವರನ್ನು ಎಸ್ಟಿಎಂಸಿ ಹಾಗೂ ವಾರ್ಷಿಕೋತ್ಸವ ಸಮಿತಿಯ ವತಿಯಿಂದ ತುಂಬು ಹೃದಯದಿಂದ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ರಾಘವೇಂದ್ರ ದೇವಾಡಿಗ ವಾರ್ಷಿಕೋತ್ಸವ ಸಮಿತಿ ಕಾರ್ಯದರ್ಶಿ ಇವರು ಹೂ ನೀಡಿ ಶಾಲು ಓದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾದ ಹಾಗೂ ನಮ್ಮ ಗ್ರಾಮ ಮತ್ತು ಶಾಲಾಭಿವೃದ್ಧಿಗೆ ಶ್ರಮಿಸುತ್ತಿರುವ ಯುವ ಪ್ರತಿನಿಧಿಯಾದ ಸನ್ಮಾನ್ಯ ಶ್ರೀ ರವೀಂದ್ರ ಪಿ ಗ್ರಾಮ ಪಂಚಾಯತ್ ಸದಸ್ಯರು ಕಾಶಿಪಟ್ನ ಇವರನ್ನು ಎಸ್ಟಿಎಂಸಿ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಿತಿಯಿಂದ ಸ್ವಾಗತಿಸಲು ಬಯಸುತ್ತೇನೆ.
ಇವರಿಗೆ ಹಿರಿಯ ವಿದ್ಯಾರ್ಥಿಯಾದ ಅಶೋಕ್ ಕುಮೇರ್ ಇವರು ಶಾಲು ಹೊದಿಸಿ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ನಮ್ಮೂರಿನ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಸನ್ಮಾನ್ಯ ಶ್ರೀಮತಿ ಸವಿತಾ ಗ್ರಾಮ ಪಂಚಾಯತ್ ಸದಸ್ಯರು ಕಾಶಿಪಟ್ನ ಇವರನ್ನು ಎಸ್ಟಿಎಂಸಿ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಿತಿಯ ಪರವಾಗಿ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಇವರಿಗೆ ಎಸ್ಡಿಎಂಸಿ ಸದಸ್ಯರಾದ ಮಂಜುಳಾ ಇವರು ಶಾಲು ಹೊದಿಸಿ ಹೂಗುಚ್ಛ ನೀಡಬೇಕಾಗಿ ವಿನಂತಿ. ಮಂಜುಳಾ ಇವರಿಗೆ ಸುರೇಖಾ ದಿನೇಶ್ ವಾರ್ಷಿಕೋತ್ಸವ ಸಮಿತಿ ಸದಸ್ಯೆ ಹೂ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಮನವಿ. ಮಕ್ಕಳಿಗಾಗಿ ಶಾಲೆಯನ್ನು ಕಟ್ಟಿಸಿ ಅಕ್ಷರ ಸ್ವಂತ ಎಂದೇ ಮನೆ ಮಾತಾಗಿರುವ ಪದ್ಮಶ್ರೀ ಪುರಸ್ಕೃತರಾದ ಸನ್ಮಾನ್ಯ ಶ್ರೀ ಹರೇಕಳ ಹಾಜಪ್ಪ ಇವರನ್ನು ಎಸ್ಟಿಎಂಸಿ ಹಾಗೂ ಶಾಲಾ ವಾರ್ಷಿಕೋತ್ಸವ ಸಮಿತಿಯ ವತಿಯಿಂದ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಶ್ರೀಯುತರಿಗೆ ಎಸ್ಡಿಎಂಸಿ ಸದಸ್ಯರಾದ ಗಣೇಶ್ ಪೂಜಾರಿ ಬಿರ್ಮನೊಟ್ಟು ಇವರು ಶಾಲು ಹೊದಿಸಿ ಹೂಗುಚ್ಛ ನೀಡಿ ನಮ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿ. ಭೂಸೇನೆಯಲ್ಲಿ ಯೋಧರಾಗಿ ಸೇವೆ ಸಲ್ಲಿಸಿ ಮಾಜಿ ಯೋಧರಾದ ಸನ್ಮಾನ್ಯ ಶ್ರೀ ಕ್ಯಾಪ್ಟನ್ ವಿಜಯೇಶ್ವರಪ್ಪ ಇವರನ್ನು ಎಸ್ಟಿಎಂಸಿ ಹಾಗೂ ಶಾಲಾ It's a motherfucking nuclear. It's a motherfucking nuclear. ಇವರಿಗೆ ಮಾಜಿ ಎಸ್ಡಿಎಂಸಿ ಸದಸ್ಯರಾದ ವಿನೋದ್ ಕುಮಾರ್ ಕೇಳ ಇವರು ಶಾಲು ಹೊದಿಸಿ ಹೂಗುಚ್ಛ ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು.
motherfucking nuclear. It's a motherfucking ತಾಲೂಕಿನ ಶ್ರೀಯುತರಿಗೆ ಸತೀಶ್ ಶೆಟ್ಟಿ ಕಿರೋಡಿ ಇವರು ಹೂಗುಚ್ಛ ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ. so alone. I count the hours, but they go so slow. I know the sound of your voice can save my soul. City lights and streets of gold. Look out my window to the world below. Move so fast, I feel so cold, and I'm all alone. Don't take me down, I'm losing my mind. Baby, just give me a sign. ಮೂಲಕ ತಮಸ್ಸನ್ನೋಡಿಸಿ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಅಮೂಲ್ಯ ಹಸ್ತದಿಂದ ಉದ್ಘಾಟಿಸಬೇಕಾಗಿ ಶ್ರೀಯುತ ಸತೀಶ್ ಕೆ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕಾಶಿಪುರ ಸಹಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ.
ಲಕ್ಷ ದುರಸ್ತಿಗೆ ಅನುದಾನವನ್ನು ನಮ್ಮ ಶಾಸಕರಾದ ಶ್ರೀಯುತ ಹರೀಶ್ ಪೂಂಜರ್ ಅವರು ನೀಡಿರುತ್ತಾರೆ. ಇಂದು ಕಾರಣಾಂತರಗಳಿಂದ ಅವರ ಅನುಪಸ್ಥಿತಿಯಲ್ಲಿ ನೂತನ ಆತ್ಮೀಯರೇ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪೇಟೆ, ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ ಕೇಳದಪೇಟೆ, ವಾರ್ಷಿಕೋತ್ಸವ ಸಮಿತಿ, ಶಾಲಾ ಹಿರಿಯ ವಿದ್ಯಾರ್ಥಿಗಳ ಸಂಘ, ಶಾಲಾಭಿಮಾನಿ ಬಳಗ ಕೇಳದಪೇಟೆ ಇದರ ಸಹಭಾಗಿತ್ವದಲ್ಲಿ ಇಂದು ನಡೆಯುತ್ತಿರುವ ಶಾಲಾ ವಾರ್ಷಿಕೋತ್ಸವ ಮತ್ತು ನೂತನ ತರಗತಿ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಈಗ ನೂತನ ತರಗತಿ ಕೊಠಡಿಗಳ ಉದ್ಘಾಟನೆಯನ್ನು ಮಾಡಲಿದ್ದಾರೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ಕೆ ಕಾಶಿಪಟ್ನ ಇವರು. ಅವರೊಂದಿಗೆ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರು, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಹಾಗೆ ಶಾಲಾ ಶಿಕ್ಷಕ ವೃಂದದವರು, ಹಿರಿಯ ವಿದ್ಯಾರ್ಥಿಗಳು, ಶಾಲಾಭಿಮಾನಿಗಳು ಹಾಗೂ ಎಲ್ಲರೂ ಅವರೊಂದಿಗೆ ಇದ್ದು ಸಹಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ.
ಶಿವಶಕ್ತಿಯ ನಮಃ. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲರಿಗೂ ನಮಸ್ಕಾರಗಳು. ಈ ದಿನ ನಡೆಯುವಂತಹ ಶಾಲಾ ವಾರ್ಷಿಕೋತ್ಸವದ ಅಂಗವಾಗಿ ನಾವು ನಮ್ಮ ಅಂಗನವಾಡಿ ಕೇಂದ್ರದ ಪುಟಾಣಿಗಳಿಗೆ ಕೆಲವು ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಈ ಸ್ಪರ್ಧೆಗಳಲ್ಲಿ ವಿಜೇತರಾದಂತಹ ಪುಟಾಣಿಗಳನ್ನು ವೇದಿಕೆಯಲ್ಲಿ ಆಸೀನರಾದಂತಹ ಪದ್ಮಶ್ರೀ ಪುರಸ್ಕೃತರು ಶ್ರೀಯುತ ಹರಕಳ ಹಾಜಬ್ಬ ಇವರು ಬಹುಮಾನ ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರೀತಮ್ 50 ಮೀಟರ್ ಓಟದಲ್ಲಿ ಪ್ರಥಮ. ಚಪ್ಪಾಳೆ ನೀಡಿ ಪ್ರೋತ್ಸಾಹಿಸಬೇಕಾಗಿ ಸಾರ್ವಜನಿಕರಲ್ಲಿ ವಿನಂತಿ. ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ದ್ವಿತೀಯ. ಪುಟಾಣಿಗಳಿಗೆ ಜೋರಾದ ಚಪ್ಪಾಳೆ ನೀಡಿ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ವಿನಂತಿ. ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂತಹ ಶ್ರೀ ಸತೀಶ್ ಕೆ ಬಂಗೇರ ಇವರು ಪುಟಾಣಿಗಳಿಗೆ ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅದ್ವಿಕಾ ಮೊಲದ ಓಟದಲ್ಲಿ ಪ್ರಥಮ. ಶಿಯಾ ಮೊಲದ ಓಟದಲ್ಲಿ ದ್ವಿತೀಯ. ಕ್ರಿಯಾತ್ಮಕ ಚಟುವಟಿಕೆಯಲ್ಲಿ ಪ್ರಥಮ. ಶಾನಿದ್ ಕಾಳುಗಳ ಜೋಡಣೆಯಲ್ಲಿ ಪ್ರಥಮ. ಸಿಂಚನ ಕಾಳುಗಳ ಜೋಡಣೆಯಲ್ಲಿ ದ್ವಿತೀಯ.
ದೇಗುಲದ ಹಾದಿಯ ಅವಲೋಕನ, ಜಯ ದಿಗ್ವಿಜಯಗಳ ಆಗು ಹೋಗುಗಳ ಪ್ರಗತಿಯ ಸಿಂಹಾಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ ನಮ್ಮ ಈ ವರದಿ ವಾಚನ. ಸಮಗ್ರ ವರದಿಯನ್ನು ವಾಚಿಸಲಿದ್ದಾರೆ ನಮ್ಮ ಪ್ರಭಾರ ಮುಖ್ಯ ಶಿಕ್ಷಕರಾದ ಶ್ರೀ ಪ್ರಶಾಂತ್ ಇವರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪೇಟೆ ಶಾಲಾ ವಾರ್ಷಿಕೋತ್ಸವ ಮತ್ತು ನೂತನ ತರಗತಿ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮ. ಆಕಾಶದಲ್ಲಿ ನಕ್ಷತ್ರವಾಗಿ ಬೆಳಗಲು ನಮ್ಮಿಂದ ಸಾಧ್ಯವಾಗದಿರಬಹುದು, ಆದರೆ ನಮ್ಮ ಮನೆಯಲ್ಲಿ ದೀಪವಾಗಿ ಆದರೂ ಬೆಳಗುವ ಪ್ರಯತ್ನವನ್ನು ನಾವು ಮಾಡಬೇಕು. ಈ ಮಾತಿಗೆ ಪೂರಕವಾಗಿ ನಮ್ಮ ಗ್ರಾಮೀಣ ಪ್ರದೇಶದ ನಮ್ಮೂರ ಶಾಲೆ ಸಾಹಿಪ್ರ ಶಾಲೆ ಶ್ರೀಮತಿ ಸುಜಾತ, ಶ್ರೀಮತಿ ಮುಮ್ತಾಜ್, ರಮೇಶ್, ಗಣೇಶ್, ವಸಂತ ಪೂಜಾರಿ, ಶುಭಕರ, ವಸಂತ, ಶ್ರೀಮತಿ ಸುಮಲತಾ, ಶ್ರೀಮತಿ ಸವಿತಾ, ಶ್ರೀಮತಿ ಪೂರ್ಣಿಮಾ, ಶ್ರೀಮತಿ ಆಯಿಷಾ ಮತ್ತು ಶ್ರೀಮತಿ ಮಂಜುಳಾ. ಪದನಿಮಿತ್ತ ಸದಸ್ಯರುಗಳಾಗಿ ಕಾರ್ಯದರ್ಶಿಯಾಗಿ ಪ್ರಶಾಂತ್ ಕೆ, ಆರೋಗ್ಯ ಕಾರ್ಯಕರ್ತೆ ಉಮಾವತಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯಾದ ಶ್ರೀಮತಿ ಲಲಿತಾ ಟೀಚರ್ ಇವರುಗಳು. ನಾಮನಿರ್ದೇಶನ ಸದಸ್ಯರುಗಳಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಶೋಕ್ ಕುಮಾರ್, ಶಿಕ್ಷಕ ಪ್ರತಿನಿಧಿಯಾಗಿ ಶ್ರೀಮತಿ ಸುರೇಖಾ ಮತ್ತು ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಪವನ್. ಹಾಗೆಯೇ ಶಿಕ್ಷಕ ವೃಂದದಲ್ಲಿ ಪ್ರಶಾಂತ್ ಎ, ಸುರೇಖಾ, ಅತಿಥಿ ಶಿಕ್ಷಕಿಯಾಗಿ ಶಶಿಕಲಾ, ಗೌರವ ಶಿಕ್ಷಕಿಯಾಗಿ ಚಿತ್ರ ಮತ್ತು ರೇವತಿ, ಇವರೊಂದಿಗೆ ವೃತ್ತಿಪೂರ್ವ ಶಿಕ್ಷಕಿಯಾಗಿ ಕಲ್ಪನಾ. ಇವರೆಲ್ಲರ ಮುಂದಾಳತ್ವದಲ್ಲಿ ಅಭಿವೃದ್ಧಿ ಕಾರ್ಯಗಳು, ಆಡಳಿತ ನಿರ್ವಹಣೆ ಹಾಗೂ ಬೋಧನಾ ಚಟುವಟಿಕೆಗಳು ಸುಸೂತ್ರವಾಗಿ ಸಾಗುತ್ತಿದೆ. ಶೈಕ್ಷಣಿಕ ಪ್ರಗತಿ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವುದೇ ಶಿಕ್ಷಕ ವರ್ಗದವರ ಮೊದಲ ಆದ್ಯತೆ. ಅದಕ್ಕೆ ಪೂರಕ ಯೋಜನೆಗಳನ್ನು ರೂಪಿಸುವುದೇ ನಮ್ಮ ಎಸ್ಡಿಎಂಸಿ ಇದರ ಮೊದಲ ನಿರ್ಣಯ. ಇವೆಲ್ಲದರ ಪರಿಶ್ರಮದ ಫಲವಾಗಿ ಇಂದು ನಮ್ಮ ಶಾಲೆಯಲ್ಲಿ ಶಾಲೆಯಿಂದ ಹೊರಗುಳಿದ ಯಾವುದೇ ಮಕ್ಕಳಿಲ್ಲ. ಶಾಲೆಗೆ ಬರುವ ಮಕ್ಕಳು ನಲಿಯುತ್ತಾ ಖುಷಿಯಿಂದ ಶಾಲೆಗೆ ಬರುತ್ತಿದ್ದಾರೆ ಎಂಬುದನ್ನು ಅಷ್ಟೇ ಖುಷಿಯಿಂದ ತಮಗೆ ತಿಳಿಯಪಡಿಸುತ್ತೇವೆ. ಮಕ್ಕಳನ್ನು ಆಕರ್ಷಣೀಯವಾಗಿ ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ತೊಡಗಿಸುವ ನಿರಂತರ ಮೌಲ್ಯಮಾಪನವಾಗಿ FA1, FA2, SA1, FA3, FA4, CCE ಮಾದರಿ ಪ್ರಕ್ರಿಯೆಗಳು ನಿರಂತರವಾಗಿ ಮಕ್ಕಳನ್ನು ಕಲಿಕಾ ಪ್ರಗತಿಯಲ್ಲಿ ತೊಡಗಿಸಿಕೊಳ್ಳಲು 8 ಕಂಬಗಳು. ಹೇಮಂತ್ ಅಕ್ಷಯ್ ಆಚಾರ್ಯ ಬೆಂಗಳೂರು ಇವರ ವತಿಯಿಂದ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಉಚಿತ ಮಾಸ್ಕ್ ವ್ಯವಸ್ಥೆ. ನಮ್ಮ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವ ಶ್ರೀಯುತ ಸ್ಟ್ಯಾನಿ ಪಿಂಟೋ ಇವರ ವತಿಯಿಂದ ಶಾಲೆಗೆ ಒಂದು ಉತ್ತಮ ಸೇವಾದಳ ಬ್ಯಾಂಡ್. ಶಾಲಾ SDMC ವತಿಯಿಂದ ಶಾಲೆಗೆ ಶಾಲಾ ನಾಮಫಲಕ ಹಾಗೂ ಶಿಕ್ಷಕರ ಟೇಬಲ್ ನಾಮಫಲಕಗಳು. 2019-20 ಶಾಲಾ ವಾರ್ಷಿಕೋತ್ಸವದ ಉಳಿಕೆ ಮೊತ್ತದಿಂದ ಮೊದಲ ಬಾರಿಗೆ ಈ ಕೆಳಗಂಡ ಸೌಲಭ್ಯಗಳು ನಮಗೆ ದೊರಕಿವೆ. ಅವುಗಳೆಂದರೆ ಶಾಲಾ ಸೂಚನೆಗಳನ್ನು ಬಿತ್ತರಿಸಲು ಶಾಲಾ ಸೂಚನಾ ಫಲಕ, ಸ್ಮಾರ್ಟ್ ತರಗತಿಗೆ ಸುಮಾರು 25,000 ವೆಚ್ಚದಲ್ಲಿ ಸ್ಮಾರ್ಟ್ ಟಿವಿ, ಶಾಲಾ ಸುರಕ್ಷತೆಗಾಗಿ ಸುರಕ್ಷತಾ ಗೇಟ್, ಗೌರವ ಶಿಕ್ಷಕಿಯೊಬ್ಬರ ಗೌರವಧನಕ್ಕೆ ವಾರ್ಷಿಕ ವ್ಯವಸ್ಥೆ, 25 ಸಿಟ್ಟಿಂಗ್ ಚೇರ್ಗಳು ಹಾಗೂ ಡಬಲ್ ಮೈಕ್ರೋಫೋನ್ ಸ್ಪೀಕರ್ ಮತ್ತು ವಿವೇಕಾನಂದರ ಫ್ರೇಮ್ ಫೋಟೋ. ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದ ಮೂಲಕ ನಮ್ಮ ಶಾಲೆಗೆ ಕಂಪ್ಯೂಟರ್, ಪ್ರಿಂಟರ್, ಲ್ಯಾಪ್ಟಾಪ್ ಹಾಗೂ ಇನ್ವರ್ಟರ್ ವ್ಯವಸ್ಥೆ. 7ನೇ ತರಗತಿ ವಿದ್ಯಾರ್ಥಿಗಳು 2022-23 ವತಿಯಿಂದ ಶಾಲೆಗೆ ಒಂದು ಟೀಪಾಯ್ ಹಾಗೂ ಗಾಂಧೀಜಿ ಮತ್ತು ಶಾಸ್ತ್ರೀಜಿ ಫ್ರೇಮ್ ಫೋಟೋಗಳು. ಪ್ರತಿಯೊಂದು ಕಾರ್ಯಕ್ರಮದ ಸಂದರ್ಭದಲ್ಲಿ ದಿನೇಶ್ ಕಿರೋಡಿ ಇವರು ಉಚಿತವಾಗಿ ಶಾಲಾ ಸ್ವಚ್ಛತಾ ಕಾರ್ಯವನ್ನು ಹುಲ್ಲು ಕೆತ್ತನೆ ಮಾಡುವುದರ ಮೂಲಕ, ಜಿನ್ನಪ್ಪ ಆಚಾರ್ಯ ಕಂಬಲ್ದಡ್ಡ ಪೆರಾಡಿ ಇವರಿಂದ ಒಂದು ಟೇಬಲ್ ಗ್ಲಾಸ್, ಶಾಲಾ ಹಿರಿಯ ವಿದ್ಯಾರ್ಥಿ ಹಾಗೂ SDMC ಸದಸ್ಯರಾದ ರಾಜೇಶ್ ದೇವಾಡಿಗ ಇವರ ವತಿಯಿಂದ ಮಕ್ಕಳ ಸುರಕ್ಷತೆಗೆ ಸಂಬಂಧಿಸಿದಂತೆ ಶಾಲೆಯ ವಠಾರಕ್ಕೆ CC ಕ್ಯಾಮೆರಾ ಅಳವಡಿಕೆ. ಶಾಲೆಯಿಂದ ವರ್ಗಾವಣೆಗೊಂಡ ಸಂದರ್ಭದಲ್ಲಿ ಜಯಂತಿಬಾಯಿ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಡಮಕ್ಕಿ ಇವರ ವತಿಯಿಂದ ಸುಮಾರು 10,000 ಮೊತ್ತದಲ್ಲಿ ಒಂದು ಗೋದ್ರೇಜ್ ಮತ್ತು ಒಂದು ರ್ಯಾಕ್. ಶಾಲೆಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ದೃಷ್ಟಿಯಿಂದ ನಮ್ಮ ಶಾಲಾ ಶಿಕ್ಷಕರ ಹಾಗೂ SDMC ಪ್ರಯತ್ನದ ಫಲವಾಗಿ ನಮ್ಮ ಗ್ರಾಮೀಣ ಶಾಲೆಗೆ MRPL ವತಿಯಿಂದ ಸುಮಾರು 2,69,500 ಮೊತ್ತದಲ್ಲಿ 10 ಡೆಸ್ಕ್ಗಳು, 10 ಬೆಂಚುಗಳು, 3 ಫೈಬರ್ ಡೋರ್ಗಳು, 3 ಮೇಜುಗಳು ಹಾಗೂ 5 ಮರದ ಕುರ್ಚಿಗಳು, ಇದರೊಂದಿಗೆ ಶಾಲಾ ಮಕ್ಕಳಿಗೆ ಬಿಸಿ ನೀರು ಒದಗಿಸುವ ವಾಟರ್ ಪ್ಯೂರಿಫೈಯರ್ ಬಿಸಿ ನೀರು ಕಿಟ್ ಒದಗಿಸಿರುತ್ತಾರೆ. ಸಂತ ಆಂಟೋನಿ ಕಾಲೇಜ್ ನಾರವಿ ಇಲ್ಲಿನ NSS ಘಟಕದ ವತಿಯಿಂದ ಶಾಲೆಗೆ ಅವಶ್ಯಕ ಕ್ರೀಡಾ ಸಾಮಗ್ರಿಗಳನ್ನು ಕೊಡಲಿದ್ದಾರೆ. ಶಾಲಾ ವಾರ್ಷಿಕೋತ್ಸವ ಸಮಿತಿ 2023-24 ಇದರ ವತಿಯಿಂದ ನಮ್ಮ ಶಾಲೆಗೆ ಸುಸಜ್ಜಿತ ಬ್ಯಾಂಡ್ ಸೆಟ್ ವ್ಯವಸ್ಥೆ. ಅಕ್ಷರ ದಾಸೋಹ
ಶಾಲಾ ಪೋಷಕರು ದಿನಕ್ಕೊಬ್ಬರಂತೆ ಅಕ್ಷರ ದಾಸೋಹದ ಅಕ್ಷಯ ಬುಟ್ಟಿಗೆ ತರಕಾರಿಗಳನ್ನು ನೀಡುತ್ತಿರುವುದು ನಮ್ಮ ಶಾಲೆಯ ವಿಶೇಷತೆ. ಹಾಗೆಯೇ ಉತ್ತಮ ರೀತಿಯಲ್ಲಿ ರುಚಿಕರವಾದ ಪದಾರ್ಥದೊಂದಿಗೆ ಮಧ್ಯಾಹ್ನದ ಬಿಸಿಯೂಟ ನೀಡಲು ತುಂಬ ಸಹಕಾರಿ. ವಾರಕ್ಕೆ 2 ದಿನಗಳಿಗೊಮ್ಮೆ ಮಾಲ್ಟ್, ಕಷಾಯ, ಕಾಫಿಯ ವ್ಯವಸ್ಥೆ ಹಾಗೂ ವಾರಕ್ಕೆ 2 ಬಾರಿ ಪೌಷ್ಟಿಕಾಹಾರದ ರೂಪದಲ್ಲಿ ಚುಕ್ಕಿ ನೀಡಲಾಗುವುದು. ಸರಕಾರದಿಂದ ಸೌಲಭ್ಯಗಳು: ಶಾಲೆಯ ಎಲ್ಲ ಮಕ್ಕಳಿಗೆ ಉಚಿತ ಸಮವಸ್ತ್ರ, ಉಚಿತ ಪಠ್ಯಪುಸ್ತಕಗಳು ದೊರೆಯುತ್ತಿದೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳಿಗೂ ಶೂ ಸಾಕ್ಸ್ ಯೋಜನೆಯಡಿಯಲ್ಲಿ ಉತ್ತಮ ಗುಣಮಟ್ಟದ ಚಪ್ಪಲಿಗಳನ್ನು ನೀಡಲಾಗಿದೆ. ಹಾಗೆಯೇ ಶಾಲಾ ಅನುದಾನ, ಕುಡಿಯುವ ನೀರು ಮತ್ತು ಶೌಚಾಲಯ ಅನುದಾನ, CWSN ಪ್ರೋತ್ಸಾಹ ಅನುದಾನ ಮೂಲಕ ಶಾಲಾ SDMC ಯೋಜನೆಯಂತೆ ನಿಗದಿತ ನಿರ್ದಿಷ್ಟ ಉದ್ದೇಶಗಳಿಗಾಗಿ ಬಳಸಲಾಗುತ್ತಿದೆ. ಸಹಪಠ್ಯ ಚಟುವಟಿಕೆಗಳು: ಪ್ರತಿಭಾ ಕಾರಂಜಿ, ಕಲಿಕಾ ಹಬ್ಬ, ಸೇವಾದಳ ರ್ಯಾಲಿ, ಡ್ಯಾನ್ಸ್ ಕ್ಲಾಸ್, ಶಾಲಾ ಶೈಕ್ಷಣಿಕ ಪ್ರವಾಸ, ಶಾಲಾ ವಾರ್ಷಿಕೋತ್ಸವ, ವಾರದ ಸ್ಪರ್ಧೆ, ಕ್ರೀಡಾಕೂಟ, ವರ್ಷಕ್ಕೊಂದು ಕಲ್ಪವೃಕ್ಷ ಈ ಎಲ್ಲ ಸಹಪಠ್ಯ ಕಾರ್ಯಕ್ರಮಗಳಲ್ಲಿ ಶಾಲಾ ಮಕ್ಕಳು ಉತ್ತಮವಾಗಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸುತ್ತಿದ್ದು ಅದಕ್ಕೆ ಪೂರಕವಾಗಿ ಮಕ್ಕಳಿಗೆ ಸ್ಟಾರ್ ನೀಡಿ ಪ್ರೋತ್ಸಾಹಿಸಲಾಗುತ್ತಿದೆ. ವಿಶೇಷ ಅಭಿವೃದ್ಧಿಗಳು ಮತ್ತು ಸಾಧನೀಯ ಅಂಶಗಳು: ಶಾಸಕರ ಅನುದಾನದ ಮೂಲಕ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ದರ್ಪಣ ಕಟ್ಟಡದ ಎಲ್ಲಾ ಕೊಠಡಿಗಳ ಮೇಲ್ಛಾವಣಿ ದುರಸ್ತಿ ಕಾರ್ಯ ಮಾಡಲಾಗಿದೆ ಹಾಗೂ ಇದು ನಮ್ಮ ಶಾಲೆಯ ಬಹುಮುಖ್ಯ ಬೇಡಿಕೆ ಕೂಡ ಆಗಿತ್ತು. 2022-23ನೇ ಸಾಲಿನ ಗ್ರಾಮಸ್ಥರನ್ನು ಹಾಗೆಯೇ ಗೌರವ ಶಿಕ್ಷಕಿಯವರನ್ನು ಒದಗಿಸಿ ಸಹಕರಿಸುತ್ತಿರುವ ಸರೋಜ ಗುಣಪಾಲ್ ಜೈನ್ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಕ್ಕೂಟದ ಸದಸ್ಯರು ಹಾಗೂ ಅಧಿಕಾರಿ ವರ್ಗದವರನ್ನು, ಸ್ಥಳೀಯ ಶ್ರೀಶಕ್ತಿ ಸ್ವಸಹಾಯ ಪ್ರಗತಿ ಬಂಧು ತಂಡದ ಸದಸ್ಯರನ್ನು, ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಹಾಗೂ ಆದಿಶಕ್ತಿ ದೇವಸ್ಥಾನ, ಸ್ಥಳೀಯ ಅನಂತನಾಥ ಬಸದಿ ಹಾಗೂ ಇದರ ಆಡಳಿತ ಮಂಡಳಿಗಳನ್ನು ಹಾಗೂ ಕಾಣದ ಕೈಯ ಹಾಗೆ ಸಹಕರಿಸುತ್ತಿರುವ ಸರ್ವರನ್ನು ಈ ಸಂದರ್ಭದಲ್ಲಿ ನೆನೆಯುತ್ತಾ ಇವರೆಲ್ಲರ ಸಹಕಾರಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಿ ಶಾಲಾ ವರದಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ವಂದನೆಗಳು ಸರ್. ವಿದ್ಯಾರ್ಥಿಗಳು ಒಂದಲ್ಲ ಒಂದು ವಿಷಯದಲ್ಲಿ ಪ್ರತಿಭೆಯನ್ನು ಹೊಂದಿರುತ್ತಾರೆ. ಇದೀಗ ತಮ್ಮ ಮಾನಸಿಕ ದೈಹಿಕ ಸಾಮರ್ಥ್ಯದಿಂದ ಆಟೋಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಗೆಲುವನ್ನು ಸಂಭ್ರಮಿಸುತ್ತಿರುವ ಮಕ್ಕಳಿಗೆ ಗಣ್ಯರಿಂದ ಪ್ರೋತ್ಸಾಹ. ಇದೀಗ ಬಹುಮಾನ ವಿತರಣೆ. ಇದರ ನಿರೂಪಣೆ ಮಾಡಲಿದ್ದಾರೆ ನಮ್ಮ ಗೌರವ ಶಿಕ್ಷಕಿಯಾದ ಶ್ರೀಮತಿ ರೇವತಿ ನಾಗೇಶ್. ಸರ್ವರಿಗೂ ಶುಭ ಸಂಜೆ. ಜೀವನ ಅನ್ನುವುದು ಸೋಲು ಗೆಲುವಿನ ಆಟ. ಗೆದ್ದವನಿಗೆ ಸೋಲಬಾರದೆಂಬ ಭಯ ಇದ್ದರೆ ಸೋತವನಿಗೆ ಗೆಲ್ಲಲೇಬೇಕು ಎಂಬ ಛಲವಿರುತ್ತದೆ. ಈ ಸೋಲು ಗೆಲುವಿನ ಸಾಧನೆಯ ಹಾದಿಯಲ್ಲಿ ಅರಳಿದ ಪ್ರತಿಭೆಗಳ ಅನಾವರಣದ ಹೊತ್ತು ಈ ಸಮಯ. ಮೊದಲಿಗೆ 2023-24ರ ಶೈಕ್ಷಣಿಕ ವರ್ಷದಲ್ಲಿ ತರಗತಿವಾರು ಕಲಿಕೆಯಲ್ಲಿ ಪ್ರಥಮ ಮತ್ತು ದ್ವಿತೀಯ ಬಹುಮಾನಗಳು ಈ ಕೆಳಗಿನಂತಿವೆ. ಈ ಬಹುಮಾನಗಳನ್ನು ಇಂದಿನ ಕಾರ್ಯಕ್ರಮದ ಉದ್ಘಾಟಕರಾದ ಸತೀಶ್ ಕೆ, ಗ್ರಾಮ ಪಂಚಾಯತ್ ಕಾಶಿಪಟ್ನ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 7ನೇ ತರಗತಿ ಪ್ರಥಮ ಪವನ್, ದ್ವಿತೀಯ ವಿಜೇತ್. ಮಕ್ಕಳಿಗೆ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. 6ನೇ ತರಗತಿ ಪ್ರಥಮ ಸಮೀಕ್ಷಾ, ದ್ವಿತೀಯ ಸ್ವಸ್ತಿಡಿ. 5ನೇ ತರಗತಿ ಪ್ರಥಮ ರಾಹುಲ್, ದ್ವಿತೀಯ ಪ್ರಣೀತ್. 4ನೇ ತರಗತಿ ಪ್ರಥಮ ಸಿಂಚನ, ದ್ವಿತೀಯ ಮಾನ್ಯತ್. 3ನೇ ಧನ್ಯವಾದಗಳು ಸರ್. ಮತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದ ರವೀಂದ್ರ ಪಿ ಇವರು ಮುಂದಿನ ಬಹುಮಾನವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಭಿಷೇಕ್ ಕ್ರಾಫ್ಟ್ ವರ್ಕ್ ಪ್ರಥಮ, ಹ್ಯಾಂಡ್ ಬಾಲ್ ದ್ವಿತೀಯ, ಬೆಂಕಿಲದ ಅಡುಗೆ ದ್ವಿತೀಯ. ಅಕ್ಷಯ್ ಡಾಡ್ಜ್ ಬಾಲ್ ಪ್ರಥಮ, ಹ್ಯಾಂಡ್ ಬಾಲ್ ಪ್ರಥಮ, ಬಾಲ್ ಇನ್ ದಿ ರಿಂಗ್ ಪ್ರಥಮ, ಅಂದವಾದ ಕೈ ಬರವಣಿಗೆ ಪ್ರಥಮ.
ಅಂದವಾದ ಕೈಬರವಣಿಗೆ ದ್ವಿತೀಯ. ಮೊಹಮ್ಮದ್ ಅನಾಸ್ ಹ್ಯಾಂಡ್ಬಾಲ್ ಪ್ರಥಮ, ಹಗ್ಗ ಜಗ್ಗಾಟ ಪ್ರಥಮ. ಮೋಕ್ಷ ಕ್ರಾಫ್ಟ್ ವರ್ಕ್ ದ್ವಿತೀಯ, ರಿಲೇ ದ್ವಿತೀಯ, ಡಾಡ್ಜ್ ಬಾಲ್ ದ್ವಿತೀಯ, ಕೇರಂ ಕಾಯಿನ್ ಇನ್ ದಿ ಬಾಲ್ ದ್ವಿತೀಯ, ಬೆಂಕಿಲದ ಅಡುಗೆ ಪ್ರಥಮ, ಹಗ್ಗ ಜಗ್ಗಾಟ ಪ್ರಥಮ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಮತ್ತೋರ್ವ ಗ್ರಾಮ ಪಂಚಾಯತ್ ಸದಸ್ಯರಾದ ಸವಿತಾ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಕ್ಷಿತ್ ಕೇರಂ ಕಾಯಿನ್ ಇನ್ ದಿ ಬಕೆಟ್ ಪ್ರಥಮ, ಎಲೆ ಗುರುತಿಸುವುದು ಪ್ರಥಮ. ಸಾನ್ನಿಧ್ಯ ಸ್ಟಿಕ್ಕರ್ ಅಂಟಿಸುವುದು ಪ್ರಥಮ, ಅಡುಗೆ ಮನೆ ವಸ್ತುಗಳ ಗುರುತಿಸುವುದು ಪ್ರಥಮ, ಬಾಲ್ ಇನ್ ದಿ ರಿಂಗ್ ದ್ವಿತೀಯ, ನಾಮಾಂಕಿತ ಸ್ಪರ್ಧೆ ಪ್ರಥಮ, ಹಗ್ಗ ಜಗ್ಗಾಟ ದ್ವಿತೀಯ. ಮುಂದಿನ ಬಹುಮಾನವನ್ನು ಶ್ರೀಮತಿ ಗುಣಪ್ಪ ಜೈನ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮುಂದಿನ ಬಹುಮಾನವನ್ನು ಹರೇಕಳ ಹಾಜಪ್ಪ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಾತ್ವಿಕ್ ಎ ಪೂಜಾರಿ ಸ್ಟಿಕ್ಕರ್ ಅಂಟಿಸುವುದು ದ್ವಿತೀಯ, ಸಾತ್ವಿ ಡಾಡ್ಜ್ ಬಾಲ್ ಪ್ರಥಮ, ಹ್ಯಾಂಡ್ ಬಾಲ್ ಪ್ರಥಮ, ಎಲೆ ಗುರುತಿಸುವುದು ದ್ವಿತೀಯ, ಅಡುಗೆ ಮನೆ ವಸ್ತುಗಳ ಗುರುತಿಸುವುದು ದ್ವಿತೀಯ, ಬೆಂಕಿಲದ ಅಡುಗೆ ಪ್ರಥಮ. ಮೂರನೇ ತರಗತಿಯಲ್ಲಿ ಅಫೀಜಾ ಕೇರಂ ಇನ್ ದಿ ಬಕೆಟ್ ಪ್ರಥಮ, ಗಗನ್ ನಮ್ಮ ಭಾರತ ಪ್ರಥಮ, ಎಲೆ ಗುರುತಿಸುವುದು ಪ್ರಥಮ, ಅಡುಗೆ ಮನೆ ವಸ್ತುಗಳ ಗುರುತಿಸುವುದು ಪ್ರಥಮ, ಅಂದವಾದ ಕೈಬರವಣಿಗೆ ಪ್ರಥಮ, ಬೆಂಕಿಲದ ಅಡುಗೆ ದ್ವಿತೀಯ, ನಾಮಾಂಕಿತ ಸ್ಪರ್ಧೆ ಪ್ರಥಮ, ಹಗ್ಗ ಜಗ್ಗಾಟ ಪ್ರಥಮ. ಹರ್ಷದ್ ಜಿ ಪೂಜಾರಿ ಬಾಲ್ ಇನ್ ದಿ ರಿಂಗ್ ಪ್ರಥಮ, ನಾಮಾಂಕಿತ ಸ್ಪರ್ಧೆ ದ್ವಿತೀಯ. ಕಶ್ವಿಕ್ ರಿಂಗ್ ಡಾಡ್ಜ್ ಬಾಲ್ ಪ್ರಥಮ, ಬಾಲ್ ಇನ್ ದಿ ರಿಂಗ್ ದ್ವಿತೀಯ. ಕೌಶಿಕ್ ರಿಲೇ ದ್ವಿತೀಯ, ಡಾಡ್ಜ್ ಬಾಲ್ ದ್ವಿತೀಯ, ಹ್ಯಾಂಡ್ ಬಾಲ್ ದ್ವಿತೀಯ. ಕೃತಿಕ್ ಸಾಲ್ಯಾನ್ ನಮ್ಮ ಭಾರತ ದ್ವಿತೀಯ, ಹ್ಯಾಂಡ್ ಬಾಲ್ ಪ್ರಥಮ, ಅಂದವಾದ ಕೈಬರವಣಿಗೆ ದ್ವಿತೀಯ, ಬೆಂಕಿಲದ ಅಡುಗೆ ದ್ವಿತೀಯ. ಮನ್ವಿತಾ ಕ್ರಾಫ್ಟ್ ವರ್ಕ್ ಪ್ರಥಮ, ಹ್ಯಾಂಡ್ ಬಾಲ್ ಪ್ರಥಮ, ಕೇರಂ ಕಾಯಿನ್ ಇನ್ ದಿ ಬಕೆಟ್ ದ್ವಿತೀಯ, ಎಲೆ ಗುರುತಿಸುವುದು ದ್ವಿತೀಯ. ಮುದ್ದು ಮಕ್ಕಳಿಗೆ ಒಂದು ಜೋರಾದ ಚಪ್ಪಾಳೆ. ಮುಂದಿನ ಬಹುಮಾನವನ್ನು ಶ್ರೀಮತಿ ಆರತಿ ಮೇಡಮ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶಾನ್ವಿ ಡಾಡ್ಜ್ ಬಾಲ್ ದ್ವಿತೀಯ, ಹ್ಯಾಂಡ್ ಬಾಲ್ ದ್ವಿತೀಯ, ಅಡುಗೆ ಮನೆ ವಸ್ತು ಗುರುತಿಸುವುದು ದ್ವಿತೀಯ. ಶ್ರುತಿಕ್ ಪೂಜಾರಿ ಹ್ಯಾಂಡ್ ಬಾಲ್ ಪ್ರಥಮ, ಬೆಂಕಿಲದ ಅಡುಗೆ ಪ್ರಥಮ. ಸುಶಾಂತ್ ಕ್ರಾಫ್ಟ್ ವರ್ಕ್ ದ್ವಿತೀಯ, ರಿಲೇ ಪ್ರಥಮ, ಬೆಂಕಿಲದ ಅಡುಗೆ ದ್ವಿತೀಯ. ತನ್ಮಯ್
ಬೆಂಕಿಲ್ಲದ ಅಡುಗೆ ಪ್ರಥಮ. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು ಡಾಕ್ಟರ್ ಆಲ್ವಿನ್ ಸೇರಾವ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 4ನೇ ತರಗತಿ ಮಾನ್ವಿತ್ವಿ ಡಾಡ್ಜ್ ಬಾಲ್ ದ್ವಿತೀಯ, ಬಲೂನ್ ಓಟ ಪ್ರಥಮ, ಎಲೆ ಗುರ್ತಿಸುವುದು ಪ್ರಥಮ, ಅಡುಗೆ ಮನೆ ವಸ್ತುಗಳ ಗುರ್ತಿಸುವುದು ದ್ವಿತೀಯ, ಬಾಲ್ ಇನ್ ದಿ ರಿಂಗ್ ಪ್ರಥಮ, ಅಂದವಾದ ಕೈಬರವಣಿಗೆ ದ್ವಿತೀಯ, ಹಗ್ಗ ಜಗ್ಗಾಟ ದ್ವಿತೀಯ. ಮಿತೇಶ್ ಹ್ಯಾಂಡ್ ಬಾಲ್ ದ್ವಿತೀಯ, ಕೇರಂ ಕಾಯಿನ್ ಇನ್ ದಿ ಬಕೆಟ್ ಪ್ರಥಮ, ಎಲೆ ಗುರ್ತಿಸುವುದು ದ್ವಿತೀಯ. ಮೊಹಮ್ಮದ್ ಫರಾನ್ ಕೇರಂ ಕಾಯಿನ್ ಇನ್ ದಿ ಬಕೆಟ್ ದ್ವಿತೀಯ, ಬೆಂಕಿಲ್ಲದ ಅಡುಗೆ ಪ್ರಥಮ. ಸಿಂಚನ ಕ್ರಾಫ್ಟ್ ವರ್ಕ್ ದ್ವಿತೀಯ, ಬಲೂನ್ ಓಟ ದ್ವಿತೀಯ, ಕೇರಂ ಕಾಯಿನ್ ಇನ್ ದಿ ಬಕೆಟ್ ದ್ವಿತೀಯ, ಅಡುಗೆ ಮನೆ ವಸ್ತುಗಳ ಗುರ್ತಿಸುವುದು ಪ್ರಥಮ, ಬಾಲ್ ಇನ್ ದಿ ಬಕೆಟ್ ದ್ವಿತೀಯ, ಅಂದವಾದ ಕೈಬರವಣಿಗೆ ಪ್ರಥಮ, ನಾಮಾಂಕಿತ ಸ್ಪರ್ಧೆ ಪ್ರಥಮ, ಹಗ್ಗ ಜಗ್ಗಾಟ ಪ್ರಥಮ. ಐದನೇ ತರಗತಿ ಪಾರೀಶ ಬೆಂಕಿಲ್ಲದ ಅಡುಗೆ ದ್ವಿತೀಯ, ಪ್ರಥಮ್ ಡಾಡ್ಜ್ ಬಾಲ್ ಪ್ರಥಮ, ಹ್ಯಾಂಡ್ ಬಾಲ್ ಪ್ರಥಮ, ರಸಪ್ರಶ್ನೆ ಪ್ರಥಮ. ಧನ್ಯವಾದಗಳು ಸರ್. ಎಲ್ಲ ಮಕ್ಕಳಿಗೂ ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಜಯಂತ್ ಕೋಟ್ಯಾನ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ರಾಹುಲ್ ಬಾಲ್ ಇನ್ ದಿ ರಿಂಗ್ ಪ್ರಥಮ, ಹ್ಯಾಂಡ್ ಬಾಲ್ ದ್ವಿತೀಯ, ಡಾಡ್ಜ್ ಬಾಲ್ ಪ್ರಥಮ. ಶಿವಪ್ರಸಾದ್ ಕ್ರಾಫ್ಟ್ ವರ್ಕ್ ಪ್ರಥಮ, ರಿಲೇ ಪ್ರಥಮ, ಕೇರಂ ಆಡುವುದು ದ್ವಿತೀಯ, ಬಾಲ್ ಇನ್ ದಿ ರಿಂಗ್ ದ್ವಿತೀಯ, ಬೆಂಕಿಲ್ಲದ ಅಡುಗೆ ಪ್ರಥಮ. ಸ್ವಸ್ತಿಕ್ ಗಾಳಿಯಲ್ಲಿ ಬಲೂನ್ ಊದುವುದು ದ್ವಿತೀಯ. ದೀಕ್ಷಾ ಹ್ಯಾಂಡ್ ಬಾಲ್ ದ್ವಿತೀಯ, ಕೇರಂ ಆಡುವುದು ಪ್ರಥಮ, ಎಲೆ ಗುರ್ತಿಸುವುದು ದ್ವಿತೀಯ, ಅಂದವಾದ ಕೈಬರವಣಿಗೆ ದ್ವಿತೀಯ, ಬೆಂಕಿಲ್ಲದ ಅಡುಗೆ ದ್ವಿತೀಯ. ಉಜ್ವಲ್ ಎಲೆ ಗುರ್ತಿಸುವುದು ಪ್ರಥಮ, ರಸಪ್ರಶ್ನೆ ದ್ವಿತೀಯ, ಬೆಂಕಿಲ್ಲದ ಅಡುಗೆ ದ್ವಿತೀಯ. ಧನ್ಯವಾದಗಳು. ಮುಂದಿನ ಬಹುಮಾನವನ್ನು ರತ್ನಾಕರ್ ಪುಣ್ಣಾನಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವಿದಿಶಾ ಡಾಡ್ಜ್ ಬಾಲ್ ದ್ವಿತೀಯ, ನಾಮಾಂಕಿತ ಸ್ಪರ್ಧೆ ದ್ವಿತೀಯ, ಅಂದವಾದ ಕೈಬರವಣಿಗೆ ಪ್ರಥಮ. ಪ್ರಣೀತ್ ಗಾಳಿಯಲ್ಲಿ ಬಲೂನ್ ಊದುವುದು ಪ್ರಥಮ, ಹ್ಯಾಂಡ್ ಬಾಲ್ ಪ್ರಥಮ, ಬೆಂಕಿಲ್ಲದ ಅಡುಗೆ ದ್ವಿತೀಯ, ಹಗ್ಗ ಜಗ್ಗಾಟ ಪ್ರಥಮ. 6ನೇ ತರಗತಿ ಆಕಾಶ್ ಕ್ರಾಫ್ಟ್ ವರ್ಕ್ ದ್ವಿತೀಯ, ಪ್ರಬಂಧ ಸ್ಪರ್ಧೆ ದ್ವಿತೀಯ, ಎಲೆ ಗುರ್ತಿಸುವುದು ಪ್ರಥಮ, ರಸಪ್ರಶ್ನೆ ಪ್ರಥಮ. ಆಕಾಶ್ ಎ ಬಾಲ್ ಇನ್ ದಿ ರಿಂಗ್ ದ್ವಿತೀಯ, ಬೆಂಕಿಲ್ಲದ ಅಡುಗೆ ಪ್ರಥಮ. ಅನ್ವಿತ್ ಕ್ರಾಫ್ಟ್ ವರ್ಕ್ ಪ್ರಥಮ, ಹ್ಯಾಂಡ್ ಬಾಲ್ ದ್ವಿತೀಯ, ಎಲೆ ಗುರ್ತಿಸುವುದು ದ್ವಿತೀಯ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀಮತಿ ಜಯಂತಿ ಬಾಯಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮನ್ವಿತ್ ರಿಲೇ ಪ್ರಥಮ, ಸಮೀಕ್ಷಾ ಕ್ರಾಫ್ಟ್ ವರ್ಕ್ ದ್ವಿತೀಯ, ರಿಲೇ ದ್ವಿತೀಯ, ಪ್ರಬಂಧ ಸ್ಪರ್ಧೆ ಪ್ರಥಮ, ಡಾಡ್ಜ್ ಬಾಲ್ ದ್ವಿತೀಯ, ರಸಪ್ರಶ್ನೆ ದ್ವಿತೀಯ, ಅಂದವಾದ ಕೈಬರವಣಿಗೆ ದ್ವಿತೀಯ, ಬೆಂಕಿಲ್ಲದ ಅಡುಗೆ ದ್ವಿತೀಯ, ನಾಮಾಂಕಿತ ಸ್ಪರ್ಧೆ ಪ್ರಥಮ.
ಧನ್ಯವಾದಗಳು ಟೀಚರ್. ಮುಂದಿನ ಬಹುಮಾನವನ್ನು ಅನಂತ ಶರಣರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸಪ್ನಾಸ್ ಡಾಡ್ಜ್ ಬಾಲ್ ದ್ವಿತೀಯ, ಶಬರೀಶ್ ಡಾಡ್ಜ್ ಬಾಲ್ ಪ್ರಥಮ, ಹ್ಯಾಂಡ್ ಬಾಲ್ ಪ್ರಥಮ, ಕೇರಂ ಆಡುವುದು ದ್ವಿತೀಯ, ಬೆಂಕಿಯಿಲ್ಲದ ಅಡುಗೆ ಪ್ರಥಮ. ಸುಮಿತ್ ಡಾಡ್ಜ್ ಬಾಲ್ ಪ್ರಥಮ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಜಯಪ್ರಸಾದ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸ್ವಸ್ತಿ ಡಾಡ್ಜ್ ಬಾಲ್ ದ್ವಿತೀಯ, ಬೆಂಕಿಯಿಲ್ಲದ ಅಡುಗೆ ದ್ವಿತೀಯ, ರಿಲಯನ್ಸ್ ದ್ವಿತೀಯ. ಸ್ವಸ್ತಿ ಡಿ ಅಂದವಾದ ಕೈಬರವಣಿಗೆ ಪ್ರಥಮ, ನಾಮಾಂಕಿತ ಸ್ಪರ್ಧೆ ದ್ವಿತೀಯ. ಪ್ರಣಮ್ಯ ಡಾಡ್ಜ್ ಬಾಲ್ ಪ್ರಥಮ, ಹ್ಯಾಂಡ್ ಬಾಲ್ ದ್ವಿತೀಯ, ಹಗ್ಗ ಜಗ್ಗಾಟ ದ್ವಿತೀಯ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರಕಾಶ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸೌರವ್ ಕೇರಂ ಆಡುವುದು ಪ್ರಥಮ, ಶಶಾಂತ್ ಬಾಲ್ ಇನ್ ದಿ ರಿಂಗ್ ದ್ವಿತೀಯ, ಬೆಂಕಿಯಿಲ್ಲದ ಅಡುಗೆ ಪ್ರಥಮ, ಹಗ್ಗ ಜಗ್ಗಾಟ ಪ್ರಥಮ, ರಿಲೇ ಪ್ರಥಮ. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಅಭಿನಂದನ್ ಪಡಿವಾಳಿ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 7ನೇ ತರಗತಿ ಪವನ್ ಡಾಡ್ಜ್ ಬಾಲ್ ದ್ವಿತೀಯ, ಹ್ಯಾಂಡ್ ಬಾಲ್ ಪ್ರಥಮ, ಕೇರಂ ಆಡುವುದು ದ್ವಿತೀಯ, ಅಂದವಾದ ಕೈಬರವಣಿಗೆ ಪ್ರಥಮ, ಬೆಂಕಿಯಿಲ್ಲದ ಅಡುಗೆ ಪ್ರಥಮ. ವಿಜೇತ್ ಡಾಡ್ಜ್ ಬಾಲ್ ಪ್ರಥಮ, ಹ್ಯಾಂಡ್ ಬಾಲ್ ದ್ವಿತೀಯ, ಕೇರಂ ಆಡುವುದು ಪ್ರಥಮ, ಬಾಲ್ ಇನ್ ದಿ ರಿಂಗ್ ಪ್ರಥಮ, ಹಗ್ಗ ಜಗ್ಗಾಟ ದ್ವಿತೀಯ. ವಿನ್ಯಾಸ್ ರಿಲೇ ಪ್ರಥಮ, ಬಾಲ್ ಇನ್ ದಿ ರಿಂಗ್ ಪ್ರಥಮ, ಅಂದವಾದ ಕೈಬರವಣಿಗೆ ದ್ವಿತೀಯ. ಧನ್ಯವಾದಗಳು ಸರ್. ಇಲ್ಲಿಗೆ ನಮ್ಮ ಶಾಲಾ ವಿದ್ಯಾರ್ಥಿಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ಸಮಾಪ್ತಿಯಾಯಿತು. ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಮ್ಮದೇ ಶಾಲೆಯಲ್ಲಿ 14 ವರ್ಷಗಳ ಕಾಲ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸಿ ಇದೀಗ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಡಮಕ್ಕಿ ಇಲ್ಲಿಗೆ ವರ್ಗಾವಣೆಗೊಂಡಿರುವ ನಮ್ಮೆಲ್ಲರ ನೆಚ್ಚಿನ ಶಿಕ್ಷಕಿಯಾಗಿರುವ ಶ್ರೀಮತಿ ಜಯಂತಿಬಾಯಿ ಅವರನ್ನು ಶಾಲೆ ಹಾಗೂ ಸೇರಿರುವ ಸಮಸ್ತರ ಪರವಾಗಿ ಸನ್ಮಾನ ಪೀಠವನ್ನು ಅಲಂಕರಿಸಬೇಕಾಗಿ ಗೌರವಪೂರ್ವಕವಾಗಿ ವಿನಂತಿಸುತ್ತಿದ್ದೇನೆ. ಸನ್ಮಾನಗೊಳ್ಳಲಿರುವ ಶ್ರೀಮತಿ ಜಯಂತಿ ಮೇಡಂ ಇವರ ಕುರಿತಾದ ಅಭಿಮಾನದ ಸನ್ಮಾನ ಪತ್ರ ವಾಚನ ಮಾಡಲಿದ್ದಾರೆ ನಮ್ಮ ಹಿರಿಯ ವಿದ್ಯಾರ್ಥಿ ಕುಮಾರಿ ಕಲ್ಪನಾ. ನಮ್ಮ ಶಾಲಾ ಸಹ ಶಿಕ್ಷಕಿಯಾಗಿ ಶಾಲಾ ಶೈಕ್ಷಣಿಕ ಹಾಗೂ ಸಹಪಠ್ಯ ವಿಷಯಗಳಲ್ಲಿ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಸದಾ ಕ್ರಿಯಾಶೀಲತೆಯಿಂದ ಕರ್ತವ್ಯ ನಿರ್ವಹಿಸಿ ಇದೀಗ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಡಮಕ್ಕಿ ಇಲ್ಲಿಗೆ ವರ್ಗಾವಣೆಗೊಂಡಿರುವ ಶ್ರೀಮತಿ ಜಯಂತಿಬಾಯಿ ಇವರಿಗೆ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ಶ್ರೀಯುತರಾದ ಪುರುಷ ನಾಯ್ಕ ಮತ್ತು ರುಕ್ಮಿಣಿ ಇವರ ಮಗಳಾಗಿ 1/9/1986 ಬಾರಕೂರಿನ ಯಡ್ತಾಡಿಯಲ್ಲಿ ಜನಿಸಿರುವ ಜಯಂತಿಬಾಯಿ ಆದ ನೀವು ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಯಡ್ತಾಡಿ ಇಲ್ಲಿ ಪೂರ್ಣಗೊಳಿಸಿ ತಮ್ಮ ಪ್ರೌಢ ಶಿಕ್ಷಣವನ್ನು ಶ್ರೀ ದುರ್ಗಾ ಪರಮೇಶ್ವರಿ ಪ್ರೌಢಶಾಲೆ ಮಂದಾರ್ತಿಯಲ್ಲಿ,
ಕಾಲೇಜು ಶಿಕ್ಷಣವನ್ನು ನ್ಯಾಷನಲ್ ಪದವಿ ಪೂರ್ವ ಕಾಲೇಜು ಬಾರುಕೂರು ಇಲ್ಲಿ ಪಡೆದಿರುತ್ತೀರಿ. ಮುಂದುವರೆದು ಶಿಕ್ಷಕಿಯಾಗುವ ತಮ್ಮ ಆಕಾಂಕ್ಷೆಯನ್ನು ಪೂರ್ಣಗೊಳಿಸಲು ಮೊದಲ ಮೆಟ್ಟಿಲಾಗಿರುವ ಡಿ.ಎಡ್ ತರಬೇತಿಯನ್ನು ಸೈಂಟ್ ಆನ್ಸ್ ಶಿಕ್ಷಕ ತರಬೇತಿ ಸಂಸ್ಥೆ ಮಂಗಳೂರು ಇಲ್ಲಿ ಪಡೆದು 28/2/2007 ವೃತ್ತಿ ಜೀವನದ ಮೊದಲ ಶಾಲೆಯಾಗಿ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಗನಕೋಡಿಗೆ ಕಳಸ ಇಲ್ಲಿಂದ ಕರ್ತವ್ಯವನ್ನು ಪ್ರಾರಂಭಿಸಿ 2 ವರ್ಷ ಪೂರ್ಣಗೊಳಿಸಿ ನಂತರದಲ್ಲಿ ಪರಸ್ಪರ ವರ್ಗಾವಣೆಯ ಮೂಲಕ 2009ರಿಂದ ನಮ್ಮೂರ ಶಾಲೆಯಾದ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪೇಟೆ ಇಲ್ಲಿ ಕರ್ತವ್ಯವನ್ನು ಪ್ರಾರಂಭಿಸಿರುವಿರಿ. ಶಾಲಾ ಶೈಕ್ಷಣಿಕ ಚಟುವಟಿಕೆಯಲ್ಲಿ ತಮ್ಮನ್ನು ಬಹಳ ಉತ್ಸುಕತೆಯಿಂದ ತೊಡಗಿಸಿಕೊಂಡು ಸಹಪಠ್ಯ ಚಟುವಟಿಕೆಗಳಾದ ಪ್ರತಿಭಾ ಕಾರಂಜಿ, ಓದು ಬರಹ, ಅಭಿವ್ಯಕ್ತಿ, ಶಾಲಾ ವಾರ್ಷಿಕೋತ್ಸವ ಹಾಗೂ ಶೈಕ್ಷಣಿಕ ಪ್ರವಾಸ, ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತನ್ನದೇ ಛಾಪನ್ನು ಮೂಡಿಸಿರುವಿರಿ. ಶಾಲಾ ಮಕ್ಕಳು, ಹಿರಿಯ ವಿದ್ಯಾರ್ಥಿಗಳು, ಪೋಷಕರ ಪ್ರೀತಿಯ ಶಿಕ್ಷಕಿ ಎನಿಸಿಕೊಂಡ ನೀವು ದಿನಾಂಕ 31/7/2023 ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಡಮಕ್ಕಿ ಇಲ್ಲಿಗೆ ವರ್ಗಾವಣೆಗೊಂಡಿರುತ್ತೀರಿ. ಸುಮಾರು 14 ವರ್ಷ ನಮ್ಮ ಶಾಲೆಯಲ್ಲಿ ಸಹ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸಿ ಶೈಕ್ಷಣಿಕ ಅಭಿವೃದ್ಧಿಯಲ್ಲಿ ದೊಡ್ಡ ಮಟ್ಟದ ಪ್ರಯತ್ನ ಮಾಡಿರುವ ನಿಮ್ಮ ಮುಂದಿನ ವೃತ್ತಿ ಜೀವನ ಆರೋಗ್ಯ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಹಾಗೂ ಇನ್ನೂ ಹೆಚ್ಚಿನ ಶೈಕ್ಷಣಿಕ ಪ್ರಗತಿ ನಿಮ್ಮಿಂದಾಗಲಿ ಎಂಬ ಆಶಯದೊಂದಿಗೆ ಹಿರಿಯರೆಲ್ಲರ ಹಾಗೂ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಈ ಸನ್ಮಾನ ಪತ್ರದೊಂದಿಗೆ ಅಭಿನಂದಿಸಿ ಗೌರವಿಸಲು ಸಮಿತಿಯ ಎಲ್ಲ ಸದಸ್ಯರು ಸಂತಸ ಪಡುತ್ತಿದ್ದೇವೆ. ತಮಗಿದೋ ಸಕಲರ ಹೃದಯ ಸ್ಪರ್ಶಿ ಅಭಿನಂದನೆಗಳು. ಸ್ಥಳ ಕೇಳದಪೇಟೆ, ದಿನಾಂಕ 23/12/2023. ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಶಾಲಾ ಎಸ್ಡಿಎಂಸಿ, ವಾರ್ಷಿಕೋತ್ಸವ ಸಮಿತಿ, ಹಿರಿಯ ವಿದ್ಯಾರ್ಥಿಗಳ ಸಂಘ, ಶಾಲಾಭಿಮಾನಿ ಬಳಗ, ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ಪೋಷಕ ವರ್ಗ ಮತ್ತು ವಿದ್ಯಾರ್ಥಿ ವೃಂದ, ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪೇಟೆ. ಜಯಂತಿಬಾಯಿ ಅವರಿಗೆ ಧನ್ಯವಾದಗಳು. ಹಲವು ವರ್ಷಗಳಿಂದ ನಮ್ಮ ಶಾಲೆಯ ಅಕ್ಷರದಾಸೋಹ ಕಾರ್ಯಕ್ರಮದಲ್ಲಿ ನಿತ್ಯವೂ ಪಾಲ್ಗೊಂಡು ಪ್ರೀತಿಯಿಂದ ಮಕ್ಕಳಿಗೆ ಉಣಬಡಿಸಿದ ಅಕ್ಷರದಾಸೋಹ ಸಿಬ್ಬಂದಿಯಾದ ಶ್ರೀಮತಿ ವಸಂತಿ ಇವರಿಗೆ ಸನ್ಮಾನ ಕಾರ್ಯಕ್ರಮ. ಮುಂಭಾಗದಲ್ಲಿರುವ ಆಸನದಲ್ಲಿ ಆಸೀನರಾಗಬೇಕಾಗಿ ವಿನಂತಿ. ಗೌರವಾನ್ವಿತರೆ, ಬೆಳ್ತಂಗಡಿ ತಾಲೂಕಿನ ಇಂದಬೆಟ್ಟು ಗ್ರಾಮದ ಗಾಣದ ಕೊಟ್ಟಿಗೆ ಎಂಬಲ್ಲಿ ಐತಪ್ಪ ದೇವಾಡಿಗ ಮತ್ತು ಲಕ್ಷ್ಮಿ ಇವರ ಮಗಳಾಗಿ 1/6/1963 ಜನಿಸಿದ ತಾವು ನಮ್ಮ ಶಾಲೆಯಲ್ಲಿ ಸುಮಾರು 11 ವರ್ಷ ಅಕ್ಷರ ದಾಸೋಹ ಸಿಬ್ಬಂದಿಯಾಗಿ ಕರ್ತವ್ಯ ನಿರ್ವಹಿಸಿರುವುದೇ ಸಂತೋಷಕರ ವಿಷಯವಾಗಿದೆ. ದಿನಾಂಕ 5/5/1986 ಕೇದಿಗೆ ನಿವಾಸಿಯಾದ ಅಪ್ಪು ದೇವಾಡಿಗರೊಂದಿಗೆ ವೈವಾಹಿಕ ಜೀವನವನ್ನು ಪ್ರಾರಂಭಿಸಿರುವ ತಾವು 1/6/2011 ನಮ್ಮ ಶಾಲೆಯಲ್ಲಿ ಸಹಾಯಕ ಅಕ್ಷರ ದಾಸೋಹ ಸಿಬ್ಬಂದಿಯಾಗಿ ಕರ್ತವ್ಯವನ್ನು ಪ್ರಾರಂಭಿಸಿರುತ್ತೀರಿ. ತಮ್ಮ ಕರ್ತವ್ಯ ನಿರ್ವಹಣೆಯ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಅಕ್ಷರ ದಾಸೋಹ ಕಾರ್ಯದಲ್ಲಿ ಲೋಪಗಳು ಆಗದಂತೆ ಶಾಲಾ ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಮಧ್ಯಾಹ್ನದ ಬಿಸಿಯೂಟ ತಯಾರಿಸಿ ನೀಡುತ್ತಿದ್ದ ತಮ್ಮ ಕಾಳಜಿಯನ್ನು ಮೆಚ್ಚುವಂಥದ್ದು. ಹಾಗೆಯೇ ಶಾಲೆಯ ಪ್ರತಿಯೊಂದು ಕಾರ್ಯಚಟುವಟಿಕೆಯಲ್ಲೂ ಸಹಕಾರ ನೀಡುತ್ತಿದ್ದ ನಿಮ್ಮ ಮುಂದಿನ ನಿವೃತ್ತಿ ಜೀವನ ಆರೋಗ್ಯ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಎಂದು ಆಶಿಸುತ್ತಾ ಹಿರಿಯರೆಲ್ಲರ ಹಾಗೂ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಈ ಸನ್ಮಾನ ಪತ್ರದೊಂದಿಗೆ ಅಭಿನಂದಿಸಿ
ಗೌರವಿಸಲು ಗೌರವಾನ್ವಿತರೆ ಕಾರ್ಕಳ ತಾಲೂಕಿನ ಕೊಳಕೆ ಇರುವತ್ತೂರಿನ ದಾಸು ದೇವಾಡಿಗ ಮತ್ತು ಸುನಂದ ಇವರ ಮಗಳಾಗಿ 8/12/1979 ಜನಿಸಿದ ಸುಮಲತಾ ಆದ ನೀವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಇರುವತ್ತೂರು ಇಲ್ಲಿ ಪೂರ್ಣಗೊಳಿಸಿರುತ್ತೀರಿ. ಮುಂದುವರೆದು 2009ರಿಂದ 2022ರವರೆಗೆ ನಮ್ಮ ಶಾಲಾ STNC ಅಧ್ಯಕ್ಷರಾಗಿ ತಾವು ಕರ್ತವ್ಯ ನಿರ್ವಹಿಸಿರುವುದು ಶ್ಲಾಘನೀಯ. ಈ ಸಂದರ್ಭದಲ್ಲಿ ತಮ್ಮ ವ್ಯಾಪ್ತಿಯಲ್ಲಿ ಶಾಲಾ ಅಭಿವೃದ್ಧಿಗೆ ತಾವು ನೀಡಿದ ಸಹಕಾರ ಮೆಚ್ಚುವಂಥದ್ದು. ಹಾಗೆಯೇ ತಮ್ಮ ಅವಧಿಯಲ್ಲಿ ಶಾಲಾ ವಾರ್ಷಿಕೋತ್ಸವ ವಿಜೃಂಭಣೆಯಿಂದ ನಡೆದಿರುವುದು ನಾವು ನೆನಪಿಸುವಂಥದ್ದು. ಹಾಗೆಯೇ ತಮ್ಮ ಅವಧಿಯಲ್ಲಿ ಅನೇಕ ವರ್ಷಗಳ ನಂತರ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿಯು ನಮ್ಮ ಶಾಲೆಯಲ್ಲಿ ನಡೆದಿರುವುದು ಗಮನಾರ್ಹ ವಿಷಯವಾಗಿದೆ. ತಾವು ಶಾಲಾ STMC ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಶಿಕ್ಷಕ ವೃಂದದವರೊಂದಿಗೆ, ಪೋಷಕರೊಂದಿಗೆ, STNC ಸದಸ್ಯರೊಂದಿಗೆ ಆತ್ಮೀಯತೆಯಿಂದ ಇದ್ದು ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಶ್ರಮಿಸಿದ ತಮ್ಮ ಮುಂದಿನ ಜೀವನವು ಆರೋಗ್ಯ ಮತ್ತು ನೆಮ್ಮದಿಯಿಂದ ಕೂಡಿರಲಿ ಹಾಗೂ ನಮ್ಮ ಶಾಲೆಗೆ ನಿಮ್ಮಿಂದ ಇನ್ನೂ ಹೆಚ್ಚಿನ ಸಹಕಾರವಿರಲಿ ಎಂದು ಆಶಿಸುತ್ತಾ ಹಿರಿಯರೆಲ್ಲರ ಹಾಗೂ ಗಣ್ಯರ ಸಮ್ಮುಖದಲ್ಲಿ ಈ ಸನ್ಮಾನ ಪತ್ರದೊಂದಿಗೆ ಅಭಿನಂದಿಸಿ ಗೌರವಿಸಲು ಸಮಿತಿಯ ಎಲ್ಲಾ ಸದಸ್ಯರು ಸಂತಸ ಪಡುತ್ತಿದ್ದೇವೆ. ತಮಗಿದು ಸಕಲರ ಅಭಿನಂದನೆಗಳು. ಸ್ಥಳ ಕೇರಳಪೇಟೆ, ದಿನಾಂಕ 23/12/2023. ಅಧ್ಯಕ್ಷರು, ಪದಾಧಿಕಾರಿಗಳು, ಸರ್ವ ಸದಸ್ಯರು, ಶಾಲಾ STMC ಬಳಗ, ಮುಖ್ಯೋಪಾಧ್ಯಾಯರು, ಶಿಕ್ಷಕ ವೃಂದ, ಪೋಷಕ ವರ್ಗ ಮತ್ತು ವಿದ್ಯಾರ್ಥಿ ವೃಂದ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಧನ್ಯವಾದಗಳು. ಸನ್ಮಾನ ಸ್ವೀಕರಿಸಿದ ನಮ್ಮ ಮಹಿಳಾ ಮಣಿಗಳಿಗೆ. ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆ ನೀಡಿ ರಾಷ್ಟ್ರಮಟ್ಟದಲ್ಲಿ ಗುರುತಿಸಿಕೊಂಡ ಪದ್ಮಶ್ರೀ ಪುರಸ್ಕೃತರಾದ ನಮ್ಮೆಲ್ಲರ ಹೆಮ್ಮೆಯ ಅಕ್ಷರ ಸಂತ ಶ್ರೀ ಹರೇಕಲ ಹಾಜಬ್ಬ ಇವರು ತಮ್ಮ ಜೀವನಾನುಭವದ ಮಾತುಗಳನ್ನು ಹಂಚಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಸರ್ ಇಲ್ಲಿ ನಿಲ್ಬೇಕಾ ಸರ್? ಸಾರಿ ಸರ್ ಆಯ್ತಾ. ವೇದಿಕೆ ಮೇಲೆ ಇವತ್ತಿನ ಸಮಾರಂಭ ಅಧ್ಯಕ್ಷರು, ಈ ಇಲ್ಲಿ ಶಾಲೆ ಇಲ್ಲಿ ಗೆರದಬೆಟ್ಟ ಶಾಲೆ ಸಭಾಂಗಣ ಶಾಲೆಯ ಕೊಠಡಿ ಉದ್ಘಾಟನಾ ಸನ್ಮಾನ್ಯ ಈ ಕ್ಷೇತ್ರದ ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರೇ ಮತ್ತು ಗೌರವಾನ್ವಿತ ಆದರೆ ವೇದಿಕೆ ಮೇಲೆ ಎಲ್ಲ ಗಣ್ಯಾತಿಗಳೇ ಮತ್ತು ವೇದಿಕೆ ಮುಂದಾದ ವಿದ್ಯಾರ್ಥಿಗಳೇ, ಇಲ್ಲಿಯ ಪೋಷಕರೇ ಬಂಧುಗಳು, ನಾನು ಪ್ರೀತಿಯ ನಿಮಗೆ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೇನೆ. ಧನ್ಯವಾದ. ಯಾಕೆಂದರೆ ನನ್ನನ್ನು ಒಂದು 3 ತಿಂಗಳ ಮುಂದೆ ಇಲ್ಲಿ STMC ಅಧ್ಯಕ್ಷರು ಒಬ್ಬ ಬಡವನ ಮನೆಗೆ ಬಂದಿದ್ದರು. 3 ತಿಂಗಳ ಮುಂದೆ ಪ್ರಶಾಂತ್ ಸಾರು ಪ್ರಶಾಂತ್ ಅವರು ಮತ್ತು ಅವರ ಜೊತೆಯಲ್ಲಿ ಕೂಡ ಮತ್ತೊಬ್ಬರು ಬೈಕಲ್ಲಿ ಬಂದು ನಾನು ಹೇಳಿದ್ದೇನೆ, ಸರ್ 3 ತಿಂಗಳು ಉಂಟು ಅವಕಾಶ ಇದ್ದರೆ ಸರ್ ಯಾಕೆ ನನ್ನ ಬಡವಣೆ ಮನೆಗೆ ಬಂದಿದ್ದೀರಿ ನಾನು ಹೇಳ್ತೇನೆ. ನಾನು ಆ ಈ ಡಿಸೆಂಬರ್ 23ಕ್ಕೆ ಒಂದು ಸಲ ನೀವು ಬರಲೇಬೇಕು ಅಂತ ಹೇಳಲು ನಾನು ಒಪ್ಪಿಕೊಂಡೆ. ಆದರೆ ಇವತ್ತು ನನ್ನ ತಮ್ಮನ ನನ್ನ ಮನೆ ಪಕ್ಕದಲ್ಲೇ ನನ್ನ ತಮ್ಮನ ಮನೆ ಇದೆ.
ಆದರೆ ಇವತ್ತು ಮದುವೆ ದಿವಸ ಸತ್ಯ ಹೇಳ್ತಾನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರದ್ದು ಸತ್ಯ ಹೇಳ್ತಾನೆ. ನಾನು ಇನ್ನಿಂದ ಮುನ್ನೆಯಿಂದ ಮಾಡುವ ಇನ್ನೂ ಕೂಡ ಮಾಡುವ ಸರ್, ನನ್ನ ಮನೆಯಲ್ಲಿ ತಮ್ಮನೊಂದು ನನ್ನ ಎತ್ತುಕೊಂಡು ಓಡಾಡುವನು. ಆದರೆ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಯವರು ಪದ್ಮಶ್ರೀ ಕೊಡುವಾಗ ನನ್ನ ಜೊತೆಯಲ್ಲಿ ಇದ್ದೆ. ನನ್ನ ತಮ್ಮನ ಪಕ್ಕದಲ್ಲಿ ಒಂದು ಮದುವೆ ಇದೆ ಸರ್ ಕೂಡ. ಆದ ಕಾರಣ ಭಾಳ ಸಂತೋಷದ ದಿನ ನನಗೆ ಕೂಡ. ಆದರೆ ನನ್ನ ಮನೆಯಲ್ಲಿ ಮದುವೆ ಒಳ್ಳೆ ಊಟ ಕೊಂಡು ಮನೆಯಲ್ಲಿ ಇದ್ದರೆ ಇಂಥ ಒಂದು ವೇದಿಕೆ ಸಿಕ್ಕಲಿಕ್ಕೆ ಇಲ್ಲ. ನಾನು ಬಯಸುತ್ತೇನೆ. ಆದರೆ ಒಂದು ಇಷ್ಟಪಡ್ತೇನೆ, ನಾನು ಒಬ್ಬ ಸಾಮಾನ್ಯ ಮನುಷ್ಯಾಗಿ ಬಸ್ ಸ್ಟ್ಯಾಂಡ್ 1978ರಿಂದ 2013 ಕರ್ನಾಟಕ ಸರ್ಕಾರ ರಾಜ್ಯೋತ್ಸವ ಕೊಡುವವರೆಗೆ ನಾನು ಬಸ್ ಸ್ಟ್ಯಾಂಡಲ್ಲಿ ಕಿಶ್ಲಾಣಿ ವ್ಯಾಪಾರ ಮಾಡಿ ಜೀವನಿಸಿದೆ. ನೀವು ಗೊತ್ತಿರ್ಬೋದು, ಬೆಳ್ತಂಗಡಿ ಕಾರಿ ಉಪ್ಪಿನಂಗಡಿ ಕಾರು 30 ಕಾರು ಇತ್ತು. ಅದರಲ್ಲಿ ಸರ್ ನಾನು ಜೀವನ ಒಂದು ಬಸ್ ಸ್ಟ್ಯಾಂಡ್ ತೇಲಿಸಿ ಬಜಾರ್ನ ಒಳಗಡೆ ಬಂದರೆ ಮಿಳಗಿಲಿ ಹೈಸ್ಕೂಲ್ ಚರ್ಚಿ ಲಾಸ್ಟ್ ಗೇಟ್ ನಮ್ಮದು ಗೊತ್ತಿರ್ಬೋದು. ಅಲ್ಲಿ ನಾನು ಬಸ್ ಸ್ಟ್ಯಾಂಡಲ್ಲಿ ಜೀವನ ತೆಗೆಸಿದೆ. ಯಾಕೆಂದರೆ ಈ ವೇದಿಕೆ ಮುಂದೆ ಒಬ್ಬ ಯಂಗ್ ಹುಡುಗ ಇದ್ದ. ಯಾಕೆಂದರೆ ನಾನು 30 ವರ್ಷ ಸರ್ವೇಸ್ ನನ್ನ ಇವನು ಸಾಪಿ 35 ವರ್ಷ ಸರ್ವೇಸ್. ಯಾಕೆ ಹೇಳ್ತೇನೆ ಸರ್, ನಾನು ಈ ಸಂದರ್ಭ ಇಲ್ಲಿ ಬಂದ ನಂತರ ಕಂಡು ಪ್ರಶಾಂತ್ ಸಾರು ಬರುವಾಗ ನಾನು ಸಾಪಿನ ಎದುರು ಕಡೆ ಸಾಪಿದ್ದ ಅಂದು ನಾನು ಹೇಳಿಲ್ಲ. ಆದರೆ ಪ್ರಶಾಂತ್ ಸಾರ್ ನನ್ನ ಮನೆಗೆ ಒಪ್ಪಿಕೊಂಡೆ ಬಂದಿದ್ದೇನೆ. ಆದರೆ ಇಂಥ ಒಂದು ವೇದಿಕೆಯಲ್ಲಿ ನನ್ನನ್ನು ಆಹ್ವಾನ ಕೊಟ್ಟದಕ್ಕೆ ನಾನು ಪ್ರಶಾಂತ್ ಸಾರ್ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಶಾಲಾ ಚಟುವಟಿಕೆಯಲ್ಲಿ ಕಾಲುಕೊಂಡು ನಾನು ಭಾಳ ಹೆಮ್ಮೆಯಿಂದ ಸಂತೋಷದಿಂದ ಈ ಕೊಠಡಿ ಉದ್ಘಾಟನೆ ಮಾಡಿ ಗ್ರಾಮದ ಪಂಚಾಯತಿಯ ಅಧ್ಯಕ್ಷರಿಗೆ ನಾನು ಧನ್ಯವಾದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಂಥ ಒಳ್ಳೆಯ ಕಟ್ಟಡ ಜೊತೆಯಲ್ಲಿ ನನ್ನ ಈ ಕ್ಷೇತ್ರದ ಶಾಸಕರು, ನಾನು ಈ ಮಣ್ಣಲ್ಲಿ ನಿಂದಲ್ಲಿ ಬೆಳ್ತಂಗಡಿ ತಾಲೂಕಲ್ಲಿ ಎಷ್ಟು 45 ಏನೋ ಗ್ರಾಮ ಪಂಚಾಯತ್ ಎಷ್ಟು ಅಂದರೆ 48 ಗ್ರಾಮ ಪಂಚಾಯತ್ ಇದೆ. ಇಲ್ಲಿಯ ಇಲ್ಲಿಯ ಗೌರವಾನ್ವಿತ ಶಾಸಕರು ನಾನು ಕಿಟ್ಲಾನ್ ವ್ಯಾಪಾರ ಮಾಡುವಂತ ಅವರು ಲೆಕ್ಕ ಹಾಕಿಲ್ಲ. ಯಾಕೆಂದರೆ ಕಳೆದ ದೇಶದ 4ನೇ ಒಬ್ಬ ಬಡ ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಯವರು ಪದ್ಮಶ್ರೀ ಪ್ರಕಟಣೆ ಮಾಡಿದಂಥ ಪದ್ಮಶ್ರೀ ಕೊಡುವ ಮುಂದೆ ಬೆಳ್ತಂಗಡಿ ತಾಲೂಕು ಬೆಳ್ತಂಗಡಿ ಒಂದು ಇದರಲ್ಲಿ ಸಭಾಂಗಣದಲ್ಲಿ ನನ್ನನ್ನು ತರಿಸಿ ಬೆಳ್ತಂಗಡಿ ಶಾಸಕ ಸನ್ಮಾನ್ಯ ಹರೀಶ್ ಪೂಂಜಿ ಅವರು ಈ ವೇದಿಕೆಯಲ್ಲಿ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ವೇದಿಕೆ ಅಷ್ಟು 1,000 ಮಕ್ಕಳ ಜೊತೆಯಲ್ಲಿ ನನ್ನನ್ನು ಕೂತುಕೊಂಡು ಇಂಥ ಒಂದು ಸಮಯದಲ್ಲಿ ಆಜಬ್ಬ ನಾನು ಪರಾವಸು ಕೊಡಲಿಲ್ಲ. ಆಜಬ್ಬ ಸನ್ಮಾನ ಜಾತ್ರೆಯಲ್ಲಿ 5 ಲಕ್ಷ ಕೊಟ್ಟ ಪುಣ್ಯಾತ್ಮರು ನನ್ನ ಕೈಯಲ್ಲಿ ಈ ಕ್ಷೇತ್ರದ ಶಾಸಕರು. ಏಕೆಂದರೆ ನಾನು ಈ ಗೌರವಾನ್ವಿತರಲ್ಲಿ ನಾನು 1 ರೂಪಾಯಿ ಬೆಲೆ ಬಾಳ ಮಣಿಸಲ್ಲ. ಗೌರವಾನ್ವಿತರ ಇದರಲ್ಲಿ ನಾನು ಏಕೆ ಹೇಳ್ತೇನೆ, ನಾನು ಬಸ್ ಸ್ಟ್ಯಾಂಡಲ್ಲಿ ಜೀವನದ ಕಟ್ಲಾಣಿ ವ್ಯಾಪಾರ ಮಾಡಿ ಹೊಟ್ಟೆಗಿಲ್ಲದ ಓಡಾಡೋ ಮನುಷ್ಯ. ಆದರೆ ಈ ಸಂದರ್ಭದಲ್ಲಿ ಅವರು ನನ್ನ ಇಲ್ಲಿ ಪ್ರಕಟಣೆ ಮಾಡಿಕೊಟ್ಟು ನನ್ನ ಶಾಲೆಗೆ ತೆಕ್ಕೊಂಡು ಬಂದು ಬೆಳಿಗ್ಗೆ ಒಂದು ಶನಿವಾರ ಬೆಳಿಗ್ಗೆ ಬರ್ತಾನೆ ಇದ್ರು 3 ಗಂಟೆವರೆಗೆ ಅವರು ನಾನು ಬಂದು ಶಾಲೆಗೆ ಕೊಟ್ಟು ಹೋದರು ಪುಣ್ಯಾತ್ಮರು. ನಾನು ಅದು PUCಗೆ ನನ್ನ ಕೈಯಾಗಿ ನನ್ನ ಶಾಸಕರಿಗೆ ಗೊತ್ತಿರ್ಬೋದು, ಸನ್ಮಾನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ET ಖಾದರ್ ಅವರು, ಕರ್ನಾಟಕ ಸರ್ಕಾರದ ಸ್ಪೀಕರ್ ಸಾಹೇಬರು, ಮತ್ತು ಅವರ ತಂದೆ ಕೂಡ 72 ಶಾಸಕರು. ನಮಗೆ 72 ಶಾಸಕರು. ನಾವು ಸೆಟ್ನವರ ಭೂಮಿಯಲ್ಲಿ ಒಟ್ಟಿ ಬೇಲೆ ಯಾರಿಗೆ ಯಾರಿಗಾಗಿಲ್ಲ. 70ರಲ್ಲಿ 1 ಎಕರೆ ಸಾಲ ಕೊಟ್ಟವರು ಸನ್ಮಾನ್ಯ ET ಫರೀದವರು, ಉಚ್ಚಮಾಸ್ ಗೌಡರು ಸಂದೇಶ ಚುಟುಕದಲ್ಲಿ ದಯವಿಟ್ಟು ಕಳಿಸಿ ಮೇಡಮ. ಯಾಕೆಂದರೆ ಇದು ಒಂದು ಚರಿತ್ರೆ ಅಲ್ಲಿಗೆ ನನ್ನ ಚರಿತ್ರೆ. ಅದರ ನಂತರ ಬಸ್ ಸ್ಟ್ಯಾಂಡಲ್ಲಿ ಕಿಟ್ಲಾನಿ ವ್ಯಾಪಾರ ಓಡೋ ಮನುಷ್ಯ. ಆದರೆ 70ರಲ್ಲಿ 2000 ಜೂನ್ 17 ತಾರೀಕಿಗೆ ಒಂದು ಶನಿವಾರ ದಿವಸ 28 ಮಕ್ಕಳನ್ನು ಸ್ಥಾಪನೆ ಮಾಡಿದ ನನ್ನ ಶಾಸಕರು. ಅದರಲ್ಲಿ ಒಂದು ನನ್ನ ಮಗಳು ಕೂಡ ಇದ್ದು. ಅದರ ಜೊತೆಯಲ್ಲಿ 1 ಎಕರೆ 30 ಕಿಟ್ಲಾನಿ ವ್ಯಾಪಾರ ಮಾಡೋ ಮನುಷ್ಯ, ಒಂದು ಚಾಕು ಬಾಕ್ಸು ಸಾಡಲೇದಿಲ್ಲದ ಮನುಷ್ಯ ಸಾಪಿಯವರು ಗೊತ್ತುಂಟು. ಆದರೆ 1 ಎಕರೆ 33 ಸಿನ್ಸ್ ಸರ್ಕಾರಿ ಶಾಲೆಗೆ ಕೈಗೋಡಿಸಿ ಕಾಡಿಬೇಡಿ ನಾನು ಬಾಡಿದೆ ಒಂದು ಸರ್ಕಾರಿ ಶಾಲೆ. ಈಗ ಬೆಳೀತಾ ಇದೆ. ಇವತ್ತಿನ ಈ ಸುಂದರವಾದ ವೇದಿಕೆಯಲ್ಲಿ ಇಂಥ ಒಂದು ವಿದ್ಯಾಭ್ಯಾಸ ಕೊಟ್ಟ ಬೆಲೆಯಲ್ಲಿ ಮುಂದಿನದರಲ್ಲಿ ಇಂಥ ಒಂದು ಅವಕಾಶ ನಿಮಗೆ ಎಲ್ಲರೂ ಸಿಕ್ಕಲಿದ್ದರೆ ಮಕ್ಕಳು ಪಡ್ಕೊಂಡು ಇಷ್ಟು ಸಭಾಂಗಣದಲ್ಲಿ ಇಷ್ಟು ಮಕ್ಕಳು ಕಲಿಯುವ ವಿದ್ಯಾಭ್ಯಾಸ ಕೊಟ್ಟು ಶಾಲೆಯಲ್ಲಿ ನಾನು ಎಂದಿದ್ದೇನೆ. ಆದರೆ ನಾನು ಒಂದು ಶಾಲೆ ಬಾಗಿಲು ನೋಡಿದ ಮನುಷ್ಯ ಅಲ್ಲ. ಸನ್ಮಾನ್ಯ ಶಾಸಕರು ನಾನು STMC ಆದ ನಂತರ 1 ಎಕರೆ 33 ಆದರೆ ಒಂದು ಇಷ್ಟಪಡ್ತೇನೆ. 2004 ಸೆಪ್ಟೆಂಬರ್ 16 ತಾರೀಕು ಒಂದು ಪತ್ರಿಕೆ ನನ್ನಲ್ಲಿ ಬೆಳಕಲ್ಲಿ ತಂತು. ವಸಂತಿಗಂತ ಪತ್ರಿಕೆ ಗುರುಪ್ಪ ಬಾಲೆಪುಣೆ ಕಿತ್ತಲೆ ಬುಟ್ಟಿಯಲ್ಲಿ ಅರಳಿದ ಅಕ್ಷರ ಅವರು ಬರೆದು ಇದ್ದರೆ ಇವತ್ತು ದೇಶದ ಪ್ರಧಾನಮಂತ್ರಿ
ರಾಷ್ಟ್ರಪತಿಯನ್ನು ಸನ್ಮಾನ್ಯ ನರೇಂದ್ರ ಮೋದಿ ನಾನು ಪದ್ಮಶ್ರೀ ಕೊಟ್ಟು ಹತ್ತಿರ ನೆಲ್ಲಿಗೆ ಬೇಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ನೆಲ್ಲಿಕ್ಕೆ ಕೂಡ ಸಾಧ್ಯ ಇಲ್ಲದ ಮನುಷ್ಯ ನಾನು. ಇವತ್ತು ದೇಶದ ಪ್ರಧಾನಮಂತ್ರಿ ನನಗೆ ಪದ್ಮಶ್ರೀ ಕೊಟ್ಟರು. ಆದರೆ ಈ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಶಾಸಕರು ಕೂಡ 5 ಲಕ್ಷ ನನಗೆ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಭಾಳ ಬಡತನ ಇತ್ತು. ನನಗೆ ಒಂದು ಕ್ರಿಶ್ಚಿಯನ್ ಧರ್ಮದವರು ನನಗೆ ಡಿಸೆಂಬರ್ ಸಂದರ್ಭದಲ್ಲಿ 2004ರಲ್ಲಿ ನನ್ನ ಒಂದು ಸಣ್ಣ ಜೋಂಪುರಿಗೆ ಕರೆಂಟ್ ಮಾಡಿಕೊಟ್ಟವರು ಕ್ರಿಶ್ಚಿಯನ್ ಧರ್ಮದವರು. ಇವತ್ತು 2015ರಲ್ಲಿ ಕ್ರಿಶ್ಚಿಯನ್ ಧರ್ಮದವರು ಮಂಗಳೂರು ಫಾದರ್ ಗೊತ್ತಿರ್ಬೋದು, ಸಿಲ್ವರ್ ಗೇಟ್ಲ ಅಲ್ಬನ್ ಸರ್ ಒಂದು ಕಿಸ್ಮಿಸ್ ಒಬ್ಬರು 1 ವರ್ಷಕ್ಕೆ ಒಂದೊಂದು ಮನೆ ಮಾಡಿಕೊಟ್ಟರು. ಒಂದು ಪುಣ್ಯಾತ್ಮರ ಅಲ್ಬನ್ ಸಾರ್ ಮಂಗಳೂರು ಇದ್ದಾರೆ, ನಿಮ್ಗೆ ಗೊತ್ತಿರ್ಬೋದು. ಕ್ರಿಶ್ಚಿಯನ್ ಅವರೇ ನನಗೆ ಒಂದು ಕರೆಂಟ್ ಮಾಡಿಕೊಟ್ಟರು ಬೆಲ್ಚಿಗೆ, ಕತ್ತಲೆಯಿಂದ ಬೆಳ್ತನ ಮಾಡುವವರು ಕ್ರಿಶ್ಚಿಯನ್ ಧರ್ಮದ ಜೊತೆಯಲ್ಲಿ 10 ಲಕ್ಷ ಮುಟ್ಟು ಕೊಟ್ಟು ಒಂದು ಮನೆ ಸನ್ಮಾನ್ಯ STMC ಅಧ್ಯಕ್ಷರು ನನ್ನ ಮನೆಗೆ ಬಂದರು. ಅವ್ರು ನೋಡಿದರು ಸರ್ 10 ಲಕ್ಷ ಖರ್ಚು ಮಾಡಿ ನನಗೊಂದು ಒಳ್ಳೆ ಮನೆ ಮಾಡಿಕೊಟ್ರು. ಮತ್ತು ದೇಶದ ಪ್ರಧಾನಮಂತ್ರಿ ರಾಷ್ಟ್ರಪತಿಯವರು ನವೆಂಬರ್ 8ಕ್ಕೆ ನನಗೆ ಬಂದು ಎಣಪ್ಪಯ್ಯ ಅದ್ದಲ್ಲ ಕುഞ്ഞാಜಿ ನನ್ನ ಮನೆಗೆ ಬಂದರು. ಒಂದು ನೋಡಿದ್ರಿ 10 ಲಕ್ಷ ಮುಟ್ಟಿಕೊಂಡು ನನಗೆ ಕೊಠಡಿ ಕೂಡ ಪ್ರಶಸ್ತಿ ಪತ್ರ ಇರಲಿಕ್ಕೆ ಸನ್ಮಾನ್ಯ ಎಣಪ್ಪಯ್ಯ ಅದ್ದಲ್ಲ ಅದು ಮಾಡಿಕೊಟ್ರು. ಅವರು ಕಣ್ಣಾರ ನೋಡಿದರು. ಜೊತೆಯಲ್ಲಿ ನನ್ನ ಸನ್ಮಾನ್ಯ ಲೋಕಸಭೆ ಸರ್ 3 ಸಲ ಇನ್ನಾದನ್ನು ಅಲ್ಲಿಂದ ನನ್ನ ಡೆಲ್ಲಿ ಕೊಟ್ಟ ಸನ್ಮಾನ್ಯ ನಳಿನ್ ಕುಮಾರ್ ಕಟ್ಲೆ ಅವರು ನನ್ನ ಮನೆಗೆ ಹೋಗೋ ದಾರಿ ಇಲ್ಲ, ಅವರೇ ಬಂದು ನನ್ನ ಮನೆಗೆ ಮನೆ ಮಾಡಿಕೊಟ್ಟು ನನಗೆ ಹೋಗೋ ದಾರಿ ಕೂಡ ಅವ್ರು ಮಾಡಿಕೊಡು. ಆದ ಕಾರಣ ಈ ಸಂದರ್ಭ ನನ್ನ ಹೆಮ್ಮೆ ಪಾಡುವುದಲ್ಲ, ಆದರೆ ನಿಮ್ಮ ಜೊತೆಯಲ್ಲಿ ನಾನು ಈ ಸಂಭಾಗದಲ್ಲಿ ನನ್ನನ್ನು ಬಡತನ ಇದ್ದವರು ಈ ಅಧ್ಯಕ್ಷರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ಬೋದು, STMC ಅಧ್ಯಕ್ಷರು ನನ್ನ ತಗೊಂಡು ಬಂದು ಈ ಮಾಗಣೆ ಹಾಕಿಬಿಟ್ಟಿದ್ದಾರೆ. ಆದ ಕಾರಣ ನಿಮಗೆ ನಾನು ತಲೆಬಾಗ್ತೇನೆ. ಈ ಶಿಕ್ಷಣ ಸಂಸ್ಥೆ ಮುಂದಿನಲ್ಲಿ ಒಳ್ಳೆ ವಿದ್ಯಾಭ್ಯಾಸ ಪಲ್ಕೊಂಡು ಎಲ್ಲ ಮುಂದಿನ ಸುಗಮಾಲಿ IAS KS ಮಾಡಿಕೊಂಡು ಈ ಶಾಲೆಯಲ್ಲಿ ಬೆಲೆಯಲ್ಲಿ ಅಂತ ಆರಿಸೇನೆ. ನಮ್ಮ ಇಲ್ಲಿ ತಂದ STMC ಪ್ರಶಾಂತ್ ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಎಲ್ಲಿಕೆ ಬೆಸಣೆ ಶಾಂತಿ ಸ್ವಭಾವ ಒಟ್ಟಿಗೆ ಪಾಲನ ಅಂತ ಆರೈಸೇನೆ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ. ನಮಗಾಗಿ ನುಡಿಮುತ್ತುಗಳನ್ನು ಉದುರಿಸಿದ 55 ಕಿಲೋಮೀಟರ್ ದೂರ ಇದೆ ಸರ್. ಆದ ಕಾರಣ ದಯವಿಟ್ಟು ನನಗೆ ಸಂಸ್ಥೆ ಅಧ್ಯಕ್ಷರ ಮುಖಾಂತರ ನಾನು ಹೋಗ್ತೇನೆ. ನಮಗಾಗಿ ನುಡಿಮುತ್ತುಗಳನ್ನು ಉದುರಿಸಿದ ಶ್ರೀ ಹಾಜಬ್ಬರಿಗೆ ಧನ್ಯವಾದಗಳು. ನಮ್ಮಿಂದ ಕಿರು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆಸನದಲ್ಲಿ ಆಸೀನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸನ್ಮಾನಿತರಿಗೆ ಧನ್ಯವಾದಗಳು. ಇದೀಗ ನಮ್ಮ ಶಾಲೆಯ ಅಭಿವೃದ್ಧಿಗೆ ವಿಶೇಷ ಕೊಡುಗೆಗಳನ್ನು ನೀಡಿ ಸದಾ ನಮ್ಮೊಂದಿಗೆ ಸಹಕಾರ ನೀಡುತ್ತಿರುವ ಹಿರಿಯ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯರಿಗೆ ನಡೆಸಲಾದ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮ. ಇದನ್ನು ನಡೆಸಿಕೊಡಲಿದ್ದಾರೆ ಶ್ರೀಮತಿ ಪ್ರಭಾವತಿ, ಹಿರಿಯ ವಿದ್ಯಾರ್ಥಿ. ರಾಜಬ್ಬ ಅವರು ತಮ್ಮ ಸನ್ಮಾನವನ್ನು ನಮ್ಮ SMC ಅಧ್ಯಕ್ಷರಿಗೆ ನೀಡುತ್ತಿದ್ದಾರೆ.
ಶ್ರೀಯುತ ಹಾಜಬ್ಬ ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬಹುಮಾನ ವಿತರಣೆ ಕಾರ್ಯಕ್ರಮ ಹಿರಿಯ ವಿದ್ಯಾರ್ಥಿಗಳು. ಪೋಷಕರಿಗೆ ಮತ್ತು ಗ್ರಾಮಸ್ಥರಿಗೆ ವಿವಿಧ ಆಟೋಟ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು ಅದರ ಬಹುಮಾನದ ವಿವರ ಇಂತಿದೆ. ಲಿಂಬೆ ಚಮಚ ಹಿರಿಯ ವಿಭಾಗದಲ್ಲಿ ಪ್ರಥಮ ಸ್ಥಾನ ಮಮತಾ. ಈ ಬಹುಮಾನವನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸತೀಶ್ ಕೆ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದ್ವಿತೀಯ ರೇವತಿ. ಚಪ್ಪಾಳೆ ಮೂಲಕ ಅಭಿನಂದಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ದ್ವಿತೀಯ ಸ್ಥಾನ ದೀಪ್ತಿ. ಧನ್ಯವಾದಗಳು ಸರ್. ರಿಲೇ ಪ್ರಥಮ ಸ್ಥಾನ ಚೈತ್ರ ಅಂಡ್ ಟೀಮ್. ಈ ಬಹುಮಾನವನ್ನು ಡಾಕ್ಟರ್ ಆಲ್ವಿನ್ ಸೆರಾವೋ ಪ್ರಾಂಶುಪಾಲರು ಸಂತ ಆಂಟೋನಿ ಪದವಿ ಕಾಲೇಜು ನಾರವ್ ಇವರು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ದ್ವಿತೀಯ ಸ್ಥಾನ ಶಶಿಕಲಾ ಅಂಡ್ ಟೀಮ್.
ಚಪ್ಪಾಳೆ ತಟ್ಟಿದರೆ ಆರೋಗ್ಯ ಚೆನ್ನಾಗಿರುತ್ತದೆ. ವಾಲಿಬಾಲ್ ಪ್ರಥಮ ಸ್ಥಾನ ಪ್ರಣವ್ ಆ್ಯಂಡ್ ಟೀಮ್. ದ್ವಿತೀಯ ಸ್ಥಾನ ಶಶಿಕಾಂತ್ ಆ್ಯಂಡ್ ಟೀಮ್. ವಿಜೇತರಿಗೆ ಅಭಿನಂದನೆಗಳು. ಇದೀಗ ಸನ್ಮಾನಿತರ ನೆಲೆಯಲ್ಲಿರುವ ಶ್ರೀಮತಿ ಜಯಂತಿ ಟೀಚರ್ ಇವರು ತಮ್ಮ ಅನಿಸಿಕೆಗಳನ್ನು ನಮ್ಮುಂದಿಡಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ ಹಾಗೂ ಪಂಚಲಿಂಗೇಶ್ವರನ ನೆನೆಯುತ್ತಾ ನನ್ನ ಬದುಕಿಗೆ ಆಸರೆ ನೀಡಿರುವಂತಹ ತಂದೆ ತಾಯಿಯರನ್ನು ಸ್ಮರಿಸುತ್ತಾ ಈ ಒಂದು ವಾರ್ಷಿಕೋತ್ಸವ ಅಂತ ಹೇಳಿದಾಗ ಒಂದು ರೀತಿಯ ಸಂಭ್ರಮ. ಏಕೆಂದರೆ ಎಲ್ಲಿಲ್ಲದ ಖುಷಿ ಅನ್ನೋದು ಈಗ ಇಲ್ಲಿ ಕಾಣ್ತಾ ಇದೆ. ಹಾಗೆ ಒಂದು ಈ ಎಲ್ಲ ಮಕ್ಕಳಿಗೂ ಒಂದು ವಾರ್ಷಿಕೋತ್ಸವ ಎನ್ನುವುದು ಒಂದು ಸುಪ್ತವಾದ ಪ್ರತಿಭೆಗಳನ್ನು ಹೊರಹೊಮ್ಮುವಂತಹ ಒಂದು ವೇದಿಕೆ ಅಂತಲೇ ಕೂಡ ಹೇಳಬಹುದು. ಇಂತಹ ಜ್ಯೋತಿಯಂತಹ ಒಂದು ದ್ವೀಪವನ್ನು ಮಕ್ಕಳ ಮನದಲ್ಲಿ ಬೆಳಗಿಸುವುದು ನಿಮ್ಮೆಲ್ಲರ ಕರ್ತವ್ಯ ಅಂತ ನಾವು ಅಂದ್ಕೊಳ್ಬಹುದು. ಹಾಗೆ ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರಕ್ಕೆ ನಿನ್ನನು ಅಂತ ಹೇಳಿದರೆ, ದೋಣಿಯು ನಾವಿಕನ ಸಹಾಯದಿಂದ ಹೇಗೆ ದಡವನ್ನು ಸೇರಿತ್ತವನು ಹಾಗೆ ನಮ್ಮ ಜೀವನವೂ ಕೂಡ ಅಷ್ಟೇ. ಒಂದು ಜೀವನ ಎನ್ನುವುದು ಒಂದು ಚಕ್ರ ಇದ್ದಂತೆ, ಗಾಳಿಯಲ್ಲಿ ಎರಡು ಚಕ್ರಗಳಂತೆ ತಿರುಗುತ್ತಾ ಇರುತ್ತದೆ. ಹಾಗೆ ನಾನು 2007ರಲ್ಲಿ ಗಂಗನಕೊಡಿಗೆಯಲ್ಲಿ ವೃತ್ತಿ ಜೀವನಕ್ಕೆ ಪಾದಾರ್ಪಣೆ ಮಾಡಿದ್ದು, ತದನಂತರ ಒಂದು 2 ವರ್ಷಗಳ ಕಾಲ ಅಷ್ಟೇ ಅಲ್ಲಿ ಸೇವೆಯನ್ನು ಸಲ್ಲಿಸಿ ಏನು ಇದು ಒಂದು ಪುಣ್ಯ ಭೂಮಿ ಅಂತ ಅಂದ್ಕೊಂಡು ನಾನು ಇಲ್ಲಿಗೆ 2009ರಲ್ಲಿ ವರ್ಗಾವಣೆಯಾಗಿ ಬಂದಿರುತ್ತೇನೆ. ಯಾಕಂದರೆ ನನಗೆ ಇದು ಒಂದು ಪ್ರದೇಶ ಫಸ್ಟಿಗೆ ಬಂದಾಗ ಏನಂತಲೇ ಗೊತ್ತಾಗಲಿಲ್ಲ. ಯಾಕಂತೇಳಿದರೆ ನಾನು ಪ್ಲೇಸ್ ನೋಡಿಕೊಂಡು ಹೋಗುವಾಗ ಇಲ್ಲಿ ಜಾತ್ರೆ ಆಗ್ತಿತ್ತು, ಅದೇನು ಪಂಚಲಿಂಗೇಶ್ವರ ಅನುಗ್ರಹನೇ ಅಂತ ಅಂದ್ಕೊಳ್ಬಹುದು. ಹಾಗಾದರೆ ಇಲ್ಲಿ ಒಳ್ಳೆಯ ವಾಹನದ ವ್ಯವಸ್ಥೆ ಇದೆ ಅಂತ ಅಂದ್ಕೊಂಡು ಹಾಗಾದರೆ ಪರವಾಗಿಲ್ಲ, ಹೇಗೂ ಒಂದು ಪೇಟೆಗೆ ಹತ್ತಿರ ಅಂತ ಅಂದ್ಕೊಂಡೆ. ಹಾಗಾಗಿ ಇಲ್ಲಿಗೆ ಬಂದೆ. ಇಲ್ಲಿ ನೋಡುವಾಗ ಮತ್ತೆ ಗೊತ್ತಾಯಿತು ಇಲ್ಲಿಗೆ ಯಾವುದೇ ಸಾರಿಗೆಯ ವ್ಯವಸ್ಥೆ ಆಗ ಇರಲಿಲ್ಲ. ಆದರೆ ಈಗ ನೋಡಿದರೆ ಈ ಒಂದು ಊರು ತುಂಬ ಅಭಿವೃದ್ಧಿ ಪಟ್ಟಿದೆ ಅಂತ ಹೇಳಲಿಕ್ಕೆ ಒಂದು ತುಂಬ ಖುಷಿನೇ ಆಗ್ತಾ ಇದೆ. ಯಾಕಂದರೆ ಆ ಟೈಮಲ್ಲಿ ನಾನು ಇಲ್ಲಿಗೆ ಬಂದಾಗ ಈ ಊರಿನ ಜನರನ್ನು ನಾನು ಯಾವತ್ತೂ ಮರೆಯಲಿಕ್ಕಿಲ್ಲ. ಯಾಕಂತೇಳಿದರೆ ನನಗೆ ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಂಥ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ, ಅವರು ಕೂಡ ನಾನು ಈ ಸಂದರ್ಭದಲ್ಲಿ ಒಂದು ಸ್ಮರಿಸ್ತಾ ಕೊಡ್ತಾ ಇದ್ದೇನೆ. ಯಾಕಂದರೆ ಇಲ್ಲಿಂದ ಶಿರ್ತಡಿಗೆ ಹೋಗಲಿಕ್ಕೆ ಸುಮಾರು 10 ಕಿಲೋಮೀಟರ್ ಕೂಡ ಇದೆ. ಯಾಕಂದರೆ ಆಗ ಏನು ಕೂಡ ವ್ಯವಸ್ಥೆ ಇರಲಿಲ್ಲ. ಮೇಡಮ್ ಇಲ್ಲಿ ನಮ್ಮ HM ಸರ್ ಪ್ರಕಾಶ್ ಸರನ್ನು ಕೂಡ ಈ ಸಮಯದಲ್ಲಿ ನಾನು ಅವರನ್ನು ಕೂಡ ನೆನಪಿಸಿಕೊಳ್ತಾ ಇದ್ದೇನೆ. ಅವರು ಎಲ್ಲರೂ ಸೇರಿಕೊಂಡು ನನಗೆ ಇಲ್ಲಿ ಒಂದು
ಕಡಿಮೆ ವೆಚ್ಚದಲ್ಲಿ ಕೂಡ ಒಂದು ವಸತಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಸುಮಾರು 14 ವರ್ಷಗಳ ಕಾಲ ಇಲ್ಲಿ ಒಂದು ಎಲ್ಲರ ಸಹಕಾರದಿಂದ, ಯಾಕಂತೇಳಿದರೆ ನಾನು ಈ ಊರಿನ ಎಲ್ಲ ಮಹನೀಯರನ್ನು, ಜನರನ್ನು, ದಾನಿಗಳನ್ನು ಎಷ್ಟು ಹೊಗಳಿದರೂ ಸಾಕಾಗ್ಲಿಕ್ಕಿಲ್ಲ. ಯಾಕಂದರೆ ಇವತ್ತು ನಾನು ಎಲ್ಲ ಸಹಪಾಠ್ಯ ಚಟುವಟಿಕೆ ಇರ್ಬೋದು, ಪ್ರತಿಭಾ ಕಾರಂಜಿಯಲ್ಲಿ ಇರ್ಬೋದು, ಅಥವಾ ವಾರ್ಷಿಕೋತ್ಸವ ಕೂಡ ಇರ್ಬೋದು. ಯಾಕಂತೇಳಿದರೆ ನನಗೆ ಒಂದು ಸಹಕಾರ ನೀಡಿದಂತನ್ನು ನಾನು ಯಾವತ್ತೂ ಮರೀಲಿಕ್ಕಿಲ್ಲ. ಹಾಗೆ ಇಲ್ಲಿನ ಮಕ್ಕಳು ಕೂಡ ಹಾಗೆ ತುಂಬ ಒಳ್ಳೆಯ ಪ್ರತಿಭಾವಂತ ಮಕ್ಕಳು. ಯಾಕಂದರೆ ನಾನು ಏನು ಹೇಳಿಕೊಡ್ತೇನೆ ಅದನ್ನು ಚೆನ್ನಾಗಿ ಅವರು ಕಲಿತುಕೊಂಡು ಉತ್ತಮ ರೀತಿಯ ಪ್ರದರ್ಶನವನ್ನು ಕೊಟ್ಟು ನಮ್ಮ ಶಾಲೆಯನ್ನೇ ಕ್ಲಸ್ಟರ್ ಆಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಕೂಡ ಒಂದು ಗುರುತಿಸಿಕೊಂಡಿದ್ದಾರೆ. ಹಾಗೆ ಈ ಒಂದು ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನನ್ನನ್ನು ಪ್ರೀತಿಪೂರ್ವಕವಾಗಿ ಎಲ್ಲರೂ, ವಾರ್ಷಿಕೋತ್ಸವ ಸಮಿತಿ ಇರಬಹುದು ಅಥವಾ ಇದು ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ದಾನಿಗಳು, ಎಲ್ಲ ಊರಿನವರು ಸೇರಿಕೊಂಡು ನನ್ನ 14 ವರ್ಷ ಸೇವೆಯನ್ನು ಗುರುತಿಸಿ ನನ್ನನ್ನು ಸನ್ಮಾನಿಸಿ ಗೌರವಿಸಿದ್ದಕ್ಕೆ ನಾನು ನಿಮಗೆ ತುಂಬ ಆಭಾರಿಯಾಗಿರ್ತೇನೆ. ಹಾಗೂ ಇನ್ನೂ ಕೂಡ ಇದು ಒಂದು ಒಳ್ಳೆಯ ಶಾಲೆಯಾಗಿ, ಒಂದು ಉತ್ತಮ ಮಾದರಿ ಶಾಲೆಯಾಗಿ ಮುಂದೊಂದಿನ ಇಂಗ್ಲಿಷ್ ಮೀಡಿಯಂ ಕೂಡ ಮಾಧ್ಯಮದಲ್ಲಿ ಮಕ್ಕಳು ಕಲಿಯುವಂತ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತುಗಳಿಗೆ ಪೂರ್ಣ ವಿರಾಮವನ್ನು ಇಡ್ತಾ ಇದ್ದೇನೆ. ಧನ್ಯವಾದಗಳು ಮೇಡಮ್. ನಮ್ಮ ಶಾಲಾ ವಾರ್ಷಿಕೋತ್ಸವದ ಆತ್ಮೀಯ ಆಮಂತ್ರಣಕ್ಕೆ ಪ್ರೀತಿಯಿಂದ ಆಗಮಿಸಿ ಈ ದಿನ ನಮ್ಮೊಂದಿಗಿರುವ ಸಂತ ಆಂತೋಣಿ ಪದವಿ ಶಾಲೆ ನಾರಾವಿಯ ಪ್ರಾಂಶುಪಾಲರಾದ ಡಾಕ್ಟರ್ ಆಲ್ವಿನ್ ಸೆರಾವೋ ಇವರು ನಮ್ಮ ಈ ಕಾರ್ಯಕ್ರಮದ ಕುರಿತು ಶುಭ ಸಂದೇಶಗಳನ್ನು ನೀಡಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಅಧ್ಯಕ್ಷರೇ ಶ್ರೀ ಸತೀಶ್ ಅವರೇ, ಈ ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರೇ, ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂದಿರುವ ಈ ಶಾಲೆಯ ಅಭಿಮಾನಿಗಳೇ, ಪೋಷಕರೇ, ಊರ ಮಹನೀಯರೇ, ವಿದ್ಯಾರ್ಥಿಗಳೇ, ಮಕ್ಕಳೇ, ಒಂದು ಶಾಲೆ ಅಂತ ಹೇಳಿದಾಗ ಆ ಶಾಲೆಗೆ 4 ಪಾಲುದಾರರಿರ್ತಾರೆ. ವಿದ್ಯಾರ್ಥಿಗಳು, ಶಿಕ್ಷಕರು, ಹೆತ್ತವರು ಮತ್ತು ಆಡಳಿತ ಮಂಡಳಿ ಅಥವಾ ಸರಕಾರ. ಈ ಸಂದರ್ಭದಲ್ಲಿ ನಾನು 4ನೇ ಆಡಳಿತ ಮಂಡಳಿಗೆ ಅಥವಾ ಸರಕಾರ ಇದಕ್ಕೆ ನಾವು ಏನು ಸೂಚನೆಗಳನ್ನು ಕೊಡುವಂತೆ ಇಲ್ಲ. ಆದರೂ ಕೂಡ ಅಂದರೆ ಅವರಲ್ಲಿ ಇಲ್ಲ ಅಂತ ನಾನು ಅಂದರೆ ಸರಕಾರ, ಇಲಾಖಾ ಮಂಡಳಿ, ಇಲಾಖೆ ಅವರು ಇಲ್ಲಿ ಯಾರು ಇರುವುದಿಲ್ಲ. ಈ ಸಂದರ್ಭದಲ್ಲಿ ಹೆತ್ತವರಿಗೆ, ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ ಒಂದೊಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೆತ್ತವರಿಗೆ ಮೊದಲು ಶಿಕ್ಷಣ, ಹೆತ್ತವರು ಶಿಕ್ಷಣ ಕೊಡುವುದು ಒಂದು ಮಕ್ಕಳಲ್ಲಿ ನೀವು ಮಾಡುವ ಇನ್ವೆಸ್ಟ್ಮೆಂಟ್ ಅಂತ ಭಾವಿಸಿದ್ರೆ ಒಳ್ಳೆಯದು ಅಂತ ಭಾವಿಸ್ತೇನೆ. ನೀವು ಶಿಕ್ಷಣ ಕೊಡುವುದಂದೇ ನೀವು ಮಕ್ಕಳಲ್ಲಿ ಮಾಡುವಂಥ ಇನ್ವೆಸ್ಟ್ಮೆಂಟ್ ಅಂತ ಭಾವಿಸಿದ್ರೆ ಅದು ಒಂದು ಒಳ್ಳೆಯ ಚಿಂತನೆ ಅಂತ ಭಾವಿಸ್ತೇನೆ. ಯಾಕೆ? ಮಕ್ಕಳಿಗೆ ನಾವು ಹಣ ಮಾಡಿಡುವುದು, ಆಸ್ತಿ ಮಾಡಿಡುವುದು, ಚಿನ್ನ ಮಾಡಿಡುವುದು ಇದಕ್ಕಿಂತ ಅವರಿಗೆ ನಾವು ಉತ್ತಮ ಶಿಕ್ಷಣವನ್ನು ಕೊಟ್ಟರೆ ಈ ಆಸ್ತಿಯನ್ನು, ಹಣವನ್ನು, ಇದೆಲ್ಲವನ್ನು ಅವರಿಗೆ ಮತ್ತೆ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದಕ್ಕಾಗಿ ಹೆತ್ತವರು ಮಕ್ಕಳಿಗೆ ಉತ್ತಮ ಶಿಕ್ಷಣವನ್ನು ಕೊಡುವುದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಭಾವಿಸಿ. ಒಂದು. ಎರಡನೇದು, ನನಗೆ ರಿಪೋರ್ಟ್ ವರದಿ ಕೇಳಿದಾಗ ತುಂಬ ಸಂತೋಷ ಆಯಿತು. 1ನೇ ತರಗತಿಯಿಂದಲೇ ಇಂಗ್ಲಿಷನ್ನು ಕಲಿಸ್ತೀರಿ ಅಂತ ಸಂತೋಷ. ಒಂದು ಮಗುವಿಗೆ ಚಿಕ್ಕ ಪ್ರಾಯದಲ್ಲಿ 7 ಭಾಷೆಗಳನ್ನು ಕಲಿಯುವ ಸಾಮರ್ಥ್ಯ ಇದೆ. 7 ಭಾಷೆಗಳನ್ನು ಕಲಿಯುವ ಸಾಮರ್ಥ್ಯ ಇದೆ. ಇಸ್ರೇಲ್ ದೇಶ, ಈಗ ನಿಮಗೆ ಇಸ್ರೇಲ್ ಪ್ಯಾಲೆಸ್ತೈನ್ ಯುದ್ಧ ಆಗ್ತದೆ ನಿಮ್ಗೆ ಗೊತ್ತಿದೆ. ಇಸ್ರೇಲ್ ದೇಶ ತನ್ನ ಮಕ್ಕಳಿಗೆ ತನ್ನ 7 ಭಾಷೆಗಳನ್ನು ಕಲಿಸಲಿಕ್ಕೆ ಪ್ರೇರೇಪಿಸುತ್ತೆ. ನಾವು ಇಲ್ಲಿ 3 ಭಾಷೆಗಳನ್ನು ಕಲೀಲಿಕ್ಕೆ ನಮ್ಮ ಸರಕಾರಗಳು ಅಥವಾ ನಮ್ಮ ವಿದ್ಯಾಭ್ಯಾಸ ಅದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಆದರೆ ಮಂಗಳೂರು, ದಕ್ಷಿಣ ಕನ್ನಡದಲ್ಲಿ ಇರುವವರಿಗೆ ಕಡಿಮೆ ಪಕ್ಷ ಒಂದು 4 ಭಾಷೆಗಳು, ಅಥವಾ ಮಂಗಳೂರಲ್ಲಿ ಇರುವವರಿಗೆ 5 ಭಾಷೆಗಳು, 6 ಭಾಷೆಗಳು ಬರುತ್ತವೆ. ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂದರೆ, ಎಲ್ಲ ಭಾಷೆಗಳನ್ನು ಕಲಿಯಿರಿ. ನಮಗೆ ನಮ್ಮ ಕನ್ನಡ ಬೇಕು, ನಮಗೆ ಹಿಂದಿ ಬೇಕು, ನಮಗೆ ಇಂಗ್ಲಿಷ್ ಬೇಕು. ನಮಗೆ ಇಂಗ್ಲಿಷ್ ಬೇಕು ಯಾಕೆಂದರೆ ಇದು ನೀವು ಹೋಗಿ ಗೂಗಲ್ ಮಾಡಿ ನೋಡಿ, ವಿಚ್ ಈಸ್ ದಿ ಗ್ಲೋಬಲ್ ಲ್ಯಾಂಗ್ವೇಜ್.
ದೇಶದ ಒಂದು ಪ್ರಪಂಚದ ಭಾಷೆ ಯಾವುದಂತ ಕೇಳಿ ನೀವು ಪ್ರಶ್ನೆ ಕೇಳಿದ್ರೆ ಅದು ಉತ್ತರ ಕೊಡುತ್ತೆ ಇಂಗ್ಲಿಷ್ ಅಂತ. ನಮಗೆ ಮೊಬೈಲ್ಗೆ ಇಂಗ್ಲಿಷ್ ಬೇಕು, ಕಂಪ್ಯೂಟರ್ಗೆ ಇಂಗ್ಲಿಷ್ ಬೇಕು, ನಮ್ದು ಏನು ನಮ್ಮ ಇನ್ಫಾರ್ಮೇಶನ್ ಅನ್ನು ಈಗ ಎಲ್ಲ ಆನ್ಲೈನಲ್ಲಿ ಕೆಲಸ ಮಾಡ್ತೇವೆ, ನಮಗೆ ಇಂಗ್ಲಿಷ್ ಬೇಕು. ಪ್ರಪಂಚದಲ್ಲಿ ಒಂದು ಒಳ್ಳೆ ಕೆಲಸವನ್ನು ಗಿಟ್ಟಿಸ್ಕೊಳ್ಬೇಕಾದ್ರೆ ಇಂಗ್ಲಿಷ್ ಬೇಕು. ಆದ್ದರಿಂದ ನನ್ನದು ಕಳಕಳಿಯ ವಿನಂತಿ, ಹೆತ್ತವರಲ್ಲಿ ನಿಮ್ಮ ಮಕ್ಕಳಿಗೆ ಭಾಷೆಗಳನ್ನು ಕಲಿಸಿ. ಭಾಷೆಗಳನ್ನು ಕಲಿತ್ರೆ ಉಳಿದೆಲ್ಲ ವಿಷಯಗಳನ್ನು ಅವರಿಗೆ ತೆಗೆದುಕೊಳ್ಳಲಿಕ್ಕೆ, ಆಸ್ವಾದಿಸಲಿಕ್ಕೆ ಮತ್ತು ಹೀರಿಕೊಳ್ಳಲಿಕ್ಕೆ ಸಾಧ್ಯ ಆಗತ್ತೆ. ಅದು ಕೂಡ ಇಂಗ್ಲಿಷ್ ಭಾಷೆಯನ್ನು ಕಲಿಯುವಂತೆ ಪ್ರೇರೇಪಿಸಿ ಅಂತ ಇದು ನನ್ನ 2ನೇ ಸೂಚನೆ. 3ನೇದು ಒಂದು ಘಟನೆ ಹೇಳ್ತೇನೆ. ನೀವು ಎಲ್ಲ ಜಾಹೀರಾತುಗಳಿಗೆಲ್ಲ ಟ್ಯಾಗ್ ಲೈನ್ ಇದೆ. ಉದಾಹರಣೆಗೆ ನೀವು ಅಮೂಲ್ ಅಂತ ನೀವು ಬಟರ್ ತೆಗೆದುಕೊಂಡ್ರೆ ಅಮೂಲ್, ಅದಕ್ಕೆ ಒಂದು ಟ್ಯಾಗ್ ಲೈನ್ ಇರುವಂಥದ್ದು ಅಟರ್ಲಿ ಬಟರ್ಲಿ ಡೆಲಿಷಿಯಸ್ ಅಂತ ಇದೆ. ಅಥವಾ ನೀವು ಒಂದು ಪಲ್ಸರ್ ಬೈಕ್ ತಗೊಂಡ್ರೆ ಬೈಕಿಗೆ ಒಂದು ಇರುವಂತಹ ಟ್ಯಾಗ್ ಲೈನ್ ಏನು? ಬೈಕಿಗೆ ಕಂಪ್ಲೀಟ್ಲಿ ಮೇಲ್, ಪಲ್ಸರ್ ಕಂಪ್ಲೀಟ್ಲಿ ಮೇಲ್ ಅಂತ ಒಂದು ಟ್ಯಾಗ್ ಲೈನ್ ಇದೆ. ನಾನು ಮೊನ್ನೆ ನನ್ನ 2nd BCom ವಿದ್ಯಾರ್ಥಿಗಳಿಗೆ ಹೇಳಿದೆ, ನೋಡಿ ಮಕ್ಕಳೇ, ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಟ್ಯಾಗ್ ಲೈನ್ ಕೊಡಿ ಅಂತ ಹೇಳಿದೆ. ನೀವು ಏನಂತ? ಒಬ್ಬೊಬ್ಬರು ಒಂದು ಟ್ಯಾಗ್ ಲೈನ್ ಕೊಡಲಿಕ್ಕೆ ಶುರು ಮಾಡಿದ್ರು. ಒಬ್ಬ ಹೇಳಿದ, ಒಬ್ಬನ ಮ್ಯೂಸಿಕಲ್ ಇಂಟ್ರೆಸ್ಟ್ ಇತ್ತು, ಆ ಹುಡುಗ ಹೇಳಿದ, ಅವನ ಹೆಸರು ಹೇಳಿದ ಹೂ ಲವ್ಸ್ ಮ್ಯೂಸಿಕ್ ಅಂತ ಹೇಳಿದ, ಯಾರು ನಾನು ಸಂಗೀತವನ್ನು ಪ್ರೀತಿಸ್ತೇನೆ ಅಂತ ಹೇಳಿ. ಒಬ್ಬೊಬ್ರು ಟ್ಯಾಗ್ ಲೈನ್ ಕೊಟ್ಟರು. ಮತ್ತೊಬ್ಬಳು ಹುಡುಗಿ ಒಂದು ಟ್ಯಾಗ್ ಲೈನ್ ಕೊಟ್ಟರು. ಅವಳ ಹೆಸರು ಹೇಳಿ ಅವರ ಹೆಸರು ಹೇಳಿ ಅವರು ಹೇಳಿದ್ಲು, ಹೂ ಆಲ್ವೇಸ್ ವಾಂಟ್ಸ್ ಟು ಬಿ ದ ಫಸ್ಟ್. ನಾನು ಅವಳ ಹೆಸರು ಹೇಳಿ ನನಗೆ ಫಸ್ಟ್ ಬರ್ಲಿಕ್ಕಿರುವವಳು. ನಾನು ಹೇಳಿದೆ, ನಾನು ಕೈ ಮುಗಿದೆ ಅವಳಿಗೆ, ಹೇಳಿದೆ, ನೋಡಿ ನಾನು ನಿಮಗೆ ಫಸ್ಟ್ ಬರಲಿಕ್ಕೆ ಕಲಿಸುವುದಲ್ಲ, ಆದರೆ ನಾನು ನಿಮಗೆ ಕಲಿಸುವುದು, ನಾನು ಫಸ್ಟ್ ಬರದೇ ಇದ್ದಾಗ ಕೂಡ ಅದನ್ನು ಹೇಗೆ ಸ್ವೀಕರಿಸುವುದಂತ ಕಲಿಸಲಿಕ್ಕೆ ನಾನಿರುವವನು. ಎಲ್ಲರೂ ನಾವು ಫಸ್ಟ್ ಬರಬೇಕಂತ ಭಾವಿಸಿದ್ರೆ, ಫಸ್ಟ್ ಬರಬೇಕಂದ್ರೆ ನಾವು ಡಿಪ್ರೆಷನ್ಗೆ ಹೋಗ್ತೇವೆ, ನಾವು ಖಿನ್ನತೆಗೆ ಹೋಗ್ತೇವೆ, ನಾವು ಮಾನಸಿಕವಾಗಿ ಕುಂದುತ್ತೇವೆ. ಸೊ ಫಸ್ಟ್ ಬರಲಿಕ್ಕೆ ಇರುವಂಥದ್ದಲ್ಲ. ಫಸ್ಟ್ ಬರಲಿಕ್ಕೆ ಬೇಕಾ? ಯಾವುದರಲ್ಲಿ ಫಸ್ಟ್ ಬರಲಿಕ್ಕೆ ಬೇಕು? ನಾನು ಅನುಕಂಪ ತೋರಿಸೋದ್ರಲ್ಲಿ ಫಸ್ಟ್ ಬರ್ತೇನೆಯಾ? ನಾನು ಕ್ಷಮಿಸುವುದರಲ್ಲಿ ಫಸ್ಟ್ ಬರ್ತೇನೆಯಾ? ಅದಕ್ಕೆ ಆದರೂ ಫಸ್ಟ್ ಪ್ರೈಸ್ ಕೊಡಿ, ಅದಕ್ಕೆ ನಾನು ಒಪ್ತೇನೆ. ನಾವು ಮಕ್ಕಳಿಗೆ ಇದನ್ನು ಕಲಿಸುವ. ಫಸ್ಟ್ ಯಾವುದರಲ್ಲಿ ಫಸ್ಟ್ ಬರಬೇಕು? ಬೇರೆಯವರಿಗೆ ಕ್ಷಮಿಸುವುದರಲ್ಲಿ, ಸ್ವಲ್ಪ ತ್ಯಾಗ ಮಾಡುವುದರಲ್ಲಿ, ಅನುಕಂಪವನ್ನು ತೋರಿಸುವುದರಲ್ಲಿ, ಇದರಲ್ಲಿ ಫಸ್ಟ್ ಬಂದರೆ ಅದು ನಿಜವಾದ ಫಸ್ಟ್ ಪ್ರೈಸ್. ಇದನ್ನು ನಾವು ಕಲಿಸಬೇಕು. ಇದು ನಾವು ಹೆತ್ತವರಿಗೆ. ಮಕ್ಕಳಿಗೆ ಸಿಂಪಲ್ ಏನಂದ್ರೆ, ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಗುರಿ ಇರಬೇಕು. ಗುರಿ ಇಲ್ಲದವನಿಗೆ ಏನೂ ಸಾಧಿಸಲಿಕ್ಕೆ ಆಗುವುದಿಲ್ಲ. ಸಿಂಪಲ್ ಆಸ್ ದಟ್, ಅತ್ಯಂತ ಸಿಂಪಲ್ ವಿಷಯ. ಗುರಿ ಇರಬೇಕು. ಪ್ರತಿ ದಿವಸಕ್ಕೇನು ಗುರಿ ಇರಬೇಕು. ಇವತ್ತು ನೀವು ವಿದ್ಯಾರ್ಥಿಗಳು ಮಲಗಲಿಕ್ಕೆ ಹೋಗುವುದಕ್ಕಿಂತ ಮುಂಚೆ ಇವತ್ತು ನಾನು ಏನು ಹೊಸತು ಕಲಿತೆ ಅಂತ ಒಂದು ಪ್ರಶ್ನೆ ಕೇಳಬೇಕು. ನಾನು ಇವತ್ತು ಏನು ಹೊಸ ಶಬ್ದಗಳನ್ನು ಕಲಿತೆ, ಇವತ್ತು ನಾನು ಏನು ಹೊಸ ಸೂತ್ರಗಳನ್ನು ಕಲಿತೆ, ಇವತ್ತು ನಾನು ಏನು ಹೊಸ ಒಂದು ಆಗ್ಬಹುದು ಒಂದು ಗಾದೆಯನ್ನು ಕಲಿತೆ, ಒಂದು ಪದ್ಯವನ್ನು ಕಲಿತೆ, ನಾನು ಹೊಸತು ಕಲಿತದ್ದು ಏನು? ಯಾವಾಗ ನಮಗೆ ದಿವಸಕ್ಕೆ ಹೊಸತು ಸಿಗುವುದಿಲ್ಲ, ಆ ದಿವಸ ತುಂಬಾ ಡಲ್ ಆಗತ್ತೆ, ಅದು ಬೋರ್ ಆಗತ್ತೆ. ವಿದ್ಯಾರ್ಥಿಗಳು ಮತ್ತು ಕೂಡ ಯುವಕರು ಯಾವಾಗಲೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಲೈಫ್ ಇಸ್ ಬೋರಿಂಗ್, ಇದು ಬೋರಿಂಗ್ ಅಂತ ಹೇಳಲೇಬಾರದು. ಯಾವಾಗ ಹೊಸತ್ತು ಕಲಿಯುವುದಿಲ್ಲ ಆಗ ನಮಗೆ ಬೋರ್ ಅನಿಸುತ್ತೆ. ಅದಕ್ಕೆ ಒಂದು ಗುರಿ ಇರಬೇಕು, ಮತ್ತು ಆ ಗುರಿಗೆ ತಕ್ಕಂತೆ ನಮ್ಮ ಬಿಹೇವಿಯರ್ ಇರಬೇಕು. ನಮ್ಮ ಬಿಹೇವಿಯರ್ ಅಂದ್ರೆ ನಮ್ಮ ನಡವಳಿಕೆ ಇರಬೇಕು. ನಮ್ಮ ಗುರಿ ಫಸ್ಟ್ ಬರುವುದು. ಆದರೆ ನಾನು ಫಸ್ಟ್ ಬರಬೇಕಂತ ನನಗೆ ಗುರಿ ಇದ್ರೆ, ಅಥವಾ ನನಗೆ ಕಲಿಕೆಯಲ್ಲಿ ನನಗೆ ಪ್ರಥಮ ಸ್ಥಾನ ಬರಬೇಕು ಕ್ಲಾಸಲ್ಲಿ ಅಂತ ಗುರಿ ಇದ್ರೆ, ಅದಕ್ಕೆ ತಕ್ಕದಾದ ನನ್ನ ಬಿಹೇವಿಯರ್ ಇಲ್ಲದಿದ್ರೆ ಆಗ ನಾನು ಆ ಗುರಿಯ ಬಗ್ಗೆ ಸೀರಿಯಸ್ ಇಲ್ಲ ಅಂತಾಯ್ತು. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ನನ್ನ ಸೂಚನೆ, ಒಂದು ಗುರಿ ಇರಬೇಕು ಮತ್ತು ಆ ಗುರಿಗೆ ತಕ್ಕಂತೆ ನಮ್ಮ ಬಿಹೇವಿಯರ್, ನಮ್ಮ ನಡತೆ ಇರಬೇಕು. ಮತ್ತು ಕೊನೆಗೆ ಒಂದು ಶಿಕ್ಷಕರಿಗೆ ಸಿಂಪಲ್ ವಿಷಯ ಅದೇನೆಂದ್ರೆ, ನೀವು ನಿಮ್ಮ ವಿದ್ಯಾರ್ಥಿಗಳನ್ನು ಪ್ರೀತಿಸಿ. ನೀವು ನಿಮ್ಮ ವಿದ್ಯಾರ್ಥಿಗಳನ್ನು ಪ್ರೀತಿಸಿದ್ರೆ ನಿಮ್ಮ ವಿದ್ಯಾರ್ಥಿ ನಿಮ್ಮ ಸಬ್ಜೆಕ್ಟಲ್ಲಿ ಪಾಸ್ ಆಗ್ತಾರೆ. ಅದು 100%. ನೀವು ನಿಮ್ಮ ವಿದ್ಯಾರ್ಥಿಯನ್ನು ಪ್ರೀತಿಸಿದ್ರೆ ನಿಮ್ಮ ವಿದ್ಯಾರ್ಥಿ ನಿಮ್ಮ ಸಬ್ಜೆಕ್ಟಲ್ಲಿ ಪಾಸ್ ಆಗ್ತಾರೆ. ನನ್ನ ಟೀಚರನ್ನು ಇಷ್ಟು ಪ್ರೀತಿಸ್ತಾರೆ, ಅದಕ್ಕಾಗಿ ಆದರೂ ನಾನು ಆ ಸಬ್ಜೆಕ್ಟಲ್ಲಿ ಪಾಸ್ ಆಗಬೇಕು ಅಂತ ಆ ಮನೋಭಾವ ಬರುತ್ತೆ. ಇಷ್ಟು ಹೇಳಿ ಇವತ್ತು ಈ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಮತ್ತು ಈ ಶಾಲಾ ವಾರ್ಷಿಕೋತ್ಸವ ಸಮಾರಂಭ
ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ ಪ್ರಶಾಂತ್ ಸರ್ ಅವರಿಗೆ ಮತ್ತು SDMC ಅಧ್ಯಕ್ಷರಿಗೆ ಮತ್ತು ಇಲ್ಲಿಯ ಎಲ್ಲ ಯಾರೆಲ್ಲ ಕಾರ್ಯಕರ್ತರಿದ್ದಾರೆ ತಮಗೆಲ್ಲರಿಗೂ ವಂದಿಸಿ ನನಗೆ ಈ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ನಿಮ್ಮನ್ನು ವಂದಿಸಿ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಉತ್ತಮ ಶಿಕ್ಷಣ ನೀಡುವುದು ಬೆಸ್ಟ್. ನಿಮ್ಮಲ್ಲಿ ಒಂದು ವಿನಂತಿ ಇದೆ. ನಾಳೆ ಭಾನುವಾರ ನಾನು ಇಷ್ಟುವರೆಗೆ 10:30 ಗಂಟೆ ಆಗಿದೆ, ನನಗೆ ಹೋಗಲಿಕ್ಕೆ ಅನುವು ಮಾಡಿಕೊಡ್ಬೇಕಂತ ಕೂಡ ವಿನಂತಿಸ್ತೇನೆ. ಧನ್ಯವಾದಗಳು. ಶುಭರಾತ್ರಿ. ಉತ್ತಮ ಶಿಕ್ಷಣ ನೀಡುವುದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಎನ್ನುವ ಪ್ರೋತ್ಸಾಹಕ ಮಾತುಗಳನ್ನಾಡಿ ಇದೀಗ ತೆರಳುತ್ತಿರುವ ಡಾಕ್ಟರ್ ಆಲ್ವಿನ್ ಸೆರಾವೋ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀ ಜಯಂತ್ ಕೋಟ್ಯಾನ್ ಇವರು ನಮ್ಮ ಶಾಲೆಯ ಹಿತೈಷಿಯಾಗಿ ಎಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಸಹಕಾರ ನೀಡುತ್ತಾ ಜನಪರ ಜನಪ್ರತಿನಿಧಿಯಾಗಿರುವ ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪೇಟೆ ಕಾಶಿಪಟ್ಟಣ ಇದರ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದಲ್ಲಿರುವಂಥ ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಇಲ್ಲಿ ಸೇರಿರುವಂಥ ಎಲ್ಲ ಪೋಷಕ ಮಿತ್ರರೇ, ಗ್ರಾಮಸ್ಥ ಬಂಧುಗಳೇ, ವಿದ್ಯಾರ್ಥಿಗಳೇ, ಅಧ್ಯಾಪಕ ವೃಂದದವರೇ, ಇದು ಮಾತಾಡುವಂಥ ಸಮಯ ಅಲ್ಲ. ನಮ್ಮ ಶಾಲೆಯ ವಾರ್ಷಿಕೋತ್ಸವ. ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಂದು ಹಬ್ಬದ ರೀತಿ ನಮ್ಮ ಮಕ್ಕಳ ಪ್ರತಿಭೆಯನ್ನು ನೋಡಲಿಕ್ಕೋಸ್ಕರ ನಾವೆಲ್ಲರೂ ಕಾತುರದಿಂದ ನಾವು ಕಾತು ಕುಳಿತಿದ್ದೇವೆ. ಇವತ್ತು ವಿಶೇಷವಾಗಿ ಈ ಶಾಲೆಯ ಕಟ್ಟಡ ಉದ್ಘಾಟನೆ ಮತ್ತು ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತು ಈ ಶಾಲೆಯ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರದ ಶಾಸಕರಾದಂಥ ಹರೀಶ್ ಪೂಂಜರು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಅವರು ಅನಿವಾರ್ಯ ಕಾರಣದಿಂದ ಬೆಂಗಳೂರಿನಲ್ಲಿರುವ ಕಾರಣ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ವಿಶೇಷವಾಗಿ ನನಗೆ ಫೋನಿನ ಮೂಲಕ ಅವ್ರು ಹೇಳಿದರು, ನಾನು ಕೇಳದಪೇಟೆ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಎಲ್ಲ ಇಲ್ಲಿ ಬಂದಂಥ ಎಲ್ಲ ಪೋಷಕರಿಗೆ ನನ್ನ ಶುಭ ಸಂದೇಶವನ್ನು ಕೊಟ್ಟಿದ್ದಾರೆ. ನಾನು ಇವತ್ತು ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿಯ ನಮ್ಮ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರು ಪ್ರಕಾಶ್ ಹೇಳಿದರು, ಯಾವತ್ತು ಅವರು ಈ ಶಾಲೆಯ ಮೇಲುಸ್ತುವಾರಿ ಸಮಿತಿ ಅಧ್ಯಕ್ಷರಾದ ನಂತರ ನನಗೆ ಪದೇ ಪದೇ ಫೋನ್ ಮಾಡ್ತಿದ್ರು, ಈ ಶಾಲೆಗೆ ದುರಸ್ತಿಗೆ ಹಣ ಬೇಕು, ಶಾಸಕರು ಯಾವಾಗ ಇರ್ತಾರೆ, ಈ ಶಾಲೆಗೆ ಕಟ್ಟಡ ಬೇಕು, ಶಾಸಕರು ಯಾವಾಗ ಇರ್ತಾರೆ ಅಂತ ಫೋನಿನ ಮೂಲಕ ನನಗೆ ಹೇಳಿ ಅವರು ಮತ್ತೆ ನಮ್ಮ ಪಂಚಾಯತಿನ ಸದಸ್ಯರು ಅಶೋಕಣ್ಣ ಇರ್ಬೋದು, ನಮ್ಮ ರವೀಂದ್ರ ಇರ್ಬೋದು, ಸವಿತಕ್ಕ ಇರ್ಬೋದು, ಅವರೆಲ್ಲರೂ ಸೇರಿಕೊಂಡು ಇವತ್ತು ನಮ್ಮ ಊರಿನ ಶಾಲೆಯನ್ನು ಯಾವ ರೀತಿ ಅಭಿವೃದ್ಧಿಪಡಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಪ್ರಯತ್ನದಿಂದ ಇವತ್ತು ಈ ಶಾಲೆಗೆ ನಮ್ಮ ಕ್ಷೇತ್ರದ ಶಾಸಕರು ಸರಿಸುಮಾರು 38 ಲಕ್ಷ ರೂಪಾಯಿ ಅನುದಾನವನ್ನು ಕೊಟ್ಟು ಸಹಕರಿಸಿದ್ದಾರೆ. ಹಾಗಾಗಿ ಇವತ್ತು ನಾನು ಬರುವಾಗ ನೋಡಿದೆ, ಈ ಶಾಲೆ 1959 ಇಸ್ವಿಯಲ್ಲಿ ಪ್ರಾರಂಭ ಆಗಿದೆ. ಆವತ್ತಿನ ಕಾಲದಲ್ಲಿ ಈ ಭಾಗದಲ್ಲಿ ಶಾಲೆಗಳು ಇಲ್ಲದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯರು, ಈ ಭಾಗದ ಹಿರಿಯರು ಸೇರಿಕೊಂಡು ಈ ಶಾಲೆಯನ್ನು ಪ್ರಾರಂಭ ಮಾಡಿದರು. ಇವತ್ತು ನಮಗೆ ಜವಾಬ್ದಾರಿ ಇದೆ, ಮುಂದಿನ ಪೀಳಿಗೆಗೆ ಒಂದಷ್ಟು ಈ ಶಾಲೆಯನ್ನು, ಸರ್ಕಾರಿ ಶಾಲೆಯನ್ನು ಉಳಿಸುವಂಥದ್ದು, ಈ ಸರ್ಕಾರಿ ಶಾಲೆಯನ್ನು ಬೆಳೆಸುವಂಥದ್ದು ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಇದೆ. ಹಾಗಾಗಿ ಈ ಸರ್ಕಾರಿ ಶಾಲೆಯನ್ನು ಉಳಿಸುವಂಥ ಕೆಲಸಗಳನ್ನು ಜನಪ್ರತಿನಿಧಿಗಳು ಮತ್ತು ಊರಿನ ಗ್ರಾಮಸ್ಥರು ಸೇರಿಕೊಂಡು ಒಟ್ಟಿಗೆ ಸೇರಿಕೊಂಡು ಮಾಡಿದಾಗ ಮಾತ್ರ ಇಂಥ ಶಾಲೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ಖಂಡಿತವಾಗಿ ಸಾಧ್ಯ ಇದೆ. ಹಾಗಾಗಿ ನಮ್ಮೆಲ್ಲರ ಪ್ರಯತ್ನ ಇರುವಂಥದ್ದು ಇವತ್ತು ಸರ್ಕಾರಿ ಶಾಲೆಗಳನ್ನು ಉಳಿಸಬೇಕು. ಯಾಕಂತ ಹೇಳಿದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಕೃಷಿ ಕಾರ್ಮಿಕರು, ಕೂಲಿ ಕಾರ್ಮಿಕರು ಇವತ್ತು ಸರಿಯಾದ ಶಿಕ್ಷಣ ಪಡೆಯಬೇಕಾದ್ರೆ ಸರ್ಕಾರಿ ಶಾಲೆಗೆ ಹೋಗುವಂಥದ್ದು. ಯಾಕಂತ ಹೇಳಿದರೆ ಇವತ್ತಿನ ಶಿಕ್ಷಣ ಪದ್ಧತಿಯಲ್ಲಿ ಖಾಸಗಿ ಶಾಲೆಗಳ ವ್ಯವಸ್ಥೆಯಲ್ಲಿ ಒಂದಿಷ್ಟು ಡೊನೇಷನ್ ಕೊಡುವಂಥ ವ್ಯವಸ್ಥೆಗೆ ನಿಂತಿದೆ.
ಎಲ್ರಿಗೆ ಈ ವ್ಯವಸ್ಥೆಯಲ್ಲಿ ಹೋಗುವಂಥದ್ದು ಕಷ್ಟಕರ. ಆದರೆ ಗುಣಮಟ್ಟದ ಶಿಕ್ಷಣ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಇದೆ. ಯಾಕಂತ ಹೇಳಿದರೆ ಮೆರಿಟ್ನಲ್ಲಿ ಅತ್ಯುತ್ತಮ ಶಿಕ್ಷಕರ ತಂಡವನ್ನು ಈ ಶಾಲೆಯಲ್ಲಿ ಪಡೆದಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ಮೇಲುಸ್ತುವಾರಿ ಸಮಿತಿ ಮತ್ತು ಗ್ರಾಮಸ್ಥರು ಸೇರಿಕೊಂಡು ಆ ಶಾಲೆಯನ್ನು ಮುನ್ನಡೆಸಿದಾಗ ಗುಣಮಟ್ಟದ ಶಿಕ್ಷಣ ಸಿಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವೆಲ್ಲರೂ ಯೋಚನೆ ಮಾಡುವಂಥದ್ದು ಇಂಥ ಗುಣಮಟ್ಟದ ಶಿಕ್ಷಣವನ್ನು ಪಡೀಲಿಕ್ಕೋಸ್ಕರ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಸರ್ಕಾರಿ ಶಾಲೆಗಳನ್ನು ಉಳಿಸಿದಾಗ ಮಾತ್ರ ನಾವು ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ಉದಾಹರಣೆಗೆ ಇವತ್ತು ನಾವು ಹರಕಾಳ ಆಜಬ್ಬರಿಗೆ ನಾವು ಸನ್ಮಾನವನ್ನು ಮಾಡಿದ್ದೇವೆ. ನಾವು ಹರಕಾಳ ಆಜಬ್ಬರವರು ಕಿತ್ತಾಲೆ ಮಾರಿಕೊಂಡು ಒಂದು ಬಡತನದಲ್ಲಿರುವಂಥ ಒಬ್ಬ ವ್ಯಕ್ತಿ. ಅವರು ಆ ಕಿತ್ತಾಲೆ ಮಾರಿ ಅವರು ಒಂದು ಸಮಿತಿಯ ಅಧ್ಯಕ್ಷರಾಗಿ ಆ ಶಾಲೆಯನ್ನು ಯಾವ ರೀತಿ ಮಾದರಿ ಮಾಡಿದ್ದಾರೆ ಅಂತ ಹೇಳಿಕೊಂಡು ನೋಡಿದಾಗ ಇವತ್ತು ಅವರಿಗೆ ಕೇಂದ್ರ ಸರ್ಕಾರ ಒಂದು ಪ್ರಶಸ್ತಿಯನ್ನು ಕೊಟ್ಟಿದೆ. ಹಾಗಾಗಿ ಅಂಥ ವ್ಯಕ್ತಿಗಳನ್ನು ಗೌರವಿಸುವಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ನಾನು ವಿಶೇಷವಾಗಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ. ಎಲ್ಲ ಗ್ರಾಮಸ್ಥ ಬಂಧುಗಳು, ಪೋಷಕ ಮಿತ್ರರು, ನಾವೆಲ್ಲರೂ ಇಂಥ ಶಾಲೆಗಳನ್ನು ಉಳಿಸಿದಾಗ ಮಾತ್ರ ಮುಂದಿನ ಪೀಳಿಗೆಗೆ ನಾವು ಈ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾದ ಕೊಡುಗೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅಂತ ಮಾತನ್ನು ಹೇಳ್ತಾ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ವಿಶೇಷವಾಗಿ ನನಗೆ ಆಹ್ವಾನ ನೀಡಿದಂಥ ಎಲ್ಲ ಶಾಲೆ ಸಮಿತಿಯ ಸುಭಾಷ್ ಶೆಟ್ಟಿ ಅವರಿಗೆ ಮತ್ತು ಎಲ್ಲ ಪ್ರಮುಖರಿಗೆ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಸರ್. ಮರೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ರತ್ನಾಕರ್ ಬುನ್ನಾನ್ ಇವರು ಎಲ್ಲರಿಗೂ ಚಿರಪರಿಚಿತರಾಗಿದ್ದು ನಮ್ಮ ಶಾಲೆಯ ಅಭಿವೃದ್ಧಿಗೂ ಸಹಕಾರ ನೀಡಿರುತ್ತಾರೆ. ಮಾನ್ಯರು ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಬೇಳೆ ಕಾಶಿಪಟ್ಟಣ ಇದರ ವೇದಿಕೆಯಲ್ಲಿದ್ದ ಸಭಾಧ್ಯಕ್ಷರೇ ಹಾಗೂ ಗೌರವಾನ್ವಿತ ಪಂಚಾಯತ್ ಅಧ್ಯಕ್ಷರೇ ಹಾಗೂ ವೇದಿಕೆಯಲ್ಲಿದ್ದ ಗೌರವಿದ್ದ ಗಣ್ಯರೇ, ಈಗ ನಾವು ಜಾಸ್ತಿ ಮಾತಾಡುವ ಸಮಯ ಅಲ್ಲ. ಯಾಕೆಂದರೆ ಮಕ್ಕಳ ಪೋಷಕರೆಲ್ಲ ಡ್ಯಾನ್ಸ್ ಬೇರೆ ಬೇರೆ ಪ್ರೋಗ್ರಾಮ್ ಇಟ್ಟಿದ್ದೀರಿ, ಅದನ್ನು ನೋಡುವ ಇದರಲ್ಲಿದ್ದಾರೆ ಎಲ್ಲರೂ. ಈಗಲೇ 10:30 ಗಂಟೆ ಆಗಿದೆ. ನಾನು ಅಶೋಕನ ಹತ್ರ ಹೇಳಿದೆ ನಿಮ್ಮದು ತುಂಬ ಸಮಯ ಆಗಿದೆ ಹೇಗೆ ಅಂತ. ಆದರೆ ಒಂದು ವಿಷಯ ನಾನು ಈ ಸಮಯದಲ್ಲಿ ಉಲ್ಲೇಖ ಮಾಡಬೇಕಂತ ನಾನು ಯೋಚನೆ ಮಾಡಿದ್ದೇನೆ. ಯಾಕೆಂದರೆ ಈಗ ಸರ್ಕಾರಿ ಶಾಲೆಯಲ್ಲಿ ಎಲ್ಲ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಬಹಳ ಕಮ್ಮಿ ಆಗಿದೆ. ಈ ಮಕ್ಕಳ ಸಂಖ್ಯೆ ಕಮ್ಮಿ ಆಗಲಿಕ್ಕೆ ಕಾರಣ ಏನಂದರೆ ಇಂಗ್ಲೀಷ್ ಮೀಡಿಯಂಗಳು ಶಾಲೆಗಳು ಜಾಸ್ತಿಯಾಗಿ ನಮ್ಮ ಕನ್ನಡ ಮೀಡಿಯಂ ಶಾಲೆಗೆ ಬರುವಂಥ ಮಕ್ಕಳು ಕಮ್ಮಿ ಆಗಿದ್ದಾರೆ. ಇದಕ್ಕೆ ನಾವೊಂದು ಮರೋಡಿ ಗ್ರಾಮದಲ್ಲೊಂದು ವ್ಯವಸ್ಥೆ ಮಾಡಿದ್ದೇವೆ ಕೂಕ್ರೆಬೆಟ್ಟು ಶಾಲೆಗೆ. ನಮ್ಮ ಜಯಂತ್ ಕೋಟ್ಯಾನ ಹರೀಶ್ ಪುಂಜಿ MLA ಅಂತ ನಮ್ಮ ಹರೀಶ್ ಪುಂಜಿರೆಲ್ಲ ಸೇರಿ ಆ ಶಾಲೆಯಲ್ಲಿ 16 ಮಕ್ಕಳಿದ್ದರು. ಮುಚ್ಚುವ ಪರಿಸ್ಥಿತಿಯಲ್ಲಿತ್ತು ಆ ಶಾಲೆ. ಒಂದು ದಿವಸ ಆ ಶಾಲೆಯ HM ನಮ್ಮ ಹತ್ರ ಎಲ್ಲ ನಾನು ಉಮಾಮೇಶ್ವರ ದೇವಸ್ಥಾನದಲ್ಲಿ ಇರುವಾಗ ಜಾತ್ರೆ ಸಮಯದಲ್ಲಿ ಜಯಂತ್ ಕೋಟ್ಯಾನು ನಾವು ಮತ್ತು MLA ಇರುವಾಗ ಆ ಶಾಲೆಯ ಸುಪಲ ಟೀಚರ್ ಬಂದು ನಮ್ಮಲ್ಲಿ ಒಂದು ವಿನಂತಿ ಮಾಡಿದರು. ನಮ್ಮ ಶಾಲೆಯಲ್ಲಿ 16 ಮಕ್ಕಳಿದ್ದಾರೆ, ಇದನ್ನು ಮುಚ್ಚುವ ಪರಿಸ್ಥಿತಿಯಲ್ಲಿದ್ದೇವೆ ನಾವೀಗ, ಮುಂದೆ ನೀವೇ ನಮ್ಮನ್ನು ರಕ್ಷಿಸಬೇಕಂತ ಎರಡು ಕೈ ಮುಗಿದು ಬೇಡಿದರು ನಮ್ಮ ಹತ್ರ. ಆವಾಗ ನಮ್ಮ MLA ಅವರು ಹೇಳಿದರು, ನೀವು ಏನು ಚಿಂತೆ ಮಾಡಬೇಡಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ. ಆವಾಗ ಜಯಂತ್ರ ಹತ್ರ ಹೇಳಿದ್ರು, ನೋಡಿ ಊರಿನವ್ರನ್ನೆಲ್ಲ ಸೇರಿಸಿ ಆ ಶಾಲೆಗೆ ಒಂದು ವ್ಯವಸ್ಥೆ ಮಾಡುವಂಥ ಒಂದು ಇಂಗ್ಲೀಷ್ ಮೀಡಿಯಮನ್ನು ನಾವು ಪರ್ಮಿಷನ್ ಮಾಡಿಕೊಡ್ತೇನೆ ಜಯಂತ್ರೆ, ನೀವೆಲ್ಲ ಅವರಿಗೆ ಸಪೋರ್ಟ್ ಮಾಡಿ. ಆವಾಗ ಜಯಂತ್ ಕೋಟ್ಯಾನ್ರವರ ಅಧ್ಯಕ್ಷತೆಯಲ್ಲಿ ಇಡೀ ಊರಿನವರನ್ನು ಕರೆದು ನಾವು ಎತ್ತವರನ್ನು ಮತ್ತು ಹಿರಿಯ ಗ್ರಾಮಸ್ಥರನ್ನು ಕರೆದು ನಾವು ಆ ಶಾಲೆಗೆ ಇಂಗ್ಲೀಷ್ ಮೀಡಿಯಂಗೆ ವ್ಯವಸ್ಥೆ ಮಾಡುವಂಥ ಒಂದು ಪರ್ಮಿಷನನ್ನು ಸಹ MLA ಅವರು ಮಾಡಿದರು. ಆವಾಗ ನಮಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು. ಆ ವರ್ಷ ನಮಗೆ ಪರ್ಮಿಷನ್ ಆಗಲಿಲ್ಲ ಅದಕ್ಕೆ. ಆದರೆ ನಾವು ಅವರ ಹರೀಶ್ ಪುಂಜರವರ ಧೈರ್ಯದಲ್ಲಿ ನಾವು ಆ ಶಾಲೆಯನ್ನು 1 ವರ್ಷ ಪರ್ಮಿಷನ್ ಇಲ್ಲದೆ ನಾವು ಇಂಗ್ಲೀಷ್ ಮೀಡಿಯಮನ್ನು ಮುಂದುವರಿಸಿದೆವು. ಆಮೇಲೆ ನಮಗೆ ಪರ್ಮಿಷನ್ ಮಾಡಿದರು ಅವರು. ಈಗ ಅದೇ ಸ್ಕೂಲಲ್ಲಿ 380 ಮಕ್ಕಳಿದ್ದಾರೆ. ಈಗ 8 ಕ್ಲಾಸ್ ರೂಮು ನಮ್ಮ ಹರೀಶ್ ಪುಂಜರು ಕೊಟ್ಟಿದ್ದಾರೆ. ಈಗ ಫೆಬ್ರವರಿಯಲ್ಲಿ ಉದ್ಘಾಟನೆ ಮಾಡುವಂಥ ಒಂದು ತವಕದಲ್ಲಿದ್ದೇವೆ ನಾವೆಲ್ಲ ಮರೋಡಿ ಗ್ರಾಮಸ್ಥರು. ಅದೇ ರೀತಿ ಈ ಗ್ರಾಮವನ್ನು ಸಹ ಒಂದು ಊರಿನ ಬೇರೆ ಬೇರೆ ಗಣ್ಯರಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ವೇದಿಕೆಯ ಮುಂದ್ಗಡೆ ಪ್ರವೀಣ್ ಬಿಂಟ್ರು ಇದ್ದಾರೆ, ಊರಿನ ದೊಡ್ಡ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇವರೆಲ್ಲ ಸೇರಿ ಈ ಸರ್ಕಾರಿ ಶಾಲೆಯನ್ನು ಒಂದು ಇಂಗ್ಲೀಷ್ ಮೀಡಿಯಂ ಆಗಿ ಪರಿವರ್ತನೆ ಮಾಡಿ ಈಗ ನಮ್ಮ ಕಡೆಯಿಂದ ನಾವು MLA ಅವ್ರ ಹತ್ರ ವಿನಂತಿ ಮಾಡ್ತೇವೆ. ಹಾಗೆ ಈ ಪಂಚಾಯತಿ ಅಧ್ಯಕ್ಷರು ಅವರ ಸಹಕಾರ ಇದೆ. ಈ ಸಹಕಾರ ಲೆವೆಲಲ್ಲಿ ಈ ಶಾಲೆಗೆ ಸಹ ಒಂದು ಇಂಗ್ಲೀಷ್ ಮೀಡಿಯಂ ಪರ್ಮಿಷನ್ ಮಾಡಿ ಊರವರನ್ನೆಲ್ಲ ಸೇರಿಸಿ ಮಕ್ಕಳ ಸಂಖ್ಯೆ ಜಾಸ್ತಿ, ಈ ಮಕ್ಕಳು
ಇನ್ನು ಬೇರೆ ಶಾಲೆಗೆ ಹೋಗುವನ್ನು ನಿಲ್ಲಿಸಿ ಈ ಶಾಲೆಯನ್ನು ಅಭಿವೃದ್ಧಿ ಮಾಡಿ, ಈ ಊರನ್ನು ಒಂದು ಶಾಲೆ ಅಭಿವೃದ್ಧಿ ಮಾಡಿದರೆ ಒಂದು ದೇವಸ್ಥಾನ ಅಭಿವೃದ್ಧಿ ಆಗಿದ ಹಾಗೆ ಈ ಶಾಲೆಯನ್ನು ಸಹ ಉತ್ತಮ ರೀತಿಯಲ್ಲಿ ಕೊಂಡೋಗಲಿಕ್ಕೆ ನಮ್ಮೆಲ್ಲ ಊರಿನವರಿಗೆ ಒಂದು ಅವಕಾಶ ಇದೆ. ಈ ಅವಕಾಶವನ್ನು ನೀವೆಲ್ಲ ಈ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಮಾಡಿದರೆ ಒಳ್ಳೆದಂತ ಹೇಳಿ ನಾನು ನಮ್ಮಿಂದ ನಮ್ಮ MLA ಕಡೆಯವರಿಂದ ಏನೆಲ್ಲ ಸಹಕಾರ ಬೇಕು ಅದೆಲ್ಲ ನಾವು ಮಾಡ್ತೇವೆ. ಈಗಾಗಲೇ ಒಂದು ಕೊಠಡಿ ರೂಮನ್ನು ಮಾಡಿದ್ದೇವೆ. ಆ ಶಾಲೆಗೆ ಇದೊಂದು ಕೇಳದಬೇಟೆ ಶಾಲೆ, ಕಾಶಿಪಟ್ಟಣ ಶಾಲೆಗೆ 28 ಲಕ್ಷ ರೂಪಾಯಿ ಒಂದು 2 ಕೊಠಡಿ ರೂಮನ್ನು ಸಹ ಅಲ್ಲಿಗೆ ಸಹ ನಾವು ನಮ್ಮ MLA ಅವರು ಪಾಸ್ ಮಾಡಿದ್ದಾರೆ. ಅದು ಸಹ ಬಿಲ್ಡಿಂಗ್ ಆಗಿದೆ, ಅದು ಸಹ ಉದ್ಘಾಟನೆ ಮಾಡುವ ಹಂತದಲ್ಲಿದೆ. ಹಾಗೆ ಈ ಶಾಲೆಯನ್ನು ಸಹ ಇಂಗ್ಲಿಷ್ ಮೀಡಿಯಂ ಆಗಿ ಪರಿವರ್ತಿಸಿ ಈ ಊರಿನ ಬಡ ಮಕ್ಕಳಿಗೆ ಇಂಗ್ಲಿಷ್ ಮೀಡಿಯಂ ವಿದ್ಯಾಭ್ಯಾಸವನ್ನು ಕಲ್ಪಿಸುವ ಅವಕಾಶವನ್ನು ಊರಿನ ಎಲ್ಲರೂ ಗಣ್ಯರು ಅವಕಾಶ ಮಾಡಿಕೊಡಬೇಕು ಹೇಳಿ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಹಾಗೂ HM ಅವರಿಗೆ ಧನ್ಯವಾದ ಹೇಳುತ್ತಾ ನನ್ನ ಭಾಷಣವನ್ನು ಮುಕ್ತಾಯಗೊಳಿಸಿದ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್. Behind every dancer who believes in themselves is a teacher who believed in them first. ಮಕ್ಕಳಿಗೆ ನೃತ್ಯ ನಿರ್ದೇಶನದ ಮೂಲಕ ಮಕ್ಕಳಲ್ಲಿ ಉತ್ಸಾಹ ತುಂಬುತ್ತಿರುವ ಇಂದಿನ ಸಾಂಸ್ಕೃತಿಕ ಕಾರ್ಯಕ್ರಮದ ನೃತ್ಯಗಳ ನಿರ್ದೇಶನ ಮಾಡಿ ನಮ್ಮ ಮನ ರಂಜಿಸಲಿರುವ ಶ್ರೀ ಕಾರ್ತಿಕ್ ನಮ್ಮಿಂದ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಹಾಗೆಯೇ ಪ್ರತಿ ವರ್ಷವೂ ನಮ್ಮ ಶಾಲೆಯ ಸ್ವಚ್ಛತಾ ಕಾರ್ಯದಲ್ಲಿ ಕೈಜೋಡಿಸಿ ಕಿಂಚಿತ್ತೂ ಪ್ರತಿಫಲ ಬಯಸದೆ ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಹಿರಿಯ ವಿದ್ಯಾರ್ಥಿಯಾದ ಶ್ರೀ ದಿನೇಶ್ ಕಿರೋಡಿ ಇವರು ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ಮನವಿ ಮಾಡುತ್ತಿದ್ದೇವೆ. ಇವರನ್ನು ಚಪ್ಪಾಳೆಯ ಮೂಲಕ ವೇದಿಕೆಗೆ ಬರಮಾಡಿಕೊಡಬೇಕಾಗಿ ವಿನಂತಿ. ದಿನೇಶ್ ಕಿರೋಡಿಯವರು ಎಲ್ಲಿದ್ದರೂ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಸ್ಫೂರ್ತಿಯ ಚಿಲುಮೆ, ಸದಾ ಹಸನ್ಮುಖಿ, ಕಾಯಕದ ಶ್ರದ್ಧೆಯಲ್ಲಿ ದೇವರ ಕಾಣುವ ನಮ್ಮ ಕಾರ್ಯಗಳ ಹಿಂದಿನ ಧೀಶಕ್ತಿ, ಮುಂದಿನ ಪೀಳಿಗೆಗಳ ಆಶಾದೀಪವಾಗಿರುವ ಇಂದಿನ ಸಭೆಯ ಉದ್ಘಾಟನೆಯನ್ನು ಮಾಡಿದಂತಹ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸತೀಶ್ ಕೆ ಇವರಿಗಾಗಿ ವೇದಿಕೆ. ಕಾಶಿಪಟ್ಟಣದ ಒಡೆಯ ಶ್ರೀ ಪಂಚಲಿಂಗೇಶ್ವರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪೇಟೆ ಇದರ ಶಾಲಾ ವಾರ್ಷಿಕೋತ್ಸವ ಹಾಗೂ ನೂತನ ತರಗತಿ ಕೊಠಡಿಯ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಹಿರಿಯರು ಆದಂಥ ಆತ್ಮೀಯರಾದಂಥ ಗುತ್ತು ನಾರಾಯಣ್ ಭಟ್ರೆ, ಹಾಗೆ ವೇದಿಕೆಯಲ್ಲಿರುವಂಥ ನಮ್ಮ ಈ ದೇವಸ್ಥಾನದ ಅರ್ಚಕರು, ಹಾಗೆ ನಮ್ಮ ಅಸರಣರಾದಂಥ ಅನಂತಾಸರಣವರೇ, ಹಾಗೆ ನನ್ನ ಆತ್ಮೀಯರಾದಂಥ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದಂಥ ಜಯಂತ್ ಕೋಟ್ಯನ್ರವರೇ, ಮರೋಡಿ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ರತ್ನಾಕರ್ರವರೇ,
ನಮ್ಮ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಅಶೋಕ್ರವರೇ, ರವೀಂದ್ರರವರೇ, ಸವಿತಾರವರೇ, ಹಾಗೆ ಹೊಸಂಗಡಿ ಕ್ಲಸ್ಟರ್ ಮಟ್ಟದ ಶಿಕ್ಷಣ ಕ್ಷೇತ್ರದಿಂದ ಶಿಕ್ಷಣಾಧಿಕಾರಿಯವರ ಬದಲಿಗೆ ಅನುಮತಿಯ ಮೇರೆಗೆ ಬಂದಂಥ ನಮ್ಮ ಆರತಿ ಮೇಡಮ್ರವರೇ, ಹಾಗೆ ನಮ್ಮ ಹಿರಿಯರಾದಂಥ ಅಭಿನಂದನ್ ಪಡಿವಾಲ್ರವರೇ, ಜಯಪ್ರಸಾದ್ರವರೇ, ಹಾಗೆ ನಮ್ಮ ಜಯಂತಿ ಬಾಯಿ ಅವರೇ, ಇವತ್ತು ಹಾಗೆ ನಮ್ಮ ಈ ಒಂದು ಶಾಲೆಯ STMCಯ ಅಧ್ಯಕ್ಷರಾದಂಥ ಪ್ರಕಾಶ್ರವರೇ, ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರಾದಂಥ ಸುಭಾಷ್ ಶೆಟ್ಟಿಯವರೇ, ನಮ್ಮ ಶಾಲೆಯ ಪ್ರಭಾರ ಮುಖ್ಯೋಪಾಧ್ಯಾಯರಾದಂಥ ಪ್ರಶಾಂತ್ರವರೇ, ಹಾಗೆ ಶಾಲಾ ವಿದ್ಯಾರ್ಥಿ ನಾಯಕ ಪವನ್ ರವರೇ, ಕಾರ್ಯದರ್ಶಿಯಾದಂಥ ರಾಘವೇಂದ್ರ ಅವರೇ, ರಾಜೇಶ್ ರವರೇ, ಹಾಗೂ ಎಲ್ಲ ನಮ್ಮ STMCಯ ಎಲ್ಲ ಪದಾಧಿಕಾರಿಗಳೇ, ಹಾಗೆ ವಾರ್ಷಿಕೋತ್ಸವ ಸಮಿತಿಯ ಪದಾಧಿಕಾರಿಗಳೇ, ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಸದಸ್ಯರೇ, ಇಲ್ಲಿ ಸೇರಿದಂಥ ಎಲ್ಲ ವಿದ್ಯಾರ್ಥಿನಿಯರೇ ಹಾಗೂ ಪೋಷಕ ಬಂಧುಗಳೇ, ಊರಿನ ಗಣ್ಯರೇ, ಹಾಗೆ ನಮ್ಮ ಮಾಜಿ ಪಂಚಾಯತಿನ ಸದಸ್ಯರಾದಂಥ ಪ್ರವೀಣ್ ಪಿಂಟೋರವರೇ, ಹಾಗೆ ಮೊಹಮ್ಮದ್ ಶಾಫಿ ಅವರೇ, ಎಲ್ಲ ಬಂಧುಗಳೇ, ಇವತ್ತು ಕೇಳದಪೇಟೆಯ ಈ ಒಂದು ಶಾಲೆಯಲ್ಲಿ ನಾವು ಇವತ್ತು ವಾರ್ಷಿಕೋತ್ಸವ ಹಾಗೆ ನೂತನ ಕಟ್ಟಡದ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಬಹಳ ಒಂದು ಹಬ್ಬದ ವಾತಾವರಣವನ್ನು ಇವತ್ತು ಕೇಳದಪೇಟೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಮಕ್ಕಳ ವಿದ್ಯಾಭ್ಯಾಸದ ಒಟ್ಟಿಗೆ ಮಕ್ಕಳ ಚಟುವಟಿಕೆಗಳ ತನ್ನ ಸಾಂಸ್ಕೃತಿಕ ಕಾರ್ಯಕ್ರಮದ ಮುಖಾಂತರ ಬೇರೆ ಬೇರೆ ರೀತಿಯ ತನ್ನ ಪ್ರತಿಭೆಯನ್ನು ಪ್ರದರ್ಶಿಸಲು ಒಂದು ಉತ್ತಮ ವೇದಿಕೆಯನ್ನು ನಿರ್ಮಾಣ ಮಾಡುವ ಮುಖಾಂತರ ಈ ಶಾಲೆಯ STMC ಹಾಗೆ ಅಧ್ಯಾಪಕ ಬಂಧುಗಳು ಎಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಪ್ರಥಮವಾಗಿ ನಮ್ಮ ಎಲ್ಲ ಶಾಲಾ ಅಧ್ಯಾಪಕ ಬಂಧುಗಳಿಗೆ ಹಾಗೆ ನಮ್ಮ ಎಲ್ಲ STMC ಸದಸ್ಯರಿಗೆ ನಾನು ಗ್ರಾಮ ಪಂಚಾಯತಿನ ಅಧ್ಯಕ್ಷ ನೆಲೆಯಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ನಮ್ಮ ಈ ಕೇಳದಪೇಟೆಗೆ ನಮ್ಮ ಒಂದು ನೂತನವಾದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದಾರೆ. ಮಾನ್ಯ ಶಾಸಕರಾದ ಅವರ ಅನುದಾನದಲ್ಲಿ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡುವ ಮುಖಾಂತರ ಈಗಾಗಲೇ ನಮ್ಮ ಪ್ರಭಾರ ಮುಖ್ಯೋಪಾಧ್ಯಾಯರು ಹೇಳಿದಾಗೆ ಈ ಶಾಲೆಯಲ್ಲಿ ಉತ್ತಮವಾದ ಟೈಲ್ಸನ್ನು ಅಳವಡಿಸಿ ನಮ್ಮ ಮಕ್ಕಳಿಗೆ ಟೈಲ್ಸಿನ ಮುಖಾಂತರ ಕೂತ್ಕೊಳ್ಳುವ ಒಂದು ಭಾಗ್ಯ ಒದಗಿದೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾನು ಗ್ರಾಮ ಪಂಚಾಯತಿನ ಅಧ್ಯಕ್ಷ ನೆಲೆಯಲ್ಲಿ ನಮ್ಮ ಶಾಸಕರಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತು ಗ್ರಾಮ ಒಂದು ಅಭಿವೃದ್ಧಿ ಆಗಬೇಕಾದ್ರೆ ಆ ಊರಿನ ದೇವಸ್ಥಾನ ಹಾಗೆ ಅದರ ಒಟ್ಟಿಗೆ ಒಂದು ಶಾಲೆ, ಮಸೀದಿ, ಚರ್ಚಿ ಯಾವುದೇ ಇರಲಿ ಅದು ಒಳ್ಳೆಯ ರೀತಿಯಿಂದ ಅಭಿವೃದ್ಧಿ ಆದರೆ ಆ ಗ್ರಾಮ ಅಭಿವೃದ್ಧಿ ಆಗಿದಂತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತು ಇಲ್ಲಿಯ ನಮ್ಮ ಮುಖ್ಯೋಪಾಧ್ಯಾಯರು ಹಾಗೆ STMC ಅವರು ಹಾಗೆ ವಾರ್ಷಿಕೋತ್ಸವ ಸಮಿತಿಯವರು ಒಂದು ತುಂಬ ಬೇಡಿಕೆಯನ್ನು ಈ ಒಂದು ವೇದಿಕೆಯಲ್ಲಿ ಮುಖಾಂತರ ನಮಗೆ ಇಟ್ಟಿದ್ದಾರೆ. ಇವತ್ತು ಈ ವೇದಿಕೆ ಮುಖಾಂತರ ಕೆಲವು ಬೇಡಿಕೆಗಳನ್ನು ನಾವು ಈಡೇರಿಸಬಹುದು. ಈಗಾಗಲೇ ನಮ್ಮ ರತ್ನಾಕರ್ ಬುನ್ನಣ್ಣವರು ಹೇಳಿದ್ದಾರೆ, ಈ ಶಾಲೆಗೆ ಆಂಗ್ಲ ಮಾಧ್ಯಮ ಶಾಲೆಯನ್ನು ನೀವು ಒದಗಿಸಿಕೊಡಬೇಕು ಸರ್ಕಾರದ ವತಿಯಿಂದ ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ಗ್ರಾಮದಲ್ಲಿ 2 ಹಿರಿಯ ಪ್ರಾಥಮಿಕ ಶಾಲೆಗಳು ಹಾಗೆ 4 ಅಂಗನವಾಡಿ ಕೇಂದ್ರಗಳು, 1 ಹೈಸ್ಕೂಲು ಕಾರ್ಯನಿರ್ವಹಿಸ್ತಿದೆ. ನಾವು ಈ ಎಲ್ಲ ನಮ್ಮ 2 ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಹೈಸ್ಕೂಲು ಹಾಗೆ ಅಂಗನವಾಡಿಗಳು ಒಳ್ಳೆಯ ರೀತಿಯಿಂದ ನಡೆದುಕೊಂಡು ಬಂದು ನಮ್ಮ ಗ್ರಾಮದಲ್ಲಿ ಒಂದು ಉತ್ತಮವಾದ ಒಂದು ಶಾಲೆಯನ್ನು ಇಲ್ಲಿ ಆಗಬೇಕೆಂಬ ಚಿಂತನೆ ನಮ್ಮ ಎಲ್ಲ ನಮ್ಮ ಪಂಚಾಯತಿನ ಎಲ್ಲ ಸದಸ್ಯರಿಗೆ 7 ಸದಸ್ಯರಿಗೆ ಇದ್ದುಕೊಂಡು ಇದರ ಚಿಂತನೆಯನ್ನು ನಾವು ಯಾವಾಗಲೂ ಮಾಡ್ತಾ ಇದ್ದೇವೆ. ನಾವು ನಮ್ಮ ಒಂದು ಶಾಲೆ ಮಾತ್ರ ಅಲ್ಲ, ನಮ್ಮ ಪ್ರಾಥಮಿಕ ಶಾಲೆ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಅಭಿವೃದ್ಧಿ ಆಗಬೇಕು. ಈ ಭಾಗದ ಎಲ್ಲ ಬಡ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಸಿಗುವ ಮುಖಾಂತರ ಏನು ಈಗ ನಮ್ಮ ಗುರುಗಳು ಒಂದು ಮಾತನ್ನು ಹೇಳಿದರು, ಮಕ್ಕಳಿಗೆ 7 ಭಾಷೆಯ 6 ಭಾಷೆಯ ಅಗತ್ಯವಿದೆ ಅಂತ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ನಮ್ಮ ಈ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಇದ್ದರೆ ನಮ್ಮ ಶಾಲೆಯ ಬಡ ಮಕ್ಕಳು ಕೂಡ ಇಂಗ್ಲಿಷ್ ಮೀಡಿಯಮಲ್ಲಿ ಕಲಿತಾಗೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆದರೆ ನಮಗೆ ಕೂಡ ಈ ನಮ್ಮ ಹಿಂದುಳಿದ ಪ್ರದೇಶವಾದ ನಮ್ಮ ಕಾಶಿಪಟ್ಟಣ ಗ್ರಾಮದಲ್ಲಿ ನಮ್ಮ ಬಡ ಮಕ್ಕಳು ಕೂಡ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡೆಯುವ ಮುಖಾಂತರ ಒಳ್ಳೆಯ ಪ್ರಜೆಗಳಾಗಿ ನಮ್ಮ ಕಾಶಿಪಟ್ಟಣದ ಗ್ರಾಮದ ಹೆಸರನ್ನು ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದು ತೋರಿಸುವಂಥ ಕೆಲಸ ಆಗಬೇಕಂತ ನಾನು ಭಾವಿಸ್ತೇನೆ. ಹಾಗಾಗಿ ನಮ್ಮಿಂದ ಆಗುವಷ್ಟು ಈಗಾಗಲೇ ಈ ಶಾಲೆಗೆ ನಮ್ಮ ಅವಧಿಯಲ್ಲಿ ಕೂಡ ತುಂಬ ಕೆಲಸವನ್ನು ನಾವು ಇಲ್ಲಿ ಮಾಡಿದ್ದೇವೆ. ಇನ್ನು ಮುಂದೆ ಕೂಡ
ಈ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ಮಾಡುವಲ್ಲಿ ನಾವು ತುಂಬ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಶಾಲೆಗೆ ಕೊಠಡಿಗಳ ಟೈಲ್ಸ್ ಅಳವಡಿಕೆಯನ್ನು ಮಾತನ್ನು ಕೂಡ ಹೇಳಿದರು. ತಂತ್ರಜ್ಞಾನದ ಮೂಲಕ ಕಲಿಕೆಗೆ ಸುಸಜ್ಜಿತವಾದ ಕಂಪ್ಯೂಟರನ್ನು ಕೂಡ ಕೇಳಿದ್ದಾರೆ. ಹಾಗೆ LKG UKG ಬಗ್ಗೆ ಕೂಡ ಕೇಳಿದ್ದಾರೆ. ಕ್ರೀಡಾ ಆಸಕ್ತಿಗೆ ಅದಕ್ಕೆ ಬೇಕಾದ ಕ್ರೀಡೋಪಕರಣಗಳನ್ನು ಕೂಡ ಕೇಳಿದ್ದಾರೆ. ಶಾಲಾ ಮಕ್ಕಳ ಸುರಕ್ಷತೆಗಾಗಿ ಕಂಪೌಂಡ್ನ ವ್ಯವಸ್ಥೆಯನ್ನು ಕೂಡ ಕೇಳಿದ್ದಾರೆ. ಇವತ್ತು ನಾವು ದೇವಸ್ಥಾನದ ಆಡಳಿತ ಮಂಡಳಿಯವರು ಇದರ ಮೊದಲು ಎಲ್ಲ ಮಾತಾಡಿ ದೇವಸ್ಥಾನಕ್ಕೆ ಬರುವ ಒಂದು ರಸ್ತೆಯನ್ನು ನಿರ್ಮಾಣ ಮಾಡಬೇಕು, ಹಾಗಾಗಿ ಅದರ ಒಟ್ಟಿಗೆ ಇದರ ಕಂಪೌಂಡನ್ನು ನಿರ್ಮಾಣ ಮಾಡಬೇಕಂತ ಒಂದು ಚಿಂತನೆಯನ್ನು ನಾವು ಮಾಡುತ್ತಿರುವಾಗ ಈಗಾಗಲೇ ಹಳೆಯ ನಮ್ಮ ಶಾಲೆಯ ಕಟ್ಟಡವನ್ನು ತೆರವುಗೊಳಿಸಿ ಆ ಮುಖಾಂತರ ಬದಿಯಲ್ಲಿ ರಸ್ತೆಯನ್ನು ದೇವಸ್ಥಾನಕ್ಕೆ ಮಾಡುವ ಮುಖಾಂತರ ಅದರ ಒಟ್ಟಿಗೆ ಕಾಂಪೌಂಡನ್ನು ಮಾಡುವ ಮುಖಾಂತರ ಒಂದು ಚಿಂತನೆಯನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಸರ್ಕಾರದ ಅನುಮತಿ ಬೇಕು, ಇಲಾಖೆಯ ಅನುಮತಿ ಬೇಕು, ಇಂಜಿನಿಯರ್ನವರ ಎಲ್ಲ ಅದಕ್ಕೆ ಸಹಕಾರ ಬೇಕು, ಶಿಕ್ಷಣ ಇಲಾಖೆಯವರ ಕೂಡ ಸಹಕಾರ ಬೇಕು. ಅದನ್ನೆಲ್ಲ ರೀತಿಯಲ್ಲಿ ನಾವು ಒಟ್ಟಿಗೆ ಸೇರಿ ಅದನ್ನು ಪ್ರಯತ್ನ ಮಾಡುವುದಾಗಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಹಾಗೆ ತರಗತಿಗೆ ಕೊಠಡಿಗಳಿಗೆ ಪೈಂಟ್ನ ವ್ಯವಸ್ಥೆಯನ್ನು ಕೂಡ ಕೇಳಿದ್ದಾರೆ. ಅಕ್ಷರದಾಸೋಹದ ವ್ಯವಸ್ಥೆಗೆ ಭೋಜನ ಶಾಲೆಯನ್ನು ಕೂಡ ಕೇಳಿದ್ದಾರೆ. ಹಾಗೆ ನೆಟ್ ಸಹಿತ ವಾಲಿಬಾಲ್ ಇದರ ಕೋರ್ಟನ್ನು ಕೂಡ ಕೇಳಿದ್ದಾರೆ. ಅದನ್ನು ಕೂಡ ನಾವು ಪಂಚಾಯತಿ ವತಿಯಿಂದ ಕೆಲವು ಈ ಕೇಳಿದರಲ್ಲಿ ಕೆಲವು ವಿಚಾರಗಳನ್ನು ನಾವು ಪಂಚಾಯತಿಯಿಂದ ಮಾಡುವಲ್ಲಿ ಪ್ರಯತ್ನವನ್ನು ನಾವೆಲ್ಲ ಈ ಭಾಗದ ಪಂಚಾಯತಿನ ಸದಸ್ಯರು ನಾವೆಲ್ಲ ಸೇರಿ ಅದನ್ನು ಮಾಡುವುದಾಗಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಇವತ್ತು ಈಗಾಗಲೇ ಸಮಯ ಮೀರಿದೆ. ಸಮಯ 7 ಗಂಟೆಗೆ ಪ್ರಾರಂಭ ಆಗಬೇಕಿತ್ತು. ತಾವೆಲ್ಲ ತಮ್ಮ ಮಕ್ಕಳ ಪ್ರತಿಭೆಯನ್ನು ಇಲ್ಲಿ ನೋಡಲಿಕ್ಕೆ ತಾವೆಲ್ಲ ನೀವು ಆಗಮಿಸಿದ್ದೀರಿ. ಈಗಾಗಲೇ ಇಬ್ಬನಿಯಿಂದ ಈಗ ನಮ್ಮ ಊರಿನಲ್ಲಿ ಶೀತ ಜ್ವರ ಎಲ್ಲ ಜಾಸ್ತಿ ಆಗ್ತಾ ಉಂಟು. ಆದರೂ ಕೂಡ ತಾಳ್ಮೆಯಿಂದ ಎಷ್ಟೊತ್ತು ನೀವು ಇಲ್ಲಿ ಕೂತಿದ್ದೀರಿ. ನಿಮ್ಮ ಮಕ್ಕಳ ಪ್ರತಿಭೆಯನ್ನು ನೀವು ಒಳ್ಳೆಯ ರೀತಿಯಿಂದ ನೋಡಿ. ಹಾಗಾಗಿ ಈ ಒಂದು ಶಾಲೆ ನಮ್ಮ ಈಗ ಜಯಂತಿ ಬಾಯಿ ಅವರು ಸನ್ಮಾನ ಮಾಡುವಾಗ ಒಂದು ಮಾತನ್ನು ಹೇಳಿದರು. ಅವರು ಎಲ್ಲಿಯವರು ಕುಂದಾಪುರದವರು ಇಲ್ಲಿ ಕಾಶಿಪಟ್ಟಣಕ್ಕೆ ಬಂದು ಕಾಶಿಪಟ್ಟಣದಲ್ಲಿ ಎಷ್ಟು 10 ವರ್ಷ ಅಲ್ಲ 14 ವರ್ಷದಿಂದ ಇಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದಾರೆ. ನಿಮ್ಮ ವಿದ್ಯಾಭ್ಯಾಸದಿಂದ ನಮ್ಮ ಮಕ್ಕಳು ಒಳ್ಳೆಯ ವಿದ್ಯಾವಂತರಾಗಿದ್ದಾರೆ. ನೀವು ಕುಂದಾಪುರದಿಂದ ಬಂದು ಕಾಶಿಪಟ್ಟಣದ ಈ ಕೇಳದ ಪೇಟೆಯ ಈ ಕುಗ್ರಾಮದಲ್ಲಿ ನಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟಿದ್ದೀರಿ. ನಿಮಗೆ ನಾವು ಗೌರವವನ್ನು ಅರ್ಪಿಸಿದ್ದೇವೆ. ನೀವು ಸಂತೋಷವಾಗಿ ನಿಮ್ಮ ಗೌರವವನ್ನು ಸ್ವೀಕರಿಸಿ ನಮ್ಮ ಶಾಲೆಗೆ ಇನ್ನೂ ಕೂಡ ಸಹಕಾರ ನಿಮ್ಮಿಂದ ಸಿಗಲಿ. ಹಾಗಾಗಿ ನಮ್ಮ ಹಸ್ರಣ್ಣರು ಹೇಳಿದರು, ನಮ್ಮ ಟೀಚರ್ ಅವರು ಹೇಳಿದರು, ನಮ್ಮ ಜಾತ್ರೆ ಸಂದರ್ಭದಲ್ಲಿ ನಾವು ಒಂದು ಅನ್ನದಾನದ ವ್ಯವಸ್ಥೆಯನ್ನು ಕೂಡ ಮಾಡ್ತೇನಂತ ಮಾತನ್ನು ಹೇಳಿದರು. ದೇವರು ನಿಮಗೆ, ಪಂಚಲಿಂಗೇಶ್ವರ ದೇವರು ನಿಮಗೆ ಆರೋಗ್ಯವನ್ನು ಕೊಡಲಿ, ನಿಮ್ಮ ಕುಟುಂಬದವರ ಒಟ್ಟಿಗೆ ಪ್ರೀತಿಯಿಂದ ಇರುವಂಥ ಅವಕಾಶ ಭಗವಂತ ನಿಮಗೆ ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುತ್ತಾ, ಹಾಗೆ ನಮ್ಮ ಬಿಸಿ ಊಟದವರು ಅವರನ್ನು ಮತ್ತೆ ಮೊದಲಿನ ಅಧ್ಯಕ್ಷರನ್ನು STMC ಅವರನ್ನು ಸನ್ಮಾನ ಮಾಡಿದ್ದಾರೆ. ಒಳ್ಳೆಯ ಕಾರ್ಯಕ್ರಮವನ್ನು STMC ಅವರು ಹಾಕಿಕೊಂಡು ಅವರಿಗೆ ಕೂಡ ಗೌರವವನ್ನು ಅರ್ಪಣೆ ಮಾಡಿದ್ದಾರೆ. ಅವರು ಕೂಡ ಮಕ್ಕಳಿಗೆ ಒಳ್ಳೆಯ ಒಂದು ಊಟದ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ನಮ್ಮ ಮಕ್ಕಳಿಗೆ ಒಳ್ಳೆಯ ಆರೋಗ್ಯವನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಹಾಗಾಗಿ ಇಲ್ಲಿ ನಮ್ಮನ್ನು ಈ ಒಂದು ಸಮಾರಂಭದಲ್ಲಿ ನಮಗೆ ಏನೋ ತುಂಬ ಜನ ಬರಲಿಕ್ಕಿತ್ತು, ಮಂತ್ರಿಗಳೆಲ್ಲ ಬರಲಿಕ್ಕಿತ್ತು, ಶಾಸಕರು ಬರಲಿಕ್ಕಿತ್ತು, MLC ಅವರು ಬರಲಿಕ್ಕಿತ್ತು. ಯಾಕಂತ ಹೇಳಿದರೆ ಇವತ್ತು ಲಾಸ್ಟ್ 30ರ ಒಳಗೆ ಎಲ್ಲ ವಾರ್ಷಿಕೋತ್ಸವ ಮುಗಿಬೇಕು ಶಾಲೆ. ಹಾಗಾಗಿ ಎಲ್ಲರೂ ಕೂಡ ಬ್ಯುಸಿಯಲ್ಲಿದ್ದಾರೆ. ನಮ್ಮ ಹರೀಶ್ ಕುಮಾರ್ ಅವರು ಮೆಳಂತಬೆಟ್ಟು ಅವರು ಕಲಿತಂಥ ಶಾಲೆಯಲ್ಲಿ ಅಲ್ಲಿ ಶತಮಾನೋತ್ಸವ ಆಗ್ತಾ ಇದೆ. ಹಾಗಾಗಿ ಅಲ್ಲಿ ಅವರು ಗೌರವಾಧ್ಯಕ್ಷರು ಕೂಡ ಆಗಿದ್ದಾರೆ. ನಾನು ಫೋನಲ್ಲಿ ಮಾತಾಡುವಾಗ ನನ್ನಿಂದ ಆಗುವಷ್ಟು ಸಹಕಾರವನ್ನು ನಿಮ್ಮ ಶಾಲೆಗೆ ಕೊಡ್ತೇನೆ, ಇವತ್ತು ಬರಲಿಕ್ಕೆ ಆಗುವುದಿಲ್ಲ ನಮ್ಮ ಮಾತನ್ನು ಕೂಡ ಹೇಳಿದರು. ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಈ ಶಾಲೆಗೆ ನಮ್ಮಿಂದ ಆಗುವಷ್ಟು ಸಹಕಾರವನ್ನು ಕೊಡ್ತೇನೆ ಅಂತ ಹೇಳುತ್ತಾ, ಎಲ್ರಿಗೂ ವೇದಿಕೆಯಲ್ಲಿರುವ ಎಲ್ಲ ನಮ್ಮ ಶಾಲೆಯ ಪದಾಧಿಕಾರಿಗಳಿಗೆ ಹಾಗೆ ಎಲ್ಲ ನಮ್ಮ STMC ಸದಸ್ಯರಿಗೆ, ಶಾಲಾ ಮುಖ್ಯೋಪಾಧ್ಯಾಯರಿಗೆ, ಅಧ್ಯಾಪಕ ವೃಂದದವರಿಗೆ ವಂದಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ತುಂಬು ಹೃದಯದ ಧನ್ಯವಾದಗಳು ಸರ್. ನಮ್ಮ ಸಂಸ್ಥೆಯ ಸಂಭ್ರಮದ ವಾರ್ಷಿಕೋತ್ಸವಕ್ಕೆ ಪ್ರೀತಿಯಿಂದ ವಾರ್ಷಿಕೋತ್ಸವ ಸಮಿತಿಯು ಹಾಗೂ ಸ್ಟ್ಯಾನಿ ಪಿಂಟೋ ನಿವೃತ್ತ ಶಿಕ್ಷಕರು ನಮ್ಮ ಶಾಲೆಗೆ ಬ್ಯಾಂಡ್ ಸೆಟ್ ಕೊಡುಗೆಯಾಗಿ ನೀಡಿರುತ್ತಾರೆ. ಅದನ್ನು ನಮ್ಮ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಪಂಚಲಿಂಗೇಶ್ವರ ದೇವಸ್ಥಾನದ ಅರ್ಚಕರಾದ ಹಸ್ರಣ್ಣ ಅವರು ಹಾಗೂ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ CRP
ಆರತಿ ಮೇಡಮ್ ಅವರು ಮೌನವಾಗಿ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿರ್ತಾರೆ. ಗ್ರಾಮ ಪಂಚಾಯತ್ನ ಸದಸ್ಯರೆಲ್ಲರೂ ಸಹ ಮೌನವಾಗಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿರ್ತಾರೆ. ಹಾಗೆ ದಾನಿಯಾದ ಅಭಿನಂದನ್ ಪಡಿವಾಳರು ಸಹ ಪ್ರೀತಿಯಿಂದ ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ ಮನಸ್ಸಲ್ಲಿ ಹಾರೈಸಿರ್ತಾರೆ. ಅಲ್ಲ ಇವ್ರು ನಿಂತ್ಕೊಳ್ಳಿ ಒಮ್ಮೆ. ಅಲ್ಲ ಹೌದು, ವಾರ್ಷಿಕೋತ್ಸವ ಸಮಿತಿಯಿಂದ ಅವರು ವಾರ್ಷಿಕೋತ್ಸವ ಸಮಿತಿಯಿಂದ ನಾವು ತಗೊಳ್ಳೋದು. ಸ್ಟ್ಯಾನಿ ಪಿಂಟ್ ಅವರ ಲೆಕ್ಕದಿಂದ ಇದು ಟೀಚರ್ ದೊಡ್ಡ ಬೆಂಡ್ ಸ್ಟ್ಯಾನಿ ಪಿಂಟು. ದೊಡ್ಡ ಬ್ಯಾಂಡನ್ನು ನಮಗೆ ಕೊಡುಗೆಯಾಗಿ ನಿವೃತ್ತ ಶಿಕ್ಷಕರಾದ ಸ್ಟ್ಯಾನಿ ಪಿಂಟು ಅವರು ಕೊಟ್ಟಿರ್ತಾರೆ. ಸಭೆಯ ಉದ್ಘಾಟಕರು ಬ್ಯಾಂಡ್ ವಾದ್ಯದ ಮೂಲಕ ಕೊಡುಗೆಯನ್ನು ಸ್ವೀಕರಿಸಿರ್ತಾರೆ. ನಮ್ಮ ಶಾಲೆಯ ಮಾಜಿ STMC ಅಧ್ಯಕ್ಷರು, ವಾರ್ಷಿಕೋತ್ಸವ ಸಮಿತಿಯ ಗೌರವಾಧ್ಯಕ್ಷರು, ಬೆಳಗಿನ ಉಪಹಾರ ವ್ಯವಸ್ಥೆಯನ್ನು ಮಾಡಿರುವಂತಹ ಶ್ರೀ ಯು ನಾರಾಯಣ ಭಟ್ ಗುತ್ತು ಕೇಳಗುತ್ತು ಹಾಗೂ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಬೆನ್ನೆಲುಬಾಗಿ ನಿಂತು ಸಹಕರಿಸಿರುವಂತಹ ಇಂದಿನ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ನಾರಾಯಣ ಭಟ್ ಇವರು ನಮ್ಮೆಲ್ಲರನ್ನು ಉದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮ್ಮೂರು ಒಡೆಯನ ಪಂಚಲಿಂಗೇಶ್ವರನ ಪಾದದಾರವಿಂದಕ್ಕೆ ನಮಿಸುತ್ತಾ ಪ್ರತಿದಿನ ಆರಾಧನೆ ಮಾಡುವಂಥ ಧರ್ಮದೇವತೆಗಳಿಗೂ ನೆನಪಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರನ್ನು ನೆನೆಸಿಕೊಳ್ಳುತ್ತಾ ನಮಿಸುತ್ತಾ ಕೊನೆಯದಾಗಿ ವಾರ್ಷಿಕೋತ್ಸವ ಸಮಿತಿ ಈ ಸಂಭ್ರಮದಲ್ಲಿ ನನ್ನೊಂದೆರಡು ಮಾತುಗಳು. ಗಣ್ಯರೇ, ಬಂಧುಗಳೇ, ಮಹನೀಯರೇ, ಮಹಿಳೆಯರೇ, ಈ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾವು ಸರ್ಕಾರ ಕೊಡು ಮಾಡಿದಂತಹ ಎರಡು ಕೊಠಡಿಗಳ ಉದ್ಘಾಟನೆ ಕೂಡ ನಾವು ಮಾಡಿದೆವು. ಸುಮಾರು 12 ವರ್ಷಗಳ ಹಿಂದೆ ನಾನು STMC ಅಧ್ಯಕ್ಷನಾಗಿದ್ದೆ. ಇಲ್ಲಿ ಬಹಳ ಹಿಂದುಳಿದಾಗಿತ್ತು. ಆಗ ಅನುದಾನಗಳು ಪೂರ ತುಂಬ ಕಡಿಮೆ ಇತ್ತು. ಆದರೂ ಒಂದು ಹಠದಲ್ಲಿ ಅದೊಂದೆರಡು ಮಾತು ನಾನು ನೆನೆಸಲೇಬೇಕಾಗ್ತದೆ. ಈ ಮೈದಾನ ಏರು ತಗ್ಗುಗಳಿಂದ ಕೂಡಿತ್ತು. ಆಗ ಶ್ರೀಯುತ ಧರಣೇಂದ್ರ ಕುಮಾರ್ ಹೊಸಂಗಡಿ ಅವರು ಆ ಅತ್ಯಲ್ಪ ಅನುದಾನದಿಂದ ಅದನ್ನು ಆ ಮೈದಾನವನ್ನು ಸಮತಟ್ಟು ಮಾಡಿಕೊಟ್ಟು ಈ ಭಾಗವನ್ನು ನಮಗೊಂದು ಉತ್ತಮ ಮೈದಾನವನ್ನು ಕೊಟ್ಟಂಥದ್ದು ಅವರನ್ನು ನಾನು ನೆನೆಸ್ತಾ ಇದ್ದೇನೆ ಇವತ್ತು. ಆಮೇಲೆ ಜ್ಯೋತಿ ಆರ್ಸಾಲಿಯಾನ್ ನಾರಾವಿಯವರಾಗ ಜಿಲ್ಲಾ ಪಂಚಾಯತಿನರಾಗಿದ್ದರು. ಅವರು ಕೂಡ ಇಡೀ ಈ ಕಟ್ಟಡದ ರಿಪೇರಿಯನ್ನು ಮಾಡಿಸಿಕೊಡ್ಲಿಕ್ಕೆ ನನಗೆ 21,000 ಅನುದಾನ ಕೂಡ ಹುಟ್ಟಿದ್ರು. ಆಗ ಅಷ್ಟು ಕಡಿಮೆ ಖರ್ಚಿನಲ್ಲಿ ಅದು ಎರಡನ್ನೂ ಕೂಡ ನಾನು ಮಾಡಿ ಮುಗಿಸಿದ್ದೆ. ಈಗ ಅನುದಾನಗಳ ಮಹಾಪೂರವೇ ಸಿಗ್ತಾ ಉಂಟು ಶಾಲೆಗೆ. ಎಷ್ಟೊಂದು ಅಭಿವೃದ್ಧಿ ಆಗಿದೆ. ತುಂಬ ಖುಷಿ ಆಗ್ತಾರೆ ಈ ಸಮಾರಂಭದಲ್ಲಿ ಭಾಗವಹಿಸಲಿಕ್ಕೆ. ವೇದಿಕೆಯಲ್ಲಿ ಏನೊಂದು ಅಕ್ಷರ ಬರೆಯಲು ಗೊತ್ತಿಲ್ಲದಂತಹ ಹಾಜಬ್ಬನವರು ಇವತ್ತು ಬಂದಿದ್ದಾರೆ.
ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡು ಬಂದಂತಹ ಅವರೊಟ್ಟಿಗೆ ನಾವು ವೇದಿಕೆಯನ್ನು ಅಲಂಕರಿಸಿದ್ದೇವೆ ಅಂತ ಹೇಳುವಂಥ ಹೆಮ್ಮೆ ನಮಗೆ ಬರ್ತಾ ಉಂಟು ಈ ಶಾಲೆಗೆ. ಎಲ್ಲರೂ ಅದನ್ನು ನಾವು ಅನುಭವಿಸಿದ್ದೇವೆ. ನಾರವಿಂದ ಗುರುಗಳು ಬಂದು ರಕ್ಷಕರಿಗೆ, ಶಿಕ್ಷಕರಿಗೆ, ಮಕ್ಕಳಿಗೆ ಎಲ್ಲರಿಗೂ ಆ 4 ಕಂಬಗಳು ಅಂತ ಹೇಳುವಂಥ ವಿಷಯದಲ್ಲಿ ಅರ್ಹತೆಯನ್ನು ಹೇಗೆ ಕೊಡಬೇಕು, ಅವರ ಕರ್ತವ್ಯಗಳೇನು ಅಂತ ಹೇಳುವಂಥ ಹಿತವಚನನೂ ಕೂಡ ಕೊಟ್ಟಿದ್ದೀರಿ, ನೀವು ಕೇಳಿದಿರಿ. ಎಷ್ಟೊಂದು ಸಂಭ್ರಮ. ಅದರ ಜೊತೆಯಲ್ಲಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಇದ್ದಾರೆ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ನಮಗಿನ್ನು ಏನು ಭಯವುಂಟು? ಖಂಡಿತವಾಗಿ ಶಾಲೆ ಅಭಿವೃದ್ಧಿ ಹೊಂದುವುದರಲ್ಲಿ ಸಂದೇಹವೇ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಜೊತೆಗೆ ನಾನೊಂದು 2 ಬೇಡಿಕೆಗಳನ್ನು ಇಡ್ತಾ ಇದ್ದೇನೆ ಅವರಿಬ್ಬರ ಹತ್ರ ಕೂಡ. ಒಂದು, ಈ ರಸ್ತೆ ದಿನಾವಾಗಲೂ ಮೂಡಬಿದ್ರೆಯಿಂದ 4-5 ಬಸ್ಸುಗಳು ಬಂದು ಹೋಗ್ತಾ ಇದೆ ಇಲ್ಲಿ ಮಕ್ಕಳನ್ನ ಕರ್ಕೊಂಡು. ಆದರೆ ಮಾರ್ಗ ಇನ್ನೂ ಕೂಡ ಚೆನ್ನಾಗಿಲ್ಲ ಇಲ್ಲಿ. ಅದೊಂದು ಮಾರ್ಗ ಬಿಟ್ಟರೆ ಕಾಶಿಪಟ್ಟಣಕ್ಕೆ ಬೇರೆ ಎಲ್ಲ ಮಾರ್ಗಗಳು ಹಾಳಾಗಿದೆ, ಏನೊಂದು ಸರಿ ಇಲ್ಲ. ಇನ್ನೊಂದು ವೇದಿಕೆ, ನಮ್ಮ ವೇದಿಕೆ ಬಹಳ ಚಿಕ್ಕದಾಗ್ತದೆ ಇಲ್ಲಿ. ಅದನ್ನ ಈಗ ಮಾಡಿದಂತೆ ಒಂದು ವಿಶಾಲವಾದ ವೇದಿಕೆಯನ್ನ ನಿರ್ಮಿಸಲಿಕ್ಕೆ ನಮಗೆ ಅನುದಾನವನ್ನು ಈ ಶಾಲೆಗೆ ಒದಗಿಸಿಕೊಡ್ಬೇಕು ಅಂತೇಳಿ ನಾವು ಈ ಶಾಲಾ ಪರವಾಗಿ ನಾನು ಅವರಿಗೆ ಇಬ್ಬರಿಗೂ ಕೂಡ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು, ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಕೂಡ ವಿನಂತಿ ಮಾಡ್ತಾ ಇದ್ದೇನೆ. ಮತ್ತೆ ಸಾಮರಸ್ಯ ಅಂತ ಹೇಳ್ತೇವೆ ನಾವು. 2 ದೇವಸ್ಥಾನದಲ್ಲಿ 2 ಕಣ್ಣುಗಳಲ್ಲಿ ಒಂದು ಗ್ರಾಮಕ್ಕೆ 2 ಕಣ್ಣಲ್ಲಾಗಿರುವಂಥ ಒಂದು ದೇವಸ್ಥಾನ, ಒಂದು ಶಾಲೆ. ಅವು ಅವರ ನೇತೃತ್ವ, ಅವರ ಪ್ರೀತಿ, ಅವರ ಬಂಧುತ್ವ ಎಲ್ಲ ಹೇಗಿರ್ಬೇಕು ಅಂದ್ರೆ ಸಮಾನವಾಗಿ ಇರಬೇಕು. ಅದು ನಮ್ಮ ಪ್ರಧಾನ ಅರ್ಚಕರು, ನನ್ನ ಆತ್ಮೀಯ ಸ್ನೇಹಿತರು ಆದ ಅನಂತಾಸರಣರು ಇಲ್ಲೇ ಇದ್ದಾರೆ. ಅವರು ಖಂಡಿತವಾಗಿಯೂ ಈ ಶಾಲೆಯನ್ನು ಅಭಿವೃದ್ಧಿ ಪಡುವಲ್ಲಿ ಅವರ ಸಹಕಾರ 100ಕ್ಕೆ 100 ಕೊಡ್ತಾರೆ ಅಂತ ಹೇಳುವಂಥ ಭರವಸೆ ನಮಗೂ ಇದೆ, ಶಾಲೆ ಅಭಿವೃದ್ಧಿ ಸಮಿತಿ ಕೂಡ ಇದೆ. ಇನ್ನೇನು ಬೇಕು ಹೇಳ್ತಾ ಅವರು ಬಂದದ ನಮ್ಮ ಈ ವಾರ್ಷಿಕೋತ್ಸವನ್ನ, ಶಾಲಾ ಕಟ್ಟಡವನ್ನ ಅತ್ಯಲ್ಪ ಹೊಗಳಿ ಅದಕ್ಕೆ ಒಂದು ರೂಪುರೇಷೆಯನ್ನು ಕೊಟ್ಟಂತ ಆ ಎಲ್ಲ ಬಂಧುಗಳಿಗೂ ಕೂಡ ಧನ್ಯವಾದವನ್ನು ಹೇಳುತ್ತಾ, ಅಧ್ಯಕ್ಷರ ನೆಲೆಯಲ್ಲಿ ಧನ್ಯವಾದಗಳನ್ನು ಹೇಳುತ್ತಾ, ಸಮಾರಂಭಕ್ಕೆ ಬಂದಂತ ನಿಮ್ಮೆಲ್ಲರಿಗೂ ಕೂಡ ಇನ್ನೊಮ್ಮೆ ಧನ್ಯವಾದಗಳು ಕೊಡುತ್ತಾ, ಮಕ್ಕಳಿಗೆ ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡ್ತಾರೆ, ಮನೋರಂಜನಾ ಕಾರ್ಯಕ್ರಮದಲ್ಲಿ ಕಾಯುತ್ತಾ ಕೂತ್ಕೊಳ್ಳುತ್ತವರಿಗೆ ಕೂಡ ಸ್ವಲ್ಪ 1-2 ನಿಮಿಷ ಕಾಯಿರಿ. ನಿಮ್ಮ ಅಚ್ಚುಮೆಚ್ಚಿನ ನೃತ್ಯಗಳು, ನಾಟಕಗಳು ಇದೇ ವೇದಿಕೆಯಲ್ಲಿ ಅಭಿನಯಿಸಲ್ಪಡ್ತದೆ, ಅಲ್ಲಿಯವರೆಗೆ ಕಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕೃತಜ್ಞತೆಗಳು ಸರ್. ನಮ್ಮ ಈ ಕಾರ್ಯಕ್ರಮಕ್ಕೆ ಮಾವಿನಕಟ್ಟೆಯ ಮುಖ್ಯ ಗುರುಗಳು ಹಾಗೂ ಶರ್ಮಿಳಾ ಟೀಚರ್ ಬಂದಿರ್ತಾರೆ, ಅವರಿಗೂ ಸಹ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ತಂದೆ, ತಾಯಿ, ಕುಟುಂಬ, ಸಮಾಜ, ದೇಶ, ಭಾಷೆ, ನಾಡು, ನುಡಿ ಎಲ್ಲ ರೀತಿಯ ಋಣಗಳು ನಮ್ಮ ಮೇಲಿದೆ. ಸರ್ವವಿಧ ಸಹಕಾರ, ಪ್ರೋತ್ಸಾಹ ನೀಡಿದ ಪ್ರೇರಕ ಶಕ್ತಿಗಳನ್ನು ಮನತುಂಬಿ ಸ್ಮರಿಸಿ ವಂದನೆ ಸಲ್ಲಿಸುವ ಕಾತರ ಆಶಯ ನಮ್ಮ ವಾರ್ಷಿಕೋತ್ಸವ ಸಮಿತಿಯ ಕಾರ್ಯದರ್ಶಿಯಾದ ಶ್ರೀ ರಾಘವೇಂದ್ರ ಅವರದು. ಇದೀಗ ವಂದನಾರ್ಪಣೆ ಗೈಯಲು ಬರುತ್ತಿದ್ದಾರೆ ರಾಘವೇಂದ್ರ ಅವರು. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪೇಟೆ ಇದರ ಶಾಲಾ ವಾರ್ಷಿಕೋತ್ಸವ ಮತ್ತು ಶಾಲಾ ಸಭಾ ಕಾರ್ಯಕ್ರಮದ ನೂತನ ತರಗತಿ ಕೊಠಡಿಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿದ ಕಾಶಿಪಟ್ಟಣ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ಸತೀಶ್ ಕೆ ಇವರಿಗೆ SDMC ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಿತಿಯ ಪರವಾಗಿ ಹಾಗೂ ಎಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಈಗಾಗಲೇ ಸಮಯ ಮೀರಿರುವುದರಿಂದ ಎಲ್ಲ ವೇದಿಕೆಯಲ್ಲಿ ಇರುವ ಗಣ್ಯರಿಗೂ ಹಾಗೂ ಮುಖ್ಯ ಅತಿಥಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಎಲ್ಲರೂ ನಮ್ಮ ಕಿರು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೀವಿ. ಶಾಲಾ ವಾರ್ಷಿಕೋತ್ಸವದ ಈ ದಿನದ ಬೆಳಗಿನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿದ ನಮ್ಮ ಶಾಲಾ ನಿವೃತ್ತ ಮುಖ್ಯೋಪಾಧ್ಯಾಯರಾದ ಶ್ರೀ ಪ್ರಕಾಶ್ ಪಿ ಅವರಿಗೂ ಕೂಡ SDMC ಮತ್ತು ಶಾಲಾ ವಾರ್ಷಿಕೋತ್ಸವ ಸಮಿತಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದ ವಿಶೇಷ ಪ್ರಾಯೋಜಕರುಗಳಾದ ಶ್ರೀಮತಿ ಮತ್ತು ಶ್ರೀ ನಾರಾಯಣ ಭಟ್ ಕೇಳಗುತ್ತು, ಶ್ರೀ ಆನಂದ ಕೆ ಮಂಗಳೂರು, ಶ್ರೀ ಮೊಹಮ್ಮದ್ ಶಾಫಿ ಕಿರೋಡಿ, SDMC ಅಧ್ಯಕ್ಷರು ಮತ್ತು ಶಿಕ್ಷಕ ವೃಂದ, ಶ್ರೀ ಸುಭಾಷ್ ಶೆಟ್ಟಿ ಹೊಯ್ಗೆದಿಡ್ಡು ಮತ್ತು ಶಾಲಾ ಹಿರಿಯ ವಿದ್ಯಾರ್ಥಿನಿಯರ ಸಂಘ, ಇವರೆಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಜಾಹೀರಾತು ನೀಡಿ ಸಹಕರಿಸಿದ ಮತ್ತು ತನು ಮನ ಧನ ನೀಡಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ನಮ್ಮ ವಾರ್ಷಿಕೋತ್ಸವ ಸಮಾರಂಭಕ್ಕೆ ಧ್ವನಿ ಮತ್ತು ಬೆಳಕಿನ ವ್ಯವಸ್ಥೆಯನ್ನು ಮಾಡಿರುವ ನಮ್ಮ ಶಾಲಾ ಹಿರಿಯ ವಿದ್ಯಾರ್ಥಿ ಪಿಂಕಿ ಅರಂಜೇಸರ್ನ ಮಾಲಕರು ಸುಶಾಂತ್ ಪಿಂಟೋ ಮತ್ತು ಅವರ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಉಪಹಾರದ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಜೈನ್ ಕ್ಯಾಟರಿಂಗ್ ಬಡಕೋಡಿ ಇದರ ಮಾಲಕರು ಮತ್ತು ಸಿಬ್ಬಂದಿ ವರ್ಗದವರಿಗೂ, ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಹಾಜರಿರುವ ಆರಕ್ಷಕರಿಗೆ, ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಮಿತ್ರರಿಗೂ ಹಾಗೂ ಛಾಯಾಗ್ರಾಹಕರಿಗೂ
ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್. ವಂದನಾರ್ಪಣೆಗೈದ ತಮಗೂ ವಂದನೆಗಳು. ಸುದೀರ್ಘ ಸಮಯದಿಂದ ಕಾಯುತ್ತಿರುವ ಸುಂದರ ಸಂಭ್ರಮ ಆಗಮಿಸದೆ ಮಧುರಗಳಿಗೆ ಮಕ್ಕಳಿಂದ ನೃತ್ಯ ಸಿಂಚನ. ಇದರ ನಿರೂಪಣೆ ಶ್ರೀಮತಿ ಶಶಿಕಲಾ ಶ್ರೀಧರ್. ಈ ಅವಕಾಶಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ಇಷ್ಟು ಹೊತ್ತು ನಮ್ಮೊಂದಿಗಿದ್ದು ಸಹಕರಿಸಿದ ಎಲ್ಲ ಮಹನೀಯರಿಗೂ ಧನ್ಯವಾದಗಳು. ಹಾಗೆಯೇ ಮಕ್ಕಳ ಪ್ರತಿಭೆಗೂ ಎಲ್ಲರೂ ಪ್ರೋತ್ಸಾಹ ನೀಡಬೇಕಾಗಿ, ಎಲ್ಲರೂ ಇದ್ದು ಚಪ್ಪಾಳೆ ಮೂಲಕ ಅವರನ್ನು ಉತ್ತೇಜಿಸಬೇಕಾಗಿ ಎಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಪ್ರಾಯೋಜಕರಾಗಿ ಸಹಕರಿಸಿದವರು ಬೆಳಗಿನ ಉಪಹಾರ ವ್ಯವಸ್ಥೆ ಶ್ರೀಮತಿ ಮತ್ತು ಶ್ರೀ ನಾರಾಯಣ್ ಭಟ್ ಕೇಳಗುತ್ತು. ಇವರು ನಮ್ಮ ಶಾಲೆಯಿಂದ ನೀಡುವ ಗೌರವವನ್ನು ಸ್ವೀಕರಿಸಬೇಕಾಗಿ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಮೇಕಪ್ ಪ್ರಾಯೋಜಕರು ಶ್ರೀ ಆನಂದ ಕೆ ಮಂಗಳೂರು. ಕಾರ್ಯಕ್ರಮದ ಛಾಯಾಗ್ರಹಣದ ಪ್ರಾಯೋಜಕರು ಮೊಹಮ್ಮದ್ ಶಾಫಿ ಕಿರೋಡಿ, ಬಿಡಿ ಡೈರೆಕ್ಟರ್ ಮೋದಿ ಕೇರ್ ಭಾರತ. ಇವರು ಕೂಡ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಿರಿಯ ವಿದ್ಯಾರ್ಥಿಗಳ ಪೋಷಕರ ಸ್ಪರ್ಧಾ ಬಹುಮಾನಗಳ ಪ್ರಾಯೋಜಕರಾಗಿ ಶಾಲಾ ಹಿರಿಯ ವಿದ್ಯಾರ್ಥಿನಿಯರ ಸಂಘದ ಪರವಾಗಿ ಒಬ್ಬರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಇಂದಿನ ಕಾರ್ಯಕ್ರಮದ ಲೈಟಿಂಗ್ ವ್ಯವಸ್ಥೆಯನ್ನು ಬಹಳ ಉತ್ತಮವಾಗಿ ನಿರ್ವಹಣೆ ಮಾಡಿದ ಪಿಂಕಿ ಏರೇಂಜರ್ಸ್ನ ಸುಶಾನ್ ಅವರು ಬಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಸ್ಥಳೀಯ ಶಾಲಾ ಶಿಕ್ಷಕರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾವಿನಕಟ್ಟೆ ಇಲ್ಲಿಯ ಮುಖ್ಯ ಶಿಕ್ಷಕರಾದ ಉಮೇಶ್ ನಾಯ್ಕ್ ಸರ್ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸಾವಿಯ ಇಲ್ಲಿನ ಶಿಕ್ಷಕಿಯಾದ ಶರ್ಮಿಳಾ ಇವರು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ಪ್ರಾಯೋಜಕರಾಗಿ ಹಿರಿಯ ವಿದ್ಯಾರ್ಥಿಗಳ ಮತ್ತು ಪೋಷಕರ ಸ್ಪರ್ಧಾ ಬಹುಮಾನಗಳ ಪ್ರಾಯೋಜಕರಾಗಿ ಶಾಲಾ ಹಿರಿಯ ವಿದ್ಯಾರ್ಥಿನಿಯರ ಸಂಘ ಇದರ ಪರವಾಗಿ ಪ್ರಭಾವತಿ ಇವರು ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ.
ಕಾರ್ಯಕ್ರಮದ ಮುಂದೆ ತಮ್ಮನ್ನು ನಗೆಗಡಲಿನಲ್ಲಿ ತೇಲಿಸಲಿದ್ದಾರೆ ತೆಲಿಕೆದ ತೆನಾಲಿ ಕಾರ್ಕಳ ತಂಡದ ಕಲಾವಿದರು. ಅವರ ತಂಡದ ಯಜಮಾನರಾದ ಸುನೀಲ್ ನೆಲ್ಲಿಗಿಡ್ಡ ಅವರು ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯಲಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಮುಂದುವರಿಯುವುದು. ಶಿವನಿಗೆ ಹಾಗೆ ಆರಕ್ಷಕ ಠಾಣೆಯಿಂದ ಆಗಮಿಸಿರುವ ಸಿಬ್ಬಂದಿಯವರು ವೇಣೂರು ಪೊಲೀಸ್ ಠಾಣೆಯ ಆರಕ್ಷಕ ಠಾಣಾ ಸಿಬ್ಬಂದಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದು ನಮಗೆಲ್ಲ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರುತ್ತಾರೆ. ಅವರು ಕೂಡ ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ರಾಜೇಶ್ ಪೊಲೀಸ್ ಸಿಬ್ಬಂದಿಯಾದ ರಾಜೇಶ್ ಸರ್ ಅವರು ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಥ್ಯಾಂಕ್ ಯು ಸರ್. ಶಿವನಿಗೆ ಸಿಟ್ಟು ಬಂದಾಗ ರುದ್ರ ತಾಂಡವನ್ನಾಡುತ್ತಾನೆ. ಶಿವನೆಂದರೆ ಲಯಕಾರಕ ಎಂಬ ನಂಬಿಕೆ ನಮ್ಮಲ್ಲಿದೆ. ಈಗ ಹರಹರ ಶಿವಶಿವ ಎಂಬ ನೃತ್ಯದ ಮೂಲಕ ಶಿವತಾಂಡವ ಆಡಲು ಮುನ್ನುಗ್ಗುತ್ತಿದ್ದಾರೆ ನಮ್ಮ ಮಕ್ಕಳಾದ ಪವನ್, ಶಬರೀಶ್, ಪ್ರಣಮ್ಯ, ಸಮೀಕ್ಷಾ, ಸೌರವ್, ವಿನ್ಯಾಸ್, ಅನ್ವಿತ್ ಮತ್ತು ಆಕಾಶ್. शरणागतं कृष्ण स्वागतं कृष्ण शरणागतं कृष्ण
ఆకాశలింగమై ఆవహించరా ఢమ ఢమ ఢమమని డమరుక ధ్వని కలిపి చడతని బదిలించరా శ్రీవాయులింగమై సంచరించరా అణువణువున తన తనువున నిలిచి చలనమే కలిగించరా గ్రహణం నిధనం స్వాపరా కాళహస్తిలింగేశ్వర ప్రాణం నీవై ఆలింగనం మీరా జలలో కొలువై హరహర ఆత్మలింగమై నిలబడరా తుదివై గదివై సర్వజీవలోకేశ్వర రక్షించరా శివ శంకర హర హర శంకర జయ జయ శంకర దిగిరారా ప్రియమాతమ శంకర ప్రకట శుభంకర ప్రళయ భయంకర దిగిరారా శివ శివ హర హర జయ జయ దిగిరారా ప్రియమాతమ శంకర ప్రకట శుభంకర ప్రళయ భయంకర దిగిరారా ಧನ್ಯವಾದಗಳು ಮಕ್ಕಳೇ. ಹಿಂದಿ ನಮ್ಮ ರಾಷ್ಟ್ರ ಭಾಷೆ. ಈ ಭಾಷೆಯ ಹಾಡಿಗೆ ರಿಮಿಕ್ಸ್ ಹಾಡಿನೊಂದಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಕಿರಿಯ ವಿದ್ಯಾರ್ಥಿಗಳಾದ ಆದ್ಯ, ನಿಹಾರಿಕಾ, ಮೋಕ್ಷ, ಸಾನಿಜ್ಞ, ಸಾತ್ವಿ, ಹರ್ಷಲ್, ಸಾತ್ವಿಕ್ ಕೆ, ಕೃತಿಕ್, ಗಗನ್, ಅಭಿಷೇಕ್, ಶಾನ್ವಿ, ಶಮಿತ್, ಮನ್ವಿತಾ ಮತ್ತು ಕೌಶಿಕ್. ನಮ್ಮ ಶಾಲೆಯ ಮೇಲೆ ಅಭಿಮಾನದಿಂದ ಇಲ್ಲಿ ಸಹ ಶಿಕ್ಷಕರಾಗಿ ಸೇವೆ ಸಲ್ಲಿಸಿರುವಂಥ ಸುಧಾಕರ್ ಸರ್ ಮುಖ್ಯೋಪಾಧ್ಯಾಯರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪ್ರಾಂತ್ಯ ಇಲ್ಲಿಂದ ಆಗಮಿಸಿರುತ್ತಾರೆ. ಅವರು ಕೂಡ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ನಿವೃತ್ತ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ ವಾಸುದೇವ ಸರ್ ಕೂಡ ಆಗಮಿಸಿ ತಮ್ಮ ಗೌರವವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಕೂಡ ವಿನಂತಿ ಮಾಡ್ತಾ ಇದ್ದೇನೆ.
बन के जोड़ा लाल कलर का तूने मचाया खूब तहलका बाय गॉड तू लगती है जैसे स्विमिंग पूल में फूल कमल का चल दिखा जरा जो तेरा डांस मूव है सुन जरा मस्त ग्रूव है मामला फूल प्रूफ है सोनिए दिल पे गिरी एक जोर की बिजली लौंग का तेरे जब लिश्कारा चमका 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 शो मी द ठुमका ठुमका हाइट है लूज कैरेक्टर पैंट टाइट है पुत्र वैसे वाले डैड का हर दिन तेरा फ्राइडे नाइट है चल दिखा जरा जो तेरा डांस मूव है काहे का एटीट्यूड है स्वैग ये झूठ मूठ है होते या फिरते मेरे लेफ्ट राइट सुन तेरे जैसे लाख फलाना ढुमका 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 शो मी द ढुमका ढुमका दिन पे जैसे है नाचती ना दिन आगे पीछे तेरे घूमू जैसे फूल पे करती मक्खी बिना बिन जरा तू हाथ उठा के कमरिया गोल घुमा के आजा मेरी फ्लोर पे दिल वाले से तू दिल लगा के जश्नबाजी की शाम है जश्नबाजी की शाम है क्रिकेट ताल पे ठुमके लगाए जालिमा जान ले बात तेरी अदा जान ले बात तेरी अदा दिल वाले पिया का दिल चुराए जालिमा तेरी शैतानियों से महफिल रंगीन हुई तू दीवाना हुआ मैं भी शौकीन हुई दुनिया जलती है तो जले दुनिया जलती है तो जले रात भर जालिमा के संग नचे जालिमा ವಂದನೆಗಳು ಪುಟಾಣಿಗಳೇ. ಮುಂದೆ ಆನೆಮೊಗದ ಗಣಪನಿಗೆ ಮೊದಲ ಪೂಜೆ ಎನ್ನುತ್ತಾರೆ. ಈಗ ನಮ್ಮ ವಿದ್ಯಾರ್ಥಿಗಳು ಹೇ ಗಣರಾಜ ಎಂಬ ಗಜಮುಖನ ಸ್ತುತಿಯನ್ನು ಮಾಡಿ ನಿಮ್ಮನ್ನು ಮನೋರಂಜಿಸಲಿದ್ದಾರೆ. ಸ್ವಸ್ತಿಕ್, ಉಜ್ವಲ್, ರಾಹುಲ್, ಪ್ರಥಮ್, ಪ್ರಣೀತ್, ತ್ರಿಕ್ಷಾ ಮತ್ತು ವಿದಿಶಾ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮದ ಛಾಯಾಚಿತ್ರವನ್ನು ಬಹಳ ಉತ್ತಮ ರೀತಿಯಲ್ಲಿ ಮಾಡುತ್ತಿರುವಂತಹ ಪ್ರಶಾಂತ್ ವಿಕೇತ ಸ್ಟುಡಿಯೋ ಇವರು ಕೂಡ ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಇವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ.
बिना मैं आदि स्तुताय कहाँ चला मैं हे गणराय तेरे बिना मैं आदि स्तुताय कहाँ चला मैं आकार लेने लगा ख्वाब मेरा साकार होते रुका ख्वाब मेरा मेरे अधूरे कार्य सनी निदा दबा कर दे तू पूरे आज सानी दा पा मग सदा नमस्ते नमो 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 नमस्ते नमो 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 नमस्ते नमो 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 नमस्ते देव श्री गणेश 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 ज्वाला सी चलती है आंखों में जिसके भी दिल में तेरा नाम है परवाह ही क्या उसका आरंभ कैसा है और कैसा परिणाम है धरती अंबर सितारे उसकी नजरें उतारे डर भी उससे डरा रे जिसकी रखवाली यारे करता साया तेरा हे देवा श्री गणेश 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 Your voice, make some noise for Papa Moria. आया देखो आया Papa Moria. न नाचू मैं न जाए Papa Moria. तेरे ही बंदे है सबसे चंगे कर देंगे दंगे तू है तो डर है क्या दिल से कहेंगे जो है दिल ने कहा कि साडा दिल भी तू साडी जान भी तू साडी शान भी तू मान भी तू अरमान भी तू वरदान भी तू कि साडा दिल भी तू साडी जान भी तू साडी शान भी तू
ಗಣಪತಿಯನ್ನೇ ನರ್ತಿಸಿದಂತ ಹೇಳ್ತಿದ್ದಾರೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಮುಂದೆ ತಾಯಿಯ ಪ್ರೀತಿಯ ಮುಂದೆ ಎಲ್ಲವೂ ಗೌಣ. ತಾಯಿಯ ಪ್ರತ್ಯಕ್ಷ ದೈವ, ತಾಯಿಯೇ ಮೊದಲ ಗುರು ಎನ್ನುತ್ತಾರೆ. ತಾಯಿಯ ಬಗ್ಗೆ ಇರೋ ಈ ಹಾಡಿಗೆ ನರ್ತಿಸಲಿದ್ದಾರೆ ಮನ್ವೀತ್, ಶಶಾಂತ್, ಆಕಾಶ್ ಎ, ವಿಜೇತ್, ಸ್ವಸ್ತಿ, ಸಪ್ನಾಸ್, ಸ್ವಸ್ತಿ ಡಿ, ಸುಮಿತ್. ಸರ್, ನನಗೇನಾದ್ರೂ ಕೆಲಸ ಇದ್ರೆ ಕೊಡಿ ಸರ್. ಹೇಯ್, ಯಾವನೋ ಇವಳನ್ನು ಒಳಗೆ ಬಿಟ್ಟಿರೋದು? ಕೆಲ್ಸ ಗಿಲ್ಸ ಏನಿಲ್ಲ, ನಡಿಯಾಚೆ. ಕರುಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು. ಹಗೆಯಲಿ ಕೋವಿಗೆ ತಲೆ ಕೊಡೋ ಮರುಳರ ಗುಡಿಯಲಿ ದೈವವು ಕಾಯದು. ಕತ್ತಲನು ಮಣಿಸೋಕೆ ಹಚ್ಚಿಟ್ಟ ದೀಪ ಊರೂರನ್ನೇ ಸುಡುವಂಥ ಜ್ವಾಲೆಯಾಯಿತೇನೋ. ಹೌದಾ, ಸ್ವಲ್ಪ ಹೊತ್ತಿರು, ಈಗ ಅಮ್ಮ ಬರ್ತಾರೆ. ಅಮ್ಮ ಅಮ್ಮ, ಹೊಟ್ಟೆ ತುಂಬಾ ಹಸಿತಾ ಇದೆ, ತಿನ್ನಕ್ಕೇನಾದ್ರೂ ಕೊಡಿ ಅಮ್ಮ. ತಡೀನಿ ಮಕ್ಳೇ, ತಿನ್ನಕ್ಕೇನಾದ್ರೂ ಇದೆಯಾ ನೋಡಿ ತಗೊಂಬರ್ರಿ. ಮನಸ್ಸೇ ಕರಗದ ಲೋಕವೇ ಲೋಕವು, ಮನಸ್ಸೇ ಕರಗದ ಲೋಕವೇ ಲೋಕವು. ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿವುದೇ, ನಾ ಮತ್ತೆ ಹಾರುವ ಕಿರು ಆಸೆ ಮೂಡಿದೆ. ಬೆಳಕು ಹರಿದಿದೆ, ಬಾನು ಮೈಯ ಮುರಿದಿದೆ, ಈಗ ರೆಕ್ಕೆ ಹಾರದೆ ಕೊನೆ ಕದವು ತೆರೆಯದೆ. ಪುಟ್ಟ ಪುಟ್ಟ ಗುಂಡಿಗೆಲಿ ಉಸಿರೆ ನಿಂತು
ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೇ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ನಟರಾಜ ನಟರಾಜ ಧನ್ಯವಾದಗಳು. ಮುಂದೆ ಬಿನ್ನೆರ್ ಬರ್ಪೇರ್ ಪಂಡ ಭಾರಿ ಖುಷಿ ಅವೇ ಒಂಜಿ ಗೌಜಿ ಗಮ್ಮತ್ ಇತ್ತೆ ಆ ಬಿನ್ನೆರ್ ನಿಕ್ಲನ ಬಾಕಿಲಿಗೆ ಬರೊಂದುಲ್ಲೇರು ಮಾತೆರ್ಲ ಎಂಜಾಯ್ ಮಲ್ಪುಲೆ. ತನ್ಮಯ್, ಶಾನ್ವಿ, ಕೌಶಿಕ್, ಸುಶಾಂತ್, ಶ್ರುತಿಕ್, ಅಫೀಜಾ ಮತ್ತು ಪಾರಿಷಾ. ವೈದಿನ ಗೌಜೀಡ್ ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ಬಿನ್ನಿರು ವೈದಿನ ಗೌಜೀಡ್ ದಿನನೆ ಪೋಪುಜೆ ಕಣ್ಣದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ತಾಜೀದ ಕನ್ನೋಟ ಸೋಜಿಗ ರಂಪಾಟ ಎನ್ನೆಜಿದ ಕಂಡೋಡು ನವಿಲಂಜಿನ ತಂದು ಬರ್ಪುನ ಪರ್ಲುತ್ತುಯೇ ಡೆನ್ನ ಡೆನ್ನ ಬಿನ್ನಗ ಬಾರಿ ತಮ್ಮನ ಏ ಕತ್ತಲೆ ಕವಿದಿನ ಮೊಗದ ಬಾನೋಡು ಮಿಂಚಿದ ಸಂಚಾರನ ದಿನ್ನೆರು ಬೈದಿನ ಗೌಜೀಡು ದಿನನೆ ಪೋಪುಜೆ ಕನ್ನದರ ಪೆಲ ಮುಚ್ಚಂದೆನೆ ಅಲೆನೆ ತೂಪುಂಡೆ
नाचा जो ट्विटर पे ट्रेंड हो गया नासिक के ढोल पे धन 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 नाचा तो सबका दी एंड हो गया दिखा दूं तुझे मेरा वाला डांस ये है मेरा वाला डांस तो नाचू ये है मेरा वाला डांस तो नाचू ये है मेरा वाला डांस ಧನ್ಯವಾದಗಳು. ಜೈ ಜವಾನ್ ಜೈ ಕಿಸಾನ್. ಅನ್ನ ಕೊಟ್ಟು ರೈತ ಕಾಪಾಡಿದರೆ ಗಡಿಯಲ್ಲಿ ಸೈನಿಕರು ನಮ್ಮನ್ನು ಕಾಪಾಡುತ್ತಾರೆ. ಅವರಿಬ್ಬರಿಗೂ ನಮ್ಮದೊಂದು ಬಿಗ್ ಸಲ್ಯೂಟ್. ಈಗ ರಿಮಿಕ್ಸ್ ಹಾಡಿಗೆ ಹೆಜ್ಜೆ ಹಾಕಲಿದ್ದಾರೆ ನಮ್ಮ ಪುಟಾಣಿ ಸೈನಿಕರು. ಹಾಗೆ ನಮ್ಮ ಇಂದಿನ ಕಾರ್ಯಕ್ರಮದ ಛಾಯಾಗ್ರಹಣದ ಪ್ರಾಯೋಜಕರಾಗಿ ಶ್ರೀ ಮೊಹಮ್ಮದ್ ಶಾಫಿ ಕಿರೋಡಿ, ಬಿಡಿ ಡೈರೆಕ್ಟರ್, ಮೋದಿ ಕೇರ್ ಭಾರತ, ಇವರು ಕೂಡ ತಮ್ಮ ಗೌರವವನ್ನು ಬಂದು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾಭಿಮಾನಿ ಬಳಗದ ಅಧ್ಯಕ್ಷರಾದ ರಾಜೇಶ್ ಕೇದಿಗೆ ಅವರು ಅವರನ್ನು ಗೌರವಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆಯೇ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಸಾಗರ ತಾಲೂಕಿನಲ್ಲಿ ಹೈಸ್ಕೂಲಿನ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸಿ ಇದೀಗ ದಾರನೂರು ಶಾಲೆಯಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ನಮ್ಮ ಆತ್ಮೀಯರು, ಯಾವಾಗಲೂ ಬಂದು ನಮ್ಮ ಕಷ್ಟ ಸುಖಗಳಲ್ಲಿ ಭಾಗಿಯಾಗುವಂತಹ ಇಲಿಯಾಸ್ ಸರ್ ಕೇದಿಗೆ ಇವರು ಕೂಡ ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇವರನ್ನು ಕೂಡ ರಾಜೇಶ್ ಕೇದಿಗೆ ಇವರು ಗೌರವಿಸಬೇಕಾಗಿ ಅವರಲ್ಲಿ ವಿನಂತಿ.
डाकिया आया डाकिया, चिट्ठी आ गई सबदी। मुबारक हो, तुम पापा बनने वाले हो। अब से एक नहीं 2 लोग तुम्हारा इंतजार करेंगे घर पे। बेटा इस दिवाली घर आओगे ना, मैं तुम्हारी राह देखूंगी। संदेशे आते हैं हमें तड़पाते हैं, कुछ चिट्ठी आती है वो पूछे जाती है कि घर कब आओगे, कि घर कब आओगे, लिखो कब आओगे, कि तुम बिन ये घर सूना सूना है। കോൺഗ്രാറ്റുലേഷൻസ്, താങ്കളുടെ വീട്ടിൽ ഒരു പെൺകുട്ടിയാണ് ജനിച്ചിരിക്കുന്നത്. लेफ्टिनेंट, जल्द से जल्द हेडक्वार्टर्स रिपोर्ट कीजिए। Let's go. జీవితంలో ఎలాగైనా బతకొచ్చు, కానీ నిజాయితీగా ధైర్యంగా దేశం కోసం బతకడం అనేది అల్టిమేట్ లివింగ్. సర్వ్ ద పీపుల్, డై ఫర్ ద కంట్రీ, లివ్ లైక్ ఎ లెజెండ్. మేరా భారత్ మహాన్ మహాన్. ಇವನ ಕಣ್ಣಲ್ಲಿ ಕಣ್ಣು ಗಿಡಬೇಡ ಸಿಡಿಲು ಬಡಿಯುತ್ತೆ ಬಾಗಲೇ.
भी मिलता है ऐसा बारूद पैदा होता है खुदा जरा देखो आलों के बंद सुल्तान ये बने अड्डा बंद सैतान ये बने खुदा जरा रोको अड़गितो नूर खसा उगिलेतो नूर खसा बम्बई की गलियां भी घबरा के यूं बोलेंगे सलाम रॉकी भाई रॉकी सलाम रॉकी भाई सलाम रॉकी भाई सलाम रॉकी भाई मिला कर तेरा भाई तू है सबका भाई ಇಡೀ ದೇಶಕ್ಕೆ ಬದಲಾವಣೆಯ ಬೆಳಕು ತಂದ ಒಬ್ಬ ಸಾಮಾನ್ಯ ಯುವಕ, ಇಡೀ ದೇಶದ ಸಂವಿಧಾನವನ್ನು ರಚಿಸಿದ ಒಬ್ಬ ಅಸಾಮಾನ್ಯ ನಾಯಕನಾದ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್. ಧನ್ಯವಾದಗಳು ಮಕ್ಕಳೇ. ಈಗ ವೇದಿಕೆ ತೆಲಿಕೆದ ತಂಡಕ್ಕೆ. ಹಾಗೆ ನಮ್ಮೊಂದಿಗಿದ್ದಾರೆ ಸಂತ ಅಂತೋನಿ ಡಿಗ್ರಿ ಕಾಲೇಜ್ ನಾರಾವಿ ಇಲ್ಲಿಯ NSS ಘಟಕದ ವಿದ್ಯಾರ್ಥಿಗಳು. ಅವರು ಕೂಡ ತಮ್ಮ ಗೌರವವನ್ನು ಬಂದು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಯಾರಾದ್ರೂ ಒಬ್ಬರು ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕು. Hall test 1 2 3 hall Vasant Munial hello ready on hall अच्छी hall ಹಾಗೆ ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ಸದಾ ನಮ್ಮೊಂದಿಗಿದ್ದು ಸಹಕರಿಸುತ್ತಿರುವ ನಮ್ಮ ಪಂಚಾಯತ್ ಸದಸ್ಯರಾದ ಶ್ರೀಯುತ ಅಶೋಕ್ ಕುಮಾರ್ ಜೈನ್ ಹಾಗೂ ರವೀಂದ್ರ ಪಿ ಹಾಗೆ ಸವಿತಾ ಅವರು ಈ ವೇದಿಕೆಗೆ ಬಂದು ತಾವು ನೀಡುವ ಗೌರವವನ್ನು ಸ್ವೀಕರಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಪಂಚಾಯತ್ ಸದಸ್ಯರುಗಳು ಆದಷ್ಟು ಬೇಗ ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ.
ಥ್ಯಾಂಕ್ ಯು ಮಾತಿರಕ್ಲ ನಮಸ್ಕಾರ. ಹಲೋ ಚಿ ಚೇ ಚೇ ಹಲೋ ಥ್ಯಾಂಕ್ ಯು ಮಾತಿರಕ್ಲ ನಮಸ್ಕಾರ. ನಮಸ್ಕಾರ ಪಂಡ ಬಾಯ್ಡ್ ಬರಪ ಪಂಡ ಚಳಿ ಉಂಡು ಮಸ್ತ್ ಅಂಚಾತಕುನ ಒಂದ್ಸರಿ ಜೋರೇನ ಚಪ್ಪಾಳೆ ನಿಕಲ್ನ ಆಶೀರ್ವಾದ ಒಪ್ಪಡು ಬಂದ ದಯಪನ್ನಗ ನಿಕುಲ್ ಎಂಕಲೇನ್ ಚಾರ್ಜ್ ಮಲ್ತಂಡ ಎಂಕುಲ್ ನನಾತು ಚಾರ್ಜ್ ಅಪ್ಪ ದಯಪಂಡ ನಿಕಲ್ ತಿಳಿಪಾರಿಗೋಸ್ಕರ ವಿಶೇಷವಾದ ಕಾನ್ಸೆಪ್ಟ್ ಒಂದು ಪತ್ತೊಂದು ತೆಲಿಕೆದ ತೆನಾಲಿ ತಂಡ ಈ ಒಂಜಿ ವೇದಿಕೆದ ಮಿತ್ತು ಬೈದಂಡ ದಯಪನ್ನಗ ಬರಿ ಪೊರ್ಲದ ಈ ಒಂಜಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದ ಪೇಟೆ ಕಾಶಿಪಟ್ಲ ಬರಿ ಪೊರ್ಲದ ವಾರ್ಷಿಕೋತ್ಸವ ಸಮಾರಂಭ ಈ ವೇದಿಕೆ ನಡೆತಂಡ ಅಂಚಾದ ಪುನಗ ಬರಿ ಪೊರ್ಲದ ಗಣ್ಯರಿಗೆ ಸನ್ಮಾನ ಅಂಚನೆ ವೇದಿಕೆ ಸಾಂಸ್ಕೃತಿಕ ಕಾರ್ಯಕ್ರಮದ ಈ ಒಂದು ವಿಶೇಷವಾದ ಜೋಕುಲ್ನ ಡ್ಯಾನ್ಸ್ ಕೂಡ ನಡ್ತೊಂದು ಅಂಚಾದ ಪುನಗ ಐತ ಮಧ್ಯಡು ನಿಖಿಲನ್ ತಿಳಿಪಾರು ಅಂಚಿತ್ನ ಪ್ರಯತ್ನ ತೆಲಿಕೆದ ತೆನಾಲಿ ತಂಡ ಈ ಒಂಜಿ ವೇದಿಕೆ ಮಲ್ತೊಂದು ಅಂಚಾದ ಪುನಗ ಬಂದುಲೆ ತೆಲಿಪೋಡು 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 ದಯಪನ್ನಗ ನಮ್ಮ ದಿನಾಲ ಒಂತ ತೆಲಿತೊಂದುತ್ತಂಡ ನಮ್ಮನ ಆಯುಷ್ಯ ಜಾಸ್ತಿ ಅಪ್ಪುಣಗ ಅಂಚಾದ ಪುನಗ ಒಂತ ಜಾಸ್ತಿ ತೆಲ್ತಂಡ ಬೊಕ್ಕ ಆಯ್ಗ ಮರಲಂದು ಬಂದ್ಪೇರಿ ಅಂಚಾದ ಪುನಃ ಒಂತೆಂತ ತಿಳಿಪೋಡು ಮನಸಾರ ತಿಳಿಪೋಡು ಅಂಚಾದ ಪುನಗ ತಿಳಿತಂದು ನಮ್ಮ ಇತ್ತಂಡ ಜೀವನಡು ಮಸ್ತು ಖುಷಿಯಾದ ಪುಣ್ ನಮ್ಮ ಮನಸ್ಲ ಮಸ್ತು ಖುಷಿ ಇಟ್ಟುಪುಣು ನಮ್ಮ ಆರೋಗ್ಯ ಆಯುಷ್ಯ ಮತ ಜಾಸ್ತಿ ಆಪುಣು ಬಂದ್ಪೇರಿ ಹಿರಿಯರ್ ನಕಲು ಬಂತೀರ ಅಂಚಾದ ಪುನಗ ತಿಳಿಪರ ಮಾತೆಲ್ಲ ರೆಡ್ಯುಲರ್ ಬಂದು ಎಂಕಲು ಎನ್ನೊಂದು ಬಹುಶಃ ಬಂದುಲೆ ತೆಲಿಕೆದ ತೆನಾಲಿ ತಿಳಿಕೆದ ಬರ್ಸ ಈ ಒಂಜಿ ಕಾರ್ಯಕ್ರಮದ 495 ಪ್ರದರ್ಶನ ಈ ಒಂಜಿ ದಾಖಲೆದ ಪ್ರದರ್ಶನ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆದ ಒಂಜಿ ವಿಶೇಷವಾದ ದಾಖಲೆ ಬರತಚ್ಚಿತ್ನ ಬಲೆ ತೆಲಿಪಾಲೆ ತಂಡ ಒಂಜಿ ಇತ್ತು ನಾವು ನಮ್ಮ ತೆಲಿಕೆದ ತೆನಾಲಿ ತಂಡ ಕಾರ್ಲ ಆಯ್ತ ಖ್ಯಾತಿ ತೆಲಿಕೆದ ತೆನಾಲಿ ತಂಡ ಪೋಪುಣ ಅಂಚಾದ ಪುನಗ ದೇಶ ವಿದೇಶಡು ಕಾರ್ಯಕ್ರಮ ಕೊರ್ದು ನಮ್ಮ ಟಿವಿ ಬಲೆ ತೆಲಿಪಾಲೆ ಅಂಚನೆ ಮಜಾ ಭಾರತ ಕಲರ್ಸ್ ಕನ್ನಡ ಚಾನಲ್ದ ಮಜಾ ಭಾರತ ಅಂಚನೆ ನಮ್ಮ V4 ಕಾಮಿಡಿ ಪ್ರೀಮಿಯರ್ ಲೀಗ್ ನೆಟ್ ಪುದರ್ ಪಡೆ ನಂಚಿತ್ನ ವಿಶೇಷವಾದ ತಂಡ ತೆಲಿಕೆದ ತೆನಾಲಿ ತಂಡ ಈ ತಂಡದ ವಿಶೇಷದಾದ ಪನ್ನಗ 4 ಜನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿನ ಪಡೆ ನಂಚಿತ್ನ ತಂಡದ ಪೆರ್ಮೆದ ಕಲಾವಿದರು ಈ ತಂಡಡು ಉಲ್ಲೇರು ಬಂದ್ರೆ ಪೆರ್ಮೆ ಒಂದೊಂದು ಬಹುಶಃ ಒಂಜಿ ತಂಡಡು ಇಪ್ಪು ನಂಚಿತ್ನ ನಮ್ಮ ಪೆರ್ಮೆದ ಈ ಒಂಜಿ ಕಲಾವಿದರು ತೆಲಿಕೆದ ತೆನಾಲಿ ತಂಡ ಬಂದುಲೆ ನೇರವಾದ ಕಾನ್ಸೆಪ್ಟ್ ದಂಚಿ ಬೋಂದುಲ್ಲ ನನ್ನ ಪೊರ್ತು ಮಲ್ಪುನ ಸರಿ ದಾಪಣ ನಿಗುಲು ಮಾತ ತೆಲಿಪರಿಗೋಸ್ಕರ ಕಾತೊಂದುಲ್ಲರ ಬಹುಶಃ ಮಾತೆರೆಗ್ಲ ಜೀವನಡು ಒಂಜಿ ಆಶೆ ಪುಣಿಗೆ ದಯಪಂಡ ನಮ್ಮ ಇಲ್ಲು ಕಟ್ಟಡು ಒಂಜಿ ಬಿಲ್ಡಿಂಗ್ ಕಟ್ಟಡು ಬಾರಿ ಪೊರ್ಲುದ ಒಂಜಿ ಕಟ್ಟಡ ಕಟ್ಟದ ಇಟ್ಟು ಇಂಕಲು ವಾಸ ಮಲ್ಪಡು ಪನ್ಪುಣ ಚಿತ್ನ ಆಸೆ ನಮ್ಮ ಜೀವನಡು ಉಪ್ಪುಣ ಅಂಚಾದ ಪುನಗ ನಮ್ಮಡ ಆತ್ಮತ ಕಾಸು ಪುಜಿ ಅಂಚಾದ ಪುನಗ ನಮ್ಮ ಸೀದಾ ಬ್ಯಾಂಕ್ ಪೋಪ ಲೋನ್ ದೆಪ್ಪುವ ಇಲ್ಲು ಕಟ್ಟುವ ಇಲ್ಲೊಕ್ಕೆಲ್ ಮಲ್ತದು ನಮ್ಮ ಇಟ್ಟು ಕೊಲ್ಲುವ ದಯಪನಗ ಜೀವನಡು ಮಾತೆರೆಗ್ಲ ಕೈಟ್ ಕಾಸು ಪುಜಿ ಬ್ಯಾಂಕ್ ಹೋದು ಲೋನ್ ಮುಖಾಂತರ ನಮ್ಮ ಇಲ್ಲು ಕಟ್ಟದ ಅವಿನ ನಮ್ಮ ಖುಷಿನ ನಮ್ಮನ ಕನಸು ನಮ್ಮ ನನಸು ಮನ್ಪು ಅಂಚಾದ ಪುನಗ ಬ್ಯಾಂಕ್ ಬೋದು ಲೋನ್ ದೆತ್ತಂದು ಕಟ್ಟನಾಗ ಬರಿ ಪೊರ್ಲು ಬಂಗಪ್ಪುಂಡು ಲೋನ್ ಕಟ್ಟರ್ಲ ಅಂಡ್ ವಿಶೇಷವಾದ ಈ ಒಂಜಿ ಬ್ಯಾಂಕ್ದ ಕಾನ್ಸೆಪ್ಟ್ ಪತಂದು ನಿಕಲೇನ್ ತಿಳಿಪವರೆ ಒಂಜಿ ನಮ್ಮ ತಂಡ ರೆಡಿ ಆತ ನಿಕಲ್ನ ಜೋರೈನ ಚಪ್ಪಾಳೆದೊಟ್ಟು ಏರ್ ಮಾರೆ ಕಾಂಡೆ ಹಲೋ ಹಲೋ ಏರ್ ಬಾತೇರ್ನು ನಾನು ಸತ್ಯ ಬಾತೇರ್ನು ಬಗ್ಗೆ ಏನೇಂಜಿನ ಸುಳ್ಳು ಬಾತೇರ್ನ ಸತ್ಯ ಏನ ಉದಾರ ಸತ್ಯ ಬನ್ನಿ ಸತ್ಯ ಬನ್ನಿ ಒಂದು ಮರ್ರೇರ್ ಆಸ್ಪತ್ರೆನಾ ಒಂದು ಮರ್ರೇರ್ ಆಸ್ಪತ್ರೆ ಹತ್ತು ಮಾರೆ ಒಂದು ಬ್ಯಾಂಕ್ ದೀಲ ಧರ್ಮ ಮರ್ಲೆ ಹೇಳ್ತೀನಿ ನಾನು ಲಾ 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 ಗುಡೇರ್ ಮಾರೆ ಹಲೋ ಹಲೋ ಏರ್ ಬಾತೇರ್ನು ಯಾನ್ ಎಂಕೆ ಬಾತೇರ್ನು ನಿಕ್ಕೆ ಬಾತೇರ್ನ ಎಂಕಿದೆ ಕಾಲ್ ಮಲ್ತಿ ಸತ್ಯ ಏನ ಉದಾರ ಎಂಕಿ ಬನ್ನಿ ಎಂಕ ಬನ್ನಿ ಒಂದು ಮರ್ರೇರ್ ಆಸ್ಪತ್ರೆನಾ ಒಂದು ಬ್ಯಾಂಕ್ ಮಾರೆ ಬ್ಯಾಂಕ್ ಆಯ್ಕೆ ಇದೆ ಬೊಬ್ಬೆ ಹಣ್ಣು ಮರಲ ದೀಲಂ ಬ್ಯಾಂಕ್ ಧರ್ಮ ಮರಲ ಹೇಳ್ತಿ ಆಯ್ತು ಮಾರೆ ಬೆಳಗ್ಗೆದ್ದು ಮಗ ಕಲ್ಪವೇ ನಿತ್ಯ ಹಲೋ ಹಲೋ ಒಂದು ಮರಲೇನ ಆಸ್ಪತ್ರೆ ಏರ್ ಬಾತೇರು ಮರಲ ಇದೇ ಮರಲೇಕ ಬಾತೇರು ಯಾನೇ ಮ್ಯಾನೇಜರ್ ಬಾತೇರು ಈ ಮರಲ ಮರಲ ಈರ ಮ್ಯಾನೇಜರ್ ದಾದಯ
ಈರಲೆಕ ಒರಿ ಮರ್ಲೆ ಕಾಲ್ ಮಲ್ತೀನಿ ಏರಲೆಕ ಮರ್ಲೆಕ ಈ ಬಾರಿ ಮರ್ಲೆಕ ಮಲ್ಪ ಆತತ್ತು ಮರ್ಲೆಲೆಕ ಈರ್ ಕಾಲ್ ಮಲ್ತೀನಿ ಈ ಮರ್ಲೆಕ ಮಲ್ಪುನು ಅಂಚತ್ತು ಒರಿ ಮರ್ಲೆ ಕಾಲ್ ಮಲ್ತೀನಿ ಯಾದಗೇನ ಆಯ್ಕ ಮರ್ಲಿಗೆ ಮರ್ಲೆ ನಿಕ್ಕು ಈರೋಲ್ಲರ್ ಯಾಮು ಬಿದಾಡಿಲ್ಲಯಾ ಪಿದಾಡುಂದೊಂದು ಸಾವು ಕಾಲ್ ಮಲ್ಮೆ ಉಲೈ ಬಲೆ ಮರ್ಲಿ ಸಾಯ್ತು ಬೋತನ ಎಂಕೆ ಮರಲ ಬಂದಿತ್ತೆ ಮರಲ ಇರಕ ಓರಕ್ ಮಾಡ್ತಲ್ಲ ನಾ ದುಂಕ್ವೆತ್ತೆ ಮರಲ ಸಾರಿ ಮ್ಯಾನೇಜರ್ ಅಂಚ ಅಂಜ ಅಂಜ ಮ್ಯಾನೇಜರ್ ಹಾ ಈರ ಮಂಡೆಡೆಂಜಿನ ಮೊಳಬ್ಬೆ ಅವೆಲ್ಲ ತುಯ್ಯನ ಹಡಬ್ಬೆ ಎಂಜಿನೋ ಬೋರ್ನಿ ಊರ್ನೆ ತೇರ ಹಾಕಿನಿ ಅತ್ತ ಮಾರೆ ಬೋರ್ನಿ ಅತ್ತ ತೇರ ಹಾಕಿನಿ ಬೋರ್ನಿ ಮನ್ಪೆ ತೇರ ಹಾಕಿನಿ ಬುಡತಿ ನೋಕಿನಿ ಆನ್ ಬೋರ್ನಿ ಈ ಬಂದಿನ ಹಾಕಿನಿಂದು ಪಂಡೆನ ಮಾರೆ ಸಾವು ಪಂಡ್ರ ಬಲ್ಲಿನ ಆಯ್ನ ತಮ್ಮ ಗಟ್ಟಿಗೆ ಬಾಯ್ ಬಿಡ್ಪಾಯಿನೆ ಬಾಯ್ ಬಿಡ್ಪಾಯಿ ಮಾರಿ ಅಂಚ ಬ್ಯಾಂಕ್ ಬರನಿ ಮನಸಾಪುಜಿಯ ಹೆಚ್ಚಿನ ಕಸ್ಟಮರ್ ಹೆಚ್ಚಿ ಸಾವು ಅತೆ ಇಲ್ಲ ಗುಲ್ಗಂದ ಮುಡಿದಿನಟ್ಟು ಅತಿಯ ಬ್ಯಾಂಕ್ ಕಸ್ಟಮರ್ ಜಾಸ್ತಿ ಬರೋಡು ನನ್ನದಾಲ ಐಡಿಯಾ ಉಂಡ ನಿನ್ನಡ ಬ್ಯಾಂಕ್ ಜಾಸ್ತಿ ಕಸ್ಟಮರ್ ಬರೋಡು ಅಂಡ ಐಡಿಯಾ ಉಂಡೆ ನಡ ಎಂಜ ಎಂಜ ಪನ್ ಪನ್ ಮನ ನಮ್ಮ ಬ್ಯಾಂಕ್ ಬಂದ್ ಮಲ್ಪಡು ವೈನ್ ಶಾಪ್ ಓಪನ್ ಮಲ್ಪಡು ಆಯ್ತು ಬೋತ ಈ ನಿಂಗುನ ಐಡಿಯಾ ಇಲ್ಲ ಮಾರಿ ಅದು ಗಿರಾಕಿ ಫುಲ್ ಬರ್ಬುಡು ಮ್ಯಾನೇಜರ್ ಅಂಡೆ ಬೆಚ್ಚಾಪನೆ ಕುಲ್ಲರ್ಲ ಅದೇ ನಡೇಗೆ ಒಂಚೂರು ವರ್ಗು ಏರ್ಲ ಬತ್ತನ ಲಕ್ಕಲ ವರ್ಗುನ ತೀರ್ ಜಪ್ಪು ನಾನಗನೆ ಮರಲೇ ಜಪ್ಪಾರ ವರ್ಗುನ್ ಮನ್ಪೆ ಜಪ್ಪು ಮನ್ಪೆ ವರ್ಗುನ್ ವರ್ಗುಲೆ ಈತ ದಿನ ನಲ್ತೊಂದಿತ್ತು ಜರ ಮಾರ ಏನಿದ್ದಾನೆ ಪೇಟುವಾಡ್ನಿ ಅವೆನ್ನೆಷ್ಟ ಚಾಲಿಕೆ ನಲ್ಪು ಗಂದ ಅಣ್ಣ ಅವನ್ ದಾರಿ ತಿಂದಿದ್ ನಾನಿ ಮ್ಯಾನೇಜರ್ ಒಂಚೆ ಪಾತೆರ್ ಇತ್ತು ಓ ಅಂಚ ಪಾತೆರ ಅಬುಜಿ ಮ್ಯಾನೇಜರ್ ಅಂಚಪುರ ಪಾತೆರ ಅಬುಜಿ ಮಗ ಬೆಚ್ಚಾಲ್ ಪೋಡು ಬೆಚ್ಚಾಲ್ ಪೋಡು ಒಂದು ಬೆಚ್ಚಾಲ್ ಪೋಡು ಇದ್ಯಾವ ಏ ಸಿಗರ್ ರೈಟ್ ಬೆಚ್ಚಾಲ್ ಪರ ಎನ್ನೆತ್ಯ ರೈಟ್ ಅಣ್ಣ ಬೆಚ್ಚಣ ಬೆಚ್ಚ ಮಾಲ್ ಪೋಡು ಐತತ್ತು ಮಾರೆ ಮಗ ಮಗಲ್ ಎಂಚ ಅನ್ಪುನು ಮಾರೆ ಅಂದಾಜ ಅಬುಜಿ ಮನೆ ಬರೋಡು ಮಂಡೆ ಚಾಲ್ಪುನಿ ಯಾನ್ ಇಜ್ಜೇನಾ ಬರೋಡು ಸಂತೆ ನಿಕ್ಕೇರ್ದೆ ಕೊರ್ರಾನಿ ಮಾರಿ ಕೊರ್ರ ಬನ್ಯತಿ ಸಾಯದ ಅಂತಿನಾಲು ಛೀ ಈರ ಬುಡೇದಿ ಮಾರುತ್ತಿದ್ದೀನಿ ಈತು ವರ್ಗ್ಯೋ ಪೊರ್ಲದಂಜಿ ಪೊಂಜೋ ಮಾರ್ತಿನ್ ಪುನ್ ಬಂದ ಚಲ್ಲ ಮಾರುತ್ಯವು ಬಗೆ ಹೆಂಗಿನೋ ಅದು ಆತ ಮಾರ ಆಯ್ತು ಮಾರುತಿ ಆತ ಅದು ಮಾರುತಿ ಹೆಂಗಿನ ವಿಷಯ ಹೆಂಗಿನ ಮ್ಯಾನೇಜರ್ ಅಂತ ಪಾತೆರ್ ಇತ್ತ ಒಂದು ಮಿನಿಟ್ ಓ ಎಂಟಿ ಸಾವಿಯ ಜೆತ್ತ ಸಾವಿರ ರೂಪಾಯಿ ಮಾರಿ ಒಂದು ಮ್ಯಾನೇಜರ್ ಸಾವಲ ಇರಡ ಪಾತೆರೋಡಿಗೆ ಪಾತೆರೋಡೆ ಕಾಲ್ ಮಾಡಿ ಬರಬನ್ ಅಂಚತ್ತಿ ಮಗ ಇರೆನ್ ತೂಡಿಗೆ ತೂಡಿನ ಫೋಟೋ ಕೊಡ್ತು ಕೊಡಬ ಅಂಚತ್ತು ಮ್ಯಾನೇಜರ್ ಓಕೆ ಅಂಚೆ ಇರಡ ತೂದು ಪಾತೆರೋಡಿಗೆ ತೂದು ಪಾತೆರೋಡು ವಿಡಿಯೋ ಕಾಲ್ ಮಾಡಿ ಪಾಡಿ ಈಜನಿಂತೆ ಸಾವು ಮರಲೇಕ ಪಾತಿರ್ನಿ ಮ್ಯಾನೇಜರ್ ಗಿರಾಕಿ ಬೈದನ್ರಿ ಗಿರಾಕಿ ಈ ಪಂಡ್ರಿಜ್ಜ ಮಾರ ಬಲೆ 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 ಬಲೆಮ್ಮ ಬಾರಿ ಒಂಜಿ ಕೂಡ ನಡೆತದ ಪಂಜು ಕುಲ್ಲೆ ಎಂಚಿನ ಸ್ವಾಮೀಜಿನ ಕಾರ್ವತ್ತನ ಪೋಯಿನಲ್ಪ ಮಾತ್ರ ಕುಲ್ಲೆಮ್ಮ ಕುಲ್ಲೆ ಸ್ವಾಮಿ ಮ್ಯಾನೇಜರ್ ನಿಕ್ಕದಾದವಡು ಏನ್ ಕಾರ್ಖಾನೆ ಅಂತಮ್ಮ ನಿಕ್ಕದಾದವಡಿಯಾ ಎಂಕಾಲ್ ಬುಡೇದಿ ಸಾ ನಿಗಲ ಸಂಬಂಧ ಯಾನಿಂಜ ಮುಲ್ ಜ್ಯೋತಿಷ ಮನೆ ಅಂಚತ್ತೆ ನಿಗಲೆ ದಾದವ ನಿಗ್ಲೆಗೆ ಏನಾರ್ದು ದಾದವಡು ಎಂಗ್ಲೆ ಒಂತೆ ಪಣವ ಓಡಿತ್ತು ಎಂಜಿನ ಪುಂಡಿ ಪಣವ ಕಾಸು ಓಡಿತೀನಿ ಕಾಸು ಮ್ಯಾನೇಜರ್ ಸಾಲ ಸಾಲ ಎತ್ತುಬೋಡು ಏತುಕೋರ್ಬಾರು ಎಂಜಿನ ಡೊನೇಷನ್ ಕಲೆಕ್ಷನ್ ಬೈದ್ರೆ ಮೂಲ ಏತುಕೋರ್ಪಾನ ಎಂಗಳಗೆಂಡ್ರ ಏತುಬೋಡು ನೀ ಪನೋಡಿಯಾ 10 ಲಕ್ಷ ಓಡು 10 ಲಕ್ಷ 10 ಲಕ್ಷಗೆ ಓಕೆ ಅವು ಇಲ್ಲಿ ಕಟ್ಟಾರೆ ಇಲ್ಲಿ ಕಟ್ರೆ ಎಂತ ಕಟ್ಟುವಾರು ಮಾತೆಲ್ಲ ಕಟ್ಟಲೆಕ್ಕನೆ ಕಲ್ಲು ಪೊಯ್ಯ ಸಿಮೆಂಟ್ ಮೇರಂಜಿ ತಾತ ಪೊಯ್ಯ ಕಲ್ಲು ಸಿಮೆಂಟ್ ಕಟ್ಟ ಮಗ ಥರ್ಮೋಕೋಲ್ ಇಲ್ಲಿ ಕಲ್ರ ಪಡೆ ಅಂಚತ್ತು ಎಂತ ಕಟ್ಟಾವಾರು ಎಡ್ಡೆ ಮೇಸ್ತ್ರಿ ಕಟ್ಟ ಎಡ್ಡೆ ಮೇಸ್ತ್ರಿ ನೀ ಕೊಂಚ ಎಡ್ಡೆ ಗೋರಿ ಕಟ್ಟೋ ಮಾರಿ ಅಂಚತ್ತಿಯ ತಿಂಗಳು ಕಾಸು ಎಂಚ ಪಿರ ಕಟ್ಟಾವರು ತಿಂಗಳು ಕಾಸು ಕಟ್ಟೋಡ್ಚಾ ಸುರುತ ತಿಂಗಳು ಕಟ್ಟುವನ ತೂಲಿ ಸುರುತ ತಿಂಗಳು ಮೀನಿ ಕಟ್ಟಿ ಜಾರಡ ರಡ್ಡೆ ತಿಂಗಳು ಕಟ್ಟುವನ ತೂಲಿ ತೂಲೆ ರಡ್ನೆ ತಿಂಗಳು ಮೀನಿ ಕಟ್ಟಿ ಜಾರಡ ಮೂಂಜೆ ತಿಂಗಳು ಕಟ್ಟುವನ ತೂಲಿ ತೂಲೆ ಮೂರನೇ ತಿಂಗಳು ಮೀನಿ ಕಟ್ಟಿ ಜಾರಡ ಏತಂದ ಕಾಪಾರಿಗೆ ಬಿಡ್ದು ಬಿಡ್ಲಿ ಎಂಚ ನೀನು ಅಮ್ಮೇಲೆ ಪಿಂಡ ಕೊಡ್ಪಿನ ಮಾರಿ ಏ ನೀನು ಅಮ್ಮೆ ಕಟ್ಟುನ ಕಟ್ಟೋಡು 10 ಲಕ್ಷ ತಾ ಕಟ್ಟರೆ ಬಂಗ ಪೂಜಾ ಅಂದು ಸರ್ ಅವೇ ಬನ್ಪುನೆ ಲೋನ್ ಕಟ್ಟರೆ ಮಸ್ತ್ ಬಂಗ ಅವೇ 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 ಈ ಬೊರ್ಚಿ ಬಂದಾಡ ಕಟ್ಟುಜಾ
ಓಕೆ ನಿನ್ನ ಅಮ್ಮೆ ಕಟ್ಟುನಾ 10 ಲಕ್ಷ ಗೆತ್ತದು ಕಟ್ಟೋಡು ಎಂತ ಕಟ್ಟುವರೆಗೆ 10 ಲಕ್ಷ ಮತ್ತೆ ಒಟ್ಟಾರೆ ಕೊರ್ರಾಪುಜಿ ಜಾಗೆ ಆಯ್ತು ನಿಗ್ಲಿ ಜಾಗೆ ಒಂದು 5 ಎಕರೆ 5 ಸೆನ್ಸ್ ಉಂಟು ಸರ್ ಜಾಗ ಉಂಟು ಇವರಿಗೆ ಸರ್ 5 ಎಕರೆ 5 ಸೆನ್ಸ್ ಉಂಟಂತೆ ಹೌದೌದು 25 ಲಕ್ಷ ಕಣ್ಣು ಮುಚ್ಚಿ ಕೊಡ್ಬೋದಲ್ಲ ಕಣ್ಣು ಮುಚ್ಚಿ ನಿಂಗೆ ಕೆತ್ತನೆ ಕೊಡ್ಬೇಕು ಮಾರಿ ಕಣ್ಣು ಮುಚ್ಚಿ ಕೊಟ್ಟು ನೋಟ್ ಎಲ್ಲ ಜಾಸ್ತಿ ಹೋದ್ರೆ ಮಾರಾಯ ಕಣ್ಣು ಬಿಟ್ಟೆ ಕೊಡ್ಬೇಕು ಆಯ್ತು 2 ಎಕರೆ ಶೆಟ್ರೇನಾ ಶೆಟ್ರೇನಾ 2 ಎಕರೆ ಬಟ್ರೇನಾ ಬಟ್ರೇನಾ 1 ಎಕರೆ ರಬ್ಬರ್ ತೋಟ ಉಂಟು ಅವು ನಿಗಲ್ನ ಅತ್ತಪ್ಪ ಅವು ಕೇರಳದಕ್ಕಲ್ಲ ನಿಗಲ್ನ ಆಯ್ತಾ ಮಧ್ಯಡೊಂಜಿ 5 ಸೆನ್ಸ್ ಉಂಟತಿ ಅಂದು ಅವು ದೇವರ ದೇಟಿ ಎಂಕಲ್ ಅಪ್ಪ 5 ಸೆನ್ಸ್ ಆಯ್ತಾ ಆರ್ಟಿಸ್ಗೆ ಪರಾಪುಣೆ ಅವೀರ್ ಬಟ್ರೇನದ ಎತ್ತನಲ್ಲ ಆಪುನು ಶೆಟ್ರೇನದ ಎತ್ತನಲ್ಲ ಆಪುನು ಓಕೆ ಕೇರಳದ ಎತ್ತಿಕ್ಕುನು ಬಾರಿ ಬಾಮ ಅದು ಏರ್ನದ ಎತ್ತನಲ್ಲ ಎಂಕಲ್ 9 ಸೆನ್ಸ್ ಬರ್ ಪ್ಲೇಟ್ ಒಂಜಿ 5 ಸೆನ್ಸ್ ಬಾತೊಂದು 10 ಲಕ್ಷ ಲೋನು ಬೈದ ಅಂತ ಬರ ಆಪುಣ ಕೊರ್ರ ಮಾರಾಯ ಆಪುಜೋ 10 ಲಕ್ಷ ಗಿತ್ತ ಸಾಕ್ಷಿ ಬಾಳ ಸಾಕ್ಷಿ ಏರ್ ಬಾಡ್ನು ಸಾಕ್ಷಿ ಏನ ಬಿಡಿದ ಬಣ್ಣ ಹಾಲ್ ಬಣ್ಣ ಆಪುಣ ಸರ್ ಆಪುಣದೆ ಸಾಕ್ಷಿ ಬಾಡಿಯಾ ದೇವರ ಸಾಕ್ಷಿ ಸಾವ್ಯ ಮೊಲ್ಲ ಓ ಬಂಜವೆ ಅಂತ ಅತ್ತ ಮಾರಿ ಸಾಕ್ಷಿ ಆಪುಜಿ ಆ ಸಾಕ್ಷಿ ಆಪುಜಿ ಅಪ್ಪಗಂಡ ಅಪ್ಪ ಸಾಕ್ಷಿ ಆ ಎಲ್ಲ ಧರ್ಮ ಹೋಯ್ ಧರ್ಮ ಲಗಡಿದೆತ್ತಿನ ಆ ಸಾಕ್ಷಿ ಆಪುಜ ಅಪ್ಪಗಂಡ ನನ್ನ ಒಂಜೇ ಸಾಕ್ಷಿ ಇರಿದೆ ರಾತ್ರಿ ಎನ್ಮ ಅಂಟದ ಅಗ್ನಿ ಸಾಕ್ಷಿ ಕೊಂಚ ಸೀರೆ ಹೇಳ್ದೆ ಉಂಡು ಮಾರ ಅದ ಮಾರಾಯ 10 ಲಕ್ಷ ಲೋನು ಬೋರ್ಡ್ ಬಂದ್ ಪಾರ ಅಂಚೆ ಸಾಕ್ಷಿ ಹತ್ತು ಮಾರಾಯ ಒಟ್ಟಾರ ಆಪುಜಂಚ ಪೇಪರ್ಸ್ ಕನದಾರ ಪೇಪರ್ಸ್ ಮುಲ್ತ ಹೆಡ್ ಮಾಸ್ಟರ್ ಬಂತೇರು ಪೇಪರ್ಸ್ ಒಂದು ಕೊಂಡು ಹೋದ್ರೆ ಬೇಗ ಬೇಗ ಕೊಡ್ತಾರೆ ಹೆಡ್ ಮಾಸ್ಟರ್ ಒಂದು ಲೋನ್ ಕೈದಿರ ಅದಕ್ಕೆ ಐಡಿಯಾ ಉಂಟು ಬಂದ್ರೆ ಬೋದಿನ ಸುಲಭ ಪೇಪರ್ಸ್ ವ್ಯಾಲಿ ಜಾಸ್ತಿ ಬಂತೇರು ಜಾಗದ ತಾವು 10 ಲಕ್ಷ ಉಂಟು ಕಟ್ಟಿದೇರು ಓಲ್ಡ್ ಬ್ರಂಚಿನೇ ಪೇಪರ್ಸ್ ಎಡ್ಡ ವ್ಯಾಲಿ ಉಂಡು ಕೊರಲಿ ಕಣ್ಣು ಮುಚ್ಚಿದ ಕೊರಲಿ ಪೇಪರ್ ನಮಗೆ ಲೋನ್ ತಿಕ್ಕಿನ ಕರೆಕ್ಟ್ ಇಪ್ಪುಂಡು ಭಾರತ್ ಪೇಪರ್ಸ್ ಕರೆಕ್ಟ್ ಇದ್ನ ಕೊರ್ರಾಪ್ ನಮಗೆ ಏತ್ಲ ಕೊರೋಳಿ ಇನ್ನೇನೆ ಪೇಪರ್ಸ್ ಸರ ಪೇಪರ್ಸ್ ಕನ್ನಡೇರಾ ಮುಂದಾದ ಪೇಪರ್ಸ್ ಉದಯವಾಣಿ ವಿಜಯ ಕರ್ನಾಟಕ ಕರ್ನಾಟಕ ಮಲ್ಲ ಜಯ ಕಿರಣ ಕನಜ್ಜಾರ ಅವು ಬೈಯದಾತೆ ನನ್ನ ದೇತು ಗೋಲಿ ಬಾಜೆ ಕಟ್ರನೆ ಸಾವು ಎಂಚಿನ ಕುರ್ಲು ಬಚ್ಚೋಡಿ ಕಟ್ರೆ ನಮ್ಮ 10 ಲಕ್ಷ ಲೋನ್ ಬೋರ್ಡ್ ಬಂತ ಮಾರ ಪೇಪರ್ಸ್ ಉದಯವಾಣಿ ಕನತೆ ಸಾವು ಅವು ಪೇಪರ್ಸ್ ಮಾರಯ ಛೇ ಜಾಗದ ಪೇಪರ್ಸ್ ಬಂದು ಇಪ್ಪು ನಾನು ಆಯ್ಕ್ಲಿಗೆ ಹಳ್ಳಿದ ಆಯ್ಕ್ಲಿ ಮಂಡೇ ಬೋಪು ಜೋಲ 10 ಲಕ್ಷಕ್ಕೆ ಏನ್ ಬೇಕು ಸರ್ ಕರೆಕ್ಟ್ ಬನ್ನಿ ಸರ್ ನಕ್ಷೆ ಕನದಾರ ಜಾಗದ ನಕ್ಷೆ ಕನದಾರ ಶಾಪಿ ಬಂಡೆ ದಿಕ್ಕಿನ ಅಲ್ಪ ಏಂಜಿನೊಂದು ಪೇಪರ್ಸ್ ಇಜ್ಜಿರ ಮಲ್ಲೆಜಿ ಬೇ ನಕ್ಷೆ ಡಾಪು ಜಾಗ ಎಂಗಲ ಕಸ್ಟಮರ್ ದುಮ್ ಗೊತ್ತಿದ್ದೀರಿ ಇದು ಪೂರ ಕ್ಲಿಯರ್ ಆಗ್ತದೆ ಶಾಪಿಡೆಗೆ ನಿಕ್ಕೆಂಚೆ ಗೊತ್ತು ಎನ್ನಲ್ಲ ಕೆಲವು ನಕ್ಷೆ ಬ್ಯಾಂಕ್ ವಿಚಾರ ಪೂರ ಕಟ್ಟಿದಿರಾರು ಇತ್ತ ಅಂತ ಆತುಂಡ ತೊಂದ್ರೆ ನಕ್ಷೆ ಕನದ ಕನದ ಆರಂಜಿ ಪಂಡ್ರಬಹುದು ಅಡ್ಡೆ ಮಾಡ್ತೀರಿ ಜಾಗದ ನಕ್ಷೆ ಸರ್ ಬಾರಿ ಅಡ್ಡೆ ನಕ್ಷೆ ಜಾಗದ ನಕ್ಷೆ ನಮಕೊಂಜಿ ಲೋನ್ ತಿಕ್ಕಿನಪ್ಪ ಸರ ನಕ್ಷೆ ಒಂದು ನಕ್ಷೆ ನೆಟ್ ನಿಗನ ಜಾಗೂರುಂಡು ಮಾರಾಯ ಐಟಿ ಇಂಡಿಯನ್ ಆಡ್ಲಿ ಸರ್ ಐಟಿ ಇಂಗ್ಲಿಷ್ ಜಾಗೂರು ಐಟ್ ಸುರೂಟ್ ಹೆಂಗೆ ಇಂಡಿಯನ್ ಆಡ್ಗೋರು ಮಾರಿ ಹತ್ತು ಮಾರ ಸೈತ್ ಬೋತ್ನಾಗ್ಲು ಒಂದು ನಕ್ಷೆ ಏರ್ಕಂಡ್ರ ಬಂತಿನಿಯಾ ನೆತ್ತ ಆರ್ಟಿಸ್ಗೆ ಪರಾಪುಣ ಮಾರಾಯ ಸರ್ ಈರ್ ಇಂಡಿಯಾದ ಆರ್ಟಿಸ್ಟ್ ದೇ ಪ್ಲಬಗ ಎಂಕಲ್ ಆರ್ಟಿಸ್ಟ್ ಬರ್ಪುಂಡೆ ಗಾಡಿ ಬರಂದೆ ಸಾವಡ ಆಯ್ತು ಜೋಕುಲ ಭೂಪಟ ಪತ್ತೊಂದು ಮಾರೆ ನೆಕ್ಕಲ್ ಬಜಿ ಹಳ್ಳಿದಾಗುಲು ಪೂರ 10 ಲಕ್ಷ ಲೋನ್ ಕೇಳುವ ಮಾರೆ ಒಂದು ಮಾತು ಆಪುಜಿ ನೆಕ್ಲಿ ಎಂತ ಪನ್ಪುರು ಮಾರೆ ನೆಕ್ಲೆ ಸರಿ ಕರೆಕ್ಟ್ ಬನ್ಲೆ ಸರ್ ಒಂದು ಪಟ್ಟೆ ಕನದಾರ ನಿಕುಲು ಪಟ್ಟೆ ಶಾಪಿನೊಟ್ಟು ಜೆಪಿ ಲೆತ್ತು ಅಂದು ಯಾರು ಜೆಪಿ ಜೆಪಿ ಶಾಪಿನೊಟ್ಟು ನಮ್ಮ ಕಸ್ಟಮರ್ ಜೆಪಿ ಅನ್ನನ್ ಜೆಪಿ ಬಂದು ಒಂದು ಪಟ್ಟೆ ಎತ್ತ ನಾಪುಂಡು ಅನ್ನ ಕೆಲವು ಪಟ್ಟೆ ನಡದು ಅಂದಪ್ಪ ಪಟ್ಟೆ ಓಲ್ಡ್ ಕೊಡ್ಬೋದು ಏನಿರ ಪಟ್ಟೆ ನಡ ಪಟ್ಟೆ ಅನ್ನ ಪಟ್ಟೆ ಮತ ಆತು ಪಟ್ಟೆ ಪಟ್ಟೆ ಯಾರು ಕನತ ಮಗ ಗೊತ್ತ ಜೆಪಿ ಪಟ್ಟೆ ಮೈನ್ ಎತ್ತೆ ಪುರ ಕಟ್ಟದಿರ ಸರಂಗ ಮಾಡು ಬರಡೆ ಬರಡ ಬಲೆ ಒಟ್ಟು ಗೊತ್ತ ಪಟ್ಟೆ ಬರಡು ಎಂಜಿನೊಂದು ಪಟ್ಟೆ ಪಟ್ಟೆ ಸರ ಪಟ್ಟೆ
ಓಕೆ ಹಿಂಗಾದ ಪಟ್ಟೆ ಪಟ್ಟೆ ನೆತ್ತೋಡು ಒಂಚೆನ್ ಮಲ್ಲಿಗೆ ಕಾಣದೋಡು ಹೇಗೋ ಮೊಗದಾದ ಸಾವು ಮಾರ ನೀವು ಲೋನ್ ದೆಬ್ಬರ ಬೈದ ಮೂಲ ಹೊರಗೆ ಒಪ್ಪರ ಬೈದಿನ ಮಾರಾಯ ಒಂದು ಆಪುಜಿಯ ಸಾವು ಆಪುಜಿ ಒಂದಾಗಿನ ಮಲ್ಲಿಗೆ ಅಲ್ಲಿ ರಾಕಿಗ ನಿಗಲ್ಲ ಸಿಗಲ್ಲ ಕಟ್ಟ ಮಾರಾಯ ಹಳ್ಳಿದಾಗಲೇ ಪಾಪ ಮಾರ ಹೆಚ್ಚಿನ ಹಳ್ಳಿದಾಗುಲಿಯ ನೆಗಲು 10 ಲಕ್ಷ ಏನು ಮಾರ ಹಳ್ಳಿದಾಗುಲು ಸಟ್ ಎಂಟು ಬೆಚ್ಚಾಬಿಡು ಹೊರ ತುನ ಪಾಪ ತೋಜು ನೆಕ್ಲೆ ಬೇಜಾರ ಪಾಪ ಅದೇ ಯಾನು ಬೇಜಾರಾದ ನೆಕ್ಲೆಗೆ ಎನ್ನ ಕೈಯಾರೆ 10 ಲಕ್ಷ ಲೋನ್ ಯಾನ್ ಕೊರೊಂದುಲ್ಲ ಮಲ್ಲತ್ ಮಲ್ಲತ್ ಬಿಡು ಆರು ವಿಷಯ ನಾನೇ ಅಲ್ಲ ಕೆತ್ತನ್ನೇ ಬಿಡು ರಂಜಿ ಬೇತು ಮಲ್ಲಾತಿ ವಿಷಯಾದಾತ ತಾಟಿ ಬಿಡುದಾತ ಕುಡಲ ಬಟ್ಟೊಂದುಲ್ಲ ಯಾನ್ ಐಕ ತಾಟಿ ಬಟ್ಟಿನತ್ತು ಯಾನ್ ಆತಿ ಚಾಪ್ತ ದೂಲ್ತಾಲ್ತನ ಓ ಸಾಯ್ತು ಬೋತನಾಲೆ ನಾನು ಖುಷಿ ಆದಲ್ಲ ಕಂಡ ಹೊಡೆ ಕ್ಲಾಪ್ ಆಡಿ ನಿಂದು ನಿಕ್ಕಿತ್ತನೆ ಪುರ್ಸೋತ ತಾಟಿ ಮಾಡ್ರೆ ಸರ್ ಲೋನ್ ದ ಬಗ್ಗೆ ಕರೆಕ್ಟ್ ಹಾ ನೆಕ್ಲೆಗೆ ನನ್ನ ಬಾಯ್ಡ್ ಬಂದ ಆಯ್ ಜನ ಅಂತ ಲ್ಯಾಪ್ಟಾಪ್ ರಿಂಜ್ ಅಂದಿಕ್ ತೋಜ ಬೈ ಇದಾಕುಲು ಇತ್ತಲ್ಲ ಈತ ತಿಂಗೋಲ್ಗು ಈತ ಲೋನ್ ಗೆತ್ತಂದ ಅಂಡ ನೀಕ್ ಈತ ಕಟ್ರೆ ಬರ್ಪು ಒಂಜು ವೇಳೆ ಈತ ಗೆತ್ತಂದ ಅಂಡ ಈತ ಕಟ್ರೆ ಬರ್ಪು ಅನ್ನ ಜಾಂಡ ಹಾಗೆ ಎಂಚ ಯಾನಿತ್ತೆ ಈತ ದೆತ್ತೇರ ಬ್ಯಾಂಕ್ ಇಡಬೇಕಿಯ ಖಾಲಿ ಫೀಲ್ಡ್ ವರ್ಕ್ ಹಿರಿಯರಿಗೆ ಲೋನ್ ಕೊಡ್ತಾನೆ ಅಗಲ್ಡಲಿಕ್ಕೆ ಏನೊಂದು ಬತ್ತು ನಾನು ಸೈತ್ ಬೋತ್ರೆ ಇತ್ತನಾ ಬ್ಯಾಂಕ್ ಇಡ್ ಲೋನ್ ದ ಡೀಟೇಲ್ಸ್ ಮಾತ್ರ ಡಿಲೀಟ್ ಮಾಡ್ತಾ ಇತ್ತೆಯ ಕತ್ತಲ ಇದಲ್ಲ ಇದಲ್ಲ ನಿಕ್ಕು ಸ್ವಯಂ ಡೆಜ್ಜ ಮಾರೆ ನಿಕ್ಕು ಲೋನ್ ಬೋರ್ಡ ಬುಡ್ಚ ನಿಕ್ಕು ಲೋನ್ ಬೋರ್ಡ ಕಾಲಿ ಈತ್ ಮಲ್ಪು ಯಾನ್ ಬನ್ನಿ ಅತ್ ಮಲ್ಪು ನಿಕ್ಕು ಲೋನ್ ರಪ್ಪ ಬಾಸಾಪುಂಡು ಕಾಲಿ ಈತ್ ಬಂಡಾಣ್ ಮ್ಯಾನೇಜರ್ ಡಬೋದು ಕಾಲಿ ಈತ್ ಬಂಡಾಣ್ ನಿಕ್ಕು ಲೋನ್ ರಪ್ಪ ಬಾಸಾಪು ಕಾಲಿ ಈತ್ ಬನ್ ಆತ್ ಬಂಡಾಣ್ ರಪ್ಪ ಲೋನ್ ದಿಕ್ಕು ಕೊರಪು ಆತಿ ಸರಿ ಸರಿ ಬಲೆ ಸರಿ ಬಂತದೆ ಪುಂಜು ಬರಿಗ್ಲಿದ್ದ ಪುಂಜು ನಿಗುಲ್ ದೂರ ಬಿದ್ದಣ್ಣಿ ಮೋಡ ಬಂತನತ್ತೆ ಎಂಚಿ ಸಾವಿಯ ಪೊಂಜೋಡ ಬನ್ನೆತ್ತಿ ಅವನಕ್ಕೆ ಸರಿ ಹೇಳು ನೆತ್ತೊಂಬ ಒಂದುಂಡು ಅವನ ಹತ್ರ ಸರಿ ಹೇಳು ಸರಿ ಬನ್ನಿಯ ಆತೆ ಮನ ಸರ್ ಎಂದ ಜಾಂಡಿಯ ಆವಿಯ ಬಂಡೆ ಬಂಡೆ ಏಯ್ ಸರಿ ಬಂತ ಜನಯ ಬಂತೆ ಸರ್ ಸರಿ ಪಣಿಯ ಬಾಯ್ ಬಿಡ್ತಾ ಬಿಡ್ಬಾರ್ದು ಏನ್ ಬಂದೆ ಸರ್ ಪಂಡೆ ಮರಸ ಜನಕ್ಕೆ ಸಾವ್ಯ ಕೋಂದಿದ್ದೆ ಪನಿಯ ಸರಿ ಬಂತೆ ಸರ್ ಹೆಚ್ಚ ಪನಿಯ ಸರ ಇಂಚ ಹತ್ತು ಮಾರೆ ಇಂಚ ಇಂಚ ಅಂಚಾನ ಎಂಜಲ್ಲ ಅಂಚ ಹತ್ತು ಮಾರೆ ಹತ್ತು ಮಾರೆ ಇಂಚ ಅರೆಗ್ ಅಂಚ ಇಂಚ ಮಾರೆ ಬಿರಾಡ್ ಎಂಚ ಕರ್ಮ ಮಾರೆ ನಿಕಲ ಇವನ್ ಕರೆಕ್ಟ್ ಬಲ್ಲ ಎಂಚ ನೆಂಬ ಕಂಚ ಮಲ್ಪೆ ಬಂಗಾಪು ನಿಂಗೆ ಇವನ ಸಾವಡ ಆಯ್ತು ತಾಪುಜಿ ಸರ್ ನನ್ನ ಮರ್ಯಾದೆಗೆ ಡೈರೆಕ್ಟ್ ಮಲ್ತೆ ತೋಜಾಡ ನಿಮಗೆ ಅಂದಾಜ ಒಂದಿತ್ತು ಅದೇ ಇತ್ತೆ ತುಲ ಇತ್ತೆ ಏನೋ ಸರಿ ತುಲ ಇತ್ತೆ ಯಾನ್ ಇತ್ತೆ ಈ ಇತ್ತೆ ಬತ್ತ ಹನ್ನೆಂಟು ತುಯ್ಯ ಮಲ್ತ ಇರದಿರ್ಕು ಇರಾಡ್ ಕೊರೋಡ ಹಂಗೆ ಬರೋ ಎದಿಡ ಇಂಚ ಅನ್ನ ಜಾಂಡ ಇತ್ತೆ ಅಂದಾಜ ಎಂಚ ಅಲ್ಲ ಇಂಚ ಅವು ಕರೆಕ್ಟ್ ಅಂದಾಜ ಅಂడి why not is coming nonsense stupid fellow why are you coming here nonsense ಬಂಗಾಪುನ ಕುರ್ದು ಬಿಡು ಪೋಲೆ ಪೋಲೆ ನಿಗಲೆ ಹಳ್ಳಿ ಕುಕ್ಕುನಾಗ ಲೋನ್ ಇಜ್ಜಿ ಸಾಯ್ತು ಬರ್ತಾಗಲ್ಲ ಪೋಲೆ ಹಳ್ಳಿ ಕುಕ್ಕುನಾಗ ಲೋನ್ ಲಜ್ಜಿ ಸಾವು ಲಜ್ಜಿ ಪೋಲೆ ಇಂಕ
ಎಂಕಲ್ ಅಂಚಿತ್ನ ಹಳ್ಳಿ ಗುಗ್ಗು ನಾಕುಲು ಇತ್ತಿನೇಟೆ ನಿಗಲೆ ತಿಂಗಳು ಸಂಬಳ ಸರಿಯಾದ ಬರ್ಪಿ ಹಳ್ಳಿ ಗುಗ್ಗುಲು ವ್ಯಾಪಾರ ಸಸಾರ ಮಲ್ಪದಯ ಎಂಕುಲು ಬಂಗಾವತ್ತದ ಕೃಷಿ ಮಲ್ಪಾರ ಸಾಲ ಮಲ್ಪನಾಗುಲ್ಯ ಎಂಕ್ಲೆ ಕೃಷಿ ಆವಾಡು ಕೃಷಿ ಬುಲ್ಲೆ ಆವಾಡು ಆವಂದ ಕುಲ್ಲಾಡು ಕೃಷಿ ನಾಶ ಅಂಡಲ್ಲ ಎಂಕುಲು ತಿಂಗೋಲು ಒಂಗಿ ಪೊರ್ತದ ಒಣಸು ಬೋಡಾಂಡ ಬಿಡುವ ತಿಂಗೋಲ್ದ ಕಂತನ ನಿಯತ್ ಪೋದು ಅವೇ ತಾರೀಖು ದಾನಿ ಪೋದು ಕಟ್ಟು ಬರ್ಪೋದ ಪನ್ನಗ ಎಂಕುಲು ಮಧ್ಯಮ ವರ್ಗದ ಜನ ಎಂಕುಲು ಎಪ್ಪಲ ಮರ್ಯಾದೆ ಪೋಡಿ ನಾಕುಲು ನಿಗಲೆ ಎಂಜಿನ್ ನಾಕುಲು ಆವಡು ಸಾದಿಡ್ ಪೋಪುನ ಉಲ್ಲೆಲ್ಲ ಅಲ್ಲಲ್ಲೇಲೋ ಅರೆನ್ ಲೆಬ್ಡ ಸಾರ ಅಟ್ಲೆ ಕೋಟಿಗೆ ವರಿಯಾರು ಆ ಜನ ನಿಗಲೆ ಪತ್ತಾದು ಉಲ್ಲೆಲ್ಲ ಅಲ್ಲಲ್ಲೇಲೋ ಬಂದು ಹೋದ್ರು ಲಂಡನ್ ನಿಕ್ಕು ಉಲ್ಲೆಲ್ಲ ಲೇಲೋ ಬಂದ ಡೈರೆಕ್ಟ್ ಬಂತಲ್ಲ ವಿಜಯ್ ಮಲ್ಲಿ ಸಾಲ ಪತ್ತಾದು ಲಂಡನ್ ಹೋದು ಬಲ್ತೇನು ಎಂಗ್ ಬುಧರ್ ದೆಪ್ಪರೆತ್ತು ಆಜಂತ ಪಂದ್ರ ಬಿರ ಬರಲ್ಲ ನಿಮ್ಮಳ್ಳ ಕೊಡಿ ಬಾಬಾಜಿ ಪೋಲೆ ಪೋಲೆ ಕಣ್ಣನೆ ಸೈದಿನಿ ಎಂಗ್ ನಮ್ಮೆ ಸೈದಿನಿ ಮಾರಿಬೇಕು ಉಂದೇರು ತತ್ತಿನಿ ಸಂತೆ ನಮ್ಮೆ ಸತಿ ಸಾವಿತ್ರಿ ಪತಿವ್ರತೆ ಪೊಣ್ಣನೆ ಎಂಗ್ ಲೋನು ಕೊರ್ಪೆ ಬಂದು ಲೆಪುಡದು ಮೋಸ ಮಲ್ತ ತಮ್ಮೆ ಈ ಎಟ್ಟೆ ಸಾಪ ಕೊರಿಯಾನ ಅವಕಡೆ ಬಟ್ಟಿ ಇಲ್ಲ ಮೈಪುಲ್ಲ ಕನ್ನ ಆಯ್ತು ಬಸ್ ಮಾಪಿ ಎತ್ತಿನೆ ಬೋಯ್ನ ಸಾಪ ಕೊರಿ ಇರ್ಲೆ ಬಸ್ ಮಾರು ವಿಶ್ವಾಮಿತ್ರ ಬ್ಯಾಂಕ್ ಅಂತ ಪಾಪ ಸರ್ ಲೋನ್ ಕೊಡ್ತಲಿ ರೈತರು ಸರ್ ರೈತರು ಅಲ್ಲಿ ಬಂದು ಪಾಪ ರೈತರು ಧರ್ಮಗೆ ಒಂಜಿ ಸಾರ ಕೊಡೋದು ಸೈತರು ಥ್ಯಾಂಕ್ ಯು మరి పర్లేదా ఈ ಒಂಜಿ ಕಾನ್ಸೆಪ್ಟ್ ನಿಖಲ್ ಎದುರು ಪ್ರಸ್ತುತ ಅಂತ ತಿಳಿಕಿದೆ ತೆನಾಲಿಗೆ ಒಂದ್ಸರಿ ಜೋರೇನ ಚಪ್ಪಾಳೆ ಬೆರಡು ಪನ್ನೊಂದು ಕಾರ್ಯಕ್ರಮ ಮುದಿ ಒಂದು ನನಾತ ತೆಲಿಪೋನ್ ಅಂಚಿನ ಕಾನ್ಸೆಪ್ಟ್ ಉಂಟು ಮಾತೆರ್ಲ ಕೊಲ್ಲುದು ಮಸ್ತ್ ಖುಷಿಟು ತೆಲಿಪ್ಲೆ ಪನ್ನೊಂದು ಈ ವೇದಿಕೆಡು ನನಾತ ಡ್ಯಾನ್ಸ್ ಜೋಕುಲ್ ನಾ ಕಾತೊಂದುಲೇರ್ ಪಾಪ ಎಲ್ಲೆಲ್ಲೇ ಜೋಕುಲು ಈ ವೇದಿಕೆಡು ಬಾರಿ ಪೊರ್ಲುದ ನೃತ್ಯ ಪ್ರದರ್ಶನ ಕೊರ ರೆಡಿ ಒಂದ ಈ ವೇದಿಕೆ ನನ್ನೊಂತೆ ಪೊರ್ತು ಡ್ಯಾನ್ಸ್ ಗಾದ ಇಂಕಲು ಮಿಸಲ್ ದೀಪ ಥ್ಯಾಂಕ್ ಯು ಧನ್ಯವಾದಗಳು. ಮುಂದಿನ ನೃತ್ಯ ಭರತನಾಟ್ಯದ ಕೌತ್ವಂ ಎಂಬ ನೃತ್ಯ ಪ್ರಕಾರದ ಮೂಲಕ ಗಜಾನನ ಸ್ತುತಿಯನ್ನು ಮಾಡಲಿದ್ದಾರೆ ಶ್ರೇಯಾ, ಶ್ರೀಲಕ್ಷ್ಮಿ, ಮನೀಷಾ, ನಿಸರ್ಗ, ಧೃತಿ. ता
வினை கெட அருளிய கணபதி ஜெய ஜெய ஹரி திருமருகனை விக்ன விநாயக வினை கெட அருளிய கணபதி ஜெய ஜெய ஹரி திருமருகனை விக்ன விநாயக வினை கெட அருளிய கணபதி ஜெய ஜெய திக்கிட உதர தட கிரணோதே கிட உதர தட ஜெய ஜெய திக்கிட உதர தட கிரணோதே கிட உதர தட ஜெய ஜெய ததி கை துதி கை யானை முகத்தவன் தொங்கிட கிடத்தக்க திக்கு தொங்க தேவர்கள் கணபதி திக்கிட கிடத்தக்க திக்கி தொங்க கணபதி கௌத்துவம் கற்றவர் வினய உக்குடுதாம் உக்கிடுதை ததி கை தூதி கை யானை முகத்தவன் தொங்கிட கிடத்தக திக்கு தொங்க தேவர்கள் கணபதி திக்கிட கிடத்தக திக்கி தொங்க கணபதி கௌத்துவம் கற்றவர் வினய உக்குடுதாம் உக்குடுதை ததி கை தூதி கை யானை முகத்தவன் தொங்கிட கிடத்தக திக்கு தொங்க தேவர்கள் கணபதி திக்கிட கிடத்தக திக்கி தொங்க கணபதி கௌதுவம் கற்றவர் வினய உக்குடுதா உக்கிடுதை தகுதி குத கீட தொங்கிட கிடத்தகிடம் தந்தி கிடத்தக திக்குத்தாம் தததா தததா ಧನ್ಯವಾದಗಳು. ಭಾರತವು ಹಲವು ಭಾಷೆಗಳ ತಾಣವಾಗಿದೆ. ನಮ್ಮ ಪಕ್ಕದ ರಾಜ್ಯದ ಭಾಷೆಯ ವಾಡಿ ವಾಡಿ ಹಾಡಿಗೆ ಹೆಜ್ಜೆ ಹಾಕಲು ಬರುತ್ತಿದ್ದಾರೆ ನಮ್ಮ ಪುಟಾಣಿಗಳು. ಆದ್ಯ, ನಿಹಾರಿಕಾ, ಶಮಿತ್, ರಿದಾ, ಶಾಹಿದ್, ಅಭಿಷೇಕ್, ಮೋಕ್ಷ, ಸಾತ್ವಿ, ಸಾನಿಜ್ಞ, ಸಾತ್ವಿಕೆ, ರಕ್ಷಿತ್, ಹರ್ಷ, ಅಕ್ಷಯ್ ಮತ್ತು ಅನಸ್. நாட்டுக்கட்ட வசமா வந்து மாட்டிக்கிட்ட நீட்டாதே கண்ணுக்குள்ள குத்தி வச்சு நீட்டாதே ஆளில்லா ஆத்தங்கர அதுக்கு இப்போ என்னங்க
ಥೈಲ್ಯಾಂಡ್ ಗಾಡಿ ಹತ್ತಿ ಬಂತೊಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯ ಗರಮೈತಿ ಹೈ ಕ್ಲಾಸು ಹಂಸ ನಡಿಗಿ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರು ಗಡಿಗಿ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ ಧನ್ಯವಾದಗಳು. ಮುಂದೆ ಹಿಂದಿನ ಕಾಲದಲ್ಲಿದ್ದ ಜಾತಿ ಭೇದ ಮೇಲು ಕೀಳು ಅಸಮಾನತೆಯನ್ನು ಹೋಗಲಾಡಿಸುವುದಕ್ಕಾಗಿ ಶ್ರಮಿಸಿದವರಲ್ಲಿ ಅಂಬೇಡ್ಕರರು ಒಬ್ಬರು. ಅದಕ್ಕಾಗಿ ಒಂದು ಕಾನೂನು ಜಾರಿಯಾಗಬೇಕು ಎಂದು ಸಂವಿಧಾನ ಎನ್ನುವ ಪುಸ್ತಕವನ್ನೇ ಬರೆದರು. ಅವರಿಗೆ ನೃತ್ಯದ ಮೂಲಕ ಗೌರವಾರ್ಪಣೆಯನ್ನು ಸಲ್ಲಿಸಲು ನಮ್ಮ ವಿದ್ಯಾರ್ಥಿಗಳು ತಯಾರಾಗಿದ್ದಾರೆ. ಸೌರವ್, ಅನ್ವಿತ್, ಆಕಾಶ್ ಎ, ಪ್ರಣಮ್ಯ, ಶಿವಪ್ರಸಾದ್, ಸ್ವಸ್ತಿಕ್, ಪ್ರಣೀತ್, ಸಮೀಕ್ಷಾ, ಸ್ವಸ್ತಿ, ಸಪ್ನಾಜ್, ಸ್ವಸ್ತಿ ಡಿ, ವಿನ್ಯಾಸ್, ವಿದಿಶಾ ಮತ್ತು ಶಮಿತ್. ಬದಲಾವಣೆಯ ಬೆಳಕು ತಂದ
ಇಡೀ ದೇಶಕ್ಕೆ ಬದಲಾವಣೆಯ ಬೆಳಕು ತಂದ ಒಬ್ಬ ಸಾಮಾನ್ಯ ಯುವಕ, ಇಡೀ ದೇಶದ ಸಂವಿಧಾನವನ್ನು ರಚಿಸಿದ ಒಬ್ಬ ಅಸಾಮಾನ್ಯ ನಾಯಕನಾದ ಡಾಕ್ಟರ್ ಭೀಮ್ರಾವ್ ರಾಮ್ಜಿ ಅಂಬೇಡ್ಕರ್ ಅವರ ಕತೆ ಇದು. ಗಗನನಿ ಭುವನನಿ ಶಿಖರನಿ ದಣಿದರೆ ಧರಣಿಗೆ ಧಣಿಯು ಯಾಕೆ ಹೀಗ್ ಕೂತಿದ್ಯಾ ಭೀಮಾ? ಶಾಲೆಗೆ ಹೋಗಕ್ಕೆ ನನ್ಗೂ ಇಷ್ಟ, ಆದ್ರೆ ನನ್ನ ಶಾಲೆ ಒಳಗ್ ಬಿಡಲ್ಲ. ನೋಡು ಭೀಮಾ, ಹೋರಾಟ ಮಾಡಿ ಓದಬೇಕು, ಇಲ್ಲ ಅಂದ್ರೆ ಜನ ಹೇಡಿ ಅಂತಾರೆ. ಛಲ ಅನ್ನೋ ಮೆಟ್ಲನ್ನ ಹತ್ತಿ ಸಾಧಿಸ್ಬೇಕು. ಓದು ಅನ್ನೋ ಹೋರಾಟದಲ್ಲಿ ನೀನು ಆ ನಿಷ್ಕಲ್ಮಶ ನೀಲಿ ಆಕಾಶನ ಮುಟ್ಟಬೇಕು. ನಾನು ಸಾಧಿಸ್ತೀನಿ, ನಾನು ದೇಶಕ್ಕೆ ಮಾದರಿ ಆಗ್ತೀನಿ. ಶಾಲೆ ಒಳಗಡೆ ಓದ್ತಾ ಇದ್ದಾನೆ, ಪುಸ್ತಕ ಅಂದ್ರೆ ನನಗಿಷ್ಟ, ನಾನು ಓದ್ತೀನಿ. ನಿಲ್ಲು, ಬಿಡ್ಬೇಡ ನನ್ನ, ದೂರ ನಿಂತ್ಕೋ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ನಿನ್ನಂತರಿಗೆ ವಿದ್ಯಾಭ್ಯಾಸ ನಾನೆಷ್ಟು ನಿನ್ನ ಹತ್ರ ಬರೋಕೆ ಪ್ರಯತ್ನ ಪಡ್ತಿದ್ದೀನೋ ಅಷ್ಟೇ ಜನರು ನನ್ನನ್ನ ದೂರ ಮಾಡ್ತಿದ್ದಾರೆ. ಪರಪಂಚ ನೀನೇ, ನನ್ನ ಪರಪಂಚ ನೀನೇ. ಅಮ್ಮ ಹೇಳಮ್ಮ, ಜಾತಿ ಹೆಸರಲ್ಲಿ ನಮ್ನ ಬೇರೆ ಮಾಡಿರೋದು ಯಾರು? ನಂಗ್ ಗೊತ್ತಿಲ್ಲ, ಇದನ್ನೆಲ್ಲರೂ ಒಪ್ಕೊಂಡಿದ್ದಾರೆ. ಯಾವ್ದೋ ಪುಸ್ತಕದಲ್ಲಿ ಬರ್ದಿರ್ಬೋದು. ಪುಸ್ತಕದಲ್ಲಿ ತಪ್ಪು ಬರ್ತಿದ್ರೆ ಅದನ್ನ ಒಪ್ಕೋಬೇಕಾ? ಒಂದಿನ ನಾನೇ ಪುಸ್ತಕ ಬರೀತೀನಲ್ಲ, ಆಗ ಇದನ್ನೆಲ್ಲ ಸರಿ ಮಾಡ್ತೀನಿ. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಶಿಲ್ಪಿಯು, ದಾರಿದೀಪವು ನೀನೆ ಕಲಿಸಿಕೊಟ್ಟೆ ಸಮಾನತೆಯನು, ಸಮಾನತೆಯನು, ಏಕತೆಯನು. ರಾಷ್ಟ್ರ ಸಂವಿಧಾನಕ್ಕೆ ನೀನೆ ಶಿಲ್ಪಿಯು, ನೀನೆ ಕಲಿಸಿಕೊಟ್ಟೆ ಸಮಾನತೆಯನು. ನಿನ್ನ ಲೇಖನಿಯ ಬರಹ ದೇಶ ಗರ್ಜನೆ, ಒಂದು ಒಂದು ಮಾತು ಕೂಡ ಭೀಮ ಗರ್ಜನೆ. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನಾಯಕ ನೀನು ಭೀಮರಾವ್, ಮಹಾನಾಯಕ ನೀನು ಭೀಮರಾವ್. ನೊಂದ ಜನರಿಗೆ ನೀ ದೇವರೋ ಜಗ ಹೇಳಿದೆ ಜೈ ಭೀಮರಾವ್. ಮುಂದೆ ನಾನು ಎಂತ ಕೆಲಸ ಮಾಡ್ತೀನಿ ಅಂದ್ರೆ ಎಲ್ರೂ ಸಮಾನವಾಗಿ ಬದುಕಬೇಕು, ಎಲ್ರಿಗೂ ನ್ಯಾಯ ಸಿಗೋ ತರ ಮಾಡಿ, ಎಲ್ರೂ ಭಯ ಇಲ್ದೆ ಬದುಕೋ ತರ ಮಾಡ್ತೀನಿ. जीवन तुझे आभास प्रेरणा, दाही दिशा तुझीच गर्जना. भीमराया माझा भीमराया, भारताचा पाया माझा भीमराया, आला उद्धाराया माझा भीमराया. ಭೀಮಾ, ಮುಂದಿಟ್ಟ ಹೆಜ್ಜೆನ ಯಾವತ್ತೂ ಹಿಂದಕ್ಕಿಡಬೇಡ. ನೀನಿಡೋ ಪ್ರತಿ ಹೆಜ್ಜೆಲೂ ಅಸಹಾಯಕರ ಗೆಲುವಿದೆ, ನೊಂದವರ ಸಂತೋಷ ಇದೆ, ಇವರೆಲ್ಲರ ಮುಂದಿನ ಭವಿಷ್ಯ ಇದೆ. ಉಸಿರ ಕೊನೆಯಲು ಮಾತು ನೆನಪಿರಲಿ, ಮುಳ್ಳು ಹಾದಿಯ
ಸಿಗುವುದು ಜಗದಲ್ಲಿ ಧರಿಯೇ ಉರಿದು ನಿಂತರೂ ಸಾಗಿವಾ ಹಠವ ಬಿಡದೆ ಎದುರು ನಿಲ್ಲುವ ಧೀರ 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 ಇಸುತ್ತನ 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 ಒಳನಾಡದಿ ಮುಚ್ಚಿಟ್ಟ ಕೆಂಡವ ಕಟ್ಟು ಬಿಚ್ಚಿಟ್ಟ ಗಂಡನ ಧೀರ ಕಣಕಣವನ್ನು ಅಡಿಗುಡಿಯನ್ನು ಕೆಳಗಿ ರೋಷ ಬಿಚ್ಚಿಟ್ಟ ಎಂಟರ ಶೂರ ಕಲಿಕುಲ ಕೆಳಗಿ ಕಳವಾಳ ಕೆಳಗಿದ ಶೂರ ಈ ಸುಲ್ತಾನ ಒಳನಾಡದಿ ಮುಚ್ಚಿಟ್ಟ ಕೆಂಡವ ಕಟ್ಟು ಬಿಚ್ಚಿಟ್ಟ ಗಂಡನ ಧೀರ ಕಣಕಣವನ್ನು ಅಡಿಗುಡಿಯನ್ನು ಕೆಳಗಿ ರೋಷ ಬಿಚ್ಚಿಟ್ಟ ಎಂಟರ ಶೂರ ಕಲಿಕುಲ ಕೆಳಗಿ ಕಳವಾಳ ಕೆಳಗಿದ ಶೂರ ಈ ಸುಲ್ತಾನ ಕಲಿಕುಲ ಕೆಳಗಿ ಕಳವಾಳ ಕೆಳಗಿದ ಶೂರ ಈ ಸುಲ್ತಾನ ಧೀರ 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 ಈ ಸುಲ್ತಾನ जनगण मन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मांगे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे ಧನ್ಯವಾದಗಳು. ಎಲ್ಲರಿಗೂ ನಿದ್ರೆ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಮಕ್ಕಳು ಡ್ಯಾನ್ಸಿಗೋಸ್ಕರ ಕಾಯ್ತಾ ಇದ್ದಾರೆ. ನಿಮ್ಮ ಚಪ್ಪಾಳೆಯೇ ಅವರಿಗೆ ಪ್ರೋತ್ಸಾಹ. ಮುಂದೆ ಕನ್ನಡವೇ ಉಸಿರು, ಕನ್ನಡವೇ ಹಸಿರು, ಕನ್ನಡವೇ ನಮ್ಮಮ್ಮ, ಹುಟ್ಟಿದರೆ ಮತ್ತೆ ಇಲ್ಲೇ ಹುಟ್ಟಬೇಕು ಎಂದು ಕುಣಿದು ಕುಪ್ಪಳಿಸಲಿದ್ದಾರೆ ನಮ್ಮ ಮಕ್ಕಳು ಗಗನ್, ವಿದಿಶಾ, ತನ್ಮಯ್, ಶ್ರುತಿಕ್, ಶಾನ್ವಿ, ಉಜ್ವಲ್, ಪ್ರಥಮ್, ಸಿಂಚನ, ತ್ರೀಕ್ಷಾ ಮತ್ತು ಮನ್ವಿತಾ.
ನಮ್ ಜೀವ ಕಣ್ಣು ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಇನ್ನೆಲ್ಲ ಜಲ ನಾಡು ನುಡಿಗೆ ಇನ್ನೆಲ್ಲ ಜಲ ನಾಡು ನುಡಿಗೆ ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು ದೈವ ಕಣ್ಣು ನಮ್ ಗರ್ವ ಕಣ್ಣು ಮೈಸೂರ ಮಲ್ಲಿಗೆ ಕಂಪಲ್ಲಿ ಕನ್ನಡ ಕೊಡಗಿನ ಕಾಡಿನ ಇಂಪಲ್ಲಿ ಕನ್ನಡ ಜೇನು ಜಿನುಗೋ ಭಾಷೆನು ಪ್ರೀತಿ ಸುರಿಸೋ ಚಿಲುಮೆನು ಮಲ್ನಾಡ ಅಕ್ಕರೆ ನಗುವಲ್ಲಿ ಕನ್ನಡ ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ ನಮ್ಮ ನುಡಿಯೇ ಚಂದನು ನಮ್ಮ ಪದವೇ ಅಂದಾನು ಅವ್ವ ಕಣ್ಣು ಕನ್ನಡ ಜೀವ ಕಣ್ಣು ಕನ್ನಡ ದೈವ ಕಣ್ಣು ಕನ್ನಡ ನಮ್ ಗರ್ವ ಕಣ್ಣು ಕನ್ನಡ ಸಿದ್ಧ ಕಣ್ಣು ಪ್ರಾಣ ಕೊಡುಗೆ ಈ ನೆಲ ಜಲ ನಾಡು ನುಡಿಗೆ ಈ ನೆಲ ಜಲ ನಾಡು ನುಡಿಗೆ ಹುಟ್ಟಿದರೆ ಕನ್ನಡ ನಾಡಲು ತೆಪ್ಪಬೇಕು ಮೆಟ್ಟಿದರೆ ಕನ್ನಡ ಮಣ್ಣು ಬೆಪ್ಪೆಬೇಕು ಬದುಕಿದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಅಲೆದಾಡಿಸುವ ಬಂಡಿ ಹುಟ್ಟಿದರೆ ಕನ್ನಡ ನಾಡಲು ತೆಪ್ಪಬೇಕು ಮೆಟ್ಟಿದರೆ ಕನ್ನಡ ಮಣ್ಣು ಬೆಪ್ಪೆಬೇಕು ಕಾಶಿನಿ ಸ್ನಾನ ಮಾಡು ಕಾಶ್ಮೀರ ಸುತ್ತಿ ನೋಡು ಜೋಗದ ಗುಂಡಿ ಬಳಿಯ ನಾನೆಂದು ಕೂಗಿ ಹಾಡು ಅಜಂತ ಎಲ್ಲೋರನ ಬಾಳಲ್ಲಿ ಬೊಮ್ಮೆ ನೋಡು ಬಾದಾಮಿ ಐಹೊಳೆಯ ಚಂದನ ತೂಕ ಮಾಡು ಕಲಿಯೋಗೆ ಕೋಟಿ ಭಾಷೆ ಆಡೋಗೆ ಒಂದೇ ಭಾಷೆ ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಹುಟ್ಟಿದರೆ ಕನ್ನಡ ನಾಡನ್ನು ತಟ್ಟಬೇಕು ಬಿಟ್ಟಿದರೆ ಕನ್ನಡ ಮಣ್ಣನ್ನು ಬೆಟ್ಟಬೇಕು ಬದುಕಿದ್ದು ಜಟಕ ಬಂಡಿ ಇದು ವಿಧಿಯೋಡಿಸುವ ಬಂಡಿ ಬದುಕಿದು ಜಟಕ ಬಂಡಿ ವಿಧಿ ಗುರಿ ತೋರಿಸುವ ಬಂಡಿ ಹರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಹರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ
ಶ್ರೀಗಂಧದ ಮರ ನೀ ಕುಡಿಯುವ ನೀರ್ ಕಾವೇರಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡ ಗೋವಿನ ಓ ಮುದ್ದಿನ ಕರು ಕನ್ನಡತನ ಬಂದಿದ್ದರೆ ನೀ ನಮಗೆ ಕಲ್ಪತರು. ಹೇ ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. 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 ಧನ್ಯವಾದಗಳು ಮಕ್ಕಳೇ. ಮಕ್ಕಳನ್ನು ಚಪ್ಪಾಳೆಯ ಮೂಲಕ ಪ್ರೋತ್ಸಾಹಿಸಿ. ಮುಂದೆ ಶಕ್ತಿ ಸ್ವರೂಪಿಣಿ ದೇವಿಯನ್ನು ಭರತನಾಟ್ಯದ ಪ್ರಕಾರವಾದ ಪ್ರಣವಾಲಯಂ ಎಂಬ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಲಿದ್ದಾರೆ ಭರತನಾಟ್ಯ ತರಗತಿಯ ಮಕ್ಕಳು. प्रणवाल प्रणवालय पाहि परिपालय परमेशी कमलालय श्रीदेवी कुरिपिंचवे करुणांबुरासी धीम तारा जतुलतो प्राणमे नाट्यं चेसे गतुलतो नाम शतं मूल नतुलतो ना पैन नी चूपु आपेला. నా ఆలోచనే నిరంతరం నీకు నివాళినివ్వాలని నాలో ఆవేదనే నువ్వు ఆదరించేలా నివేదనవ్వాలని దేహమునే కోవెలగా నిన్ను కొలువుంచా జీవముతో భావముతో సేవలు చేసా ప్రతి ఋతువు ప్రతి కృతువు నీవని ఎంచా శతతము నీ స్మరణే ధీం తానా ధీం ధీం తానా
ಧನ್ಯವಾದಗಳು. ಮಕ್ಕಳು ಎಂದರೆ ಆಟ ಆಡುತ್ತಾ, ತಮಾಷೆ ಮಾಡುತ್ತಾ, ಕುಣಿಯುತ್ತಾ, ಕುಪ್ಪಳಿಸುತ್ತಾ, ನಲಿಯುತ್ತಾ ಇದ್ರೇನೆ ಚಂದ. ಮಕ್ಕಳೊಂದಿಗೆ ನಾವು ಮಕ್ಕಳಾಗುತ್ತಾ ನಮ್ಮನ್ನು ನಗೆಗಡಲಲ್ಲಿ ತೇಲಿಸಲು ಬರುತ್ತಿದ್ದಾರೆ ಪವನ್, ಶಬರೀಶ್, ಶಶಾಂತ್, ಸ್ವಸ್ತಿಕ್, ಶಿವಪ್ರಸಾದ್, ಪ್ರಣೀತ್, ರಾಹುಲ್, ಸೌರವ್ ಮತ್ತು ತ್ರಿಕ್ಷಾ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ ಮಲಗಿದೆ. ದೊಡ್ಡವರೆಲ್ಲ ಜಾಣರಲ್ಲ, ಚಿಕ್ಕವರೆಲ್ಲ ಕೋಣರಲ್ಲ. ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದೂ ನಿಜವಲ್ಲ ಗೆಳೆಯ, ಎಂದೂ ನಿಜವಲ್ಲ. ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ. ಕಳೆಯಿತು ಆ ಬೇಸಿಗೆ, ಅರಳಿತು ಮೆಲ್ಲಗೆ, ಹೋಗೋಣ ಕಾಲೇಜಿಗೆ. ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ. ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ. I can walk the dialogue, I can talk the dialogue, I can speak the dialogue. Give me the dialogue, I said. ఇంగ్లీషులోన దండ పెట్టరెప్పుడు హుతేట, తెలుగులో మీకు వందనం. ఎందుకంటే నేను పక్కా లోకల్ నేను పక్కా లోకల్. నేను వాడే గాజులు కోకారికల్లన్నీ ఓరమస్తు లెక్కల. నేను పక్కా లోకల్ నేను పక్కా లోకల్.
ಏನಾಯ್ತು ಆಮೇಲೆ ಐಶ್ವರ್ಯ ಬಂತು. ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ಮನಗಳು ಸೇರಿದರೆ ತುಂಬಿದ ಮನೆಯಂತೆ, ತುಂಬಿದ ಮನೆಯವರೇ ಧರೆಯಲ್ಲಿ ನಗುವಿನ ದೊರೆಯಂತೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ, ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ನಮ್ಮ ಸುರು ಉನ್ಕಣ ಬಡ ಕುಲ್ಲೆ ಬತ್ತೆ ಕುಲ್ಲೆ ಬತ್ತೆ ಕುಲ್ಲೆ ಬತ್ತೆ. ಧನ್ಯವಾದಗಳು. ಕರ್ನಾಟಕವು ಹಲವು ಕಲೆಗಳ ಬೀಡು. ಯಕ್ಷಗಾನ, ವೀರಗಾಸೆ, ಡೊಳ್ಳು ಕುಣಿತ, ಕಂಸಾಳೆ, ಅಂತೆಯೇ ಲಂಬಾಣಿ ಕುಣಿತವೂ ಒಂದು. ಈಗ ಲಂಬಾಣಿ ವೇಷಭೂಷಣದೊಂದಿಗೆ ಕುಣಿಯಲು ಬರುತ್ತಿದ್ದಾರೆ ಸಮೀಕ್ಷಾ, ಸ್ವಸ್ತಿ, ಸ್ವಸ್ತಿ ಡಿ, ವಿದಿಶಾ, ಪ್ರಣಮ್ಯ ಮತ್ತು ಸಫ್ನಾಜ್.
प्यार के गीत जरा सुन ले, ओ प्यार के गीत जरा सुन ले, मैं आया रे। हमारे आंगना दुआरे ऐसा मोहक रूप सजा रे, नीले पीले लाल गुलाबी हो गए नैन कजरा रे। अरे गारे 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 कोई गाँव आया हमारे, ढोली छक्के ढोल बजा रे, ढोली छक्के ढोल बजा रे। रंगीला मारा ढोलना ढोलना आयो रे मारो ढोलना, आयो रे मारो ढोलना। परदेसी हमार आयो बाबूजी बनके परदेसी हमार। अरे बार 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 करूं सोना सिंगार, वो है माझी मेरा, मैं हूँ गंगा की धार। रंगीला मारो ढोलना ढोलना आयो रे मारो ढोलना, आयो रे मारो ढोलना। आयो रे मारो ढोलना, आयो रे मारो ढोलना। रंगीलो मारो ढोलना ढोलना ಧನ್ಯವಾದಗಳು. ಕಲಿತ ಶಾಲೆಯನ್ನು ಮರೆಯದೆ ಮತ್ತೆ ನೆನಪು ಮರುಕಳಿಸಲು ನೃತ್ಯ ಮಾಡಲು ಬರುತ್ತಿದ್ದಾರೆ ಹಳೆ ವಿದ್ಯಾರ್ಥಿಗಳು ಅನುಷ್ಕಾ, ಸುಚಿತ್ರಾ ಮತ್ತು ಐಶ್ವರ್ಯ. नमामि नमामि ईश्वरनाट्य पूजितम् नमामि नमामि ईश्वरनाट्य पूजितम् नमामि नमामि शङ्करपादा वन्दितम् मुच्चेगळनादा तोतनं पादಗಳ ಕುಣಿತಾಧೀರ್ತನಂ ಸಂಗೀತ ಸಾಹಿತ್ಯ ಆನಂದ ಆಲಾಪವೇ
चांद तारों से कहो कि अभी ठहरे जरा, पहले इश्क लड़ा लूं उसके बाद लाऊंगा, पहले इश्क लड़ा लूं उसके बाद लाऊंगा, तेरे वास्ते फलक से मैं चांद लाऊंगा, 16-17 सितारे संग बांध लाऊंगा. ಧನ್ಯವಾದಗಳು. ಈಗ ಮತ್ತೆ ಹಳೆ ವಿದ್ಯಾರ್ಥಿಗಳು ಅಭಿಷೇಕ್ ಮತ್ತು ಟೀಮ್. ಹಲೋ ಆತ್ಮೀಯ ನನ್ನೆಲ್ಲ ವಿದ್ಯಾಭಿಮಾನಿಗಳೇ, ಇವತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇಳದಪೇಟೆ ಈ ಶಾಲೆಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರು ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಕಳೆದ 1 ತಿಂಗಳಿಂದ ಭಾಳ ಸತತ ಪರಿಶ್ರಮ ಮಾಡಿ ಈ ಹಂತಕ್ಕೆ ತಲುಪಿಸಬೇಕಂದ್ರೆ ಅದು ಕೂಡ ಪ್ರಾಥಮಿಕ ವಿದ್ಯಾರ್ಥಿಗಳನ್ನು ಒಂದು ಹಂತಕ್ಕೆ ತರಬೇಕಾದ್ರೆ ಭಾಳ ಶ್ರಮ ಇದೆ. ಅದಕ್ಕೆ ಸಹಕರಿಸಿದಂಥ ಎಲ್ಲ ವಿದ್ಯಾಭಿಮಾನಿಗಳು, ಈ ಶಾಲೆಯ ಪೋಷಕರಾಗಿರ್ಬೋದು, ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಿದ್ದೀರಾ. ನಾವೆಲ್ಲರೂ ಕೂಡ ಅವರನ್ನು ಕೂಡ ಗೌರವಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅವರನ್ನು ಕೂಡ ನಾನು ಎಲ್ಲ ಶಿಕ್ಷಕರನ್ನು ವೇದಿಕೆಗೆ ಬರಮಾಡಿಕೊಳ್ಳಲಿಕ್ಕೆ ಇಷ್ಟಪಡ್ತೀನಿ. ಈ ಶಾಲೆಯ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದಂಥ ಪ್ರಶಾಂತ್ ಸರ್ ವೇದಿಕೆ ಬರಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುವಂಥ ಎಲ್ಲ ಸುರೇಖಾ, ಚೈತ್ರ, ಚಿತ್ರ, ರೇವತಿ, ಶಶಿಕಲಾ ಮತ್ತು ಕಲ್ಪನಾ ಎಲ್ಲರೂ ಕೂಡ ವೇದಿಕೆ ಆಗಮಿಸಿ ಈ ಶಿಕ್ಷಕ ಬಳಗದವರನ್ನು ಎಲ್ಲ SDMC ಅಧ್ಯಕ್ಷರು, ಸದಸ್ಯರು, ಈ ಶಾಲಾ ಮೇಲುಸ್ತುವಾರಿ ಸಮಿತಿಯ ವಾರ್ಷಿಕೋತ್ಸವ ಸಮಿತಿಯ ಅಧ್ಯಕ್ಷರು, ಎಲ್ಲ ಸದಸ್ಯರು, ಇದಕ್ಕೆ ಎಲ್ಲ ಯಾವ ರೀತಿಯಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರೂ ಕೂಡ ಅವರನ್ನು ವೇದಿಕೆ ಕರೆತಂದು ಗೌರವಿಸಬೇಕಂತೇಳಿ ತಮ್ಮೆಲ್ಲರಲ್ಲಿ ಕೂಡ ಕೇಳಿಕೊಳ್ತಾ ಇದ್ದೀನಿ. ಕೆಲವು ಕಾರ್ಯಕ್ರಮಗಳು ಮಾತ್ರ ಬಾಕಿ ಇದೆ. ಎಲ್ಲರೂ ಕೂಡ ಇದೇ ರೀತಿಯಲ್ಲಿ ಕೂತು ತಾಳ್ಮೆಯುತ ಬದುಕು ನಮ್ಮದಾಗಲಿ ಅಂತ ಎಲ್ಲರಿಗ ನಾನು ಅವಕಾಶಕ್ಕಾಗಿ ವಿಷಾದಿಸ್ತೇನೆ. ಎಲ್ಲರೂ ಕೂಡ ಇದನ್ನು ಚೆನ್ನಾಗಾಣಿಸಿ ಕೊನೆಯವರೆಗೆ ವರ್ಷದಲ್ಲಿ ವಾರ್ಷಿಕೋತ್ಸವ ಆಗುವಂಥದ್ದು ಒಂದೇ ದಿವಸ, ಏನೇ ಇದ್ರೂ ಕೂಡ ಎಲ್ಲರೂ ಕೂಡ ವಿಶೇಷವಾಗಿ ಅವರಿಗೆ ಗೌರವಿಸಿ ಶಾಲೆಯನ್ನು ಗೌರವಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ.
Thank you, one and all. ಅಭಿಷೇಕ್ ಮತ್ತು ಟೀಮ್. ಗುರುವನ್ನು ಬ್ರಹ್ಮ ವಿಷ್ಣು ಮಹೇಶ್ವರ ಎಂದು 3 ಸ್ವರೂಪಗಳಲ್ಲಿ ಕಾಣುತ್ತೇವೆ. ಗುರು ಬ್ರಹ್ಮ ವಿಷ್ಣು ಎಂದು ಭರತನಾಟ್ಯದ ಮೂಲಕ ನರ್ತಿಸಲಿದ್ದಾರೆ ಸ್ವಸ್ತಿ ಡಿ. इश्क में दिल बना है, इश्क में दिल फना है, ओ मिटा दे या बना दे, मैंने तुझको चुना है, ओ तेरे सारे रंग ओढ़ के डंग
बस झूम लूं मैं उर्दू की किताब सा है इश्की ख्वाब ख्वाब सा है मेरा बेहिसाब सा है तेरे लफ्ज चूम लूं मैं उर्दू की किताब सा है जग तेरे लिए छोड़ी इश्क में दिल बना है छोड़ी इश्क में दिल बना है खो गया ಹುಬ್ಬಳ್ಳಿಯ ಶಹರದಾಗ ಕಾಣೆ ಕಾಣೆ ನಿಂತ ಬುಗುಡಿ ಸಾಫ್ ಸಾಫಾದ ಹೈವೇದಾಗ ಧಡ್ಕ ಧಡ್ಕ ಕುಲ್ಕೋ ಚಕಡಿ ಪಾರ್ಸಲ್ಲ ಬಿಗಿಯೈತಿ ಐಟಮ್ಮ ರಗಡೈತಿ ರಗಡ 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 ರಗಡದ ನೀ ಬಾ ರಗಡ 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 ರಗಡದ ನೀ ಬಾ ರಗಡ 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 ರಗಡದ ನೀ ಬಾ ರಗಡ 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 ರಗಡದ ನೀ ಬಾ. ಧನ್ಯವಾದಗಳು. ಈಗ ಕಿರೋಡಿಯ ಮಕ್ಕಳಿಂದ ಡ್ಯಾನ್ಸ್.
जोगिरी तो नाचो आज छम 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 मैं नाचो आज छम 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 मैं नाचो आज गीली हवाएं झूमती है तन को मेरे झूमती है छोड़ के ये शर्म बरम झूमे ये जिया कोई भी ಆಗ ಒಂದು ಕನ್ನಡದ ಸಾಂಗ್ ಪ್ಲೇ ಆಗಿತ್ತು. ಅದಕ್ಕೆ ಡ್ಯಾನ್ಸ್ ಮಾಡಿದ ವಿದ್ಯಾರ್ಥಿಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿ ರಾಘವೇಂದ್ರ ನಡ್ಡೆ ಅವರು 200 ರೂಪಾಯಿ ಪ್ರೋತ್ಸಾಹಧನ ಕೊಟ್ಟಿದ್ದಾರೆ. ಧನ್ಯವಾದಗಳು. ಮುಂದೆ ದಿನ ಗೌಜೀಡ್ ದಿನನೆ ಪೋಪುಜೆ ಕನ್ನದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ಬಿನ್ನಿರು ಬೈದಿನ ಗೌಜೀಡ್ ದಿನನೆ ಪೋಪುಜೆ ಕನ್ನದರ ಪೆಲ ಮುಚ್ಚಂದನೆ ಅಲ್ಲಿನ ತೂಪುಂಡೆ ಕಾಜೀದ ಕನ್ನೋಟ ಸೋಜಿಗ ರಂಪಾಟ ಎನ್ನೆಜಿದ ಕಂಡೋಡು ನವಿಲಂಜಿನಲ್ ತಂದು ಬರ್ಪುನ ಪರ್ಲುತ್ತುಯೇ ಡೆನ್ನ ಡೆನ್ನ ಬಿನ್ನಗು ಬಾರಿ ತಮ್ಮನ ಏ ಕತ್ತಲೆ ಕವಿದಿನ ಮುಗದ ಮನೋಡು ಮಿಂಚಿದ ಸಂಚಾರನ शबनम जैसी लड़की तेरे युद्ध दिल की खिड़की ये हाडनೊಂದು ಕೇಳಿ शाम से सुबह कಣ್ಣಲ್ಲಿ ತುಂಬ ಕಾಜಲ್ ಜಲ್ಲೆನ್ನು ನನ್ನ ಪಾಯಲ್ मुझे नाचने दो ये शाम से सुबह ನಾರೆಯ ನಾದ ತುಂಬಾ ವಿನೋದ ನಲಿದಾಡೋಣ ವೇಲಾಡೆ झिलका झिलका रे झिलका 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 रे झिलका झिलका रे झिलका रे झिलका रे झिलका झिलका रे झिलका 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 रे झिलका झिलका रे झिलका रे झिलका रे ना रा ना चिपक चिपक के चलती है कभी कभी तो राहें
डबल डबल होती थी जो कभी कभी तकलीफें, किसी के संग में चलने से हुई हमसे कम। ओ तेरा मेरा मेरा तेरा तेरा मेरा मेरा तेरा किस्सा तिरंगी, कभी कभी चलती है कभी कभी रुकती कहानी बेढंगी। कश्मीर में तू कन्याकुमारी, नॉर्थ साउथ की मिट गई देखो दूरी ही सारी। कश्मीर तू मैं कन्याकुमारी, 50-50 हर सिचुएशन में हिस्सेदारी। दो तरह के फ्लेवर, 100 तरह के तेवर, दर बदर फिरते हैं जी फिर भी अपनी ठाट है। कभी कभी चले सीधे कभी मुड़ जाए, कभी कभी कहीं टूटे कहीं जुड़ जाए। हम शाम शहर के चारों पहर के मूड में ढल जाए। कश्मीर में तू कन्याकुमारी, उत्तर में दक्षिण को अपना तू नाक मारी। कश्मीर तू मैं कन्याकुमारी। दिल बेचने जाए तो फिर ये दुनिया सारी। ಧನ್ಯವಾದಗಳು. ಗುರುಬ್ರಹ್ಮ ಗುರು ವಿಷ್ಣು ಎಂದು ಭರತನಾಟ್ಯದ ಮೂಲಕ ನರ್ತಿಸಲಿದ್ದಾರೆ ನಮ್ಮ ಶಾಲಾ ಮಕ್ಕಳು. सप्तस्वरामृतज्ञानप्रदाय गुरवे नमः। रीश्वरनन्दितश्रुतितत्त्वाय गुरवे नमः। गमगधीभावरसलसिताय गुरवे नमः। मम विधिं रागनरहरिं तं सद्गुरुं नमः। गुरुर्ब्रह्मा गुरुर्विष्णु गुरुर्देवो महेश्वरः, गुरुः साक्षात् परब्रह्म तस्मै श्री गुरवे नमः। ಧನ್ಯವಾದಗಳು. ಈಗ ಸುರೇಖಾ ಮತ್ತು ತಂಡದವರಿಂದ ನೃತ್ಯ.
ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಪರ್ಬದ ಮನದಾನಿ ಪಾಡ್ಯದ ದಿನತಾನಿ ಪರ್ಬದ ಮನದಾನಿ ಪಾಡ್ಯದ ದಿನತಾನಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಜವನೇರೆ ಕೈಟುಂಡು ಮಲ್ಲ ಮಲ್ಲ ಕಟ್ಟದ ಕುರಿ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಉರಿಯ ಕೊರ್ಗೆ ಮೈಪೇ ಕಕ್ಕೆದೆದುರು ಸೈತೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ಕೋರಿ ಮುಟ್ಟು ಪೊರ್ಲು ತೂಲೆ ಜವನೆರ್ನ ಉಮೇದ್ ತೂಲೆ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಹೈ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ತಾರೈದ ತಪ್ಪಂಗಾಯಿ ಬಜ್ಜೈದ ಗೊಬ್ಬುಗೆ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ನಮ್ಮ ಚೆಂಡದ ಗೊಬ್ಬುನು ಬಾಕ್ಯಾರ್ಡೇ ದಂಕಗ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ನಮ್ಮ ತೆಂಬೇದ ಬಾಕ್ಯಾರ್ಡ್ ಗೊಬ್ಬುಗ ಧನ್ಯವಾದಗಳು. ಮುಂದೆ ಭರತನಾಟ್ಯದ ಒಂದು ಪ್ರಕಾರವಾದ ಭರತವೇದ ಮುಖ ಎಂಬ ನೃತ್ಯ ಮಾಡಲು ಬರುತ್ತಿದ್ದಾರೆ ನಮ್ಮ ವಿದ್ಯಾರ್ಥಿಗಳು. din din
చేలా రసతరంగిణి వేళ ఎదిని నృత్యరతుని చేయగలిగే వేళ భరత వేదముగ నిరత నాట్యముగా కదిలిన పదమిది ఈశ శివని వేదనగా అవని వేదనగా పలికెను పదము పరేశ వ్యోమకేశ నిను హిమగిరి వరసుత ప్రేమ పాశమున పిలువంగా యోగి వేషని మనసున కలకద రాగలేశమైన హే మహేశని భయద పదాహతి దైత్య శోషణము జరుపంగా భోగి భూష భువనాళిని నిలుపవ అభయ ముద్రలోన నమక చమకముల నాదాన యమక గమకముల యోగాన పలుకుతున్న ప్రాణాన ప్రణవనాథ ప్రథమనాథ శృతి వినరా హర హర మహాదేవ ಧನ್ಯವಾದಗಳು. ಯುಗಗಳಲ್ಲಿ ತ್ರೇತಾಯುಗ ಮತ್ತು ದ್ವಾಪರ ಯುಗವು ಪ್ರಮುಖವಾಗಿದೆ. ತ್ರೇತಾಯುಗದಲ್ಲಿ ರಾಮ ಹುಟ್ಟಿ ರಾಮಾಯಣವಾದರೆ ದ್ವಾಪರ ಯುಗದಲ್ಲಿ ಕೃಷ್ಣ ಹುಟ್ಟಿ ಮಹಾಭಾರತವು ಸೃಷ್ಟಿಯಾಯಿತು. ಎಲ್ಲವೂ ಒಂದು ಹೆಣ್ಣಿಗಾಗಿ ನಡೆದ ದುರಂತ ಎನ್ನಬಹುದು. ಈಗ ಮಹಾಭಾರತದ ಒಂದು ತುಣುಕನ್ನು ತೆಗೆದುಕೊಂಡು ರೂಪಕದ ಮೂಲಕ ನಮ್ಮನ್ನು ರಂಜಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ವಿದ್ಯಾರ್ಥಿಗಳು. ಸಂಗ್ರಾಮ
सूत सोमा अहर्विदः कुमारी चापि पाञ्चाली वेदी मध्या समुत्थिता सुभगा दर्शनीयाङ्गी वेदी मध्या मनोरमा साहो रे साहो आजानुबाहो राजाधिराजा सुयोधना सुयोधना गान्धार्य गर्भद गदाधर धृतराष्ट्र महासुत महीवरा शतसोदर अग्रज शरदीया कौरवा सुमङ्गलीरियं वधूरिमां समेत पश्यत् सौभाग्यस्मै दत्वाया हस्तं विपरेतन् त्वा दुर्गार्हपत्याय देवः उषाद्वयतो नयतु हस्तगृहाश्विना त्वात्र महतां गतेना
Govind, Govind, Govind. ग्लानिर्भवति भारत अभ्युत्थानमधर्मस्य तदात्मानं सृजाम्यहम् परित्राणाय साधुना विनाशाय च दुष्कृता ಕ್ರಿಯೆ ಕರ್ಮ. ಹೇ ಭರತವಂಶಜ, ಆಲಯೋಚನೆಯು ಬೇಡ ಪಾರ್ಥ, ಅವರವರ ಕರ್ಮಾನುಸಾರ ಭವಸಾಗರ ಪಾರ್ಥ. ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಕೊಲ್ಲುವವನು ನೀನಲ್ಲ, ಸಾಯುವವನವನಲ್ಲ. ಪರಿವರ್ತನೆ ಜಗದ ನಿಯಮ, ಇದುವೇ ನಿಸರ್ಗದ ಧರ್ಮ. ಸರ್ವ ಜೀವಾತ್ಮದೊಳಿರುವ ಪರಮಾತ್ಮನಾನೇ.
ಧನ್ಯವಾದಗಳು. ಈಗ ವೇದಿಕೆ ತೆಲಿಕೆಯ ತಂಡಕ್ಕೆ ಹಲೋ ಶೇಖ್ ಹಲೋ ಬಲ್ಲೆ 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 ತೆಲಿಕೇದ ಬರ್ಸ ಮೂಲೆ ಬಲ್ಲೆ 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 ತೆಲಿಕೇದ ಬರ್ಸ ತೋಲೆ. ಹಲೋ ಥ್ಯಾಂಕ್ ಯು. ಕಾರ್ಯಕ್ರಮದ ಬಾರಿ ಪೊರ್ಲದ ಈ ಒಂಜಿ ನೃತ್ಯ ಪ್ರದರ್ಶನ ತೊಟ್ಟಿಗೆ ತಿಳಿಕೆದ ಬರ್ಸ ಕಾರ್ಯಕ್ರಮ ನಡತೊಂದು ಅಂಚದ ಪುನಃ ಬಂದುಲೆ ನೇರವಾದ ಕಾನ್ಸೆಪ್ಟ್ ಅಂಚಿ ಪೊಂದಲ್ಲ ಬಹುಶಃ ನಮ್ಮ ಬೋಲ್ ಪೋಂಡಲ ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮ ಉಪ್ಪುಂಡು ಅಂಚನೆ ಸಮಾರೋಪ ಸಮಾರಂಭ ಉಪ್ಪುಂಡು ಸ್ಟೇಜ್ ಫಂಕ್ಷನ್ ಉಪ್ಪುಂಡು ಅಂಚದ ಪುನಃ ಕೆಲವು ಸಂಘ ಸಂಸ್ಥೆಡು ಕಾರ್ಯಕ್ರಮ ಮಲ್ಪುನಾಗ ವೇದಿಕೆಡು ಕೆಲವು ಗೆಸ್ಟ್ನಗಳೆತ್ತು ಕುಲ್ಲಾದ ಕಾರ್ಯಕ್ರಮ ಮಲ್ಪರು ಅಂಚಿನನೆ ಒಂಜಿ ಕಾನ್ಸೆಪ್ಟ್ ಅನ್ನು ಪತ್ತೊಂದು ಪರಿ ಪೊರ್ಲುದ ಒಂಜಿ ತೆಲಿಪಾವನ ಅಂಚಿನ ಪ್ರಯತ್ನ ನಿಗಲೆದುರು ತಿಳಿಕೆದ ತೆನಾಲಿ ತಂಡ ಜೋರನ ಚಪ್ಪಾಳೆ ದೊಟ್ಟು ಸ್ವಾಗತ ಮಲ್ಪಲೆ ತಿಳಿಕೆದ ತೆನಾಲಿ ತಂಡ ಕಾರ್ಲಾ. ಹಲೋ 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 ಬತ್ತಿನಂಚಿತ ಮಾತಾ ಬಿನ್ನೇರೆಲ್ಲ ಮೋಕೆಡ್ ಎತ್ಕೊಂಡು ಇನಿ ಏನ್ ಅಮ್ಮೇರ ಮಲ್ದಿನಂಚಿತ್ತ ಕಮ್ಮೆನ ಕ್ಯಾಟ್ರಸ್ ನೆತ್ತ 25 ವರ್ಷದ ಒಳ್ಳಿ ಬರ್ಬೋಡು ನಮ್ಮ ಉಲ್ಲ ಖಾಲಿ ಒಂಜಿ ಕರಾಬಿ ಸೈಲೆಡ್ ಶುರುವಾಯಿನಂಚಿತ್ನಿ ಕ್ಯಾಟ್ರಸ್ ಇನಿಕ್ 25ನೇ ವರ್ಷದ ಸಂಭ್ರಮವನ್ನು ಆಚರಣೆ ಮಂತೊಂದುಂಡು ಅಂಚ ಇನ್ನಿತ 25ನೇ ವರ್ಷದ ಸಂಭ್ರಮದ ಲೆಕ್ಕೊಡು ಮಧ್ಯಾಹ್ನದ ಹೊರತುಗು ಊರ್ದ 3 ಜನ ಗಣ್ಯರೇನ್ಲೆತ್ತದ ಒಂಜಿ ಸಭಾ ಕಾರ್ಯಕ್ರಮ ಒಂದಿತ್ತಂಡು ಅಂಜನೆ ಬಯದ ಹೊರತುಗು ಊರ್ದಕಲೆಗ್ ಖುಷಿಯಾಗೊಂಡು ನಾಟಕ ಅಲ್ಲದಿತ್ತಂಡು ನಾಟಕದ ಬುಧರ್ ನಾಲೈ ಮಗುರುಜಿ ನಾಟಕದ ಕಲಾವಿದರು ಗ್ರೀನ್ ರೂಮ್ ಉಡಲೇರು ಏನ್ ಪೋದ್ ಪಾತೆರ್ದು ಬತ್ತೆ ಒರಿಯಾಗ್ಲ ನಾಲೈ ಮಗುರುಜಿ ಅಂಜನೆ ಇನ್ನಿತ 3 ಜನ ಬಿನ್ನೆರಡು ಎಂಗಲ್ನ ಸುರತ ಬಿನ್ನೆ ನಮ್ಮೂರ್ದ ಸಮಾಜ ಸೇವಕ್ಕೆ ಸಮಾಜ ಸುಧಾಕರ್ ಏರಿಯಾ ಸುಧಾರಕ್ಕೆ ಸಾರಿ ಸರ್ ಸುಧಾರಕ್ಕೆ ಸರ್ ಪುದಾರಂಜಿ ಉಂಟು ಸರ್ ರಾಮದು ಮತೋಮ ಅವಳು ಏರು ಉಲ್ಲೇರಿಯಾ ಅವ್ರು ನಿನ್ನ ಅಮ್ಮೆಯಲ್ಲಿ ಹೆಚ್ಚು ಸರ್ ಪುದಾರಿ ಅವು ಯಾನೀರು ಪದ ಬಂದು ಕಂಟಿನ್ಯೂ ಮಾಡ್ತೀನಿ ಸರ್ ರಾಮ ದುಮ ತೋಮ ಮೇರೆ ವೇದಿಕೆ ಪಾಡು ಬಂದು ಎಂಕೇನೊಂದಿಲ್ಲ ದೋಸೆ ತಿಂದಾರ ಆ ಪೂಜಾ ಅವತ್ತು ವಿನ್ನಿಂಗ್ ಸಿಂಬಲ್ ಒಂದು ಕರ್ನಲ್ ಬುಡ ಪೂಜಾರ ಇಂಜಿನ ಬ್ರಹ್ಮಕಲಸನ ಇಲ್ಲಿ ಅಂಜನೆ ನಮ್ಮ ರಡ್ನೆ ಬಿನ್ನೇರು ನಮ್ಮ ಪೇರ್ಮೆದ ಡಾಕ್ಟರ್ ಅವೇತೋ ಪಾಪದಕ್ಲಿಗೆ ಧರ್ಮಾರ್ಥ ಮರ್ತು ಗೊತ್ತನೆ ಅಂತಾರೆ ನಮ್ಮ ಮೋಕೆದ ಬರ್ಬುಲು ಡಾಕ್ಟರ್ ಜಾನ್ ಡಿಸೇರ್ ಡಾಕ್ಟರ್ ಜಾನ್ ಡಿಸಿಲ್ವಾ ಬುಡ್ಪಾದ್ ಬನಿಯಾ ಸಾರಿ ಸರ್ ಡಾಕ್ಟರ್ ಜಾನ್ ಡಿಸಿಲ್ವೇರ್ ವೇದಿಕೆ ಮಾಡಿ ಬಂದು ಯಾಕೇನೊಂದಿಲ್ಲ ಎಂಕೊಂಜಿ ಬಾರಿ ಖುಷಿ ಆಪಮನ್ಮ ಡಾಕ್ಟರ್ ಪ್ರತಿ ಫಂಕ್ಷನ್ಗಳೆಲ್ಲ ಪೆದಯಪ್ಪ ನಂಗೆ ಬಾರಿ ಖುಷಿ ಆಪಮನ್ನಾಗ ಡಾಕ್ಟರ್ ಟೈಮ್ ಸೆನ್ಸ್ ಉಂಟು ಒಂಜಿ ವೇದಿಕೆ ಹಿಡ್ದ ಒಂಜಿ ಕರೆಕ್ಟ್ ಪೊರ್ತುಗು
ಸಭಾ ಕಾರ್ಯಕ್ರಮದ ಪೊರ್ತು ಒಂಜಿ ಆ ಟೈಮಿಗೂ ಆಪರೇಷನ್ ಥಿಯೇಟರ್ ಬೈದೇರ್ ಮನ ಬಾರಿ ಖುಷಿ ಆತ ಒಂದು ಅವೇ ಯಾನು ಆಪರೇಷನ್ ಥಿಯೇಟರ್ ಬತ್ತನ ಯಾನು ಬುಡದಿ ಇಲ್ಲ ಪಂಜಿನ ಮಾಸ ಕೊಡ್ತು ಕೊಚ್ಚಿ ಕೊಡ್ತು ಅಲ್ಲಿಗೆ ಪಂಜಿನ ಮಾಸ ಅಣ್ಣ ಬಾರಿ ಇದ್ರೆ ಏನೋ ಗೊತ್ತಿವಲ್ಲ ಅದು ಪಂಜಿದ ಮಾಸ ಒಂದು ಗ್ಲೌಸ್ ಬೋರ್ಡ ಕೈಕ್ ಬುರ ತಾಗು ಜಜ್ಜಿಡ ಒಂದು ಅವು ಅಂಗಿ ಬುರ ಅಂಡ ಬಕ್ಕ ಟೈಮ್ ಹಿಡಿದೆ ಬರೋಡ್ಚಿ ಅಂಜ ಜಾಗ್ರತೆ ಪಂಜಿದ ಮಾಸ ಅಲ್ಲಿಗೆ ಪಂಜಿನ ಮಾಸ ಅಣ್ಣ ಬಾರಿ ಹೊಡಿತು ಅಂಜನೆ ನಮ್ಮ ಮುಜಿನ ಮಿನ್ನೆ ಸಮಾಜ ಸೇವೆನೆ ತನ್ನ ಜೀವ ಬಂದು ಊರಿಡಿ ತಿರುಗು ನಚ್ಚಿತ್ತ ಊರಿಡಿ ಒಂದು ಜನಸೇವೆ ತಿರುಗು ನಚ್ಚಿತ್ನ ನವನ ಮೋಕೆದ ನೋವಿನೆಣ್ಣೆ ಯಾರ ತ್ಯಾಂಪಣ್ಣ ನಾನ ನವೀನನ್ನೇ ಮಾರ ಸಾರಿ ನವೀನೆಣ್ಣೆ ವೇದಿಕೆ ಬಾಡು ನಂಗೇನೊಂದಲ್ಲ ನವೀನಣ್ಣ ಈ ರೇಂಜ್ ಕ್ಯಾಟ್ರಿಂಗ್ ದ 25 ವರ್ಷ ಸಂಭ್ರಮ ಬೈದಿನ 10 ಬಿಲವ ಸಂಘದ ಮೀಟಿಂಗ್ ಬೈದಿ ಮಂಜಲ್ ಅದೇ ಮಂಜಲ್ ಪತ್ತುನ್ಗೆ ಪತ್ತನ್ನೇ ಪಡ್ಮಲ್ಲ ಅಲ್ವಾ ಬೊಲ್ಲ ಬರ್ಸ ಆಗ್ತದ ಈ ಲುಂಗಿ ದೇರ್ತಾವ ಮರ 10 ಮಾರ ಸ್ಟೇಜ್ ಎತ್ತಾರಂಡದ ನಿಗಳು ಬೇಗ ಬೈದಾರ ದೊಡ್ಡ ಮೋನೆ ಕರ್ಚಿದ್ದೀನಿ ಎಡ್ ಮಾರಕ್ ಬೈದ ಅವೇ ಪುಲ್ಯ ಅಂಡ್ರಿ ಒಂದು ನಿದ್ರ ಅಂಡ್ ಒಂಜಿ ಕಾರ್ಯಕ್ರಮ ಆವಡ್ದಂಡ ಹೌದಾ ಸೌಂಡ್ ಮೈಕ್ ಆಗಲ್ಲ ಅವಿಪ್ಪುಂಡಿ ಮಾತಾಗಟ್ಟಿ ಕರೆ నాకు దాదాపు మళ్ళీ తొందరలే రాకనా ನಂಗ್ಲ ಗೊತ್ತಾವು ಈ ಗಂಟೆಲ್ಲ ಹೊರ್ತು ಕರೆ ಅಂಚನೆ ನಮ್ಮ ಮೂಜಿ ಜನ ಬಿನ್ನೇರ್ಲ ಸುರುಕಾದ ವೈವೇಜಿ ಕಾರ್ಯಕ್ರಮ ಉದ್ಘಾಟನೆ ಆಡೋದಂಡ ಜ್ಯೋತಿ ಬೆಳಗಾವನ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಲ್ಪೋಡು ಸ್ವಲ್ಪ ಜ್ಯೋತಿ ಅಲ್ಲ 14 ಅವು ಜ್ಯೋತಿ ಹತ್ತಿಯ ದೀಪ ಯಾ ಪಂತೆ ಯಾನ ಅವು ಲೇಡ್ಕೋರು ಮಾರ ಪ್ರದೀಪುಡ ಬಂದಿತ್ತು ಒಂಜಿ ಕನಲ್ಲ ಪ್ರದೀಪಡ ಎಂಚಿನೇ ಕರ್ಮ ಸಾನದಿಗೆ ಬಂದಿತ್ತ ಅಂದ ಒಂಜಿ ಯಾ ಕನತಿ ಜಾಂದದ ಅಲ್ಪನು ಓಂಡಿ ಇತ್ತೆಂಜಿನ ಅಲ್ಪು ಮಾರೆ ಗೊತ್ತಾಡೋದು ದೀಪೇಜದ ಏನಾಲ್ಬು ಐಕ್ ಅವರ ಮಂಡ್ಯ ಚಾಲ್ ಬರಲಿ ಐಕ್ ಮಂಡ್ಯ ಬೆಚ್ಚ ಬಿಲ್ಕುಲ್ ಟೆನ್ಷನ್ लेने का नहीं टेंशन देने का ಐಕ್ ಮಂಡ್ಯ ಖರ್ಚು ಮಲ್ಪೋಡು ಮಂಡ್ಯ ತೂಕೋರು ಮಂಡ್ಯ ತೂಕೋರು ಪ್ರತಿ ಐಡಿಯಾ ಯೂಸ್ ಮಲ್ಪೋಡು ಏನೊಂದು ಐಡಿಯಾ ರೆಡಿ 1 2 3 ಸಿಗರ್ ಲೈಟ್ ఒక మండే సౌండ్ అయి ఓన్లీ మారి బర్త్డే మ్యూజిక్ వాడు సైట్ పోతు దెంకుల్ దేనన్న అవు మ్యూజిక్ మారవు ಅವು ಲಿಫ್ಟೆಡ್ ವೈಲಕ್ ಲಿಫ್ಟೆಡ್ ವಾನ ವೈಲಕ್ ಮ್ಯೂಸಿಕ್ ಗೊತ್ತು ಜಾಗ ನಮ್ಮನೆ ಗೊತ್ತಾ ಯಾನ್ ಎನ್ನ ಫಂಕ್ಷನ್ ಗೆಸ್ಟ್ ನಾಕ್ಲೇನ ಐತಿ ಇಟೀರಿ ಬಾಕಿಲೇನ ಆಯ್ತಾ ವಂಚನೆ ಮಾರ ಆರತಿಗೆ ಬಾರಿ ಬರ್ಲುಡು ದೀಪದ ಕಾರ್ಯಕ್ರಮ ದೀಪ ಇಜ್ಜಿಡಲ್ಲ ಸಿಗರ್ ಲೈಟ್ ಹೊತ್ತಾದ ಉದ್ಘಾಟನೆ ಮಲ್ತಿನ ಜಿತ್ನ ಮೂಜಿದನ ಗಣ್ಯರಿಗಳ ಸೊಲ್ಮೆ ಸಂದಾದ ಒಂಜಿ ಕಾರ್ಯಕ್ರಮ ಶುರು ಆವಡುಂದಂಡ ಸುರುಕಾದ ಗಣ್ಯರನ್ನು ಎತ್ಕೊಂಡು ನಂಚಿತ್ತ ಕಾರ್ಯಕ್ರಮ ಸುರುಕಾದ ಎಂಗಲ ಮೋಕೆದ ಕರೆಕ್ ಹೋಗ್ಕೊಡ್ದು ಬೈದ್ ನಂಚಿತ್ನ ಎಂಗಲ ಮೋಕೆದ ಡಾಕ್ಟರ್ ಜಾನ್ ಡಿ ಸಿಲ್ವರಿಗೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇನೆ ಯಾನೆ ಗುಲಾಬಿ ಹೂ ಕೊಡ್ದು ಈ ಕಾರ್ಯಕ್ರಮಕ್ಕೆ ಹೋಗಿ ಎತ್ಕೊಂಡಲ್ಲ ಅಂಚ ಆವಾಡ್ ಅಂಜನೆ ಎಂಗಲ ರಡ್ನೆ ಬಿಲ್ಲಿ ರಾಮಣ್ಣಗ ಡಾಕ್ಟ್ರು ಗುಲಾಬಿ ಹೂ ಕೊಡ್ದು ಎತ್ಕೊಂಡು ಬಂದೆ ಹಂಗಿರೋ ಗುಲಾಬಿ ಬರ ಓ ಗುಲಾಬಿ ಅವೇ ಅವೇ ಕಿಸೆಟ್ ತಿಂಚು ಕಿಸೆಟ್ ಉಂಡತ್ತೆ ಇಂಚು ಬರಟಿ ಅವೇ ಅವೇ ಆವಾಡ್ ಎಡ್ಡೆ ಖರ್ಚು ಮಲ್ದಿ ಅಂಜನೆ ಎಂಗಲ ಮೂಜಿನೆ ಮಿನ್ನೆ ನವೀನ್ ಅಣ್ಣಗ ರಾಮಣ್ಣೆ ಗುಲಾಬಿ ಹೂ ಕೊಡ್ದು ಎತ್ಕೊಂಡು ಬಂದೆ ಹಂಗೇನು ಜೋಕುಲ್ ಕನಪೇರ ಅವ್ವೇ ರಮಣ ಬರಲಿ ಇಂಚು ಬರಲಿ ಓ ಬರಲಿ ಇಂಚು ಬರಲಿ ಅವೇ ಅವೇ ಇಂಚು ಬರಲಿ
ಗುಲಾಬಿದ ಸೋಲು ಮಾರೆ ಆವಡಿ ಮೂಜಿ ಜನ ಬಿನ್ನೆರೆಲ್ಲ ಗುಲಾಬಿ ಪೂಗೊರ್ದು ಎತ್ಕೊಂಡಾಂಡ್ ಮುಜ್ಜನ ಬಿನ್ನೆರೆಗ್ಲ ಸೋಲೆತ್ತು ಸೊಲ್ಮ ಸಂದ ಒಂದಲ್ಲ ಸೋಲೆ ಅಂಜೇನೆ ಈ ಕಾರ್ಯಕ್ರಮನ ಆಯೋಜನ ಮಾಡಿದ್ರೆ ಎಂಕ್ ನಿಕ್ಲುಂಡ ನವೀನ ಎಣ್ಣೆ ಗುಲಾಬಿ ಪೂಗೊರ್ದು ಎತ್ಕೊಂಡು ಬಂದೆ ಎಂಕೇನೊಂದು ನಿಕ್ಕು ಜೋಕ್ಲೇನೆ ಈಗ ಜಮೆ ಪೂ ಇಡೇ ಒಲ್ತು ಭತ್ತ ನಾಡೇಗೆ ಬೋಡು ಎಣ್ಣೆ ಎಡ್ಡೆನು ಹುಚ್ಚು ಇದ್ನಿ ಒಂದು ಗುಲಾಬಿ ನಾಡ ಬರ್ತದೆ ಆವಡ್ ಕಣ್ಣೀರೇನ ಗುಲಾಬಿ ಪೂಗೊರ್ದು ಎತ್ಕೊಂಡಾಂಡ್ ನನ್ನ ದುಂಬಾಗ ಪ್ರಾರ್ಥನೆ ಮುಖಾಂತರ ಈ ಕಾರ್ಯಕ್ರಮನ ಚಾಲನೆ ಕೊಡೋದಿಲ್ಲ ಪ್ರಾರ್ಥನೆ ಏರು ಜೋಗ ಇದ್ದಾರ ಪ್ರಾರ್ಥನೆ ರಂಜಿ ಬಂತೆ ಕಾಶಿಪಟ್ಟಣದ ಏನಂತೆ ಯಾನ್ ಫನ್ ಪ್ಯಾನ್ ಧೂಪೆ ಒಂಜಿ ಆಟು ಬಾಯಿ ಅಂಕೊಟ್ಟ ಅಪ್ಪು ಆನೊಂಜಿ ಬಾಯಿ ಮಾರೆ ಎಂಚ ಈ ಗ್ರೈಂಡರ್ ಅರಿ ಪಾಡ್ಲೆಕ್ಕ ರೊಟ್ಟಿದ ಮಿಲ್ ಪ್ರಾರ್ಥನೆ ಬರ್ಬುಲು ವಾಯ್ಸ್ ಅಂತ ಬೋದು ನಿಜ ಸಾವು ಪ್ರಾರ್ಥನೆ ನೀರ್ ಬನ್ಪಾರ ಪ್ರಾರ್ಥನೆ ಮಾಡ್ತಾನೆ ಏರ್ಲಾವಡು ನಂಗೆ ಸರ್ವಧರ್ಮ ಸಮ್ಮೇಳನ ನಮ್ಮನ ಏರ್ ಬಂಡದಾನೆ ಆಯ್ತಲ್ಲ ಬಲ್ಲೆ 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 ವಾಯ್ಸ್ ಅಂತ ಪೋತು ನಿಜ ಸಾವು ಅಲ್ಲ ಚಪ್ಪಲ್ 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 ಪಾನಿಕ್ ಪ್ರಾರ್ಥನೆ ಖಾಲಿ ಪ್ರಾರ್ಥನೆ ಬನ್ನಿ ಅಂಡ ಬಂಡೆ ಪ್ರಾರ್ಥನೆ ಮಾಡಿ ಆತಿ ಐಕ್ ಅಲ್ಪಾಡ್ದಾಡಿ ಬಲ್ಪೋಡ ಅವ್ಳು ಉಂತ ನಾಡಿ ಬಂದ್ರ ಸಂಕಟ ಮಂಡ್ಯ ಚಾಲ್ ಪಡ್ತಿ ಪ್ರಾರ್ಥನೆ ಜನಜಿನ ಪ್ರಾರ್ಥನೆ ಏನ್ ಬಂದ್ಬೇತ ನಿನ್ನ ಫಂಕ್ಷನ್ ಹಾಲ್ ಮಲ್ಪಾರ ಬುಡ್ದು ಬಿಡ್ರಪ್ಪನ ಓಕೆ ಓಕೆ ಮುನಿಸುತ್ತರವೇ ಭಾವಗೀತೆ ಮಾರೆ ಓ ಪ್ರಾರ್ಥನೆ ಮುಗುಡೆತ್ತು ಮಡಂಜಿ ಮಡಂಜಿ ಎಂತ ಮಡಂಜಿ ಸಾವು ನಾವು ಮುಗುದೆ ಮುಗುದೆ ಮುಗುದೇವ್ ಹಿತವಾಗಿ ನಗಲು ಭಾವಗೀತೆ ಬಾರದೆ ಎಷ್ಟೊಂದು ಕಾಲದಿಂದ ಹಿಂಬಲಿಸಿದೆ ಪೊಲೀಸ್ ತಕೊಲ್ಲ ಮಾರೆ ಓಕೆನೋ ಅಂಬಲಿಸಿದೆ ಲೇಸಿದೆ ನೀ ನನ್ನ ಸಾರಿ ಜೀವನದ 200 ಕನಸು 210 100 ಕನಸು ಅತ್ತ 100 ಎನ್ನಲೆ ಕೊಡಿ ಎಷ್ಟು ಅಪ್ಪಾಡು ಡೊನೇಷನ್ ಕೊರ್ಪುನ ಮಾರಿ ಬಿರಾವಡು ಏನಾರ್ದು ಆತ ಆಪುನ ಮಾರಿ ಸೈಯಡಂಚಿ ಫಂಕ್ಷನ್ ಮಿತ್ತು ಮಾಡ್ಕೊಂಡಾಗ ಮತ್ತೆ ಬಾಯಿ ಮಾಡು ಹೆಂಗೆ ಡ್ಯಾಪ್ ಜಾವು ಎಡ್ಡೆ ಬಂಡಾರ ಭಾವಗೀತೆ ಬಂದು ಪ್ರಾರ್ಥನೆ ಬಂದು ಎರಡು ಪದ್ಧತಿ ಮೂಲಕ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಧನ್ಯವಾದಗಳು ಅದೇನೆ ಎನ್ನ ಕ್ಯಾಟ್ರಿಂಗ್ ದಾದ ಕ್ಯಾಟ್ರಿಂಗ್ 21 ವರ್ಷ ಸಾಧನೆ ದಾದ ಮಲ್ದೆ ಬಂದು ಮತ್ತೆ 3 ಜನ ಗಣ್ಯರು ಪಾತ್ರರಲ್ಲಿರ ಸುರಕಾದ ನಮ್ಮ ದಾಮಣ್ಣೆ ಒಂಜಿ 2 ಪಾತ್ರ ಕ್ಯಾಟ್ರಿಂಗ್ ದ ಬಗ್ಗೆ ಐಡಿಯಾ ಅಲ್ಪ ಎಂಚ ಬಣ್ಣ 10 10 20 ತೋಟಕ್ಕೆ ಹೋದ ಸಂಪತ್ತು ಬೆಂಗಳೂರಿಗೆ ಹೋಗ್ಲಿಕ್ಕೆ ಉಂಟು 11ಕ್ಕೆ ಲೇಟ್ ಆದ್ರೆ 10 ಕರ್ಮನೆ ಹೋಯ್ತು ಒಂದು ಎರಡು ಬರ್ತೇನೆ ಬೆಚ್ಚಾರ್ಕೆ ಬರ್ಬೇನು ಆತ ಪುರೇಸದ ಬೋತೋಲಿ ಬರ್ಬೇನು ಫಂಕ್ಷನ್ ಹಾಲ ಬಿಡು ಬರ್ಬೇನು ಕುಸಲ್ ಬರ್ತೇನೆ ಬರ್ಬೇನು ಹೋಪಿನೇನಾ ಅತ್ತ ಭಾಷಣ ಮಲ್ತು ಬರ್ಬೇನು ರೈಸ್ ಅಂತ ಹೋಪೇನೆ ಏರಿ ಸಿದ್ದರಾಮಯ್ಯರ ಏರು ದೋಸೆ ಏನ್ ಅಡಿಗೆನ ದೋಸೆದ ಅಡಿಗೆ ಹೋಗುನ ಪೋಡಿಗೇಡ ಈ ಜನ ಪೋಪುಜಿ ಎಲ್ಲ ನಮ್ಮ ಪದ್ರಾಡ ಒಪ್ಪಿದಾಡ್ನಾಕ ಮತ್ತೆ ಇನ್ನೇ ಮುಗ್ಗಿಯೋಡು ಜೊಪ್ಪಾರ ಮೂಲೆ ಒಂದ್ ನಿಮಿಷ ಜೋಕಲ್ಲ ಪದ್ಯದ ಹೇಗಂದಿ
ಜೋಕುಲು ಬಜೆತ್ತವು ಮುಂದೆ ಎಂಜ ಗೊತ್ತಾಂಡ ಗೊತ್ತಾಂಡ ಎಂಜಿನ ಕರಪ ರಾಜ್ಯದಾಗಲು ಈ ರಾಜ್ಯಕ್ಕೆ ಯುದ್ಧಕ್ಕೆ ಬರ್ಪೆಂದು ಓಲೆಗರ ಬಿಡ್ತು ಎಂಚಿನ ಆಟನ ಮಾರ್ರೆ ಹೋಗಂಜಿ ನಾವು ಅವು ಒಂದು ಭಾಷಣ ಆತನೆಲ್ಲ ನೇಲದಾಲಜಿ ಒಂದೇ ನಿಮಿಷದ ಭಾಷಣ ಒಂದೇ ನಿಮಿಷದ? ಒಂದೇ ನಿಮಿಷ ಮುಗಿ ಇಂಕ ಒಂದು ನಿಮಿಷ ಟೈಮ್ ಕೊರ್ಲಿ ಅಪ್ಪ ಅಕ್ಷರ ಮಲ್ಲ ಬರುತ್ತೆ ನಾನು ಇನಿ ದುಂಬೆ ಬೋಪುಜ ಮಾರೆ ಓ ಕ್ಯಾಟ್ರಸ್ ಕಮ್ಮಿನ ಕ್ಯಾಟ್ರಸ್ ಆತನೆಲ್ಲ ಕುಟ್ಟುಜ ಕಂಪೆನ ಕ್ಯಾಟ್ರಸ್ ನೆತ್ತ 25ನೇ ವರ್ಷಕ್ಕೆ 25ನೇ ವರ್ಷನೇ ಈ ಸನ್ನಿವೇಶ ತೂನಗ ಕ್ಯಾಟ್ರಿಂಗ್ ಬರ್ತಿರ್ಲಿ ಎಂಕೊಂದು ನೆನಪ ಒಂದುಂಡು ಹೋಗು ಒಂಜಿ ಕವಿ ಪಂತೆ ಹೂ ವರ್ಕ್ಸ್ ಮೋರ್ ಈ ಗೈನ್ಸ್ ಮೋರ್ ಎಡ್ಡೆ ಬಂತೆ ಪಂಚಪಂಡ ಕನ್ನಡಡು ಯಾರು ಹೆಚ್ಚು ದುಡಿತಾನೋ ಅವನು ಹೆಚ್ಚು ಕುಡಿತಾನೆ ಒಂದೆಂಕ್ ಶೇಖ್ ಸಾಹೇಬರ್ ಬಂತ ಅವು ಶೇಖ್ ಸಾಹೇಬರ್ ಬಂತೀನಿ ಹತ್ತು ಮಾರ್ರೆ ಬಕೇರ್ ಅವು ಶೇಕ್ಸ್ಪಿಯರ್ ಬಂತೀನಿ ಏನಡ ಶೇಖ್ ಸಾಹೇಬರೇ ಬಂತ ಹೆಚ್ಚು ಕುಡಿತಾನಂದ ಯಾರೇ ಬಂತ ಇಪ್ಪೋಟ್ ಈ ಸನ್ನಿವೇಶ ತೂನಗ ಕ್ಯಾಟ್ರಿಂಗ್ ಎಂಕೆ ನಾ ಅಮ್ಮೇರ ನೆನಪ ಒಂದು ಏನ ಪಪ್ಪ ಏನಡ ಬಂಗೋಡ್ ತಾಂಕೇರಿ ಅರೆಗೆ ಪಾಡ್ರೆ ಕುಂಟಿತ್ತು ಜಿ ಆರು ತಪ್ಪು ಕಟ್ಟೊಂದು ಪೋಂದಿತ್ತೇರಿ ಸೊಂಟಾಗ ಸೊಂಟೋ ತಪ್ಪು ಕಟ್ಟೊಂಬೋರೆ ಎನ್ನ ಮೇರೆ ಆದಿಮಾನ ಮಂಡ್ಯಡ್ ತಪ್ಪು ಕಟ್ಟೊಂದು ಪೋಂದಿತ್ತೇರಿ ಮಂಡ್ಯದ ನೀವು ತಪ್ಪು ಕಟ್ಟೊಂದು ನಾರಿ ಈಜಿನ ತಪ್ಪು ಬೂರುಜ ಕೂಡ ಅಂಚ ಎನ್ನ ಅಮ್ಮೇರು ಬ್ರಿಟಿಷರ ವಿರುದ್ಧ ಹೋರಾಟ ಮಲ್ತೇರಿ 1961 ಬ್ರಿಟಿಷರ ವಿರುದ್ಧ ಹೋರಾಟ ಮಲ್ತು ಜೈಲು ಪೋಯೇರಿ ಏಪ ಹೋರಾಟ ಮಾಡ್ತಾನೆ 1961 1942 ಬ್ರಿಟಿಷರ್ ಮತ್ತು ಪೋತುಜಾರ ನಿನ್ನ ಅಮೇರೆ ಏಡ ಹುಡುದು ನಾಪಗ ಅವು 4 ಜನ ಒರಿದಿತ್ತೇರ ಅಗಲೊಂಜೂರು ಕವರ್ ಇತ್ತು ಕುಟುಂಬದ ಕವರ್ ಅಂಚ ಬ್ರಿಟಿಷರ ವಿರುದ್ಧ ಹೋರಾಟ ಮಲ್ತೇರಿ ಹೋರಾಟ ಮೇರೆ ಪರೋಟನೆ ಮಲ್ತೆ ಎನ್ನ ಪಪ್ಪ ಬ್ರಿಟಿಷರ ವಿರುದ್ಧ ಹೋರಾಟ ಮಲ್ತದೆ ಜೈಲ್ಡಿತ್ತೇರು 3 ವರ್ಷ ತಿಬಾರ್ ಜೈಲ್ಡಿತ್ತೇರು ತಿಬಾರ್ ಜೈಲ್ ತಿಬಾರ್ ಡೋಲ್ ಜೈಲು ಮಾರ ಮಕೋಲು ತಿಹಾರ್ ಜೈಲ್ ತಿಹಾರ್ ಅಂದ್ ಕರೆಕ್ಟ್ ತಿಹಾರ್ ಐಟ್ ಇತ್ತೇರು ಐಡ್ ಬೇಕಾರೆ 8 ವರ್ಷ ಮರಕಡ ಜೈಲ್ಡಿತ್ತೇರು ಪೂನಡುಂಡು ಮರಕಡಡು ಓಲಿಯ ಜೈಲು ಪೂನಡುಂಡಿಯ ಮರ ಎರವಾಡ ಜೈಲು ಎರವಾಡ ಜೈಲ್ ಐಡ್ ಬಕ್ಕ ಆರು ಬೊಂಬೈ ಜೈಲ್ ಇತ್ತೇರು ಹೈದರಾಬಾದ್ ಜೈಲ್ ಇತ್ತೇರು ಕಡೆಯಕ್ಕೆ ಎನ್ನ ಪಪ್ಪ ಬಂಡೇರು ಏನ ಹಿರೇಡ್ಕ ಜೈಲ್ ಮಾಡ್ಲಿ ಅವು ಅರೆಗೆ ಇಲ್ಲ ಹೋದ್ ಬರ್ರೆ ಮುಟ್ಟಾಪುನ್ಗೆ ಹಾಸ್ಟೆಲ್ ವಾರ್ಡ್ನ ಮಾರ್ಯಾರೆ ಅಂಚ ಕ್ಯಾಟ್ರಿಂಗ್ ಕ್ಯಾಟ್ರಿಂಗ್ ಕಮ್ಮೆನ ಕ್ಯಾಟ್ರರ್ಸ್ ಪುದರ್ ಉಮ್ಮೆನ ಕ್ಯಾಟ್ರರ್ಸ್ ಪುದರ್ ಇದ ಮುಟ್ಟಾಳಾತಿಜಿ ಉಮ್ಮೆನ ಕ್ಯಾಟ್ರಿಂಗ್ ಪುದರ್ ಇದ ಮುಟ್ಟಾಳಾತಿಜಿ ಖಾಲಿ ಹಾಳಾತಿನಿ ಉಪ್ಪು ಸಾರು ಕೊದ್ದೆಲ್ ಮಾತ್ರ ನನ್ನ ಪಕ್ಕ ಇಟ್ಟು ಹಾಳಾರಿಂಜಿನ ಉಪ್ಪಾಡ ಅವು ಪಕ್ಕ ಹಾಳಾಪುಜಿ ಉಮ್ಮೆ ನುಪ್ಪು ಹಾಳಾಂಡಲ ದಕ್ಕುಜಿ ನಾಯಿಗಳ ಬಾಡುಜಿ ಕಡೆಗೆ ಹೆಂಗ್ ಫೋನ್ ಮಲ್ತು ಬಂಪೆ ರಾಮಣ್ಣ ಒಂತೆ ನುಪ್ಪುವರಿದನು ಕೊನಪರ ಕಡೆಗೆ ಏನ್ ಬಡ್ಚುವನ್ ಅವೇಡು ಬೊಕ್ಕ ಒಮ್ಮೆ ನಡ ಕೇಂಡಿ ಬೊಕ್ಕ ನಾಯಿ ಬಾಡು ಈ ಜನ ನಾಯಿಡ್ಲ ಒಮ್ಮೆನ ಸಾವ್ದ ಕ್ಯಾಟ್ರಿಂಗ ರಾಜಕಾರಣಿ ಆತಿಪ್ಪು ಪೆದ ಮಾತಾಡಿ ಜಾಗ್ರತೆ ಎಂಜೆ ಪಾತೇರಿ ಅದ ಈತ್ಮಾಲ ಸಭೆಟ್ ಮಾರ ಈತ್ಮಾಲ ಫಂಕ್ಷನ್ ಮಾಲ್ದೆ ಇರ ತತ್ವಂಜ ಪಾತೇರಿ ಅಕತಿ ಸಾವುಗು ಕ್ಯಾಟ್ರಿಂಗ್ ಮಲ್ಪ್ಯಾನ ಮಲ್ಪೆ ಅವೇ ಸಾವ್ದ ಕ್ಯಾಟ್ರಿಂಗ್ ಅಂಚ ಒಮ್ಮೆನ ಕ್ಯಾಟ್ರಿಂಗ್ 25 ವರ್ಷ ಆಂಡ್ 5 ಆವಡು 100 ವರ್ಷ ಆವಡು 105 ಆವಡು ಯಾನಿಫೇನಾ ಕ್ಯಾಟ್ರಿಂಗ್ ಇಪ್ಪುಣತ ಅಂಚ ಆವಡು ಒಮ್ಮೆ ಮಿತ್ತು ಬಾಡು ಈತ್ ಬಂದು ಏತ್ 1 ನಿಮಿಷ ಲಾತ್ ಜಾಂದತ 1 ನಿಮಿಷ ನಾನು ಗೊತ್ತಾವು ಈತ್ ಬಂದೇನ 45 ಸೆಕೆಂಡ್ ಭಾಷಣ ನೀಡೇಗೆ ಉಂಟವೆ ನಮಸ್ಕಾರ ನಲ್ಲ ಇತ್ತು ಬಾರಿ ಬೊರ್ಲು ಮಲ್ತದ ಭಾಷಣ ಮಲ್ತಿನ ಚಿತ್ತ ದಾಮಣ್ಣಗ ಸೋಲೈತ್ ಸೋಲ್ಮೆ ಸಂದಾದ ಅಜನೆ ಇತ್ತ ನಮ್ಮ ರಡ್ನೆ ಬಿನ್ನೆ ಡಾಕ್ಟರ್ ಜಾಂಡಿ ಸೇರೆ ನಮ್ಮ ಮೋಕೆದ ಪರ್ಬುಲ
ಎಲ್ಲ ಕ್ಯಾಟರಿಂಗ್ ಬಗ್ಗೆ ಎರಡು ಪಾತ್ರೆ ಒಂದು ಅಂಕೆ ಏನೊಂದು ಓಡ ಟೈಮ್ ಕರೆಂಡಿ ಅದು ಪ್ಲೀಸ್ ಪ್ಲೀಸ್ ಲೆಸ್ ಮಲ್ಬಾರ್ ಲೆಸ್ ಇಪ್ಪಡು ಬರ್ತಾರಂತೆ मोगलचनो सगळ्यांत देव बरो करो आज इतला जना पोळाचे म्हाका मस्त खुशी जाला आता रॉबर्ट आणि कातरणाचे काजा झाला सगळ्यात जाऊन वजला रे वजसा नॉन जलन नॉन बियंकु वायनसा दुग्रा मासा सैलियासा आता सगळ्यात जाऊन Congratulations and celebrations when I tell शांत मारी स्वयं बरबले ಸಾರಿ ಸಾರಿ ನಾನು ಮೂಡು ಅಡಿಗೆ ಹೋಯ ಮೂಡು ಎಂಜಿನ ಡಾನ್ ಬಾಸ್ ಕೊಡು ಮತ್ತೆ ಯಾರು ಸಾರಿ ಬನ್ನಿ ಡಾಕ್ಟರ್ ಅಂದೆ ಅನ್ನದ ಕೇಂದ್ರ ಖುಷಿ ಆಪುಂಡು ಎಂಜಿನ ಡಾಕ್ಟರ್ ಲೈಕ್ ಡೋನೋ ಕೊನ್ನಿಚ ಏರ ಪೇಷಂಟ್ ಅಂತ ಜೋಡು ಎಂಜಿನ ಕೆಂಪು ಕೊಡು ಹಲೋ 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 ಏರೆ ಡಾಕ್ಟ್ರೇ ಪಲ್ಲೆಮ್ಮ ಪಲ್ಲೆ ಯಾನ್ ಡಾಕ್ಟ್ರೇ ಯಾನ್ ಕುಶಲ್ ಪಾತೇರ್ನು ಕುಶಾಲ್ ಬಾತೆ ನಂಗೆ ಟೈಮ್ ಇಜ್ಜ ಯಾನ್ ಮುಳುಗೋ ಕಾರ್ಯಕ್ರಮ ಬಿಡಲ್ಲ ದಿಲಿ ಡಾಕ್ಟ್ರೇ ಯಾನ್ ನೀರ ಪೇಷಂಟ್ ಕುಶಲ ಓ ಕುಶಾಲ ನಮ್ಮ ದಾನೆ ಕುಶಾಲ ದಾನೆ ಬಾರಿ ಸಮಯ ಡಾಕ್ಟ್ರೇ ಈ ನೋಡಿ ಮಾತ್ರೆ ಕೊಡ್ತಿದ್ದಾರೆ ಡಾಕ್ಟ್ರೇ ಎಡ್ಮ ಮಾತ್ರೆ ಅಂದೆ ದಾದಾಡು ಅದಕ್ಕೆ ಕೆಂಪುದ ಸಿಲಿಂಡರ್ ದಲ್ಲಿ ಡಾಕ್ಟ್ರೇ ಮಾತ್ರೆ ಉಂಡತೆ ಮೋಕ್ಸೋಡಿನ್ 470 XXX ದಾದಾಂಡೆ ಡಾಕ್ಟ್ರೇ ತತ್ ಪಾತೇರಿಯರ ಹತ್ತ XXX ಮಾತ್ರ ಬುದಾರಮ್ಮ ದಾದಾಂಡೆ ಹಾ ಡಾಕ್ಟ್ರೇ ಎಂಚದಿತ್ತು ಡಾಕ್ಟ್ರೇ ಆ ಮಾತ್ರೆ ಎಂಚಗಿದನು ಕೇನಮ್ಮೆ ಹಾ ಡಾಕ್ಟ್ರೇ ಒಂಜಿ ಮಾತ್ರೆನ ಪದಾರ್ಥನು ಅಂತ ಆದಿ ಬರ್ತು ಕೆತ್ತನು ನಮ್ಮ ಅವೇ ಗೊತ್ತಾಂಡ ಓಕೆ 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 ಸರಿ ಡಾಕ್ಟ್ರೇ ಮುಂದೆ ಲಾಸ್ಟ್ ಟೈಮ್ ಏನೊಂದು ಟಿಟಿಗೆ ಅದನ್ನ ಬಂದಿತ್ತಮ್ಮ ಗೆತ್ತೊಂದ ನಮ್ಮ ಅಂದು ಡಾಕ್ಟ್ರೇ ಮಗಿದೆ ತೊಂದಿ ಮಗಿದಾನಿಗೆ ತಂದ್ರು ಮಗಿದೆ ತೊಂದಿ ಡಾಕ್ಟ್ರೇ ಅದು ಮಗಿದಾನಿಗೆ ತುನ್ನಿ ಟಿಟಿ ಎಂಕ್ ಡ್ರೈವಿಂಗ್ ಬರ್ಬು ಜೊತೆ ನೀವು ಟಿಟಿಗೆ ತುನ್ನಿ ಟೆಂಪೋ ಟ್ರಾವೆಲ್ ಡಾಕ್ಟರ್ ಟೆಂಪೋ ಟ್ರಾವೆಲ್ ಪುನದು ಮರ ಮಾರೇದಿ ಯಾನ್ ಟಿಟಿ ಇಂಜೆಕ್ಷನ್ ಬಂತನೆ ನಾನು ಶೇ ಡಾಕ್ಟರ್ ಎಂಗುಲ್ ಟಿಟಿ ಬಂದ ಟೆಂಪೋ ಟ್ರಾವೆಲರ್ ಬಂದಿದೆ ತೊಂದಿ ಆಯ್ತು ಮಗೆ ಒಳ್ಳೆ ಟಿಟಿ ಬತ್ತೊಂದು ತಿರುಪತಿ ಬೋತೆ ಡಾಕ್ಟ್ರೇ ತಿರುಪತಿ పోయి నెట్టాడే బర్న కొంచెం మండే గీసిదే బరడవా ಡೈ ಡಾಕ್ಟ್ರೇ ఒక 150 రూపాయల టీటీకి నీకు 15 లక్షల రూపాయలు ఖర్చు మాల్దారు మండే గీసన్ సైపునాయి మారి వాళ్ళంట నెలత్ కూడా దాని ఇంత విద్య ನಾನು ನೆಕ್ಸ್ಟ್ ಸಂಡೇ ಬರ್ತೇವೆ ನನಗೆ ಕಾಪುಂದ ನಿಂಚ ವಿದ್ಯ ಡಾಕ್ಟ್ರೇ ಬಾಯ್ ಅಮ್ಮ ಬಾಯ್ ಬಾಯ್ ಎಲ್ಲ ಎಲ್ಲ ಇವಲ್ಲ ಬಾರಿ ಅರ್ಬುದ ಗೊಂಜು ಕ್ಯಾಟ್ರಿಂಗ್ 25 ವರ್ಷದ ಸಾರಿ ಕಮ್ಮೆನ ಕ್ಯಾಟ್ರಿಂಗ್ ಮೇನ ಬಾರಿ 25 ವರ್ಷ ಆಡಿ ಎಂಚ 25 ವರ್ಷ ಆನಂದಿ ಜಂಗ್ ಗೊತ್ತಾಪ ಜವು ಪಂಡ ಸುರು ಕಿಮನ ಕ್ಯಾಟ್ರಿಂಗ್ ವನಸ್ ನಾಯಿಲ ತಿನ್ನೊಂದಿದ್ದ ಬೊಕ್ಕ ಯಾನ್ ತಿಂಡ ಶುರು ಮಾಡ್ತೆ ಯಾನ್ ತಿಂಡ ಶುರು ಮಾಡ್ತಿ ಬೊಕ್ಕ ನಾಯಿಲ ತಿಂಡ ಶುರು ಮಾಡ್ತೀನಿ ಅಂಚೆ 25 ವರ್ಷ ಪುರಿಸಿ ಶುರು ಯಾನಿ ಮೇಗ ಆರ್ಡರ್ ಕೊನ್ನಿ ಏನು ಅಜ್ಜರ್ನ ಬೊಜ್ಜದ ಅಜ್ಜರ್ನ ಬೊಜ್ಜದ ಅಡಿಗೆ ಇಮೇಗೆ ಕೊನ್ನಿ ಭಾರಿ ಶೋಕು ಮಲ್ತೆ ಅಡಿಗೆ ಬಂದು ಆತ್ ಲಾಯ್ಕ ಆತನಿ ಯಾನು ಖುಷಿ ಆದ ಬೊಕ್ಕ ಏನು ಅಮ್ಮೆರ ಬೊಜ್ಜದಲ್ಲಿ ಇಮೇಗೆ ಕೊಡ್ತೀನಿ ನಾನು ಆತ್ ಲಾಯ್ಕ ಮಲ್ತೆ ಇತ್ತ ಎನ್ನ ಬೊಜ್ಜಾಗ ಆತೊಂದಿಲ್ಲಿ ಅಂಡ ಅವು ಆಯ್ದು ಆಪ್ಜಿ ತಾಯಿ ಬಂಡ ಆ ಏನಾಡ್ದು ಮೇ ಮಿತ್ತು ಪೋಪೆ ಬಂದ್ಬಿಡ ಒಂಜಿ ಬ್ಲೆಸ್ಸಿಂಗ್ ನಾಯಕರೊಂದು ಏನ ಮಾತ್ರ ಮಗ ಎಂಚಾಂಡ್ ಬ್ಲೆಸ್ಸಿಂಗ್ ಎಂಚಾಂಡೆ ಬ್ಲೆಸ್ಸಿಂಗ್ ಊರ್ದುಂಬೆ ಬೊಜಗಾಜಿ ಪಟ್ಲಕಾಜಿ ಮೂರಿ ಫಾಯದಂತೆ ಎಂಚಿ ಸಾವುದು ಮಾರೆ ಆತೆ ಪೊರ್ಲದ ಏರ್ಲ ಬಾತೇರಿ ಜರ್ಮ ಆಶೀರ್ವಾದ ಅಂಜನೆ ಎಂಗ್ಲ ಮುಜನೆ ಬಿನ್ನೆ ನವಿನನ್ನೆ ಒಂಜಿ ಎರಡು ಪಾತ್ರೆ ಪಾತ್ರೆ ಕೇನೊಂದಿಲ್ಲ ಗೋಡವ್ ರಡ್ಡು ಬಿಡ್ಪೆ ರಡ್ಡೆ ಬಿಡಿ ರಬ್ಬರ ಪಾಪುಡ್ಲೆ ಓ ಶೇ ಎನ್ನ ಫಾರ್ಚುನರ್ ಗಾಡಿ ಅಲ್ಪ ಪಾರ್ಕಿಂಗ್ ಮಲ್ದೆ ಲಾಕ್ ಮಲ್ಪರೆ ನೆನಪೇಜಿ ಒಂಜಿ ನಿಮಿಷ ಲಾಕ್ ಮಲ್ಪೆ ದಾಯ್ ಗಾಡಿಗೆ ಲಾಕ್ ಮಲ್ತಿಂದೆ ಗಾಡಿ ಒಂಜಿ 3 ಲಕ್ಷ ಹಾರ್ಡ್ ಕ್ಯಾಶ್ ಉಂಡು ಏರ್ಲ ಮುಲ್ ಸಬೇಟ್ ರಟ್ಟೆ ಗಾಡಿ ಬೊಕ್ಕ ಫಾರ್ಚುನರ್ 1223 ಅಂಚ ಯಾನ್ ಮಸ್ತ್ ಸಭೆ ಸಮಾರಂಭ ಲೆಕ್ಕಲ ಪೋಯೆ ಈ ಸಭೆ ಸಮಾರಂಭ ಪೈನ ಅಲ್ಪ ಎಂಕಲ್ಲ ಶಿಸ್ತು ಬಸ್ತ್ ಖುಷಿ ಆಪ ದಯ ಬಂದಾಗ ಒಂಜೇ ಮಿನಿಟ್ ಪಡೆದಲ್ಲ ಪೇಷಂಟ್ ಅಲ್ಲ ಬನ್ನಿಯಾ ಏನ ಫಂಕ್ಷನ್ ಏನ ಕ್ಯಾಶ್ ಇಲ್ಲ ಉಂಡ ಸರಿ ತುಲ ಮೂಚಿಲ ಉಂಡಾತ ಸರಿ 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 ಎಂಚಿನ ಅವಸ್ಥೆ ಮಾರೆ ಕ್ಯಾಶ್ ಇಲ್ಲ ಉಂಡುಗೆ ಯಾ ಗಾಡಿಗೆ ಅಲ್ಲಾಕ್ ಮಲ್ಪೆ ಕ್ಯಾಶ್ ಇಲ್ಲಡಿದ ಗಾಡಿ ಸಾವುಗ ಮಾರೆ ಲಾಕ್
ಅಜ ಮಸ್ತ್ ಶಿಸ್ತು ಬರ ತೂಪ್ಯಾನ ಎಂಕ್ ಬಾರಿ ಖುಷಿ ಆಪ್ ನೆಂಕ್ ಅದೇ ದಾಯಿಂದ ಬಂದಾಗ ಅಗಳೊಂಜಿ ಒಗ್ಗಟ್ಟುಂಡು ಅಗಳೊಂಜಿ ನಿಯತ್ತುಂಡು ಅಗಳೊಂಜಿ ಶಿಸ್ತುಬದ್ಧವಾದ ಕಾರ್ಯಕ್ರಮ ಮಲ್ಪಿ ಬೋಡೆ ಅಪ್ಪಲ ನಮ್ಮನೆ ಶಿಸ್ತು ನಮ್ಮಂತದ್ದು ಕಾಲ್ಪಡ 28ನೇ ವರ್ಷದ ಬೊಳ್ಳಿ ಪರ್ಪುಲ್ ಇಡುಲ್ಲ ಒಳ್ಳಿ ಬರ್ಬುಲ್ ಅತ್ತ ರಾಬರ್ಟ್ ಬರ್ಬುಲ್ ಒಳ್ಳಿ ಬರ್ಬೋಲಿ ಹಾ ಬೊಳ್ಳಿ ಬರ್ಪ ಅಂಚ ಇಮೆ ನನ್ನ ಫಂಕ್ಷನ್ ಬಂಡಿ ಇಮೆ ನಮ್ಮ ಫಂಕ್ಷನ್ ಬಂಡೆ ಬಂದ ಕಾರಣ 3 ಗಂಟೆಗೆ ಲಕ್ಕಿ ಮೂಜರ ಗಂಟೆ ಲಕ್ಕಿನ ಯಾನು ಸುಬ್ರಹ್ಮಣ್ಯ ಬಾರೆ ಅಂಚತ್ಯ ಆತ್ ಬೇಗ ಓಡಿ ಮೂಜರ ಗಂಟೆ ಈಗ ಬೇಗ ರೆಡಿ ಆಪ್ನೆ ಬೇಗ ಬೇಗ ಹಾ ಅಂಚ 3 ಗಂಟೆ ಲಕ್ಕಿನ ಯಾನು ನನ್ನ ಮಲ್ಲಿಗೆ ತೋಟದಂಚಿ ಬೋಯಿ ಬಂದು ಆಲೋಚನೆ ಮಲ್ಪನೆ ಹಿಂಗ ಬಾಜಲಾನ್ ಒಂಜಿ ಚೊಮ್ಮು ಬೆತ್ತ ನೀರು ಗಡ 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 ಅಂತ ಬರಿಯ ಕಾಣ ಬೆತ್ತ ನೀರು ಬರೋಡು ಎಡ್ಡೆ ಅಂದು ಗೆಡ್ಡೆ ನೀರು ಪರ್ನೆನೆ ತಟ್ಟು ನೀರ್ದು ಇಫೆಕ್ಟ್ ಹಾಕನತ ಸೀದಾ ಬಿದಾಡಿಯೇ ಮಲ್ಲಿಗೆ ತೋಟ ಗತ್ತಪ್ಪ ತಂಡಸಿಗೆ ಬೀಚಿಡು ಮಾತ ಬೋಡಿ ತಂಡಸ್ ಗೋಪಿನ 3 ಗಂಟೆಗೆ ತಂಡಸಿ ಪೋಯ್ನ ಯಾನು ವಿದಾಯ ಬಂದಾಗ 5:30 ಗಂಟೆ ತಂಡಸ್ ಓತಿನ ಪಿಚ್ಚಾಟ ಅಂಜೆ ತಂಡಸುಲೈ ಪೋದು ಕೊಮ್ಮೋಡು ಕುಲ್ದು ನಂಜಿ ಗೊತ್ತುಂಡು ಬೊಕ್ಕ ಇಂಕ ಅಡೇಗೆ ನಿದ್ರೆ 5:30 ಗಂಟೆಗೆ ಎನ್ನ ಕೆಮ್ಮೈರಿ ಕಿಲೆತ್ತಿ ಪೆಟ್ಟಿಗೆ ಎಚ್ಚರಿಕೆ ಆಗತ್ತ ಎತ್ತು ಬರ್ತು ತಂಡಸ್ರಿ ಕುಲಿಯಡಲ್ಲ ಮೇರೆನೆ 7:30 ಗಂಟೆ ತಂಡಸ್ರಿ ಬಿದಾಯ ಬರ್ಪೇನೆ 7:30 ಗಂಟೆ ಗುರ್ಕಾಡ್ತಿ ತಂಡಸ್ ಬರ್ಪು ಎಂಚಿನ ಬಸ್ ಬರ್ಪು ಕ್ಯಾಟರಿಂಗ್ ಬಗ್ಗೆ ಕ್ಯಾಟರಿಂಗ್ ಬಗ್ಗೆ ಸಂಘ ಸಂಸ್ಥೆ ಒಂಜಿ ಒಟ್ರಾಸಿ ಬಾತೇನೆ ನಿಮ್ಮನೆ ಕ್ಯಾಟರಿಂಗ್ ಬಗ್ಗೆ ಮನೋಡಂಡ ನಿಗಳ ಮಾತಾಡಲ್ಲ ಕೈ ಮುಗಿದ ನಟ್ಟುವೆ ನಿಗ್ಲೆಗೆ ಶುದ್ಧ ಸಸ್ಯಾರಂಜನೆ ಶುದ್ಧ ಮಾಂಸಾಹಾರದ ಮನಸ್ಸು ಬೋಡ್ನಂಡ ದಯದಿದ್ದು ನಿಗ್ಲೆ ಕೈ ಮುಗಿದ ನಟ್ಟುವೆ ನಮ್ಮನೆ ಗವನೆ ನಿಮಗೆ ಏರ್ಲ ಕೊರಡ್ಚಿ ಮುಲು ಕಾಶಿ ಬಟ್ನಾಡು ಎನ್ನ 60 ಶಶಿ ಕ್ಯಾಟರ್ ಆಡ್ಸುಂಡು ಆಯಾ ಕೊರ್ಲೆ ಸ್ಟೋಲ್ ಮೇಲು ಕ್ಯಾಟರಿಂಗ್ ಬಗ್ಗೆ ರೆಡ್ ಬಾತಾರೆ ಬಂಡೆ ಎಂಚ ಸಮಾಧಾನ ಅನ್ನದ ಎಂಕಾಜಿಡಿ 60 ಲೆತ್ತಿ ಕಾರ್ಯಕ್ಕೆ ಹೋಗ್ಕೊಡ್ದು ಬತ್ತಿನ ಚಿತ್ನ ಮೂಜಿ ಬಿಂದೇರಿಗ್ಲ ಸೋಲ್ಮೇಲ್ ಸಂದಾದ ಇನ್ನಿತ್ತೆ ಈ ಕಾರ್ಯಕ್ರಮಗೂ ಮುಗಿತಲ್ಲದ ಚುಕ್ಕಿದೀವಿ ಒಂದಲ್ಲೇ ಕಾರ್ಯಕ್ರಮ ಮುಗಿಯನ್ ಹೋಲ್ದಿಯಾ ಎಂಜಿನ ಚುಕ್ಕಿ ಹೋಲ್ದಿಯಾ ಓ ಮೂಲ್ ತಿರ್ತದಿಯೇ ಎಂಡ ಮಲ್ತೆ ಬನ್ನಿ ಮಾರ್ರೆ ಮುಗಿದಿಯೇ ಬನ್ನಾಗ ವನಸ ವ್ಯವಸ್ಥೆ ಉಂಟದಲ್ಲ ವನಸ ವ್ಯವಸ್ಥೆ ಉಂಟ ಸಜ್ಜಿಗೆ ಬಜ್ಜಿಲ್ ಕೋಪೆ ಅಂತ ತಿಂತಾರೆ ಬಂಡ ಪೋನ ತೂಕೋಲ್ಲ ಪಾಡ್ದೆ ಕಾರ್ಯಕ್ರಮಕ್ಕೆ ಅಂತ ಖರ್ಚು ನಾಟಕದಕ್ಕೂ 45 ಬಂತೇರು ಇನ್ನು ಪೆಂಡಲ್ ಗಿಂಡಲ್ ಪನ್ನ ಗೊಂಜಿ 2 ಲಕ್ಷ ಮಟ್ಟ ಖರ್ಚು ಗೂಗಲ್ ಪೇ ಉಂಟಾ ಗೂಗಲ್ ಪೇ ಉಂಟಾ 3 ಲಕ್ಷ ಮಟ್ಟ ಗೂಗಲ್ ಪೇ ಉಂಟಾ ಗೂಗಲ್ ಪೇ ಉಂಡು ಉಂಟಾ ಮಾರೆ ಎನ್ನ ಇಜ್ಜಿ ಮಾರೆ ಅವು ಮಲ್ಪುರ್ ಬೋಡ ಬಿಡು ಫೋನ್ ಪೇ ಉಂಟಾ ಫೋನ್ ಪೇ ಉಂಡು ಎನ್ನ ಇಜ್ಜಿ ಅವು ಬೋಡ ಬರ್ಪ ಒಂದು ಕಾಡಬಂಜಿ ತಿನ್ಪಾನ ಕಾಡಬಂಜಿ ತಿನ್ಪೆ ತಿನ್ನೋಡು ಜೀವ ಗೆಡ್ಡೆ ಅವ ಬರ್ಪ ಕಡೆ ಕಾಡಬಂಜಿ ಹಣ ತಿಕ್ಕೊಂಡು ನವಲು ಎಂಚಿ ಸಾವ್ದ ಒಂಜಿ ಕಲಾವಿದನ ಬೇನೆ ಗೊತ್ತು ಅದಿಲ್ ದಾಖಲತಿ ಅಡ್ಡಿಲ್ದ ಬೇರೆ ಗೊತ್ತುಬೋಡು ಹೆಂಗ್ ಗೊತ್ತು ನತ್ತ ಹೆಂಗ್ ಬೇನೆ ಗೊತ್ತು ದಾಯ ಪಂಡ ಏನು ಬಡತ ನೋಡು ಮಿತ್ತು ವೈದಿನೇ ಏತ್ ಖರ್ಚಾಗ್ತೀನಿ ಸಾಧಾರಣ ಬಂದು ಒಂಜಿ 3-4 ಮುಟ್ಟಾವು ಐನೇ ಬತ್ತು ಅತ್ತ ಆವಾಡ ನಿಕ್ ಚಕ್ಕಡ್ ಬರೆದುಕೊಂಡು ಆಪುಣತ ಚಕ್ಕಡ್ ಬರೆದುಕೊಂಡು ಆಪುಣತ ಕ್ರಾಸ್ ಬಾಲ್ ಮಾಡ್ತಿ ಆತ ಏತ್ ಒಂಜಿ 5 ಖರ್ಚಾವ ಆತ 5 ಮುಟ್ಟಾವು 5 ಎಲ್ಇಡಿ ಬಂದ ಒಂಜಿ 500 ಬತ್ತು ಎಲ್ಇಡಿ ಸೇರ್ದು ಎಂಚ ಬರೆಯೋಡು ಇರಾಗ ಎಂಚ ಬಿಡು ಅಂಚೆ ಬರೇಲಿ ಅದು ನಮ್ಮ ಪಂಡ್ರವಲ್ಲ ಆತೆ ಕೊರ್ಲಿ ಜಾಸ್ತಿ ಕಲೆಕ್ಷನ್ ಬೋರ್ಡ್ ಮೂಲ ಮೂಲ ಚೆಕ್ ಮತ್ತೊಂದು ಜಾಗ್ರತೆ ಐಕುಮರ ಕಾರ್ ಬತ್ತೋಡು ನಿಂಚಿ ಮಾರೆ ಐಕುಮರ ಕಾರ್ ಬರ್ತಾರೆ ಅಲ್ಲಿ ಎಂಚಿನ ಎತ್ತಿನಲ್ಲ ಎರಡ ಬರೋಣ ಅವ ಬರ್ಬೇ ಚಕ್ಕಡ ಅಮೌಂಟ್ ಎತ್ತು ಬರೀರಿಲ್ಲ 500 ಮುಟ್ಟ ಪತ್ತಿ ಎತ್ತ ಏನೇ ಅಮೌಂಟ್ ಎತ್ತಿಯಾ ಆಜಂತ ಸಾವು
ಪರಾತ್ ಸಿಂಡಿಕೇಟ್ ಚೆಕ್ಕಿಡ್ ನಿಮ್ಮ ಬಾಳು ಬೆಳಗಲಿ, ನಿಮ್ಮ ಕೀರ್ತಿ ಆಕಾಶದೆತ್ತರಕ್ಕೆ ಏರಂತ ಸಾವ ಯಾನ್ ಕಾಸು ಬರೆದಂದೆ ನೀನು ಬೇಜಾರಂತಿ ಮಹಾರಾಜ ಸೋಯದಂತಿಲ್ಲ ಗೆಸ್ಟ್ ನಾಗುಲು ಒಂಜಿ ಒಟ್ಟಾರೆ ದಾಲ ಮಂಡ ಜಾಲ ಬರ್ತಿಂದ ಅಗುಲ್ ರಟ್ಟೆ ಜನ ದಾಲ ಕೊಡ್ತಿಯಾರು ಬಂದು ಯಾನ ಬುರ್ದು ಮಾಡುವ ಎಲ್ಲರೂ ತೂತು ನಾನು ಇಂದ ಬತ್ತಾನಿದ ಒಂದು ನಿಕ್ ಕ್ಯಾಟ್ರಿಂಗ್ ಗೆ ಅತ್ಯಗತ್ಯವಾದ ಬೋರ್ಡ್ ಹಾಪುಡು ಎಪ್ಪಗಲ ಮಿಸ್ ಮಲ್ಪರಲ್ಲಿ ಇತ್ತೆ ಮಾನ್ಯ ತೊಂದುಲ್ಲ ಇತ್ತಗಾರ ಬತ್ಯ ಬೇರೆ ಡಾಲ್ ಬಡ್ ಬರ್ಬ ಜಾಗ್ರತೆ ಅಡ್ಡಿಗೆ ಎಷ್ಟು ಮುಕ್ಕಾಲ್ ತೆಗಿ ಈ ಜನದ ಅದು ಗೊತ್ತು ಮಾರೆ ಬಂಗಾರದ ಚಮಚ ಮಿಂದೀತನ ಅಕುಲ್ ರಡ್ಡು ಜನ ಅಂಡಲ್ಲ ಅವಲ್ಲಿ ಈ ಜನ ಒಂಜಿ ಪ್ಯಾಕೆಟ್ ಉಪ್ಪು ದೀದು ನೀ ಕೇರಿ ಮುಟ್ಟ ಸಾವು ಬರ್ಬೋದು ಕೇರಿ ಮುಟ್ಟ ಒಂಜಿ 100 ಜನದ ಸಾರು ಮಲ್ಪನಾಗ ಉಪ್ಪು ಖಾಲಿ ಆಪುಂಟು ಸೋಯದ ಅಂತಿದಕ್ಕೆ ಕೂಡ ಇಂಜ ಬರೀ ಚೀಟಿಡು ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂದು ಎಣ್ಣೆಂಜಿನ ಅಂಗನವಾಡಿ ಅಂಜಿ ಸಾಯ್ತು ಬೋತ್ನಾರೆ ಐಕ್ಯ ಪನ್ಪುನಿ ಏಪಲ ನಮ್ಮ ಗೆಸ್ಟ್ ಲೆಪ್ಪುನಾಗ ಕಾಸ್ತ ಮೋನೆದು ಗೆಸ್ಟ್ ಲೆಪ್ಪರ ಅಲ್ಲಿ ಒಂದ ತೆರಿದಿನಕ್ಲೆಲ್ಲ ವೇದಿಕೆ ಲೆಪ್ಪೋಡು ದಯಬನ್ ಬೆಬನ್ನಾಗ ಅಕ್ಕಲ್ನ ಭಾಷಣಕ್ಕಿಂದ ಅಕ್ಕಲ್ನ ಪಾತ್ಯರಕ್ಕಿಂದ ನಮ್ಮ ಮನಸ್ಸು ಪರಿವರ್ತನೆ ಅವಡು ನಮ್ಮ ಜೋಕುಲೆಡೊಂಜಿ ಹೊಸ ದೇಕಿ ಪುಟ್ಟು ನಮ್ಮ ಏರೇನ್ ಗೆಸ್ಟ್ ಲೆಪ್ಪೋಡು ನಮ್ಮ ದೇಶವನ್ನು ಕಾಪುನಂಚಿತ್ನ ವೀರ ಯೋಧರೇನ್ ಗೆಸ್ಟ್ ಇಡೀ ಸಮಾಜವು ಆರೋಗ್ಯ ತೂಪಿನಂಚಿತ್ನ ಡಾಕ್ಟರ್ ನಕ್ಲಿಂಗ್ ಗೆಸ್ಟ್ ಆದ್ ಲೆಪ್ಪೋಡು ಅವೇತೋ ಜೋಕ್ಲೆಗ್ ವಿದ್ಯೆ ಕಲ್ಪನಂಚಿತ್ನ ಗುರು ಹಿರಿಯರನ್ನ ವೇದಿಕೆಗೆ ಲೆಪ್ಪೋಡು ನಮ್ಮ ಧರ್ಮನು ನಮ್ಮ ಸಂಸ್ಕೃತಿನ ಕಾಪುನಂಚಿತ್ನ ನಮ್ಮ ಧರ್ಮ ಗುರುಕುಲೆಯನ್ನು ವೇದಿಕೆಯಲ್ಲಿ ಲೆಪ್ಪೋಡು ನಮ್ಮ ಏಪ ಇಂಚಿತ್ನ ಗಣ್ಯ ವ್ಯಕ್ತಿನ ವೇದಿಕೆ ಲೆಪ್ಪನ ಅಕ್ಕಲ್ನ ಭಾಷಣ ಆ ವೇತೋ ಪಾತೆರಡು ನಮ್ಮ ಜನಕಲ ಮನ ಪರಿವರ್ತನೆ ಆಪುನುಂಡು ಬದಲಾವಣೆಯಲ್ಲಿ ತಿಕ್ಕೊಂಡು ಅವತ್ತ ಅಂದೆ ಖಾಲಿ ಕಾಸ್ತ ಪಿರಬಹುದು ಇಂಚ ಗೆಸ್ಟ್ ನಕ್ಲೇನ್ ಲೆತ್ತಂಡ ಎನ್ನ ಲೆಕ್ಕ ನೀವು ಒಂಜಿ ಪ್ಯಾಕೆಟ್ ಉಪ್ಪೆಗತ್ತೀನಿ ಬಲೆ ಬಲೆ ಎಣ್ಣ ತೆಲಿ ಪೊಲೆಯೇ ತೂಲೆ ತೂಲೆ ಎಣ್ಣ ಇಡೆ ಬಲೆಯೇ ದಾಯೆ ದಾಯೆ ಇರೆ ಬೇಜಾರಿಗೆ ಮಂಜರೊಂತೆ ತೆಲಿ ಪೊಲೆಯೇ ಅಂಚಿ ಇಂಚಿ ವಂಚಿ ಇರುತ್ತು ಪರದಾಯೆ ಕಾಮಿಡಿ ದಾ ಬರ್ಸ ಬತ್ತಿಂದ ಮೂಲೆ ಬರ್ಸ ಮೂಲೆ ಬಲ್ಲೆ 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 ತೆಲಿಕೇದ ಬರ್ಸ ಮೂಲೆ ಈಗ ಮುಂದೆ ಕಳ್ಳರಿಗಿಂತ ಪೊಲೀಸರು ಜಾಣರಾಗಿರುತ್ತಾರೆ, ಪೊಲೀಸರಿಗಿಂತ ಕಳ್ಳರು ಬುದ್ಧಿವಂತರಾಗಿರುತ್ತಾರೆ. ಇಲ್ಲಿ ಯಾರು ದಡ್ಡರು ಯಾರು ಬುದ್ಧಿವಂತರು ಎಂಬುದನ್ನು ನಾವು ನೀವು ಕಂಡುಕೊಳ್ಳೋಣ. ಈಗ ಕಳ್ಳ ಪೊಲೀಸ್ ಎಂಬ ಚಿಕ್ಕ ಪ್ರಹಸನದ ಮೂಲಕ ನಿಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ ನಮ್ಮ ಮಕ್ಕಳು. ಕಳ್ಳ 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 ಏ ಕಳ್ಳ 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 ಕಳ್ಳ
ಧನ್ಯವಾದಗಳು. ಈಗ ನಮ್ಮ ಮಕ್ಕಳ ಕೊನೆಯ ಡ್ಯಾನ್ಸ್ ಮುಕ್ಕಾಬುಲ ಹಾಡಿಗೆ ಕುಣಿಯಲಿದ್ದಾರೆ ನಮ್ಮ ಡ್ಯಾನ್ಸ್ ಕ್ಲಾಸಿನ ಎಲ್ಲಾ ಮಕ್ಕಳು. Alare ala simbala. Cha cha cha. Ichukum cha cha cha. Ichukum cha cha cha. Ichukum cha. Cha cha cha. Ichukum cha cha cha. Ichukum cha cha cha. Ichukum cha. नचेंगा आज राजा नचेंगा मचेंगा मचेंगा ढोल अभी बजेंगा दिन दिन दाप देखो आज राजा नचेंगा आया तेरा आया राजा नाच मेरे साथ आजा भूल के तू बाजू वाली खिड़की लेने आया सिम्बा तेरी फिरकी लेने आया सिम्बा तेरी फिरकी Melody. Onion fail. ಇದ್ನಾಡ್ಬೇಕು ಪುನಃ ಭತ್ತ ತೊಳುಗೈಗೆ ಮಣಿ ಮುಳ್ಳೆಟ್ಟಿದ ಮದಿಗೋದಣ್ಣ ಬರ್ಲಿಲ್ಲ ಮದಿಗೋದಣ್ಣ ಬರ್ಲಿಲ್ಲ ಬಸರೂರ ಹೂವ ಕಂಡಣ್ಣ ತೆಗದೀರ ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಗೆವ ಮಾಯೆ ಗಾಂಧಾರಿಯಂತೆ ಕಣ್ಮುಚ್ಚಿ ಹೊಂಗನ ಸರಸ ಛಾಯೆ ಮಂದಹಾಸ ಅಹನಲು ಮೇಯ ಶ್ರಾವಣ ಮಾಸ
ಧನ್ಯವಾದಗಳು. ಈಗ ಸ್ವಾತಿ, ಇವಳಿಂದ ಒಂದು ನೃತ್ಯ. ಹಲ್ಚಿ ಕಲವಲ್ಲ ಒಂಜಿ ವಿನಂತಿ ದೈದಿದ್ದು ಕುಲ್ಲೆ ಒಂಜಿ ಕಡೆತ ಒಂಜಿ ಕಾನ್ಸೆಪ್ಟ್ ಉಂಡು ತೆಲಿಕೆದ ತೆನಾಲಿ ತಂಡದ ಹಕೇರಿದ ಒಂಜಿ ಕಾನ್ಸೆಪ್ಟ್ ಉಂಡು ಅಂಚಾದ ಈ ನೃತ್ಯದ ಬೊಕ್ಕ ಕಡೆತ ನಿಕಲೆನ್ ತಿಳ್ಪಾನ ಒಂಚಿನ ಕಾನ್ಸೆಪ್ಟ್ ನಿಕಲಿಗೆ ಅದನ್ನು ದೈದಿದ್ದು ಮಾತೆಲ್ಲ ಸಹಕಾರ ಮಲ್ಪಡೋದಕ್ಕೆ ಏನಲ್ಲ. ಧನ್ಯವಾದ.
ಧನ್ಯವಾದಗಳು. ಈಗ ಐಶ್ವರ್ಯ ಮತ್ತು ಟೀಮ್ ಇವರಿಂದ ಒಂದು ನೃತ್ಯ. ನಾಳೆ ಬೆಳಗ್ಗೆ ಗಂಟ ನಾನು ನಿನ್ನ ನೆಂಟ ನೀ ಸಿಕ್ಕು ಬಿಟ್ಟು ನನ್ನ ಕೈಗೆ ಸಿಕ್ಕಮ್ಮ ಅತ್ತ ಇತ್ತ ಹೊಂಟ ಈ ಐನಾತಿ ಸೊಂಟ ನೋಡೋ ಮಂದಿಗೆಲ್ಲ 100 ಬಾಟ್ಲಿ ಕಿಕ್ಕಮ್ಮ ಸುಡದೆ ಬೇಡ ಬಸುಕ್ಕ ರಕ್ಕಮ್ಮ ರಾರ ರಾರ ಕುಣಿಯಕ್ಕ ಸಕ್ಕ ಎಕ್ಕ ಸಕ್ಕ ಎಕ್ಕ ಸಕ್ಕ ನಾಟಿ ಕೋಳಿ ನಾನು ಗುಮ್ಮೋ ಗೂಳಿ ಬಿಟ್ರೆ ತೋರಿಸ್ತೀನಿ ನಿಂಗೆ 8 ದಿಕ್ಕಮ್ಮ ನಾನು ಹೇಳಿ ಕೇಳಿ ಹುಟ್ಟದಾಗಿಂದ ಪೋಲಿ ಹೋದ್ರೆ ಹೊತ್ತಾಗತ್ತೆ ನಾ ವಾಪಸ್ ಬರ್ರಕ್ಕಮ್ಮ ಹೊಟ್ಟೋದ್ರೆ ಪಡ್ತೀಯ ದುಃಖ ರಕ್ಕಮ್ಮ ಅಬ್ಬಾ ವಾ ಬೇಲೆ ಅಣ್ಣಲ್ಲ ಈ ಲೆಕ್ಚರರ್ ಬೇಲೆ
ಲೆಕ್ಚರರ್ ಬೇಲೆ ಎಂಡಲಾವು ಈ ಪೇಪರ್ ತಿದ್ದುನ ಬೇಲೆ ಓ ಚಿಂಗಂಬಾಯಿಡಿ ಓಲ್ಲ ಪ್ರಿನ್ಸಿಪಾಲ್ ಬೈನಿ ಬತ್ತನ ನಾಯಿನೆಲ್ಲ ನೆರ್ಪಿರಿ ದಕ್ಕುನ ಇಡ್ಡೆ तेरी झलक शर्फी श्रीवल्ली नामदक बर्फी तेरी झलक ಸರ ಪುಷ್ಪ ಪುಷ್ಪ ಅತ್ತ ಕಮಲ ಕಮಲತ್ ಸರ್ ಪುಷ್ಪ ಅತ್ತ ಕಮಲ ಕಮಲೇರಿ ಕಮಲನ್ನ ಬಿಡೇದಿ ಪುಷ್ಪೇರ್ ಪುಷ್ಪೇರ್ ಅವ್ ಪುಷ್ಪ ಪಿಕ್ಚರ್ ದ ಸ್ಟೈಲ್ ಪಿಕ್ಚರ್ ದ ಸ್ಟೈಲ್ ಕರ್ಮ ನಿನ್ನ ಅಲ್ಲಿ ಪಿತ ಚಿಂಗಮೇರ್ ಮುಬ್ಬಿದಿನ ಮೂಲ ಚಪ್ಪಲ ರೆಂಕ್ ಬರ್ತದ ಗೊತ್ತುಂಡ ಅವ್ ಇಪ್ಪಡಿ ಸರ್ ಇಪ್ಪಡಿ ಸೈಡ್ ಸರ ಒಂದು ಮೈಕಲ್ ಬರ್ರೆ ಬಂತೆ ಸರ್ ಏರ್ ಮೈಕಲ್ ಏರ್ ಅವ್ ಸೈಕಲ್ ನ ಮೆಗ್ಗಿ ಏರಿಯಾ ಮೈಕಲ್ ಸರ್ ನಮ್ಮ ಸ್ಟೂಡೆಂಟ್ ಅಂದಂದು ಆಯ್ನ ಪೇರೆಂಟ್ಸ್ ಬರ್ರೆ ಬಂತೆ ಪೇರೆಂಟ್ಸ್ ಬರ್ರ ಬಂದು ಬಾರೆಡ್ ಬೇಲೆ ಮಲ್ತ ಆಯ್ ಸ್ಟೂಡೆಂಟ್ ನಮ್ಮ ನಡಿ ಕಾಲೇಜಿಗೆ ಮೈನಸ್ ಆಯ್ ಸ್ಟೂಡೆಂಟ್ ಲಕ್ ಉಲ್ಲೇನೆ ಅದೇ ಆಯ್ ಮಲ್ಲ ಟಪರ್ ಲಕ್ ಉಲ್ಲೆ ಗಾಡ್ಡ ಗಿಡ್ಡ ಬರ ಬುಡ್ ಎಂಚ ಉಲ್ಲೆ ಅವೇ ಬರಡ್ ಬರಡ್ ಪೇರೆಂಟ್ಸ್ ಬರಡ್ ಇನಿ ಕಲ್ಪಾಗ್ಲಿಕ್ಕೆ ಬರಡ್ ಸರ್ ಮೇ ಕಮಿಂಗ್ ಸರ್ ಓ ಸರಿ ಉಲೈ ಬರೋಡೆ ಈ ತುಲೈ ಬೈದ ನಂದ ಟೇಬಲ್ ತುಲೈ ಪಾಪನ ಶಟ್ ಅಪ್ ಪೇರೆಂಟ್ಸ್ ಅನ್ನು ಕರ್ಕೊಂಡು ಬಂದಿದ್ಯಾನ ಹೌದು ಸರ್ ಕರಿಯ ಅಲ್ಲ ಸರ್ ನನ್ನಪ್ಪ ರಾಬರ್ಟ್ ಅವನನ್ನೇ ಕರಿಯ ಈರ್ದಾದೆ ಸರ್ ಕರಿಯ ಗಿರಿಯ ಬಂದು ಹೌದೇ ಸರ್ ಬಲ್ಲೆ ಲೆಪ್ಪಿಯಾ ಮೂಲು ಸುರುಕೆ ಲೆಟ್ ಲೆಪ್ಪೋ ನಡ ಏ ಮೂಲು ಜೋಕುಲ್ನ ಡ್ಯಾನ್ಸ್ ಆಂಡ್ ಮೂಲು ಡ್ಯಾನ್ಸ್ ಇಜ್ಜಿ ನನ್ನ ಕಂಡವಟ ಡ್ಯಾನ್ಸ್ ಚಟ್ಟಿಡು ಬೈದಾರತ್ತ ಮಾರೆ ಸ್ಟೈಲ್ ಅವು ಎತ್ತದು ಬರಡ ಬೈದಾರತ್ತ ಇಪ್ಪಾಡು ನಾನು ಲೆತ್ತಿಂದಾನೆ ಇಂದೇ ಈರ್ನ ಮಗನ ಕಾಲೇಜ್ ಬಾರಿ ಕಂಪ್ಲೇಂಟ್ ಉಂಡತಿ ಇಂದೇ ಈರ್ನ ಮಗೆ ಮಾಡಿ ಕಾಲೇಜ್ ಎನ್ನ ಮಗಲಿಗೆ ಐ ಲವ್ ಯು ಬಂತು ಆ ಎಂಕ್ಲ ಬತ್ತ ಐ ಲವ್ ಯು ಬಂತೆ ಯಾನ್ ಮಾತಾಡ ಡೈರೆಕ್ಟ್ ಪಿರೆ ಗೊತ್ತುಜಾ ಎಂಗಾರ ಮಗಲ ಮಿತ್ತಲ ಡೈರೆಕ್ಟ್ ಹೋದಲೆ ಬಂಡ ಐ ಲವ್ ಎಂದು ಐಕ್ ಬಂಡಲು ಹೋಗಿ ಅಪ್ಪನಿಗೆ ಹೇಳುಂದು ನಾನು ಅಲ್ಲಿದೆ ಬೇಜಾರು ಅಲ್ಲ ಅಪ್ಪ ಮೇರೆತ ಮೇರೆಗ್ಲ ಬತ್ತ ಐ ಲವ್ ಯು ಬಂಡೆ ಅವು ಅಲ್ಲಿ ಬೆಚ್ಚೋಡು ಬಂತನ ಮಾರೆ ಆಲ್ಬೋದು ಅಲ್ಲ ಪಡಬಹುದು ಬಂಡ್ರ ಬಂತನತ್ತು ನಿನ್ನ ಪಡಬಹುದು ಬಂದು ಬೆಚ್ಚೋಡು ಬಂತನತ್ತ ಅಲ್ಲ ಬೆಚ್ಚೋಡು ಬಂತಿನ ಬೊಕ ಎನ್ನಪ್ಪ ಬಂಡ್ರ ಬಂತ ನಾನು ಕುದುರೆ ಅಪ್ಪ ಐ ಲವ್ ಯು ಅಪ್ಪ ಮಗ ಓ ಲವ್ ಯು ಟು ಮಗಳ ಅಮ್ಮೆ ಮಗೆ ಸರಿ ಇದ್ದೆ ನೆಕ್ಕಲು ಎಂಚಿ ಅಮ್ಮೆ ಮಗೆ ಮಾರೆ ಇಂದೆ ಬರ್ಬುಲೆ ಕಾಲೇಜ್ ಈರ ಮಗನ ಪುದ ರೆಡ್ ಎಜ್ ಕಾಲೇಜ್ ಪುದ ರೆಡ್ ಉಂಡು ಈರ ಮಗನ ಪುದ ರೆಡ್ ಎಜ್ ಅವನ ಬೇಲೆ ಆಲ್ಬುಗ ಎಂಚ ಕಾಲೇಜ್ ಬುದ್ದಾರ ಮಗಕ್ಕೆ ದಿಕ್ಕ ಮಗನ ಬುದ್ದಾರ ಕಾಲೇಜ್ ದಿಕ್ಕ ಹೌದು ಹೇಗೆ ಕಾಲೇಜ್ ಬುದ್ದಾರ ರೆಡ್ ಉಂಡ ಅಂಚತ್ತಿ ಈರ ಮಗದ ಹತ್ರ ಈ ಕಾಲೇಜ್ ಬೇತು ಜೋಗುಲ್ ಬರಕ್ಕೆ ಏನೋ ನಿಜ ವಾಜೋಗುಲ್ ಬರ್ರಕ್ಕೆ ಏನು ಜರ ಅಕಲೆ ಐತಾರದಾನೆ ಐತಾರದೆ ಎಂಕಿರೆ ಪಕ್ಕಡೆ ಇದ್ದಿರಲ್ಲ ಇನ್ನೇ ಬೇರೆ ಆತತ್ತು ಈರ್ನ ಮಗೆ ಮಾಡಿ ಕಾಲೇಜಿಗೆ ಬನ್ನ ಕಾಂಡನೆ ಕಲಿಬಾರ್ದು ಇದನ್ನು ಕಳ್ಳು ಅದೇ ಅದೇ ಕಲಿ ಬರ್ತಾನೆ ಆನಿ ಬೇತ ಮಾಲ್ತಿಕ್ಕೆ ಜೊತೆ ಕಲಿ ಬರ್ದು ಬರ್ತದೆ ಕಲಿಬಾರ್ದು ಬರ್ತೀನಿ ನಾನು ಕೆಲ್ಲಿ ಆನಿ ಮಾಲ್ತಿಕ್ಕಿ ಜಂಜ ಪರ್ದು ಒಯ್ದಿನಿ ಯಾವ ಕಲಿದೆ ಬರ್ತೀನಿ ಕೇಳಿ ಕಲಿದಾನೆ ಬರ್ತೀನಿ ಅನ್ನಕ ಬೇತ ಮಾಲ್ತಿಕ್ಕಿ ಜಂಜ ಬರ್ತಾನೆ ಅದೇ ಐದು ಸರ್ ಇಲ್ಲಿ ಇಂದೇ ಮಾಡಿ ಕಾಲೇಜ್ ಡೇ ಎತ್ತೀನಿ ಕಾಲೇಜ್ ಡೇ ಎತ್ತ ನೀರಮ್ಮ ಕಾಲೇಜ್ ಗಲಾಟೆ ಮಲ್ದಿ ಅವಂದೆ ಅದು ನೀವ್ ಹೇಳಿದಲ್ಲ ಸರ್ ನೋಡು ಮೈಕಲ ನಾಳಿದ್ದು ಕಾಲೇಜ್ ಡೇ ಉಂಟು ಎಲ್ಲಾ ಮಕ್ಕಳು ಅವರಿಗೆ ಆಗುದು ಎಂತಾದ್ರೂ ಒಂದು ಮಾಡ್ತಾರೆ ನಿನ್ನ ಲೆಕ್ಕದಲ್ಲಿ ನೀನು ಎಂತಾದ್ರೂ ಮಾಡ್ಬೇಕು ನೀರೇ ಬಂತೀನಿ ಐಕೆ ಎಲ್ಲ ಕಡೆ ಗಲಾಟೆ ಬಂತೀನಿ ಡ್ಯಾನ್ಸ್ ಸ್ಕಿಟ್ ದಾಲ ಮಲ್ಪರ ಬಂತನ ಮಾರ ಐಕ್ ಮತ್ತೆ ಪ್ರಾಕ್ಟೀಸ್ ಮಾಡ್ತೀವಿ ಸರ್ ಮುಂದೆ ಡೈರೆಕ್ಟ್ ಮಲ್ಬಲ್ ಬಿಟ್ಟು ಇನ್ನೇ ಮೇರೆ 35 ವರ್ಷ ಅಂಡ್ ಆತ ಪಾರತ ಟೇಬಲ್ ಏಬುಲ ಗತ್ತು ಮಾರೆ 35 ವರ್ಷ ಸರ್ವಿಸ್ ಅಂಡ್ ಒಂದೇ ಕಾಲೇಜ್ ಇಡಲ್ಲ ಮತ್ತೆ ಇಂಚಿದ್ದ ಸ್ಟೂಡೆಂಟ್ ಮತ್ತೆ ಕಾಲೇಜ್ ನಡಬಿಡವಲ್ಲಿ ಕಾಲೇಜ್ ನಡಬಿಟ್ರೆ ಬಂಗಾಂಡ ಒಂದು ಕಾಲೇಜ್ ನಡಬಿಟ್ರೆ ಬಂಗಾಂಡ್ಯಾ ಗೋವಾಡ ಎಡ್ಮ ಹೋಟೆಲ್ ನಡಬಿಡ್ಬೇಕ ಮಾರ ನಿಗಲ ಒಂಜಿ ಪೊಟ್ಟು ಕಾಲೇಜ್ ನಡಪಾರ ಅವು ಬಿಡಿ ಬರ್ಬ್ಲೆ ಮೈನ್ ಎಕ್ಸಾಮ್ ದಾನಿ ಕ್ವಶನ್ ಪೇಪರ್ ಕೊಡುದು 10 ನಿಮಿಷ ಆತು ಈ ನಮಗೆ ರಪರಪ 14 ಪೇಪರ್ ಪಿರ ಕೊಡ್ತೀನಿ ಒಂಜೆ ಪೇಪರ್ 14 ಪೇಪರ್ ದಾದ ಮಲ್ದೆ ಅಂದ್ ಬಾಪ ಎಂಗ ಕ್ವಶನ್ ಪೇಪರ್ ತೂಯಿಕಿನ ಬಿಗ ಪರ್ಸುರನ್ ಬಾಪ ಬೊಕ್ಕ ರಪರಪ 15 ಪೇಪರ್ ಕಿತ್ತೋನಿ ಬರೇರತ್ತಪ್ಪ ಬಿಗ ರುಚಿ ದಕ್ಕರೆ ಎಂಚಿನ ನಿಕ್ಕಿ ಟಿಶ್ಯೂ ಪೇಪರ್ ಕೊಡ್ತೀನಿ ಮಾರೆ ಅವು ಬಿಡಿ ಮರಣಿ ಪೀಟಿ ಬ್ರೇಡ್ ದಾನಿ ಜೋಕ್ಲೆ ಗೊಬ್ಬರ ಉಡ್ತೀನಿ ಮಾತೆಲ್ಲ ಒಂಜೊಂಜಿ ಗೊಬ್ಬ ಒಂದಲ್ಲ ಈರ ಮಗೆ ದಾದ ಗೊಬ್ಬತೀನಿ ಗೊತ್ತುಂಡಿ ಇಸ್ಪಿಟ್ ಅವನ ಉಲೈಬಿದೆ ಈಗ ಗೊಬ್ಬಾಡು ಇಂಗ್ಲಿಲ್ಲ ಗೊಬ್ಬ ಅವಮಲ ಸಂಗತಿ ಅತ್ತ ಅದೇ ಈ ಉಲೈಬಿದೆ ಎಂಜಿನ ಉಲಾಬಿದೆ ಹೆಂಗ್ ಗೊಬ್ಬ ಇಲ್ಲ ಅವು ಮಾಮೂಲಿ ಎಂಗ್ಲಿ ಅವು ಜಾಲಿ ಮತ್ತೊಂದಿಪ್ಪ ಎಲ್ಲ ಕ್ರಿಸ್ಮಸ್ ಗಮ್ಮತ್ತು ಉತ್ತರ ಬಂದ್ಬೇನೆ ಸರಿ ಕಟ್ಟೆ ಪ್ರಶ್ನೆ ಕೇಳುವೇನೆ ಮಹಮ್ಮದ್ ಗಜನಿ ಯಾರು
ಮೊಹಮ್ಮದ್ ಗಜ್ನಿ ಮುಸ್ಲಿಂ ಮುಸ್ಲಿಂ ಮೊಹಮ್ಮದ್ ಗಜ್ನಿ ಮುಸ್ಲಿಂ ಈ ಮೊಹಮ್ಮದ್ ಫಾರೂಕ್ ಇಕ್ಬಾಲ್ ಮಾತ್ರ ಮುಸ್ಲಿಂ ಬೊಕ್ಕ ವಿಕ್ಟರ್ ವಿಲ್ಫ್ರೆಡ್ ಮಾತ ಮತ್ತಂಡ ಅವನಮ ಬೊಕ್ಕ ರಮಾನಂದೆ ಸುಜಿತ್ ಸುನೀಲ್ ವಸಂತೆ ಮಾತಂಡ ಇತ್ತೇನು ಸಿಂಪಲ್ ಕ್ವಶನ್ ಕೇಳುವೆ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಾರು ಯಾರು ಸಿದ್ದು ಸಿದ್ಧಾರ್ಥ್ ಮಾರುತಿ 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 ಸಿದ್ದರಾಮಯ್ಯ ಸರ್ ಸಿದ್ದು ಬಾರಿ ಕ್ಲೋಸ್ ಇತ್ತಿಲ್ಲ ಮಾಜಿ ಮುಖ್ಯಮಂತ್ರಿ ಯಾರು ಮಾಜಿ ಮುಖ್ಯಮಂತ್ರಿ ಮಾಜಿ ಮುಂಬೈ ಮುಂಬೈ ಚೆನ್ನೈ ಮುಂಬೈ ಚೆನ್ನೈ ಮುಂಬೈ ಸರ್ ಎಂಚಿನ ಮುಂಬೈ ಚೆನ್ನೈ ಮಾರೆ IPL ಮ್ಯಾಚ್ ಮುಂಬೈ 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 ಅದು ಬೇಗ ಬುಧವಾರ ಚೇಂಜ್ ಮಾಡ್ತಾರ ರಾಜನ ಏನ್ ಚೇತನ್ ಬಸವರಾಜತ ಬಸವರಾಜ ಬೊಮ್ಮಾಯಿ ಒರಿ ಇನ್ನೊಂದು ಸಿಂಪಲ್ ಕ್ವಶನ್ ಕೇಳು ಲಾಸ್ಟ್ ಕ್ವಶನ್ ಕೊರೋನಾ ವೈಟ್ ಬರ್ಪುಂಡು ಕೊರೋನಾ ಟಿವಿ ಡೇ ಅಂಚತ್ತು ಪುಣ್ಯಾತ್ಮ ಜಾಸ್ತಿ ವೈಟ್ ಜಾಸ್ತಿ ಟಿವಿ 9 ಅಂಚತ್ತು ಅವು ಬರ್ರ ಕಾರಣದಾದ ಬರ್ರ ಕಾರಣ ಕೇಬಲ್ ಸರ್ ಆಗುದಿಲ್ಲ ಲೇಟ್ ಆಯ್ತು ನಾನು ಹೋಗ್ತೇನೆ ನನಗೆ ನೀವು ಕೂತ್ಕೊಳ್ಳಿ ಸರ್ ಯಾನ್ಕೇನು ಕ್ವಶನ್ ಆಸ್ಟ್ರೇಲಿಯಾ ಈಗ ಎಲ್ಲಿದೆ ಆಸ್ಟ್ರೇಲಿಯಾ ಈಗ ನ್ಯೂಜಿಲೆಂಡ್ ನಲ್ಲಿದೆ ಅವೇ ಪಾಡೆ ಹೋಗಿ ಅಡೆ ಕ್ರಿಕೆಟ್ ಬರ್ಬೋದು ಅಂಚತ್ತು ಆಸ್ಟ್ರೇಲಿಯಾ ವಾ ಕಂಡುಂಡಿಗೆ ಸಾಲದ ವಿರೋಧ ಕನ್ನಡಿ ವಾ ಕನ್ನಡಿ ಅಂಚತ್ತು ಕುಡಂಜಿಗೇನು ಅಕ್ಬರನ ತಂದೆ ಹೆಸರೇನು ಅಕ್ಬರನ ತಂದೆ ಹೆಸರು ಕುಂಜಿಮೋನು ಕುಂಜಿಮೋನ್ ಹತ್ತು ಮಾರೆ ಉಮ್ಮಾಯಿನು ಕುಂಜಿಮೋನು ಕುಂಜಿಮೋನಿ ಅಕ್ಬರ್ ಕುಂಜಿಮೋನಿ ಅನ್ನೋದು ಭಾರಿ ಕ್ಲೋಸ್ ಏರೇನ ಕೇಂದ್ರ ಮರ್ಲ ರಾಜನ ಕೇನ್ಯೇನು ರಾಜನ ಬುದ್ಧಿ ಅವು ಬಿಡಿ ಸರ್ ಲಾಸ್ಟ್ ಕ್ವಶನ್ ಗೇನು ಅಂಜಿನ ನೀರಿನ ಕೆಪ್ತಂಡೆ ದರ್ಪೇನ್ ಲೋಕಲ್ ಗೇನು ಮಂಗಳೂರಿನಲ್ಲಿ ಪ್ರಪ್ರಥಮವಾಗಿ ದಾಳಿ ಮಾಡಿದೆ ಯಾರು ಮಂಗಳೂರಿನಲ್ಲಿ ಪ್ರಪ್ರಥಮವಾಗಿ ದಾಳಿ ಮಾಡಿದ್ದು ಕಾರ್ ಸ್ಟ್ರೀಟ್ ಪೈಮಾಮು ಪೈಮಾಮು ಎರಡು ಬೇರೆ ಮಂದಿ ಗೊತ್ತು ವೈಕ್ ದಾಳಿ ಮಲ್ತೀನಿ ಇಡ್ಲಿಗೆ ಅವತ್ತು ವಾರ ಮಲ್ತೀನಿ ವಾರ ವಾರ ಮಲ್ತೀನಿ ಪಂಡದ ಸತ್ಯ ಒಂದು ವಾರ ಎರಡು ವಾರ ಮೂರು ವಾರ ಬೇಡ ನಮ್ಮ ಕಾಲೇಜ್ ಟಿಸಿ ಕೊಟ್ಟು ಕಳಿಸಿ ಮಾಡಿ ನಮ್ಗೆ ಅಗತ್ಯವಿಲ್ಲ ಒಂದೇ ಕಾಲೇಜ್ ಇಲ್ಲಿ ಬಾ ಬೇತ ಕಾಲೇಜ್ ಸರ್ ನೀನೆಂತ ಕರ್ಮನೆ ಕೊಡುದಾ ಎಂತ ತಂದೆ ಮಾರೆ ನಾವಾಗೆ ಥ್ಯಾಂಕ್ ಯು ಕಾಸು ಏರ್ ಕೊರ್ನಿ ಗೊತ್ತಾ ಆಯ್ನ ಪಪ್ಪ ಕನ್ನಡ ಕಾಸದ ಕೊರ್ನಿ ಅವು ನಾಟಕದ ಪಪ್ಪತಿ ಒರಿಜಿನಲ್ ಪಪ್ಪ ಬೇತಂಡು ತಾದಿನ ಬರ್ರಂಗೆ ತಿಕ್ಕಿರ್ ಎನ್ನ ಮಗ ಕೊಯ್ಕ ಕಾಸು ಬೋಡು ಅರ್ಜೆಂಟ್ ಅಂದ 500 ರೂಪಾಯಿ ಕೊರಿ ನಾಟಕದ ಪಪ್ಪತಿ ಅಂದೆ ಅಂದೆ ನಾಟಕದ ಒಂಜಿ ಸೀಸನ್ ಕೊರೋನಾ ಮತ್ತೆ ಮತ್ತೆ ಬಂಗ ಮತ್ತೊಂದು ಒಟ್ಟಾರೆ ಇನ್ನ ಮಾರೆ ಅಂಚ ಬಂದು ಇಂಚಿನವರ ಬೇಲೆ ಮಲ್ಪ ಇನ್ನು ದಾದನೆ ಪೊಡಿ ಕಾಸ್ಕೋರಿ ಆಯ್ನ ಅಮ್ಮೆ ಅದು ಮತ್ತೆ ಅಕ್ಕಿ ಮಲ್ತ ಎಲ್ಲ 5,000 ರೂಪಾಯಿ ಕೊರ್ಪಿ ಆಯ್ ಅಂಬಿ ತಿಂದ ಬಂದ್ವಿ ಅಂಬಿ ತಿನ್ಬಾನೆ ಅಂಬಿ ತಿನ್ಬಾನೆ ಅಂಬಿ ತಿಂದ ಮರ್ಲಿ ಬಕ್ಕ 5,000 ರೂಪಾಯಿ ಅಂಬಿ ತಿಂದ ಮರ್ಲಿ ಹಂಗೆ ಬಕ್ಕ ಹೆಚ್ಚಿನ ನೀನಂತ ಸಾವನೆ ಕೊಡುದ ನಿನ್ನಂತಿತ್ತ ಜೋಕ್ಲಿ ನಿತ್ತಿನ ಇಟ್ಟು ಇಲ್ಲಿ ಮನಮಲ್ಲ ಕಾಲೇಜ್ ಪುದರಾಳ ಒಂದು ಎನ್ನ ಮಗೆ ಅಂಚಾವಡು ಇಂಚಾವಡು ಬಂದು ಜೋಕ್ಲಿನ ಕಾಲೇಜ್ ಕಡೆ ಬಿಡ್ಪೇರು ಅಂಡ್ ನಿಕುಲ್ ಮಲ್ಪುಂದಾದ ಕೊಂಡುಲ್ಲ ಮರ್ಲಿ ಗಾಂಜ ಇಸ್ಪೀಟ್ ಬಂದು ಕಲ್ಪರೆ ಮನಸ್ಸಿತ್ತಿನಾಗ ಮಲಮಲ್ಲ ಕಾಲೇಜ್ ಬೋರ್ಡ್ ಗೌರ್ಮೆಂಟ್ ಕಾಲೇಜ್ ಲಾಪುಂಡು ದಾಯ ಬಂಡ ಯಾನ್ ಗೌರ್ಮೆಂಟ್ ಕಾಲೇಜ್ ಕಲ್ತು ಬೈದಿನಿ ನಿಗಿಲ್ಲ ಕೈ ಮುಗಿದ್ಕೇನು ಚೆಡ್ಡೆ ಮಲ್ತು ಕಲ್ಪಲಿ ಪಪ್ಪ ಮನ ಪಾತೆರೆ ಕೇಳಲಿ ಗುರು ಹಿರಿಯರ ಗೌರವ ಕೊರ್ಲಿ ಬಂದಕ್ಕೇನನ್ನ ಪ್ರಶಾಂತ್ ಹೆಡ್ ಮಾಸ್ಟರ್ ಕೇಳದ ಬೇಟೆ ಶಾಲೆ ಕಾಶಿವಾಟ ಅದದು ಈ ಅಂಜ ಕಂಟಿನ್ಯೂ ಮಾಡ್ತೀನಿ ಆ ಜನ ಡೈರೆಕ್ಟ್ ಮೆಸೇಜ್ ಕೊರ್ನೆ ಹೆಡ್ ಮಾಸ್ಟರ್ ನಮ್ಮ ಫಾರ್ವರ್ಡ್ ಮೆಸೇಜ್ ಥ್ಯಾಂಕ್ ಯು ಇನ್ನೆಟ ಕಾರ್ಯಕ್ರಮ ಮಲ್ಪರ ಅವಕಾಶ ಮಲ್ಕೊರಂಚಿತ್ನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೇರಳದ ಪೇಟೆ ಕಾಶಿಪಟ್ಲ ಗ್ರಾಮ ಬೆಳ್ತಂಗಡಿ ತಾಲೂಕು ಈ ಶಾಲೆದ ಮಾತಾ ಅಧ್ಯಾಪಕರಿಗೆ ಅಂಚನೆ ಗುರು ಹಿರಿಯರಿಗೆ ಅಂಚನೆ ಮಾತಾ ಸಮಿತಿದ ಸದಸ್ಯರಿಗೆ ಅಂಚನೆ ಮಾತೆರೆಗ್ಲ ಸೊಲ್ಮೆಲೆ ಸಂದ ಒಂದು ಎಂಕಲ್ನ ತಂಡದ ಪರವಾದ ಸೊಲ್ಮೆಲೆ ಸಂದ ಒಂದಲ್ಲ ಮಾತೆರೆಗ್ಲ ಶುಭರಾತ್ರಿ ಸೊಲ್ಮೆಲು ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಥ್ಯಾಂಕ್ ಯು